ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಈಸ್ ಅ ಡೈರೆಕ್ಟರ್, ಈಸ್ ಅ ರೈಟರ್. ಸಿನಿಮಾ ಫೀಲ್ಡ್ ಅಲ್ಲಿ ಬಹುದೊಡ್ಡ ಸಾಧನೆಗಳನ್ನ ಮಾಡಿ ಈಗ ಯೂಟ್ಯೂಬ್ ಕ್ಷೇತ್ರಕ್ಕೆ ಬಂದು ಇಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ್ದಾರೆ. ದಟ್ ಈಸ್ ಒನ್ ಅಂಡ್ ಓನ್ಲಿ ರಘುರಾಮ್ ಸರ್. ನಮಸ್ಕಾರ ಶ್ರೀನಿವಾಸ್ ಅವರೇ. ಇನ್ನೂ ಏನು ಸಾಧನೆ ಮಾಡಿಲ್ಲ. ನಾನು ನಿಮ್ಮ ತರನೇ ಕೆಲಸ ಮಾಡ್ತಾ ಇದ್ದೀನಿ. ಸಿನಿಮಾ ಮಾಡಿದ್ದೀನಿ, ಏರು ಇಳುತ್ತಾ ಕಂಡಿದ್ದೀನಿ. ಸಿನಿಮಾ ಜೊತೆಗೆ ಇವಾಗಿನ ಈ ಯೂಟ್ಯೂಬ್ ಜರ್ನಿನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಹೇಳಿ ಸರ್, ಬಾಲ್ಯ ಇಲ್ಲಿ ಮೈಸೂರಿನಲ್ಲಿ ಹುಟ್ಟಿದ್ದು ಒಂದು ಸಾಧಾರಣ ಒಂದು ಮಿಡ್ಲ್ ಕ್ಲಾಸ್ ಬ್ರಾಹ್ಮಣ್ ಫ್ಯಾಮಿಲಿ. ನಮ್ಮ ಅಜ್ಜಿ ಮನೆಯಲ್ಲಿ ಬೆಳೆದಿದ್ದು, ಅಲ್ಲಿ ಓದಿದ್ದು, ಹುಟ್ಟಿದಾಗಿಂದನು ಸಿನಿಮಾ ಹುಚ್ಚು, ಸಿನಿಮಾಗಳು ನೋಡ್ಕೊಂಡು ಬೆಳೆದೆ. ನಾನು ಯಾರು ಅಂತ ಗೊತ್ತಾಗಿಲ್ವಾ? ನಾನ್ ಕಣ ಸೆಕ್ಯೂರಿಟಿ ಗಾರ್ಡ್ ಅಧ್ಯಕ್ಷ ಯಡಿಯೂರು ಸಿದ್ಲಿಂಗೇಶ್ವರ. ನಮಸ್ಕಾರ ಇರ್ಲಿ. ನಾನು ನಮ್ಮ ಅಜ್ಜಿ ನಮ್ಮ ಮಾವ ಭಾನುವಾರ ಬಂತು ಅಂತಂದ್ರೆ ಬೆಳಗ್ಗೆ ಎದ್ದು ಆಟೋ ಹತ್ಕೊಂಡು ದಾಸಪ್ರಕಾಶ್ ಹೋಟ್ಲಿಗೆ ಹೋದ್ರೆ ಅಲ್ಲಿ ಬೆಳಗ್ಗೆ 8:30 ತಿಂಡಿ ತಿಂದು 9:30 ಪ್ರಭಾ ಟಾಕೀಸ್ ಅಲ್ಲಿ ಮಾರ್ನಿಂಗ್ ಶೋ ನೋಡಿ ರಾಘವೇಂದ್ರ ಭವನಲ್ಲಿ ಹೋಗಿ 12:30 1 ಗಂಟೆಲಿ ಊಟ ಮಾಡಿ ಎದುರುಗಡೆ ಒಲಿಂಪಿಯಾ ಥಿಯೇಟರ್ 1:30 ಶೋ ಪಿಕ್ಚರ್ ನೋಡಿ 4:00 ಬಿಟ್ಮೇಲೆ ಮತ್ತೆ ಅಲ್ಲೊಂದು ಕಾಫಿ ಕೊಡೋದು. ಆಟೋ ಹತ್ತಿದ್ರೆ ಸೀದಾ ಸರಸ್ವತಿ ಟಾಕೀಸು 5:00 ಒಂದು ಶೋ ಪಿಕ್ಚರ್ ನೋಡ್ಕೊಂಡು 8:00 ಮನೆಗೆ ಬರ್ತಿದ್ದೆ. ಟಿವಿಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಅನಿಸಿದ್ ಯಾವಾಗ? ಅಂದ್ರೆ ಆ ಆಪರ್ಚುನಿಟಿ ಬಂದಿದ್ದು ಹೆಂಗೆ? ನಾನು ಮಿಮಿಕ್ರಿ ಮಾಡ್ತಿದ್ದೆ. ಈ ಗಣೇಶ ಕೂರಿಸಿದಾಗ ಪರ್ಟಿಕ್ಯುಲರ್ಲಿ ಗಣೇಶ ಸೀಸನ್ ಅಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ದೆ. ಆಗಿನ ಹೀರೋಯಿನ್ಗಳಿಗೂ ಈಗಿನ ಹೀರೋಯಿನ್ಗಳಿಗೂ, ಆಗಿನ ಸ್ಕ್ರೀನ್ ಪ್ರೆಸೆನ್ಸ್ಗೂ ಈಗಿನ ಸ್ಕ್ರೀನ್ ಪ್ರೆಸೆನ್ಸ್ಗೂ ಸರ್, ಅವಾಗ ಒಂದು ಕ್ಯಾರವನ್ ಕಲ್ಚರ್ ಇರಲಿಲ್ಲ. ಎಲ್ಲರೂ ಹೇಳುವಂಗೆ ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ವಿ. ಇವಾಗ ಎಲ್ಲರೂ ಡಿವೈಡ್ ಆಗ್ಬಿಡ್ತೀವಿ ಸರ್. ಒಂದು ಊಟ ಅಂದ ತಕ್ಷಣ ಅವಾಗ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾಡ್ತಾ ಇದ್ವಿ ಸರ್. ಅಣ್ಣವ್ರ ಕಂಪ್ನಿನೆಲ್ಲ ನಾನು ನೋಡಿಲ್ಲ, ನಾನು ಕೇಳಿರೋದು ಎಲ್ಲರಿಗೂ ಒಂದೇ ಊಟ ಅಂತೆ ಸರ್. ಬಾಳೆ ಎಲೆ ಎಲ್ಲಾ ತಟ್ಟೆಗೂ ಊಟ ಬಡಿಸ್ಬೇಕಂತೆ. ಅಣ್ಣವ್ರು ಬಂದು ಯಾವ ತಟ್ಟೆನಲ್ಲಿ ಕೂತ್ಕೋತಾರೆ ಅಥವಾ ಯಾವ ಎಲೆನಲ್ಲಿ ಕೂತ್ಕೋತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಅವ್ರ ಕಾನ್ಸೆಪ್ಟ್ ಏನಂದ್ರೆ ಎಲ್ರಿಗೂ ಒಂದೇ ಊಟ ಇರಬೇಕು ಅಂತ. ಶಿವರಾಜ್ ಕುಮಾರ್ ಫ್ರೆಂಡು, ಅದಾದ್ಮೇಲೆ ಮೇನ್ ಕ್ಯಾರೆಕ್ಟರ್ ಶಿವರಾಜ್ ಕುಮಾರ್ ಅವ್ರ ತಾಯಿ ಏನಿರ್ತಾರೆ, ಅವ್ರ ಜೊತೆ ಇರೋ ಕ್ಯಾರೆಕ್ಟರ್. ಸೊ ಅಷ್ಟು ದೊಡ್ಡ ಕ್ಯಾರೆಕ್ಟರ್ ನಿಮಗೆ ಬಂದಾಗ ಅದನ್ನ ಹೆಂಗ್ ನಿಭಾಯಿಸಿದ್ರಿ? ಇದು ನಾನು ಪ್ರೇಮ್ ಅವರು ನನಗೆ, ನಾನು ಅವರೆಲ್ಲ ತುಂಬಾ ಆತ್ಮೀಯರು. ಅವರ ಕರಿಯಾ ಸಿನಿಮಾ ಅಂತ ಹಿಡಿದು ಅವರ ಎಕ್ಸ್ಕ್ಯೂಸ್ ಮಿ ಸಿನಿಮಾ ಎಲ್ಲ ನಾನು ಅವಾಗ ETV ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಕ್ಕೆ ಮುಂಚೆ ಈ ಯೋಗೀಶ್ ಪಾತ್ರ ಶೂಟ್ ಆಗಿದೆ. ದ್ವಾರಕೀಶ್ ಅವ್ರ ಮಗ ಯೋಗೀಶ್. ಹಾಯ್ ಪಾಪು, ತಗೋ ನಿಂಗೊಂದು ಚಾಕ್ಲೇಟ್, ಕಿಶಿ ಕೊಡು. ಅದರಲ್ಲಿ ಯೋಗೀಶ್ ಪಾತ್ರಕ್ಕೆ ನಾನು ಕದ್ದಿರೋದು ಅಥವಾ ನಾನು ಬಾಡಿ ಲ್ಯಾಂಗ್ವೇಜ್ ಅಡಾಪ್ಟ್ ಮಾಡ್ಕೊಂಡಿರೋದು ಯೋಗಿದೇನೆ. ಚಿನ್ನು ಬಂದ್ಬಿಟ್ಟೆ ಚಿನ್ನು, ಅದೆಲ್ಲ ಅವರೇ. ಮಾದೇಶ್ವರ, ನೀವು ನಸ್ವರ ಅನ್ನೋ ನಿನ್ ಪಾಲಿಸಿನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀನಿ. ನಾನು ಒಬ್ಬನ ಮಾತ್ರ ಚೆನ್ನಾಗಿಟ್ರಪ್ಪ ಮಾದೇಶ್ವರ. ಈ ರೆಸ್ಪೆಕ್ಟಿವ್ ಪರ್ಟಿಕ್ಯುಲರ್ ಟೈಮಲ್ಲಿ ಸರ್ ನೀವು ಕೇಳಿದ್ರೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗಬಹುದು. ಬಟ್ ಅವ್ರಾಗ ಅವರೇ ಕೊಡ್ತೀನಿ ಅಂತಂದಾಗ ಬೇಡ ಅಂತಿದ್ದಂದ್ರೆ ಅವ್ರವ್ರಾಗೆ ಯಾರು ಫಸ್ಟ್ ಆಫ್ ಆಲ್ ಕೇಳೋದಕ್ಕೆ ಬರಲಿಲ್ಲ. ಸುದೀಪ್ ಸರ್ ನನ್ನನ್ನು ಆ ಲೆಕ್ಕದಲ್ಲಿ ಹಾಕ್ಲೇ ಇಲ್ಲ. ಸುದೀಪ್ ಸರ್ ಪಾಪ ನನ್ನನ್ನು ನಿನ್ ಚಿನ್ನ ಇದು ಮಾಡ್ತೀಯಾ ಇದು ಆ ಥರ ಎಲ್ಲ ಅವರು ಸ್ವಂತ ತಮ್ಮಂತರ ನನ್ನ ನೋಡ್ಕೊಂಡ್ರು. ಇಲ್ಲಿ ನಾನು ನೆನೆಸ್ಕೊಳ್ಳೇಬೇಕಾಗಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ವಾಟ್ ಎವರ್ ಇವತ್ತೇನೇ ಇರ್ಬೋದು, ನಾನು ಅವರು ಮಾತಾಡ್ತಿಲ್ಲ. ನನ್ನ ಅವರ ಸಂಬಂಧ ಮುರಿದು ಹೋಗಿ ಅಥವಾ ಮಾತುಕತೆ ನಿಲ್ಲಿಸಿ 14-15 ವರ್ಷ ಆಗಿದೆ. ಇವತ್ತೆಲ್ಲ ಯಾರು ಅವ್ರ ಜೊತೆಗೆ ಗುರುತಿಸ್ಕೊಂಡ್ರು, ಯಾರ್ಯಾರು ಫ್ರೆಂಡ್ಸು ಅಂತ ಇದ್ರು, ಅವರೆಲ್ಲ ಯಾರು ಇರ್ಲಿಲ್ಲ ಸರ್. ಅವರೆಲ್ಲ ಚಾಲೆಂಜಿಂಗ್ ಸ್ಟಾರ್ ಆದ್ಮೇಲೆ ಬಂದಿದ್ದು ಸರ್. ನಾವು ಬರೀ ದರ್ಶನ್ ಆದಾಗಿಂದ ನಾವು ಜೊತೆಗಿದ್ವಿ ಸರ್. ಗಣೇಶ್ ಅವ್ರ ಸ್ಟ್ರಗ್ಲಿಂಗ್ ಡೇಸ್ ಹೆಂಗಿತ್ತು? ನಾನು ಗಣಪ ಒಟ್ಟಿಗೆ ಫೀಲ್ಡ್ಗೆ ಬಂದೆ. ಅಂದ್ರೆ ಅವರು ಉದಯ ಟಿವಿಗೆ ಹೋದ್ರು ಕಾಮಿಡಿ ಟೈಮ್, ನಾನು ಈ ಟಿವಿಗೆ ಬಂದೆ. ನನ್ನನ್ನು ಇಂಡಸ್ಟ್ರಿ ಒಬ್ಬ ಆರ್ಟಿಸ್ಟ್ ಅನ್ನೋದನ್ನ ಮರ್ತೇ ಬಿಟ್ಟಿದ್ರು ಶ್ರೀನಿವಾಸ್ ಅವರೇ. ನಾನೊಬ್ಬ ಕಲಾವಿದ ಅನ್ನೋದನ್ನ ಮರ್ತೇ ಬಿಟ್ಟಿದ್ರು. ಆ ಟೈಮಲ್ಲಿ ಮಗ ನೀನೇನು ಬಾ ನೀನು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಅವ್ರದ್ದು 3 ಸಿನಿಮಾ ನನಗೆ ಅವಕಾಶ ಮಾಡಿಕೊಟ್ರು. ಚಮಕ್ಕು, ಸಖತ್ತು, ಕೃಷ್ಣಂ ಪ್ರಣಯ. ಎಲ್ಲರೂ ಮಾಡ್ಬಿಟ್ಟು ಸಾಧಿಸ್ಬಿಟ್ಟಿದ್ದಾರೆ. ನಾನು ಅಂಥವ್ರ ಮಧ್ಯದಲ್ಲಿ ನಾನು ಏನ್ ಮಾಡ್ಲಿ? ನಾನು ಆ ಪ್ರೋಗ್ರಾಮು ಒಂದು ವೈರಲ್ ಆಯ್ತು. ಏನು ಈ 1000 ಸಬ್ಸ್ಕ್ರೈಬರ್ಸ್ ಬೇಕಿತ್ತು ನನಗೆ, ಒಂದು 200-300 ಇದ್ದಿದ್ದು ಏಕ್ದಮ್ 5000 ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರು ಅದೊಂದು ಪ್ರೋಗ್ರಾಮ್ ಇಂದ. ಅವಾಗ ನನ್ನ ತಲೆ ಒಳಗಡೆ ಬಂದಿದ್ದು, ಓಕೆ ಈ ರೀತಿ ಅಪರೂಪವಾಗಿರೋ ಕಂಟೆಂಟ್ ಮಾಡೋಣ ನಾವು. ಇವತ್ತು ಎಲ್ಲರೂ ಏನ್ ಮಾಡ್ತಾರೆ ಅದನ್ನ ಮಾಡೋದ್ ಬೇಡ ಸರ್. ಒಬ್ಬ ವ್ಯಕ್ತಿಯನ್ನ ಜನ ಗುರುತಿಸೋಕೆ ಒಂದು ಹಿಟ್ಟು ಮತ್ತೆ ಒಂದು ಫ್ಲಾಪ್ ಎರಡೂ ಕಾರಣ ಆಗುತ್ತೆ. ಜೋಗಿಯಲ್ಲಿ ನೋಡಿದಂತಹ ರಘುರಾಮ್ ಅವರು ಒಂದು ಹಿಟ್ಟಿನ ಪತನವನ್ನು ಏರಿ ಒಂದು ರೆಕಗ್ನೈಸೇಷನ್ ಪಡ್ಕೊಳ್ತಾರೆ. ನಾನು ಯಾರು ಅಂತ ಗೊತ್ತಾಗಿಲ್ವಾ? ನಾನ್ ಕಣ ಸೆಕ್ಯೂರಿಟಿ ಗಾರ್ಡ್ ಅಧ್ಯಕ್ಷ ಯಡಿಯೂರು ಸಿದ್ಲಿಂಗೇಶ್ವರ. ನಮಸ್ಕಾರ ಇರ್ಲಿ. ಅದಾದ್ಮೇಲೆ ಅದೇ ಶಿವಣ್ಣನ ಜೊತೆ ಸಿನಿಮಾ ಮಾಡ್ತೀರಿ, ಡೈರೆಕ್ಷನ್ ಮಾಡ್ತೀರಿ, ಚಲುವೆ ನಿನ್ನ ನೋಡ್ರಿ ಅಂತ. ಹೋಪ್ಫುಲಿ ಇಡೀ ಇಂಡಿಯಾದಲ್ಲಿ ಯಾರು ಆ ಥರ ಒಂದು ಹೊಸ ಪ್ರಯತ್ನ ಕೈ ಹಾಕಿಲ್ಲ. ಎಂದು ಸಿಗದ ಎಂದು ಬರದ ನಾಳೆ ಮೇಲೆ ಆಸೆ. ಬಟ್ ಅಷ್ಟೇ ರಿಚ್ ಆಗಿ ಸಿನಿಮಾ ಮಾಡಿದ್ರೂ ಕೂಡ
ಯಾಕೆ ಅದು ಫ್ಲಾಪ್ ಆಯಿತು? ಆಮೇಲೆ ಆ ಫ್ಲಾಪಿಂದಾನೇ ರಘುರಾಮ್ ಅವರು ಇನ್ನೂ ಜಾಸ್ತಿ ರೆಕಗ್ನೈಸ್ ಆದ್ರು ಅಂತ ಅನ್ಸುತ್ತೆ. ಬೇಬಿ ಎಕ್ಸೆಪ್ಟ್ ಇರ್ಬೋದೇನೋ. ಫ್ಲಾಪ್ ಯಾಕಾಯ್ತು ಅಂತ ನನಗೆ ಗೊತ್ತಿಲ್ಲ ಸರ್. ಬಹುಶಃ ಜನಕ್ಕೆ ಅಥವಾ ಶಿವಣ್ಣ ಅವರ ಅಭಿಮಾನಿಗಳಿಗೆ ಬೇಕಾದಂತ ಇಷ್ಟಪಡುವಂತ ಊಟ ನಾನು ಬಡಿಸ್ಲಿಲ್ಲ, ಅದಕ್ಕೆ ಫ್ಲಾಪ್ ಆದ. ಆ ಫ್ಲಾಪ್ ಏನಾಗ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ, ಅದು ನಾನು ನನ್ನ ಮೇಲೆ ಹಾಕೋತೀನಿ, ನಾನು ಯಾರ ಮೇಲೂ ಹಾಕಲ್ಲ. ಈಗ ಹೆಂಗಿದೆ ಸರ್ ರವಿ ಸರ್ ಜೊತೆ ನಿಮ್ಮ ಒಡನಾಟ? ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ನಾನೊಂದು ಸಿನಿಮಾ ಮಾಡಬೇಕಾಗಿತ್ತು ಅವ್ರಿಗೆ ಖುಷ್ಬುಗೆ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ. ನಾನು ಯಾವತ್ತು ಯಾರು ಕೇಳಿದಾಗ್ಲೂ ನಾನು ಅವ್ರಿಗೆ ಆಕ್ಷನ್ ಕಟ್ ಹೇಳೋಷ್ಟು ಧೈರ್ಯ ಇಲ್ಲ, ಯೋಗ್ಯತೆ ಇಲ್ಲ ಅಂತಿದ್ದೆ. ಬಟ್ ಈ ಕತೆಗೆ ಅವು ಅಭಿಮಾನಿಯಾಗಿ ಬರ್ದಿದ್ದು ಅವ್ರಿಗೆ ಮಾಡಬೇಕಾಗಿತ್ತು ನಾನು. ಸರ್ ಈ ಕಡೆ ಜೋಗಿ ಮಾಡ್ತೀರಿ, ಈ ಕಡೆ ಮಾದೇಶ ಅನ್ನೋ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ರಿ ಶಿವಣ್ಣ ಅವ್ರ ಜೊತೆ. ಎರಡು ಪಕ್ಕ ರೌಡಿಸಮ್ ಓರಿಯೆಂಟೆಡ್ ಸಿನಿಮಾ. ಶಿವಣ್ಣನ ಒಂದು ಮಾಸ್ ಸಬ್ಜೆಕ್ಟ್ ಮಾಡಬೇಕು, ಡೈರೆಕ್ಟ್ ಮಾಡಬೇಕು. ನನ್ಗೆ ಬರಲ್ಲ. ಅದು ಶಿವಣ್ಣನಿಗಂತಲ್ಲ, ಬೇರೆ ಯಾವ್ದಾದ್ರು ಹೀರೋಗೆ ಈ ತರ ಒಂದು ದರ್ಶನ್ ಅವ್ರ ಕತೆ ಮಾಡಿದ್ದೆ ನಾನು. ಮೈಸೂರು ಹುಡುಗ ಅಂತ ಹೇಳಿದ್ನಲ್ಲ, ಪಕ್ಕ ರೌಡಿಸಮ್. ರೌಡಿಸಮ್ ಅದು ಬೇರೆ. ನಾನು ನಿಮ್ಗೆ ಅದು ಇವತ್ತಿಗೂ ಆ ಕಂಟೆಂಟ್ ಫ್ರೆಶ್. ಯಾಕಂತಂದ್ರೆ ನಾನು ತೆರೆಮರೆಯ ಅನೇಕ ಕಲಾವಿದರನ್ನ ಕ್ಯಾಮ್ರಾ ಮುಂದೆ ಕೂರಿಸಿ ಅವರ ಜೀವನದ ಕಥೆಗಳನ್ನು ಹೇಳಿಸ್ತಾ ಇದ್ದೀರಿ. ಇಷ್ಟು ಜನ ಗಾಂಧಿನಗರದಲ್ಲಿ ಪರಿಚಯ ಇದ್ದು, ಇಷ್ಟು ಜನ ಸೆಲೆಬ್ರಿಟಿಗಳು ಪರಿಚಯ ಇದ್ರೂ ಕೂಡ ಅಂತಹ ಚಿಕ್ಕ ಚಿಕ್ಕ ಪುಟ್ಟ ಕಲಾವಿದರನ್ನು ಕೂರಿಸಿ ಮಾತಾಡ್ಸೋಕೆ ಏನ್ ಕಾರಣ? ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಮುಂಚೆ ಒಂದು ಸಣ್ಣದು ಹೇಳ್ಬಿಟ್ಟು ಮುಂದುವರಿಸ್ತೀನಿ. ನಾನು ಅವ್ರ ದೇವ್ರ ಹತ್ರ ಕೇಳ್ಕೊತಾರೆ, ದೇವ್ರೆ ನನಗೆ ಯಾಕೆ ಒಂದು ಸಿನಿಮಾ ಡೈರೆಕ್ಷನ್ ಕೊಡ್ತಾ ಇಲ್ಲ, ನಾನು ಯಾಕೆ ಫ್ಲಾಪ್ ಮಾಡಿ ಕೂರಿಸ್ಬಿಟ್ಟಿದ್ಯಾ, ನನಗೆ ಇನ್ನೊಂದು ಆಪರ್ಚುನಿಟಿ ಕೊಡು, ನನಗೆ ಇನ್ನೊಂದು ಅವಕಾಶ ಕೊಡು ಪ್ಲೀಸ್ ಅಂತೆಲ್ಲ ಕೇಳ್ತಿದ್ದೆ. ಈ ಕಥೆಗಳು ಇವ್ರದ್ದೆಲ್ಲ ಕೇಳಿದ್ಮೇಲೆ ಇವಾಗ ನಾನು ಕೇಳ್ಕೊಳ್ಳೋ ದೇವ್ರ ಹತ್ರ ಕೇಳ್ಕೊಳ್ಳೋ ರೀತಿ ಬದಲಾಗಿದೆ. ಸತ್ಯ ದೇವ್ರೆ, ನೀ ನನಗೆ ಏನ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇವಾಗ ಏನ್ ಕೊಟ್ಟಿದ್ಯಲ್ಲ ಇದನ್ನ ಕಿತ್ಕೋಬೇಡ, ಇದನ್ನ ಉಳಿಸ್ಕೊಂಡು ಹೋಗೋ ಶಕ್ತಿ ಕೊಡು. ಸರ್, ಇವತ್ತಿನ ಕಲಾವಿದರು, ಇವತ್ತಿನ ಸ್ಟಾರ್ಗಳು ಎಲ್ಲರೂ ನನ್ನ ಸ್ನೇಹಿತರೆ, ಎಲ್ಲರೂ ನನ್ನ ಫ್ರೆಂಡ್ಸೇ. ನಾನು ಅವ್ರ ಹತ್ರ ಎಲ್ಲಾನು ಇಂಟರ್ವ್ಯೂ ಅಲ್ಲ, ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ನಾನು ಕೇಳಿಲ್ಲ. ಸರ್ ಇವತ್ತಿನ ಸಿನಿಮಾ ರಿಲೀಸ್ ಆಗ್ತಾ ಇರೋ ರೀತಿ, ಥಿಯೇಟರ್ ಅಲ್ಲಿ ರನ್ ಆಗ್ತಾ ಇರೋ ರೀತಿ, ಇದನ್ನೆಲ್ಲ ನೋಡಿದಾಗ ಏನು ನಗು ಬರುತ್ತೆ. ಮೊನ್ನೆ ಯಾವ್ದೋ ಒಂದು ಪಿಕ್ಚರ್ ನೋಡ್ತಾ ಇದ್ದೆ, 4 ದಿವಸ ಶೂಟಿಂಗ್ ಮಾಡ್ಬಿಟ್ಟು ಫಸ್ಟ್ ಶೆಡ್ಯೂಲ್ ರ್ಯಾಪಿಡ್ ಅಂತ ಹಾಕಿದ್ದಾರೆ. ಒಂದು ವಾರ ಶೂಟಿಂಗ್ ಮಾಡಿ 150 ದಿವಸ ಶೆಡ್ಯೂಲ್ ಇದ್ಬಿಟ್ಟು ಒಂದು 25 ದಿವಸ ಶೂಟ್ ಮಾಡ್ಬಿಟ್ರೆ ಫಸ್ಟ್ ಶೆಡ್ಯೂಲ್ ಫಿನಿಶ್ ಅಂದ್ರೆ ಒಂದು ಅರ್ಥ ಇದೆ. ಇವತ್ತು ಅಲ್ಲಿಗೆ ಬಂದ್ಬಿಟ್ಟಿದೆ ಸಿನಿಮಾ. ನಾವು ಹೆಂಗ್ ಸಿನಿಮಾ ಮಾಡ್ಬೇಕು ಇಲ್ಲಿಗೆ? ನಾಳೆ ನನಗಿವಾಗ ಸಿನಿಮಾ ಮಾಡೋವಂಥ ಪರಿಸ್ಥಿತಿ ಬಂದಿದೆ, ಚರ್ಚೆ ನಡೀತಿದೆ. ನಾಳೆ ಸಿನಿಮಾ ಆದ್ರೂ ಜನಗಳನ್ನ ನಾವು ಇಂಥ ಸಿನಿಮಾ ಮಾಡಿದೀವಿ ಅಂತ ಹೇಳಿ ಒಳಗೆ ಕರಿತೀವಿ. ಇದಕ್ಕೆ ಯಾವುದೋ ಏಜೆನ್ಸಿಗಳಂತೆ ಅವ್ರಿಗೆ ದುಡ್ಡು ಕೊಟ್ಟು ಸಿನಿಮಾ ಕಳಿಸ್ಬೇಕಂತ ಹಿಂಗೆಲ್ಲ ಮಾಡಿದ್ರೆ ಸಿನಿಮಾ ಮಾಡೋದೇ ಬೇಕಾಗಿಲ್ಲ ಸರ್. ನಾ ಸಿನಿಮಾ ಮಾಡಿ ಇನ್ಯಾರೋ ಪ್ರೊಡ್ಯೂಸರ್ ಮನೇಲಿರೋನು ಅವನ್ನ ಮನೆ ಮಠ ಮಾರಿಸ್ಬಿಟ್ಟು ಸರ್ ಈ ಕಷ್ಟಕಾಲದ ಟೈಮಲ್ಲಿ ಸೀರಿಯಲ್ಸ್ಗಳೆಲ್ಲ ಮಾಡೋ ಅವಕಾಶ ಇಲ್ಲ. ನಾನು ಕರೀಲಿ ಫಸ್ಟ್ ಇಂದಾನು ನನಗೆ ಯಾರು ಸೀರಿಯಲ್ ಕರೆದಿಲ್ಲ. ಸುದೀಪ್, ಕಿಚ, ದರ್ಶನ್ ಸರ್, ಚಾಲೆಂಜಿಂಗ್ ಸ್ಟಾರ್, ವಿಷ್ಣುವರ್ಧನ್, ದಾದಾ, ಶಿವಣ್ಣ, ಮ್ಯಾನ್ ವಿತ್ ಎ ಲಾಟ್ ಆಫ್ ಎನರ್ಜಿ, ಮಾಲಾಶ್ರೀ, ಅಯ್ಯೋ ಎ ಲೇಡಿ ಸ್ಟಾರ್, ಸೂಪರ್ ಸ್ಟಾರ್, ಸೌಂದರ್ಯ. ನಿಜವಾಗ್ಲೂ ಭಾರತ ಚಿತ್ರರಂಗದ ಅಪರೂಪದ ವೈಡೂರ್ಯನೇ ನಮ್ಮ ಸೌಂದರ್ಯ. ಪುನೀತ್ ರಾಜ್ಕುಮಾರ್, ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ರವಿಚಂದ್ರನ್, ದ ಗ್ರೇಟ್ ಒನ್ ಅಂಡ್ ಓನ್ಲಿ ಶೋ ಮ್ಯಾನ್. ಬಾಲಾಜಿ, ಎ ಗುಡ್ ಫ್ರೆಂಡ್. RR ಕನಸಿನ ಕಾರ್ಖಾನೆ, ನನ್ನ ತಾಯಿ. ಗಣೇಶ್, ಗೋಲ್ಡನ್ ಸ್ಟಾರ್ ವಿತ್ ಗೋಲ್ಡನ್ ಹಾರ್ಟ್. ನನ್ನ ಹಾರ್ಟ್ ಟೈಮ್ಸ್ ಅಲ್ಲಿ ಜೊತೆಗೆ ನಿಂತ ನಿಜವಾದ ಗೆಳೆಯ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವಿದ್ಯಾ. ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಈಸ್ ಅ ಡೈರೆಕ್ಟರ್, ಈಸ್ ಅ ರೈಟರ್ ಆ್ಯಂಡ್ ರೈಟ್ ನೌ ಹೀಸ್ ಎ ಯೂಟ್ಯೂಬರ್. ಅಂದರೆ ಸಿನಿಮಾ ಫೀಲ್ಡಲ್ಲಿ ಬಹುದೊಡ್ಡ ಸಾಧನೆಗಳನ್ನು ಮಾಡಿ ಈಗ ಯೂಟ್ಯೂಬ್ ಕ್ಷೇತ್ರಕ್ಕೆ ಬಂದು, ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ರಘುರಾಮ್ ಸರ್. ಸರ್ ನಮಸ್ಕಾರ. ನಮಸ್ಕಾರ ಶ್ರೀನಿವಾಸ್ ಅವರೇ, ಹೇಗಿದ್ದೀರಿ ಸರ್? ಫಸ್ಟ್ ಕ್ಲಾಸ್. ಹಾಗೇ ಇದ್ದೀನಿ. ನಾನು ಆ್ಯಕ್ಟರ್ ರಘುರಾಮ್ ಅವ್ರನ್ನ ನೋಡಿದ್ದೆ, ಡೈರೆಕ್ಟರ್ ರಘುರಾಮ್ ಅವ್ರನ್ನ ನೋಡಿದ್ದೆ, ಈಗ RR ಕನಸುಗಳ ಕಾರ್ಖಾನೆಯ ಮಾಲೀಕ ರಘುರಾಮ್ ಅವ್ರನ್ನ ನೋಡ್ತಾ ಇದ್ದೀನಿ. ಮಾಲೀಕರು ನನ್ನ ಹೆಂಡ್ತಿ, ನಾನು ವರ್ಕರ್ ಅಲ್ಲ ಅಷ್ಟೇ. ಓಕೆ, ಫೈನ್, ಬ್ಯೂಟಿ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಗೋಯಿಂಗ್ ಆನ್, ಹೆಂಗೆ ನಡೀತಾ ಇದೆ ಲೈಫ್? ಚೆನ್ನಾಗಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ವರ್ಡ್ಸ್. ನಾನು ಇನ್ನೂ ಏನೂ ಸಾಧನೆ ಮಾಡಿಲ್ಲ. ನಾನು ನಿಮ್ಮ ಥರನೇ ಕೆಲಸ ಮಾಡ್ತಾ ಇದ್ದೀನಿ, ಸಿನಿಮಾ ಮಾಡಿದ್ದೀನಿ, ಏರು ಇಳುತ್ತಾ ಕಂಡಿದ್ದೀನಿ. ಬಟ್ ನಾನು ನಿಮ್ಮ ಥರನೇ ಒಬ್ಬ ಕೆಲಸ ಮಾಡ್ತಿದ್ದೀನಿ. ಬಟ್ ಸಿನಿಮಾ ಜೊತೆಗೆ ಇವಾಗಿನ ಈ ಯೂಟ್ಯೂಬ್ ಜರ್ನಿನ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ನಿಮ್ಮ ಮಾತುಗಳು ನಿಮ್ಮ ದೊಡ್ಡತನವನ್ನು, ನಿಮ್ಮ ಸರಳತೆಯನ್ನು ತೋರಿಸ್ಕೊಡುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲ, ದಟ್ ಇಸ್ ದ ರಿಯಾಲಿಟಿ ಸರ್. ಓಕೆ, ಫೈನ್. ಹೇಳಿ ಸರ್, ಬಾಲ್ಯ ಇಲ್ಲಿ ಹುಟ್ಟಿದ್ದಲ್ಲಿ? ಮೈಸೂರಿನಲ್ಲಿ ಹುಟ್ಟಿದ್ದು. ಒಂದು ಸಾಧಾರಣ ಒಂದು ಮಿಡ್ಲ್ ಕ್ಲಾಸ್ ಬ್ರಾಹ್ಮಣ್ ಫ್ಯಾಮಿಲಿ. ಹುಟ್ಟಿದಾಗಿಂದನೂ ಸಿನಿಮಾ ಹುಚ್ಚು, ಸಿನಿಮಾಗಳು ನೋಡ್ಕೊಂಡು ಬೆಳೆದೆ. ಓದ್ತಾ ಇದ್ದೆ, ಚೆನ್ನಾಗಿ ಓದ್ತಾ ಇದ್ದೆ ಬಾಲ್ಯದಲ್ಲಿ. ಚೈಲ್ಡ್ಹುಡ್ಲಿ ಚೆನ್ನಾಗಿ ಓದ್ತಿದ್ದೆ. ಐ ವಾಸ್ ನಾಟ್ ಎ ಬ್ಯಾಡ್ ಸ್ಟೂಡೆಂಟ್. ಬಟ್ ಆಮೇಲೆ ಈ ಸಿನಿಮಾ ಆಕರ್ಷಣೆ ಹೆಚ್ಚಾಗಿ
ಸ್ವಲ್ಪ ಓದಿನ ಕಡೆ ಆಸಕ್ತಿ ಕಡಿಮೆ ಆಯಿತು. ಆ್ಯಂಡ್ ನಾನು ಬೇಸಿಕಲಿ ನಮ್ಮ ಅಜ್ಜಿ ಮನೆಯಲ್ಲಿ ಬೆಳೆದಿದ್ದು, ಅಲ್ಲಿ ಓದಿದ್ದು ಮೈಸೂರಲ್ಲೇ ಅಪ್ ಟು ಮೈ 7th ಅಪ್ ಟು 6th ಸ್ಟ್ಯಾಂಡರ್ಡು. ನಮ್ಮ ತಂದೆ ತಾಯಿ ಇಬ್ಬರು ವರ್ಕಿಂಗ್ ಪೇರೆಂಟ್ಸ್ ಆಗಿದ್ರು. ಸೊ ಹಾಗಾಗಿ ಅಲ್ಲಿ ಬೆಳೆಸಿದ್ರು. ನನಗೆ ಅಲ್ಲಿಗೆ ತುಂಬ ನಂಟು. ಅಜ್ಜಿ ಅಂತಂದರೆ ನಂಟು, ಸೋದರ ಮಾವ ಅಂದರೆ ನಂಟು. ಅಪ್ಪ ಅಮ್ಮನ ಸೆಂಟಿಮೆಂಟ್ ಇರಲಿಲ್ಲ ನನಗೆ, ಯಾಕೆಂದರೆ ಅವ್ರ ಜೊತೆಗೆ ಬೆಳೆದೇ ಇರಲಿಲ್ವಲ್ಲ ನಾನು. ಅಲ್ಲಿದ್ದವರೆಗೂ ಚೆನ್ನಾಗಿ ಓದ್ತಿದ್ದೆ ನಾನು, 6ನೇ ಕ್ಲಾಸ್ವರೆಗೂ ಚೆನ್ನಾಗಿ ಓದ್ತಿದ್ದೆ ಅಜ್ಜಿ ಮನೇಲಿ. ಅಲ್ಲಿ ನಮ್ಮದೇ ಅದೊಂದು ಪುಟ್ಟ ಪ್ರಪಂಚ ಚೆನ್ನಾಗಿತ್ತು. ನಾನು, ನಮ್ಮ ಅಜ್ಜಿ, ನಮ್ಮ ಮಾವ ಭಾನುವಾರ ಬಂತು ಅಂತಂದರೆ ಬೆಳಗ್ಗೆ ಎದ್ದು ಶಿಸ್ತಾಗಿ ಸ್ನಾನ ಮಾಡಿ ಆಟೋ ಹತ್ಕೊಂಡು ದಾಸಪ್ರಕಾಶ್ ಹೋಟ್ಲಿಗೆ ಹೋದರೆ ಅಲ್ಲಿ ಬೆಳಗ್ಗೆ 8:30 ತಿಂಡಿ ತಿಂದು 9:00 ಪ್ರಭಾ ಟಾಕೀಸಲ್ಲಿ ಸಿನಿಮಾ ನೋಡಿ ಒಂದು ಮಾರ್ನಿಂಗ್ ಶೋ ನೋಡಿ, ಅಲ್ಲೇ ಕೆಳಗಡೆ ಡೌನಲ್ಲಿ ರಾಘವೇಂದ್ರ ಭವನ ಅಂತ ಒಂದಿರ್ತು. ಆ ರಾಘವೇಂದ್ರ ಭವನಲ್ಲಿ ಹೋಗಿ 12:30 1 ಗಂಟೆಲಿ ಊಟ ಮಾಡಿ ಎದುರುಗಡೆ ಒಲಿಂಪಿಯಾ ಥಿಯೇಟ್ರಲ್ಲಿ 1:30 ಶೋ ಪಿಕ್ಚರ್ ನೋಡಿ, ಇನ್ನೊಂದು ಸಿನಿಮಾ ನೋಡಿ 4:00 ಬಿಟ್ಮೇಲೆ ಮತ್ತೆ ಅಲ್ಲೊಂದು ಕಾಫಿ ಕೊಡೋದು, ಆಟೋ ಹತ್ತಿದ್ರೆ ಸೀದಾ ಸರಸ್ವತಿ ಟಾಕೀಸು, 5:00 ಒಂದು ಶೋ ಪಿಕ್ಚರ್ ನೋಡ್ಕೊಂಡು 8:00 ಮನೆಗೆ ಬರ್ತಿದ್ದೆ. ಇದು ನಮ್ಮ ಬಾಲ್ಯ, ಅಂದರೆ ನನ್ನ ಬಾಲ್ಯ. ನಾನು ಹಿಂಗೆ ನೋಡಿದ್ದು, ಈ ಥರ ಬೆಳೆದಿದ್ದು ನಾನು. ಸಡನ್ನಾಗಿ ನಮ್ಮ ತಂದೆಗೆ ಮಗ ಬೆಳೀತಾ ಇದ್ದೀವಿ ನಮ್ಮ ಜೊತೆಗೆ ಇಲ್ಲ ಅಂತ ಅನ್ನಿಸ್ಬಿಡ್ತು. ನಮ್ಮ ತಂದೆ ತಾಯಿ ಇಬ್ಬರಿಗೂ ಬೆಂಗಳೂರು ಟ್ರಾನ್ಸ್ಫರ್ ಆಯಿತು. ಆವಾಗ ಇಲ್ಲಿ ಬೆಂಗಳೂರು ಅದೇ ಟೈಮಿಗೆ ಅಲ್ಲ, ಇದು 6ನೇ ಕ್ಲಾಸ್. ಅದು ನನ್ನನ್ನು ಶಿಫ್ಟ್ ಮಾಡೋ ಟೈಮಲ್ಲಿ 7th ಸ್ಟ್ಯಾಂಡರ್ಡ್ಗೆ ಬೆಂಗಳೂರಿಗೆ ಬಂದೆ. ಇಲ್ಲಿ ಬೆಂಗಳೂರಿಗೆ ಬರ್ತಾ ಇರೋಂಗೆನೇ ನನಗೆ ಅಂದರೆ ಒಂದು ಸುರಕ್ಷಿತವಾಗಿದ್ದಿದ್ದ ಒಂದು ಜಾಗದಿಂದ ಇಲ್ಲಿಗೆ ಬಂದಿದ್ದು ನನಗೊಂಥರ ಫ್ರೀಡಮ್ ಸಿಕ್ದಂಗೆ ಆಗೋಯ್ತು. ಅಲ್ಲಿ ನಮ್ಮ ಅಜ್ಜಿ ಎತ್ಕೊಂಡು ಊಟ ಎತ್ಕೊಂಡ್ಬರೋರು ಅವರು ಅಷ್ಟು ವಯಸ್ಸಿನಲ್ಲಿ ನನಗೆ ಸ್ಕೂಲ್ಗೆ ಇಲ್ಲ. ಸ್ವಲ್ಪ ಒಂಚೂರು ದೊಡ್ಡವನಾದ್ಮೇಲೆ ನಾನು ಮನೆಗೆ ಊಟಕ್ಕೆ ಬರ್ತಾಯಿದ್ದೆ. ನಮ್ಮ ಸ್ಕೂಲ್ ಸೆಂಟ್ ಜೋಸೆಫ್ ಸ್ಕೂಲ್ ಓದಿದ್ದು ಮೈಸೂರಲ್ಲಿ ನಾನು, ಹತ್ತಿರ ಸ್ಕೂಲ್ಗೆ ಮನೆಗೆ. ಇಲ್ಲಿ ಬಂದಮೇಲೆ ಅಪ್ಪ ಒಂದು ಕಡೆಗೆ ಅಪ್ಪ ಕೆಲಸಕ್ಕೆ ಹೋಗ್ಬಿಡೋರು, ಅಮ್ಮ ಕೆಲಸಕ್ಕೆ ಹೋಗ್ಬಿಡೋರು. ನನಗೆ ಯಾರ್ದೋ ನಮ್ಮ ರಿಲೇಷನ್ ಮಣ್ಣಲ್ಲಿ ಊಟ ಇಟ್ಟಿರೋರು, ನಾನು ಊಟಕ್ಕೆ ಹೋಗೋ ಟೈಮ್ಗೆ ಅವ್ರು ಮಲಗಿರೋರು, ಒಂದು ಸತಿ ಎದ್ದು ಹೇಳ್ತಿರಲ್ಲ, ಏನೆಲ್ಲ ನನಗೇನಾಗೋಯ್ತು, ಆ ಅಜ್ಜಿ ಮಾವನ ಆರೈಕೆಯಿಂದ ವಾಪಸ್ ಬಂದಾಗ ಇಲ್ಲಿ ನಾನು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಆ ಥರದ್ದಾಗೋಗ್ಬಿಟ್ಟು ಒಂಥರ ನನಗೆ ಈ ಪರಿಸರಕ್ಕೆ ಹೊಂದ್ಕೊಳ್ಳೋಕೆ ತುಂಬ ಕಷ್ಟ ಆಯಿತು. ಆ್ಯಂಡ್ ಓದಿನ ಕಡೆ ಆಸಕ್ತಿ ಕಡಿಮೆ ಆಯಿತು. ಫ್ರೀಡಮ್ ಸಿಕ್ಬಿಟ್ಟು ಚಕ್ಕರ್ ಹೊಡಿಯೋದು, ಸಿನಿಮಾ. ನಾನು ಇನ್ನೇನು ಬೇರೆ ಕೆಟ್ಟ ಅಭ್ಯಾಸ ಕಲ್ತಿಲ್ಲ, ಇವತ್ತಿಗೂ ಕೆಟ್ಟ ಅಭ್ಯಾಸ ಕಲ್ತಿಲ್ಲ, ಅವತ್ತಿಗೂ ಇಲ್ಲ. ಸಿನಿಮಾ ಅಷ್ಟೇ. ಸಿನಿಮಾ ನೋಡೋದು ನಾನೇನಲ್ಲಿ ಸುಳ್ಳು ಆಗ್ಬಿಡುತ್ತೆ ಹೇಳಿದ್ರೆ. ನಾನು ಡೈರೆಕ್ಟರ್ ಆಗಬೇಕು ಅನ್ನೋ ನನ್ನ ಆಂಬಿಷನ್ ಇತ್ತು, ಆ್ಯಕ್ಟರ್ ಆಗಬೇಕು. ಸಿನಿಮಾ ನೋಡಬೇಕು, ದಟ್ಸ್ ದ ಓನ್ಲಿ ಎಂಟರ್ಟೈನ್ಮೆಂಟ್. ಫ್ಯಾನ್ ಆಗಿ ಸಿನಿಮಾ ಫ್ಯಾನ್ ಅಷ್ಟೇ. ಅಲ್ಲ ಸರ್, ಸ್ಟಾರ್ಟಿಂಗ್ ಹೇಳಿದ್ರಿ ಟಿಪಿಕಲ್ ಬ್ರಾಹ್ಮಿನ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು ಅಂತ. ಮೋಸ್ಟ್ ಆಫ್ ಬ್ರಾಹ್ಮಿನ್ ಫ್ಯಾಮಿಲಿಗಳಲ್ಲಿ ಈ ಥರದ ವಾತಾವರಣಕ್ಕೆಲ್ಲ ಸಪೋರ್ಟ್ ಇರಲ್ಲ. ಇಲ್ಲ, ನಮ್ಮ ಮನೆಯಲ್ಲಿ ಅವೆಲ್ಲ ಸಿನಿಮಾ ನೋಡೋದಕ್ಕೇನು ಬೈತಿರಲಿಲ್ಲ. ಇಲ್ಲ, ಏನು ಅಪ್ಪ ಅಮ್ಮ ಅವಾಗ ಮೇಲೆ ಬೈಯೋರು ಇಲ್ಲ ಅಂತಲ್ಲ, ಬಟ್ ನಮ್ಮ ತಾಯಿ ಆಗಲಿ, ನಮ್ಮ ಅಜ್ಜಿ ಆಗಲಿ, ನಮ್ಮ ಸೋದರ ಮಾವ ಆಗಲಿ, ಅಂದರೆ ಚಿಕ್ಕ ವಯಸ್ಸಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದಿಲ್ಲ. ಇಲ್ಲ ಸರ್, ಅದೆಲ್ಲ ಇವತ್ತು ನಾನು ಹೇಳಿದ್ರೆ ಸುಮ್ಮನೆ ಬಿಲ್ಡಪ್ಗೆ ಹೇಳ್ತಿದ್ದೀನಿ, ಸುಳ್ಳಾಗುತ್ತೆ. ಅಲ್ಲ, ಇಟ್ಸ್ ವಾಸ್ ಮೈ ಡ್ರೀಮ್, ನಾನು ಸಿನಿಮಾ ಡೈರೆಕ್ಟರ್ ಅದೆಲ್ಲ ಇಲ್ಲ ಸರ್. ತಲೆಗೆ ಹೋಗ್ತಿರ್ಲಿಲ್ಲ. ಇಲ್ಲಿ ಬಂದಮೇಲೆ ನಾನು ಏನು ಓದಬೇಕು, ಏನು ಮಾಡಬೇಕು, ನಮ್ಮ ತಂದೆ ಪಾಪ ಏನೇನೋ ಆಸೆಗಳು ಇಟ್ಕೊಂಡಿದ್ರು, ನಾನು ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಅಂದರೆ ನಾನು ಯಾವಾಗ ಸಂದರ್ಶನ ಕೊಡಬೇಕಾದ್ರೂ ಈ ಮಾತನ್ನು ಭಾಳ ಎಚ್ಚರಿಕೆಯಿಂದ ಹೇಳ್ತೀನಿ. ಇದನ್ನು ನಾನು ಪ್ರೌಡಾಗಿ ಹೇಳ್ತಾ ಇಲ್ಲ, ನಾನು ತಲೆ ದಗ್ಸಿ ಹೇಳ್ತಾ ಇದ್ದೀನಿ. ಓದಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು. ಯಾಕೆಂತಂದರೆ ಇವತ್ತೇನೋ ನಾವು ಸಿನಿಮಾ ಅಂತೀವಿ, ಬರೀಬೇಕು ಅಂತ ಹೋಗ್ತೀವಿ, ಬಟ್ ಡಿಪೆಂಡೆನ್ಸಿ ಹೆಂಗಾಗ್ಬಿಡುತ್ತೆ ಅಂದರೆ ಶ್ರೀನಿವಾಸ್ ಅವರೇ, ಯಾರನ್ನೋ ನಾವು ಕೇಳಬೇಕಾಗತ್ತೆ ಒಂದೊಂದು ಪದಗಳು, ಇದೇನು ಇದು ಕನ್ಫ್ಯೂಷನ್, ಅಸಹ್ಯ ಆಗಂತು. ಸೊ ಮಕ್ಕಳು ಓದಬೇಕು ಚೆನ್ನಾಗಿ. ಇವತ್ತು ಅದೆಲ್ಲ ಓದಲಿಲ್ಲ, ಮಾಡಿಲ್ಲ, ಅದೆಲ್ಲ ನಾವು ಜನಗಳಿಗೆ ರಾಂಗ್ ಮೆಸೇಜ್ಗಳು ಹೇಳಬಾರ್ದು, ಅಥವಾ ಏನೋ ಸಿನಿಮಾಯಿಂದ ಆಕರ್ಷಣೆ ಆಗ್ಬಿಡ್ತೀವಿ ಅಂತೆಲ್ಲ ಸುಳ್ಳು ಹೇಳಬಾರ್ದು. ಚೆನ್ನಾಗಿ ಓದಿ, ವಿದ್ಯಾ ಅನ್ನೋ ಜ್ಞಾನನ ಪಡ್ಕೊಂಡು ಆ ಸರಸ್ವತಿನ ಒಳಗಡೆ ಎತ್ಕೊಂಡು ನೀವು ಸಿನಿಮಾನಾದರೂ ಮಾಡಿ, ನಾಟಕನಾದರೂ ಮಾಡಿ, IT-ಗಾರು ಹೋಗಿ, BT-ಗಾರು ಹೋಗಿ, ಎಲ್ಲಿಗಾದರೂ ಹೋಗಿ, ಬಟ್ ಎಜುಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓದಬೇಕು ಅಂತ 100%. ಇವತ್ತಿಗೆ ಆ ವ್ಯಾಲ್ಯೂ ಗೊತ್ತಾಗ್ತದೆ. ಅವತ್ತಿಗೆ 20-22 ವರ್ಷ ಇದ್ದಾಗ ನಮಗೆ ಬಿಡಮ್ಮ, ಎಲ್ಲೋ ಸಣ್ಣದಾಗಿ ಕೇಬಲಲ್ಲಿ ಏನೋ ಪ್ರೋಗ್ರಾಮ್ ಮಾಡ್ತಾಯಿದ್ದೆ, ಯಾರೋ ಗುರುತಿಡಿಯೋರು, ಅದೇ ಒಂದು ಕಿಕ್ ಅನ್ಕೊಂಬಿಟ್ವಿ, ಅದೇ ಒಂದು ಲೈಫಲ್ಲಿ ಚಾಲೆಂಜ್ ಅನ್ಕೊಂಬಿಟ್ವಿ. ಆ ರೆಕಗ್ನಿಷನ್ನೇ ಸ್ಟಾರ್ಡಮ್. ಇವತ್ತು ಎಷ್ಟೋ ಜನ ರೀಲ್ಸ್ ಮಾಡೋರೆಲ್ಲ, ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಎವ್ರಿಬಡಿ, ಯಾರನ್ನೂ ನಾನು ಹಗುರವಾಗಿ ಮಾತಾಡ್ತಿಲ್ಲ, ನಮಗೆ ಸಿಗೋ ರೆಕಗ್ನಿಷನ್ ನಮ್ಮ ಸ್ಟಾರ್ಡಮ್ ಅಲ್ಲ. ಅಷ್ಟು ರೆಕಗ್ನಿಷನ್ 10 ಜನದಲ್ಲಿ ನಾನು ಒಬ್ಬ ಅಂತೇನೆ ಇವನ್ನೆಲ್ಲೋ ನೋಡಿದೀವಲ್ಲ ಅಂತ ಗುರುತಿಸ್ತಾರೆ ಹೊರತು, ಇವರು ಅಣ್ಣವರು, ವಿಷ್ಣು ಸಾರು, ಇವರು ರವಿಚಂದ್ರನ್ ಹಂಗೆ ಗುರ್ತಿಸಲ್ಲ. ಎಲ್ಲೋ ನೋಡ್ದಂಗೆ ಇದೆಯಲ್ಲ ಮುಖ ಅಂತ. ಇವಾಗ ನಾವು ಸಿನಿಮಾದಲ್ಲಿ ಮಾಡಿರ್ಬೋದು, ಏನೋ ಯೂಟ್ಯೂಬ್ ಮಾಡಿರ್ಬೋದು, ಎಲ್ಲೋ ಮುಖ ಫೆಮಿಲಿಯರ್ ಅಲ್ಲ ಅಂತಾರೆ ಹೊರತು ಅಂದ್ಬಿಟ್ಟು 1 ನಿಮಿಷ ನಮ್ಮ ನಿಂತು ಪಾಸ್ ಕೊಟ್ಟು ನೋಡಿದ ತಕ್ಷಣ ನಾವು ಸ್ಟಾರ್ಗಳಲ್ಲ. ವಿ ಶುಡ್ ಬಿ ಇನ್ ಅವರ್ ಲಿಮಿಟೇಷನ್. ನಮ್ಮ ಯೋಗ್ಯತೆ ನಮಗೆ ಗೊತ್ತಿರಬೇಕು. ಎಕ್ಸಾಕ್ಟ್ಲಿ. ರಿಗ್ರೆಟ್ ಇದೆನಾ? ಓದಲಿಲ್ಲ ರಿಗ್ರೆಟ್ ಅಂತ ನನಗೆ ಯಾವುದೂ ಇಲ್ಲ ಸರ್. ಅಂದರೆ ಬೇಜಾರಾಗುತ್ತೆ ಒಂದು ಸತಿ, ಇದು ಓದಬೇಕಾಗಿತ್ತಲ್ಲ ಅನಿಸುತ್ತೆ. ಆಗೋಗಿರೋ ಕಳೆದೋಗಿರೋ ಟೈಮ್ನ ನಾವು ಕೂತ್ಕೊಂಡು ಯೋಚನೆ ಮಾಡೋದ್ರಲ್ಲಿ ಇದಿಲ್ಲ. ಬಟ್ ನನ್ನ
ಕಥೆನ ನಿಂಗೆ ಹೇಳಬೇಕಾದ್ರೆ ನಾನು ಓದಿಲ್ಲ ಅನ್ನೋದು ಎಷ್ಟು ಹಾನೆಸ್ಟ್ ಆಗಿ ಹೇಳ್ತೀನೋ, ಓದಿಲ್ಲದೆ ಇರೋದಕ್ಕೆ ಒಂದು ರಿಪೆಟೆನ್ಸಿ ಇದೆ, ರಿಗ್ರೆಟ್ ಇಲ್ಲ. ಅಂದರೆ ಇನ್ನೂ ಕಲಿಬೇಕಾಗಿತ್ತು, ಇನ್ನು ಮಾಡಬೇಕಾಗಿತ್ತು. ಅಂದರೆ ನಾನು ತೀರಾ ಅವಿದ್ಯಾವಂತ ಆಗಿರಲಿಲ್ಲ, ನಾನು ಚೆನ್ನಾಗಿ ತೊಗೋತಿದ್ದೆ ಅಕಾಡೆಮಿಕ್ಸಲ್ಲಿ. ಬಟ್ ಡೈವರ್ಷನ್ ಸಡನ್ ಆಗಿ ಎಲ್ಲಿಂದನೋ ಬಂದಿದ್ದು, ಇನ್ನೆಲ್ಲೋ ಇದ್ದಿದ್ದು, ಈ ಫ್ರೀಡಮ್ ಅನ್ನೋದು ಸಿಕ್ಬಿಡ್ತು ಬೆಂಗಳೂರಿಗೆ ಬಂದಮೇಲೆ. ಸೊ ಬೇರೆ ಬದುಕು ನೋಡ್ಬಿಟ್ಟೆ. ಅದೆಲ್ಲ ಎಲ್ಲೋ ಈ ಓದನ್ನ ಡಾಮಿನೇಟ್ ಮಾಡಿ ಬೇರೆದಕ್ಕೆ ಪ್ರಾಮಿನೆನ್ಸ್ ಕೊಟ್ಬಿಡ್ತು. ಆ ಬೇಜಾರಿದೆ, ಬಟ್ ಕೊರಗಿಲ್ಲ ಸರ್. ಕೊರಗಿಲ್ಲ. ಅಂದರೆ ಡೈಲಿ ರುಟೀನ್ಸ್ ಹೆಂಗಿತ್ತು ಸರ್ ಬೆಂಗಳೂರಿಗೆ ಬಂದಮೇಲೆ? ಏನಿಲ್ಲ ಸರ್, ನನ್ನ ಸ್ಕೂಲ್ KECS ಅಂತ ಸ್ಕೂಲು, ಕುಮಾರ ಪಾರ್ಕ್ ಎಜುಕೇಷನಲ್ ಕಲ್ಚರಲ್ ಸೊಸೈಟಿಯಿಂದ ಸ್ಕೂಲ್ 11 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದ್ದು. ಹೌದಾ? ಅಂದರೆ ಪ್ರೈಮರಿ ಸ್ಕೂಲು. ಹೈಸ್ಕೂಲ್ ನಾರ್ಮಲ್ ಟೈಮಿಗೆ ಬರ್ತಾಯಿತ್ತು. ಪ್ರೈಮರಿ ಸ್ಕೂಲ್ 11 ಗಂಟೆಗೆ ಇರ್ತಾಯಿತ್ತು. 11 to 2, 2:30 to 3 ಊಟ, ಮತ್ತು 3 to 5 ಸ್ಕೂಲು. ಆ ಊಟದ ಟೈಮ್ದಲ್ಲೇ ನಾನು ನಮ್ಮ ರಿಲೇಷನ್ ಮನೆಗೆ ಹೋಗ್ತಿದ್ದೆ. ಅವ್ರ ಪಾಪ ಮಲಗಿಬಿಟ್ಟಿರೋರು, ನಮ್ಮ ಅಪ್ಪ ಅಲ್ಲಿ ಊಟ ಇಟ್ಟೋಗಿರೋರು. ಆಮೇಲೆ ಹೈಸ್ಕೂಲಿಗೆ ಬರೋ ಟೈಮ್ಗೆ ಏನಾಗೋಯ್ತು, ಮನೆ ಕೀ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸ್ವಲ್ಪ ಬೆಂಗಳೂರು ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ ನನಗೂ, 1 ವರ್ಷ ಮನೆ ಕೀ ಕೊಡೋರು. ನಾನೇನು ಮಾಡ್ಬಿಡ್ತಿದ್ದೆ, ಮನೆಗೆ ಊಟಕ್ಕೆ ಬರ್ತಿದ್ದೆ. ಒಂದು 6 ತಿಂಗಳು ಕರೆಕ್ಟಾಗಿದ್ದೆ, ಶಿಸ್ತು ಬದ್ಧವಾಗಿದ್ದೆ. ಆಮೇಲೆ ಏನಾಗೋಯ್ತು, ಕೆಲವು ಫ್ರೆಂಡ್ಸ್ ಆದರು, ಸಿನಿಮಾಗೆ ಹೋಗೋಣ ಅನ್ನಿಸ್ತು. ಇಷ್ಟೇ, ಸಿನಿಮಾ ಬಿಟ್ಟು ಬೇರೆ ಏನಿಲ್ಲ. ಆ ಸ್ಕೂಲ್ ಬ್ಯಾಗ್ ಒಳಗಡೆ ಬೇರೆ ಕಲರ್ ಶರ್ಟ್ ಹಾಕೊಂಡ್ಬಿಡೋದು, ಆಟೋದಲ್ಲಿ ಕೂತ್ಕೊಳ್ಳೋದು, ಆಟೋದಲ್ಲಿ ಆ ಯೂನಿಫಾರ್ಮ್ ಮೇಲೆ ಶರ್ಟ್ ಹಾಕೊಂಡು ಕಲ್ಪನಾ, ಸಾಗರ್ರು, ಯಾವ್ಯಾವ ಪಿಕ್ಚರ್ಗಳಿತ್ತು, ಬಾನಿಂಗ್ ಶೋಗಳು, ಪಿಕ್ಚರ್ ಹೋಗೋದು, ನೀಟಾಗಿ ಮಧ್ಯಾಹ್ನ ಮನೆಗೆ ಬರೋದು. ಅವಾಗ ನಮ್ಮಪ್ಪ ಬಂದಿರೋರು ಊಟಕ್ಕೆ. ನಮ್ಮಪ್ಪ ಕರ್ನಾಟಕ ಪವರ್ ಕಾರ್ಪೊರೇಷನಲ್ಲಿ ಇಂಜಿನಿಯರ್ ಆಗಿದ್ರು, ನಮ್ಮ ತಾಯಿ ಬ್ಯಾಂಕ್ ಆಫೀಸರ್ ಆಗಿದ್ರು. ಸೊ ಊಟ ಟೈಮ್ ಬರೋರು, ಶಿಸ್ತಾಗಿ ಹೋಗ್ಬಿಟ್ಟು ಊಟ ಮಾಡೋದು. ಅಪ್ಪ ಸ್ಕೂಲಿಗೆ ಟೈಮ್ ಆಯಿತು ಅಂತ ಹೋಗೋದು. ಮತ್ತೆ ಮಧ್ಯಾಹ್ನ ಹೋಗ್ತಾರಲ್ಲ, ಬ್ಯಾಟಿಂಗ್ ಗಿಟ್ಟಿಗೆ ಹೋಗ್ತಾರಲ್ಲ, ಅಲ್ಲೇ ಸುತ್ಕೊಂಡಿತ್ತು. ಮತ್ತೆ 4 ಗಂಟೆಗೆ ಬರೋದು. ಹಿಂಗೆ ಆಗೋಯ್ತು. ವಾರದಲ್ಲಿ 2 ದಿವಸ ಪಿಕ್ಚರ್ ನೋಡಿದ್ರೆ 3 ದಿವಸ ಸ್ಕೂಲ್ಗೆ ಹೋಗೋದು. ಈ ಥರದಾಯಿತು. ಇದೇ ರೋಟೀನ್. ಇನ್ನೇನು ರೋಟೀನು? ಕಾಲೇಜ್ ಸರ್? ಕಾಲೇಜು ಶೇಷಾದ್ರಿಪುರಂ ಕಾಲೇಜಲ್ಲಿ ನಾನು D.Pharma ಮಾಡಿದ್ದು. ಬಟ್ D.Pharma ನಂದು ಕಂಪ್ಲೀಟ್ ಆಗಿಲ್ಲ, ನಾನು ಪಾಸ್ ಆಗಿಲ್ಲ. ನಾನು ಸೀರಿಯಸ್ಲಿ? 100%. ಯಾಕೆ? ಅದೇ ಆ ಟೈಮ್ನಲ್ಲಿ ನನಗೆ ಈ ಕೇಬಲ್ ಚಾನಲ್ಗಳಲ್ಲಿ, ಈ TV ಗಳಲ್ಲಿ ಪ್ರೋಗ್ರಾಮ್ಗಳು, ಅವಾಗೆಲ್ಲ ಈ ಡಯಲಿಂಗ್ ಶೋಸ್ ಅಂತ ಬರೋದು. ನೀವು ಫೋನ್ ಮಾಡಿಬಿಟ್ಟು ಆ ಪ್ರೋಗ್ರಾಮ್ಗಳಿಗೆ ನನ್ನ ಕರೆಯೋರು. ಸರ್, ಅವತ್ತಿನ ದಿವಸದಲ್ಲಿ ಶ್ರೀನಿವಾಸ್ ಅವರೇ, ನಾನು ಈ ಮಲ್ಲೇಶ್ವರಂ ಕೇಬಲ್ ನೆಟ್ವರ್ಕು, ಇನ್ ಕೇಬಲ್ ನೆಟ್ವರ್ಕು, ಮೈ ಕೇಬಲ್ ಅಂತ ಯಶವಂತ. ಅಂದರೆ ಐ ಮೀನ್ ಅದಕ್ಕೆ ಎಂಟ್ರಿ ಆಗಬೇಕು, ಟಿವಿಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಅನಿಸಿದ್ದು ಯಾವಾಗ? ಅಂದರೆ ಆ ಆಪರ್ಚುನಿಟಿ ಬಂದಿದ್ದು ಹೆಂಗೆ? ನಾನು ಮಿಮಿಕ್ರಿ ಮಾಡ್ತಿದ್ದೆ. ಓಕೆ. ಈ ರೇರ್ ವಾಯ್ಸ್ಗಳನ್ನ ಮಿಮಿಕ್ರಿ ಮಾಡ್ತಾ ಇದ್ದೆ ನಾನು. ಓಕೆ. ಈ ಗಣೇಶ ಕೂರಿಸಿದಾಗ, ಪರ್ಟಿಕ್ಯುಲರ್ಲಿ ಗಣೇಶ ಸೀಸನಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ದೆ. ಕಲಾವಿದ ಸುಮ್ಮನೆ ಅದೇನು ಅದೊಂದು ಮಾಡ್ತಾ ಇದ್ದೆ, ಅದು ಅಷ್ಟೇ. ಅದೇನು ಮಾಡಬೇಕು ಅಂತಲ್ಲ. ಅದು ನಮ್ಮ ಕಾಲೇಜಿಗೆ ಸೇರಿದಾಗ ಏನಾಯಿತು, ನನ್ನ ಫ್ರೆಂಡ್ ಒಬ್ಬ ಜೋಯಲ್ ಅಂತ ಇದ್ದ. ಅವನು ಸುಬ್ರಹ್ಮಣ್ಯ ನಗರದಲ್ಲಿ ಅವ್ರ ಮನೆ ಇತ್ತು. ಅಲ್ಲಿ ವೆಂಕಟಾದ್ರಿ ಕೇಬಲ್ ನೆಟ್ವರ್ಕ್ ಅಂತ ಒಂದು ಕೇಬಲ್ ಇದು. ಸೊ ಕರ್ನಾಟಕಕ್ಕೆ ಫಸ್ಟು ನನಗೆ ಗೊತ್ತಿರೋ ಹಂಗೆ, ತಪ್ಪಿದ್ರೆ ಕ್ಷಮಿಸಿ, ಈ ಡಯಲಿನ್ ಕಾನ್ಸೆಪ್ಟ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದವರೇ. ಮುರಳಿ ಗೊತ್ತಲ್ಲ ನಿಮಗೆ, ಒಗ್ಗರಣೆ ಡಬ್ಬಿ ಮುರಳಿ, ಅವ್ರು ನಮ್ಮ ಸೀನಿಯರು. ಕಾಲೇಜ್ ಅಲ್ಲ, ಈ ಪ್ರೊಫೆಷನಲ್, ಈ ಡಯಲಿನ್ ಶೋಗಳಲ್ಲಿ ಅವರು, ಈ ವಾಣಿಶ್ರೀ ಅಂತ ಆರ್ಟಿಸ್ಟು, ಇವರೆಲ್ಲ ತುಂಬಾ ಸೀನಿಯರ್ಸು. ಅವ್ರುಗಳೆಲ್ಲ ಒಂಥರ ಈ ಪಯನೀರ್ಗಳ ಥರ. ಮುರಳಿ ಅಂತೂ ಒಂಥರ ಸೂಪರ್ ಸ್ಟಾರ್ ಅವತ್ತು ಡಯಲಿನ್ ಶೋಗಳಲ್ಲಿ, ಅಂದರೆ ಈ ಕೇಬಲ್ ಚಾನಲ್ಗಳಲ್ಲಿ. ಅವರು ಹಬ್ಬ, ಶನಿವಾರ, ಭಾನುವಾರ ಅಂತಂದರೆ ಅಷ್ಟು ಇದು ಮಾಡೋರು, ಪೀಕ್ ಅವರು ಆ ವೆಂಕಟಾದ್ರಿ ಕೇಬಲ್ ಅನ್ನೋದ್ರಲ್ಲಿ ಸ್ಟಾರ್ಟ್ ಮಾಡಿದರು. ಹರಿಕೃಷ್ಣ ಅಂತ ಅವ್ರು ಇವಾಗ ಇಲ್ಲ ಪಾಪ, ವೆಂಕಟಾದ್ರಿ ಕೇಬಲ್ ನೆಟ್ವರ್ಕ್ ಅವರು ನನ್ನ ಫ್ರೆಂಡ್ ಜಾಯಲ್ ಅಂತ ಏನಿದ್ದಾನೆ, ಅವ್ರ ಮನೆಗೆ ಅವರೇ ಕೇಬಲ್ ಕನೆಕ್ಷನ್ ಕೊಡ್ತಾ ಇದ್ದು. ಅವರು ಅವತ್ತಿನ ದಿವಸದಲ್ಲೇ ಈ ಕೇಬಲ್ ಚಾನೆಲ್ಗಳಿಗೆ ಒಂದು ಸ್ಟುಡಿಯೋ ಮಾಡಿದ್ರು. ಈ ಥರ ಇಷ್ಟು ದೊಡ್ಡದಲ್ಲ, ಆಫ್ಕೋರ್ಸ್, ಚಿಕ್ಕದಾಗಿ ಒಂದು ಸ್ಟುಡಿಯೋ ಮಾಡಿದ್ರು, ಒಂದು ಚಿಕ್ಕ ಸೆಟಪ್ ಮಾಡಿದರು. ಅಲ್ಲೆಲ್ಲರೂ ಹೋಗಿ ಸಪ್ನಾ, ನಮ್ಮ ಇವತ್ತಿನ ಸಪ್ನಾ ರಾಜು, ಕಿರುತೆರೆ ನಟಿ, ಹರಿಣಿ, ನಾವೆಲ್ಲ ಒಂದೇ ಬ್ಯಾಚು. ನಾವುಗಳೆಲ್ಲ ಅಲ್ಲಿ ಹೋಗಿ ಸ್ಕ್ರೀನ್ ಟೆಸ್ಟ್ ಕೊಡೋದು. ಹಂಗೆ ಸೆಲೆಕ್ಟ್ ಆಯಿತು. ಏನು ಮಾಡ್ತೀಯ ಅಂದರೆ, ಇವಾಗ ನಾನು ಅವಾಗ ಏನು ಮಾಡ್ತಿದ್ದೆ, ಎಲ್ಲರೂ ಡೈಲಿ, ಮುರಳಿ ಅಂತೂ ದೊಡ್ಡ ಒಂದು ಟ್ರೆಂಡ್ ಸೆಟ್ ಮಾಡಿದ್ರು ಅವ್ರು ಮಾತಾಡೋದ್ರಲ್ಲಿ. ಅಲೋ, ಯಾರು ಮಾತಾಡೋದು, ನಮಸ್ಕಾರ, ನಾನು ರೀ ಮುರಳಿ, ಏನು ರೆಡಿ ಮಾಡ್ಕೊಟ್ಟಿದ್ದೀರಾ, ಈ ಥರ ಅವರೊಂದು ಬೇರೆ ಥರ ಮಾತಾಡೋದು. ಸರಿ, ಅವ್ರ ಜೊತೆಗೆ ನಾವು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ, ಅಥವಾ ಅವ್ರ ಸ್ಥಾನಕ್ಕೂ ನಾವು ತೊಗೊಳಕ್ಕಾಗಲ್ಲ. ನಾವೇನು ಮಾಡಬೇಕು ಅಂದಾಗ, ನಾನು ಈ ಮಿಮಿಕ್ರಿ ಮಾಡ್ತಿದ್ನಲ್ಲ, ಆ ಮಿಮಿಕ್ರಿ ನನಗೆಲ್ಲೋ ಒಂದು ಪ್ಲಸ್ ಆಯಿತು. ಇವಾಗ ಯಾರೋ ಫೋನ್ ಮಾಡಿದ್ರೆ, ರಾಜ್ಕುಮಾರ್ ಫೋನ್ ಮಾಡಿ, ಯಾರು ಮಾತಾಡ್ತಾ ಇರೋದು, ಬಹಳ ನನಗೆ ಇವಾಗ ಮಿಮಿಕ್ರಿ ಮಾಡಿ ಟಚ್ ಹೊಟ್ಟೋಗಿದೆ, ಕಾಣಿಸ್ತಾ ಇದೆ. ಆ ಥರ ನಾನು ಬೇರೆ ಥರದ್ದು ಮಾಡ್ತಿದ್ದೆ. ಯಾರು ಹೌದಾ, ಏನು ಕಂದ, ಎಲ್ಲಿಂದ ಮಾತಾಡ್ತಿದ್ಯಾ, ಹಿಂಗೆಲ್ಲ ಇವ್ನು ಯಾರೋ ಬೇರೆ ಥರ ಮಾತಾಡ್ತಾನಲ್ಲ ಅಂತ. ಮುರಳಿ 10 ಕಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾನು 2 ಕಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವತ್ತಿನ ದಿವಸಗಳಲ್ಲಿ ಈ ಡಯಲಿನ್ ಶೋಸ್ ಮಾಡೋದಕ್ಕೆ ಮೇಲ್ ಆ್ಯಂಕರ್ಗಳಂತ ಇದ್ದಿದ್ದು ಮುರಳಿ ಸರ್ ಬಿಟ್ರೆ ನಾನೇನೆ. ಸೊ ಹಂಗೆ ಸ್ಟಾರ್ಟ್ ಆಯಿತು. ಅಲ್ಲೇನಾಗೋಯ್ತು, ಈ ಕಡೆಗೆ ಜಾಸ್ತಿ ನನ್ನ ಆಸಕ್ತಿ ಬಂದಿದ್ರಿಂದ ಇದನ್ನ ಮಾಡಿದ್ನಲ್ಲ, ಆಗಲೇ ಹೇಳ್ದಂಗೆ, ಯಾರು ನೋಡಿದ್ರೆ ಈ ಕೇಬಲಲ್ಲಿ ಮಾಡ್ತೀಯಲ್ಲ ನೀನು, ಟಿ ವಿಲಿ ಬರ್ತೀಯಲ್ಲ, ಚೆನ್ನಾಗಿ ಮಾಡ್ತೀಯ ಗುರು,
ಈಗ ಹೇಳಿ ಏನಾಗೋಯ್ತು, ಅಯ್ಯೋ ನನ್ನನ್ನು ಯಾರೋ ಗುರ್ತಿಡ್ತಿದಾರ, ನನ್ನನ್ನು ಯಾರೋ ಮಾತಾಡಿಸ್ತಿದಾರ ಅನ್ನೋದು ಬಂದ್ಬಿಟ್ಟು ಏನಾಗೋಯ್ತು, ಈ ಓದಿನ ಕಡೆಗೆ ಡೈವರ್ಷನ್ ಕಡಿಮೆ ಆಯಿತು. ಅವತ್ತಿನ ದಿವಸದಲ್ಲಿ ಶನಿವಾರ ಭಾನುವಾರ ಬಂತಂದರೆ ಸರ್, ನಾನು ಆಗಿನ ಕಾಲದಲ್ಲೇ ಒಂದು 7ರಿಂದ 8 ಕಡೆ ಪ್ರೋಗ್ರಾಮ್ ಮಾಡ್ತಾಯಿದ್ದೆ. ಒಂದೊಂದು ಕಡೆ 200 ರೂಪಾಯಿ 300 ರೂಪಾಯಿ ಆ ನೆಟ್ವರ್ಕ್ ಮೇಲೆ ನನಗೆ ದುಡ್ಡು ಸಿಗ್ತಾ ಆಗುತ್ತೆ ಅಷ್ಟು. ಇಷ್ಟೊಂದು ಶನಿವಾರ ಭಾನುವಾರದಲ್ಲಿ ಒಂದು ಒಳ್ಳೆ ಸಂಪಾದನೆ ಮಾಡೋದು. ಸಂಪಾದನೆ ಯಾವಾಗ ಬಂದ್ಬಿಡ್ತೋ, ಲಕ್ಷ್ಮಿ ಯಾವಾಗ ಜೋಬ್ ಹತ್ರ ಬರೋಕ್ಕೆ ಸ್ಟಾರ್ಟ್ ಆಯಿತು, ಸರಸ್ವತಿ ದೂರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಹಿಂಗೆ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಮ್ಮ ಮನೆ ಎದುರುಗಡೆ ಕಿಟ್ಟಿ ರಂಗಮಂಚ ಅಂತ ಒಬ್ಬರು ಅಸೋಸಿಯೇಟ್ ಡೈರೆಕ್ಟರ್, ಅವ್ರು ಇವಾಗಿಲ್ಲ, ತೀರೋಗ್ಬಿಟ್ರು. ನಮ್ಮನೆ ಎದುರುಗಡೆನೇ ಇದ್ರು. ಅವ್ರ ಮೂಲಕ ಫಸ್ಟ್ ಟೈಮ್ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ದೋಣಿ ಸಾಗಲಿ ಅನ್ನೋ ಸಿನಿಮಾ, ಮೇಡಮ್ ಅವರ ಗಾಡ್ ಫಾದರ್ ಅನ್ನೋದಕ್ಕಿಂತ ಹೆಚ್ಚಾಗೋದು ಒಂದೇ, ಅದು 2 ಪಿಕ್ಚರ್ ಮಾಡಿಸಿದ್ರು. ಗಾಡ್ ಫಾದರ್ ಅಂತ ನನಗೆ ಯಾರು ಇಲ್ಲ. ಅಂದ್ರೆ ಏನು ರೋಲ್ ಆಗಿ ಹೋಗಿದ್ದು ನೀವು? ಆಕ್ಟಿಂಗೇನೆ. ಅಲ್ಲಿ ಸೌಂದರ್ಯ ಅವರ ಸ್ಟೂಡೆಂಟ್ ನಾನು. ಆ್ಯಂಡ್ ಸೌಂದರ್ಯ ಅವರು ನಮ್ಮ ಏರಿಯಾನೇ, ನನ್ನ ಸೀನಿಯರ್ ಸ್ಕೂಲಲ್ಲಿ ಅವರು. ಓಕೆ. ನಾನು ಅವರು ಒಂದೇ ಸ್ಕೂಲ್ ಹೋದೆ. ಅವ್ರ ಹೆಸರು ಸೌಮ್ಯ. ಸೌಮ್ಯ ಅವರು. ಬಟ್ ನಾನು ಸ್ಕೂಲಿಂದೆಲ್ಲೂ ಪರಿಚಯ, ನಾವಿಬ್ರು ಕ್ಲೋಸ್ ಅಂತೆಲ್ಲ ನನಗೇನಿಲ್ಲ. ಬಟ್ ಸ್ಕೂಲಲ್ಲಿ ನೋಡ್ತಿದ್ವಿ ನಾವು ಅವ್ರನ್ನ. ನಮಗೆ ಸೀನಿಯರ್ ಅಲ್ವಾ 2 ವರ್ಷ. ನಾನು ಹೈಸ್ಕೂಲ್ಗೆ ಹೋದಾಗ ಅವರು 10th ಇದ್ರು. ಆಮೇಲಿಂದ ನಾವು ಒಂದೇ ವರ್ಷ ನೋಡಿದ್ವಿ. ಅವ್ರ ಅಣ್ಣ ಅಮರ್ ಸರ್, ಅವರು RSS ಅಲ್ಲಿದ್ದರು. ಅವ್ರನ್ನೆಲ್ಲ ಅಲ್ಲಿ ಅವರೆಲ್ಲ ನಾವು ಒಂದು ಈ ಕಾಕಿ ಚಡ್ಡಿ ಹಾಕ್ಕೊಂಡು ಅಲ್ಲಿ ನಮ್ಮ ಶೇಷಾದ್ರಿಪುರಂ ಲಿಂಕ್ ರೋಡ್ ಒಂದು ಗ್ರೌಂಡಲ್ಲೆಲ್ಲ ಇದು ಮಾಡಿಸೋರು, ದೂರದಿಂದ ನೋಡೋದು. ಆ್ಯಂಡ್ ಸೌಂದರ್ಯ ಮೇಡಮ್ ಜೊತೆ ದೋಣಿ ಸಾಗಲಿ ಮಾಡೋ ಅವಕಾಶ ರಾಜೇಂದ್ರ ಸಿಂಗ್ ಬಾಬು ಅವ್ರ ಸಿನಿಮಾ ಕಿಟ್ಟಿ ರಂಗಮಂಚ ಅವ್ರ ಮೂಲಕ ಸಿಕ್ತು. ಸೌಂದರ್ಯ ಮೇಡಮ್ ಅವರು ನನ್ನನ್ನೇ ನೋಡ್ತಾಯಿದ್ರು. ಅವ್ರಿಗೆ ನನ್ನ ಮುಖ ಎಲ್ಲೋ ನೋಡಿದ್ದೀನಿ ಅಂತ ಫೆಮಿಲಿಯಾರಿಟಿ ಇದೆ. ನಮಗೆ ಹಿಂಗೆ ಏನಂತ ಮಾತಾಡಿಸ್ತೀರಾ ನೀವು? ಅವರು ಸೌತ್ ಇಂಡಿಯಾದ ದೊಡ್ಡ ಸ್ಟಾರ್. ಅವ್ರ ಹತ್ರ ಹೋಗ್ಬಿಟ್ಟು ನಾನು ಕುಮಾರ ಪಾರ್ಕು ನಿಮ್ಮ ಸ್ಕೂಲು ಅಂತ ಹೇಳ್ಕೊಳ್ಳೋದು ಏನಂತ ತಿಳ್ಕೊಳ್ಳೋದು? ನಮ್ಗೆ ಅದು ಒಂಥರ ಮುಜುಗರ. ಫಸ್ಟ್ ಟೈಮ್ ಅವರ ಸಿನಿಮಾ ಇಂಡಸ್ಟ್ರಿಗೆ ಅವ್ರು ನೋಡ್ತೀವಿ ಬಾಯ್ಲಿ ಅಂತ ಕರೆದ್ರು. ಮೇಡಮ್ ಅಂತದೆ, ನೀನೆಲ್ಲೋ ನೋಡ್ದಂಗೆ ಇದೀನಲ್ಲ. ನಾವು ಹಂಗೆ ತಲೆ ಕೆರ್ಕೊಂಡು ಮೇಡಮ್ ಕುಮಾರ ಪಾರ್ಕ್ KCS ಸ್ಕೂಲ್ ನಮ್ಮ ಸ್ಕೂಲ್ ಅಲ್ವಾ. ಅವತ್ತಿಂದ ತುಂಬ 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 ಹತ್ತಿರವಾದ. ಅವರ ಶೂಟಿಂಗಲ್ಲೂ ಅವರ ಒಂದು ಅವರ ಸಿಂಪ್ಲಿಸಿಟಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೋಣಿ ಸಾಗರಿ ಸಿನಿಮಾ ಶೂಟಿಂಗು ಯಲಹಂಕದಲ್ಲಿ ರಮಣಶ್ರೀ ಕ್ಯಾಲಿಫೋರ್ನಿಯಾ ರೆಸಾರ್ಟ್ಸ್ ಅಂತ. ಓಕೆ. ಅಲ್ಲಿ ಹಾಡು ಶೂಟಿಂಗು, ನಕ್ಷತ್ರವೇ ನಕ್ಷತ್ರವೇ ಎಲ್ಲಿಯ ಅಂತ ಒಂದು ಸಾಂಗು, ನೈಟ್ ಎಫೆಕ್ಟ್ ಸಾಂಗು. ನಾನು ಆ ಸಾಂಗಲ್ಲಿಲ್ಲ, ಆದರೆ ಸಂಜೆ ಹೊತ್ತು ನಮ್ಮದೊಂದು ಸೀನ್ ಏನೋ ಶೂಟ್ ಮಾಡಬೇಕಾಗಿತ್ತಲ್ಲಿ. ಇನ್ನು 3 ದಿವಸ ಸಾಂಗಲ್ಲಿ ಯಾವತ್ತೋ ಒಂದು ದಿವಸ 3 ದಿವಸನೂ ಬಂದ್ಬಿಡಯ್ಯ ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಹೇಳಿದರು. ಅವಾಗೆಲ್ಲ ನಮಗೆಲ್ಲ ಕಾರು ಗೀರೆಲ್ಲ ಯಾರು ಕೊಡ್ತಾರಲ್ಲ ಸರ್, ಸಣ್ಣ ಮಾಡ್ತಾಯಿದ್ದೆ, ಸಣ್ಣ ಪುಟ್ಟ ಪಾತ್ರ. ನಾವೇನು ದೊಡ್ಡ ಆರ್ಟಿಸ್ಟ ಕಾರ್ ಕೊಡೋದಕ್ಕೆ. ಬೈಕ್ ಇತ್ತು ನನ್ನ ಹತ್ರ. ಓಕೆ. ಎಷ್ಟು ದೊಡ್ಡತನ ಅಂದರೆ ಸೌಂದರ್ಯ ಅವ್ರದ್ದು, ಅವ್ರ ಅಣ್ಣ ಅಮರ್ ಅವ್ರದ್ದು. ಹೆಂಗೆ ಬರ್ತೀಯ ನೀನು ಅಂತ ಕೇಳಿದ್ರು. ಬೈಕಲ್ಲಿ ಬರ್ತೀನಿ. ಅವಾಗೆಲ್ಲ ನಿಮಗೆ ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ, ಸ್ವಲ್ಪ ನಮ್ಮ ಏಜ್ ಗ್ರೂಪ್ನವ್ರಿಗೆ ಗೊತ್ತಿರುತ್ತೆ. ಅವಾಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿತ್ತು ಬೆಂಗಳೂರಿನಲ್ಲಿ. ಯಾರು ಲಿಫ್ಟ್ ಕೇಳ್ತಾರೆ ಬೈಕಲ್ಲಿ ಬಂದವ್ರನ್ನ, ಲಿಫ್ಟ್ ಕೊಟ್ಟರೆ ಹಿಂದೆ ವೆಲ್ಕಮ್ ಟು ವರ್ಲ್ಡ್ ಆಫ್ ಏಡ್ಸ್ ಅಂತ ಅಂಟಿಸ್ಬಿಡೋರು. ಅಂದರೆ ಒಂದು ಸಿರಿಂಜಲ್ಲಿ ಚುಚ್ಚಿಬಿಟ್ಟು HIV ಇನ್ಫೆಕ್ಟ್ ಮಾಡೋರು ಅನ್ನೋದೊಂದು ಅವತ್ತಿನ ದಿವಸ ನಡೆದಿತ್ತು. ಇದು ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ, ಬಟ್ ಈ ಟ್ರೆಂಡ್ ಹರಿದಾಡ್ತಿತ್ತು. ಇದೆಲ್ಲ ಚರ್ಚೆ ಆಗೋದು ಅವಾಗ. ನೀನು ಒಬ್ಬನೇ ಅವಾಗ ಯಲಹಂಕ ಇವಾಗ ಥರ ಇರಲಿಲ್ಲ, ತುಂಬ ದೂರ ಇರೋದು ನಮಗೆ, ಔಟ್ಸ್ಕರ್ಟ್ಸು. ಅವರಿಬ್ಬರು ಸೌಂದರ್ಯ ಆ್ಯಂಡ್ ಅಮರ್ ಸರು, ಸೌಂದರ್ಯ ಮೇಡಮ್ ಅಮರ್ ಸರು, ಅವ್ರು ಹನುಮಂತ ನಗರದಲ್ಲಿದ್ದರು. ಅವ್ರ ಮನೆ ಕುಮಾರ ಪಾರ್ಕ್ ಖಾಲಿ ಮಾಡ್ಕೊಂಡು ಹೊಟ್ಟೋಗಿದ್ರು. ಹನುಮಂತ ನಗರದಲ್ಲಿದ್ದರು. ನಾವು ಹಾಗೆ ಬರೋದು ಕಾವೇರಿ ಥಿಯೇಟ್ರ್ ಮೇಲೇ, ನೀ ಗುಟ್ಟಳ್ಳಿ ಸರ್ಕಲ್ ಹತ್ರ ಇರೋ, ನಮ್ಮ ಜೊತೆಗೆ ಬಾ ಅಂಥೇಳಿ ಆ 3 ದಿವಸ ಅವ್ರ ಕಾರ್ನಲ್ಲಿ ನನ್ನ ಕರ್ಕೊಂಡೋಗಿ ಕರ್ಕೊಂಬಂದರು. ಅವ್ರಿಗೆ ಬೇಕಾಗಿಲ್ಲ ಅವೆಲ್ಲನೂ. ನನ್ನ ಯಾರು ಸರ್, ನನ್ನ ಯಾವನೊಬ್ಬ ತುಂಬ ಸಣ್ಣವನು, ಬಟ್ ಆ ಸ್ಕೂಲ್ನವನು, ಒಂದು ಏರಿಯಾದವನು ಅನ್ನೋ ಮಮಕಾರ, ಒಂದು ಪ್ರೀತಿ, ಒಂದು ಕನಸನಿತ್ತು. ಆ ಮೂಮೆಂಟ್ಸ್ ಎಲ್ಲ ಫ್ಯಾಂಟಾಸ್ಟಿಕ್ ಮೂಮೆಂಟ್. ಅಲ್ಲಿ ಒಂದು ದಿವಸ ಯಾವತ್ತೋ ನಮ್ಮದೊಂದು ಸೀನ್ ತೆಗೆದ್ರು. ಟೆನಿಸ್ ಕೃಷ್ಣ ಅವರು ಹಿಂಗೆ ಬಾಲ್ ಹಿಂಗೆ ಎಸ್ಕೊಂಡು ಬರ್ತೀನಿ ನಾನು, ಎಲ್ಲಿ ಕ್ಷಮಾ ಟೀಚರ್ ಇಲ್ಲಿ ಅಂತ ಕೇಳ್ತಾರೆ. ಹೊಟ್ಟೋದ್ರ ಅಂದ್ಬಿಟ್ಟು ತೆಗೆದ್ಬಿಟ್ಟು ಅವ್ರ ಬಾಲು ಹಿಂಗೆ ಹೊಡಿತಾರೆ ನನಗೆ. ಅವತ್ತು ಬೇಗ ಪ್ಯಾಕಪ್ ಕವರೇ ಮಾಡಬೇಕಾಗಿ ಬಂತು. ಅವತ್ತೇ ಈ ಚಿದಂಬರ ಶೆಟ್ಟಿ ಅವ್ರು ಮರ್ಡರ್ ಆಗಿದ್ದ ದಿವಸ ಅದು. ಸೊ ಶೂಟಿಂಗ್ ಬೇಗ ಪ್ಯಾಕಪ್ ಮಾಡಬೇಕು ಅಂತ ಬಂತು. ಅವರು ಪಾಪ ಟೆನಿಸ್ ಕೃಷ್ಣ ಅವರು ಇಂಟೆನ್ಷನಲ್ಲಿ ಇಲ್ಲ, ಶಾರ್ಟು ಬೇಗ ಮುಗಿಸ್ಬೇಕು ಅನ್ನೋ ಒಂದು ಹರಿನಲ್ಲಿ ಆ ಬಾಲ್ ಎಸ್ದು ಫೋರ್ಸ್ ಆಗಿ ನನಗೆ ನನ್ನ ಮೈನ್ ಪ್ರೈವೇಟ್ ಪಾರ್ಟ್ಗೆ ಬಿತ್ತದು. ಒಂದು 20 ನಿಮಿಷ ತಲೆ ಚಕ್ಕರ್ ಹೊಡೆದ್ಬಿಟ್ಟಿತ್ತು ನನಗೆ. ಸೊ ಎಸ್, ಇದೆಲ್ಲ ಒಂದೊಳ್ಳೆ ಮೆಮೊರಿಗಳು. ಹೀಗೆ ಸರ್, ಹೀಗೆ ಸಿನಿಮಾಗಳು, ಸಣ್ಣ ಪುಟ್ಟ ಪಾತ್ರಗಳು ಹಿಂಗೆ ಮಾಡಿಕೊಂಡು TV ಕೇಬಲ್ಲು ಮಾಡ್ಕೊಂಡು ಬಂದಿದ್ದೆ ಸರ್. ಸೌಂದರ್ಯ ಬಗ್ಗೆ ಮಾತಾಡ್ತಾ ಇದ್ವಿ ಅನ್ನೋ ಕಾರಣಕ್ಕೆ ಈ ಕ್ವಶನ್ನ ಕೇಳ್ತೀನಿ. ನೀವು ಸಿನಿಮಾ ರಂಗಕ್ಕೆ ಎಂಟ್ರಿ ಆದಾಗ ಮೊದಲು ಅವ್ರ ಜೊತೆಗೆ ಬಣ್ಣ ಹಚ್ಚಿದ್ದು, ಅವ್ರ ಜೊತೆಗೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ದು, ಅದಾದಮೇಲೆ ನೀವು
ಸಿನಿಮಾಗಳನ್ನು ಡೈರೆಕ್ಟ್ 2 ಪಿಕ್ಚರ್ ಮಾಡಿದೆ ಸೌಂದರ್ಯ ಅವ್ರ ಜೊತೆ, ಇನ್ನೊಂದು ಆರ್ಯಭಟ ಅಂತ ಒಂದು ಸಿನಿಮಾ. ಓಕೆ. ರಮೇಶ್ ಅರವಿಂದ್ ಅವ್ರ ಜೊತೆ ಅಂದರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಿ. ನೀವು ಸುಮಾರು ಹೀರೋಯಿನ್ಸ್ಗಳಿಗೆ ಡೈರೆಕ್ಷನ್ ಮಾಡಿದ್ದೀರಿ ಮತ್ತು ಈಗಲೂ ಸಿನಿಮಾ ನೋಡ್ತಾ ಇದ್ದೀರಿ. ಡಿಫ್ರೆನ್ಸ್ ಏನು ಸರ್ ಆಗಿನ ಹೀರೋಯಿನ್ಗಳಿಗೂ ಈಗಿನ ಹೀರೋಯಿನ್ಗಳಿಗೂ, ಆಗಿನ ಸ್ಕ್ರೀನ್ ಪ್ರೆಸೆನ್ಸ್ಗೂ ಈಗಿನ ಸ್ಕ್ರೀನ್ ಪ್ರೆಸೆನ್ಸ್ಗೂ? ಸರ್ ಆವಾಗ ಒಂದು ಕ್ಯಾರವನ್ ಕಲ್ಚರ್ ಇರಲಿಲ್ಲ, ಎಲ್ಲರೂ ಹೇಳೋಂಗೆ ಎಲ್ಲರೂ ಒಟ್ಟಿಗೆ ಇರ್ತಾಯಿದ್ವಿ. ಇವಾಗ ಎಲ್ಲರೂ ಡಿವೈಡ್ ಆಗ್ಬಿಡ್ತೀವಿ ಸರ್. ಅಂದರೆ ಒಂದು ಊಟ ಅಂದ ತಕ್ಷಣ ಅವಾಗ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾಡ್ತಾಯಿದ್ವಿ. ಇವಾಗ ನಮ್ಮ ಟು ಸೆಡ್ ಎಲ್ಲರೂ ಕೂತ್ಕೊಂಡು ಮಾಡ್ತಾಯಿದ್ವಿ ಸರ್. ಅಣ್ಣವ್ರ ಕಂಪ್ನಿನೆಲ್ಲ ನಾನು ನೋಡಿಲ್ಲ, ನಾನು ಕೇಳಿರೋದು ಎಲ್ಲರಿಗೂ ಒಂದೇ ಊಟ ಅಂತೆ ಸರ್. ಅಣ್ಣವ್ರು ಯಾವ ಥರ ಅಂತಂದರೆ ಇವಾಗ ಈಗ ಬಿಟ್ಬಿಡಿ, ನಮ್ಮ ಟೈಮ್ ಬಿಟ್ಬಿಡಿ, ಆ ಟೈಮ್ಗಳಲ್ಲಿ ಅಂದರೆ ನಾನು ಹೇಳ್ತಿರೋದು 80s ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ. ಆ ಟೈಮ್ನಲ್ಲಿ ಎಲ್ಲರೂ ಊಟ ಅಂತ ಬಂದಾಗ ಬಾಳೆ ಎಲೆ ಎಲ್ಲ ತಟ್ಟೆಗೂ ಊಟ ಬಡಿಸ್ಬೇಕಂತೆ. ಅಣ್ಣವ್ರು ಬಂದು ಯಾವ ತಟ್ಟೆನಲ್ಲಿ ಕೂತ್ಕೋತಾರೆ ಅಥವಾ ಯಾವ ಎಲೆನಲ್ಲಿ ಕೂತ್ಕೋತಾರೆ ಅಂತ ಗೊತ್ತಿಲ್ಲ. ಅಂದರೆ ಅವ್ರ ಕಾನ್ಸೆಪ್ಟ್ ಏನಂದರೆ ಎಲ್ರಿಗೂ ಒಂದೇ ಊಟ ಇರಬೇಕು ಅಂತ. ಅದು ಕಂಪ್ನಿ ಆ ರೂಲ್ಸ್ ಇದ್ದಿದ್ದು ಅಣ್ಣವ್ರ, ಅದು ತುಂಬ ಜನ ಹೇಳಿದ್ದಾರೆ. ಆ ಒಂದು ವಜ್ರೇಶ್ವರಿನಲ್ಲಿ ಅಥವಾ ಅಮ್ಮ ಪಾರ್ವತಮ್ಮನವರ ಒಂದು ಸಂಸ್ಥೆಯಲ್ಲಿ ಊಟದಲ್ಲಿ ಯಾಕ್ರಿ ಭೇದ ಭಾವ ಮಾಡ್ತೀರಾ ಅಂತ ಅಣ್ಣವ್ರು ಕೇಳೋರಂತೆ. ನಾನು ಹೀರೋ, ನಾನು ರಾಜ್ಕುಮಾರು, ನಾನು ಇನ್ನೊಬ್ಬ, ಅವ್ರು ಯಾರು, ನಾವೆಲ್ಲ ಮಾಡೋದು ಹೊಟ್ಟೆಗೇನೆ. ಆ ಹೊಟ್ಟೆಗೆ ಎಲ್ಲರಿಗೂ ಒಂದೇ ಊಟ ಹಾಕ್ಬೇಕು ಅನ್ನೋದು ಅಣ್ಣವ್ರ ತತ್ವ ಆಗಿತ್ತಂತೆ. ಸೊ ಈ ನಮ್ಮ ಪೀರಿಯಡ್ಗಳಲ್ಲೂ ಊಟ ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ವಿ ಸರ್. ಇವಾಗ ನಾವು ಡೈರೆಕ್ಷನ್ ಮಾಡಬೇಕಾದ್ರೂ ಅಷ್ಟೇ, ಡೈರೆಕ್ಷನ್ ಮಾಡಬೇಕಾದ್ರೆ ಕ್ಯಾರವನ್ ನಮ್ಗೆ ಯಾರು ಡೈರೆಕ್ಟರ್ಗಳಿಗೆಲ್ಲ ನನಗಂತೂ ಕೊಟ್ಟಿಲ್ಲ ಯಾರು. ನಾನು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದು. ಬಟ್ ಇವತ್ತು ಬೇರೆ ಆಗ್ಬಿಟ್ಟಿದೆ. ಅಂದರೆ ಆರ್ಟಿಸ್ಟ್ಗಳು ಬ್ರೇಕ್ ಅಂತಾರಾಗೇ ಅಲ್ಲಿ ಹೋಗೋದಂದರೆ, ನಾನು ಹೇಳೋದು ಕ್ಯಾರವನ್ ಲಕ್ಸುರಿ ಅನ್ನೋದಕ್ಕಿಂತ ಇವತ್ತು ನೆಸೆಸಿಟಿ ಆಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ, ಈ ರೋಡ್ಸು ಗೀಡ್ಸಲ್ಲೆಲ್ಲ ಶೂಟ್ ಮಾಡಬೇಕಾದ್ರೆ ಅಫ್ಕೋರ್ಸ್ ಆರ್ಟಿಸ್ಟ್ಗಳಿಗೆ ಬೇಕೇ ಬೇಕದು, ಅದು ತಪ್ಪಲ್ಲ. ಆದರೆ ಯಾವುದೋ ಒಂದು ಒಳ್ಳೆ ಮನೆಯಲ್ಲಿ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಹೋಟ್ಲಲ್ಲಿ ಮಾಡ್ತಾ ಇರ್ತೀವಿ, ಅಲ್ಲಿ ಕ್ಯಾರವನ್ ಬೇಡ. ಯಾಕೆಂದರೆ ಬಟ್ ಈಗ ಅಲ್ಲೂ ಅಪ್ಲೈ ಆಗುತ್ತೆ. ಕೆಲವ್ರು ತೊಗೊಳೋರು ಇದ್ದಾರೆ ಅಂತ ಕಾಣುತ್ತೆ ಸರ್, ಗೊತ್ತಿಲ್ಲ. ತೊಗೊತಾರಂತೆ, ನಾನು ನೋಡಿಲ್ಲ, ತೊಗೋತಾರಂತೆ. ಬಟ್ ಅದು ತುಂಬ ಜನ ತೊಗೊಳ್ಳದೇ ಇರೋರು ಇದ್ದಾರೆ. ಆ ಥರ ಸಾಕಷ್ಟು ಜನ. ಇವಾಗ ಶಿವಣ್ಣ ಅವ್ರು ಇರ್ಬೋದು, ಗಣೇಶ್ ಅವ್ರು ಇರ್ಬೋದು, ನಾನು ನೋಡಿರೋಂಗೆ ಅವರು ಆ ಥರದ್ದೆಲ್ಲ ತೊಗೊಳ್ಳಲ್ಲ. ಆ ಥರದ್ದೊಂದು ಒಳ್ಳೆ ಮನೆ ಅಥವಾ ಒಳ್ಳೆ ಹೋಟೆಲ್ ಗಿಟೆಲೆಲ್ಲ ಇದ್ದರೆ ದೇ ವೋಂಟ್ ಗೋ ಫಾರ್ ಇಟ್. ಐ ಮೀನ್ ಇದು ಬಿಹೈಂಡ್ ಸ್ಕ್ರೀನ್ ಆಯಿತು, ಆನ್ ಸ್ಕ್ರೀನಲ್ಲಿ ಏನು ಡಿಫ್ರೆನ್ಸ್ ಹೇಳ್ತೀರಿ ಈಗಿನ ಹೀರೋಯಿನ್ಸ್? ಮೈನ್ ಮೇಕಪ್ಪಿಂದ ಹಿಡಿದು ಡಿಫ್ರೆನ್ಸ್ ಇದೆ ಸರ್. ಹೌದಾ? 100% ಮೇಕಪ್ಪಿಂದ ಹಿಡಿದು ಡಿಫ್ರೆನ್ಸ್ ಇದೆ. ಅವತ್ತು ತುಂಬ ಮೇಕಪ್ ಪ್ಯಾಟ್ರನ್ನೇ ಬೇರೆ ಇತ್ತು. ಇವತ್ತು ಮೇಕಪ್ ಪ್ಯಾಟ್ರನ್ ಈ ಮ್ಯಾಗಿಕ್ಕೆಲ್ಲ ಬಂದ್ಬಿಟ್ಟು ಬೇರೆನೇ ಆಗಿದೆ ಒಂದು. ಆ್ಯಂಡ್ ತುಂಬ ಜನ ಹೀರೋಯಿನ್ಗಳು ಇವತ್ತಿಗೂ ಕೂಡ ಅದೇ ಡೆಡಿಕೇಶನಲ್ಲಿರೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಅವತ್ತು ಒಂದು ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು ಅಂತಂದರೆ, ಇವಾಗ ಅಂಬಿಕಾ ಅವರು, ಗಾಯತ್ರಿ ಮೇಡಮ್ ಅವರು, ಆ ಟೈಮ್ನಲ್ಲಿ ಯಾರ್ಯಾರು ಪೀಕ್ ಹೀರೋಯಿನ್ಗಳಿದ್ರು ಅವ್ರುಗಳೆಲ್ಲ ನಮಗೆ ನಮ್ಮ ಸೀನಿಯರ್ಸ್ಗಳಿಗೆ ಹೇಳಿರೋದು, ರಾಮನಗರದ ಹತ್ರ ಎಲ್ಲ ಅಂಬಿಕಾ ಅವ್ರು ಪರ್ಟಿಕ್ಯುಲರ್ಲಿ, ಲಕ್ಷ್ಮೀ ಮೇಡಮ್ ಅವರು. ಓಕೆ. ರಾಮನಗರದ ಹತ್ರ ಎಲ್ಲ ಬೆಟ್ಟದ ಹತ್ರ ಶೂಟಿಂಗ್ ಅಂತ ಅಂದಾಗ ಡ್ರೆಸ್ ಚೇಂಜ್ ಮಾಡಬೇಕು, ಸಾಂಗ್ಗೆ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು ಅಂದಾಗ ಸೆಟ್ ಅವರು, ಪ್ರೊಡಕ್ಷನ್ ಅವರು ಒಂದು ಬೆಡ್ಶೀಟ್ ಇಟ್ಕೊಳ್ಳೋರಂತೆ, ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರೋರು. ಇವತ್ತು ಹಂಗೆ ಆಗಲ್ಲ. ಇವತ್ತು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ, ಯೋಚನೆನೂ ಮಾಡೋಕ್ಕಾಗಲ್ಲ. ಅವರೆಲ್ಲ ಗ್ರೇಟ್. ಅಟ್ಲೀಸ್ಟು ಕೆಲವರು ಆ ಎಥಿಕ್ಸ್ಗಳನ್ನ ಕೆಲವರು ಇಟ್ಕೊಂಡಿದ್ದಾರೆ. ಅಫ್ಕೋರ್ಸ್ ಇವತ್ತು ಯಾರು ಬೆಡ್ಶೀಟ್ ಇಟ್ಕೊಂಡು ಡ್ರೆಸ್ ಚೇಂಜ್ ಮಾಡೋ ರೀತಿನಲ್ಲಿ ಯಾರೂ ಇಲ್ಲ. ಎಲ್ಲೋ ಕೆಳಗಡೆ ಹೋಗಿ ಯಾರ್ದೋ ಮನೆಯಲ್ಲೋ ಇದರಲ್ಲೋ ಮಾಡ್ಕೊಂಡು ಬರೋರು ಇದ್ದಾರೆ. ಬಟ್ ಅಂದರೆ ದಟ್ ಈಸ್ ಒನ್ ಆಫ್ ದ ಆಮೇಲೆ ಟೈಮು ಸರ್. ಅವರೆಲ್ಲ ಅವತ್ತು ಒಬ್ಬ ಡೈರೆಕ್ಟ್ರಿಂದ ಹಿಡಿದು ಇಡೀ ಯೂನಿಟ್ಗೆ ಅಷ್ಟು ಒಂದು ಡಿಸಿಪ್ಲಿನ್ ಅಂದರೆ ಡೈರೆಕ್ಟ್ರು ಚಿಕ್ಕವನಾಗಿದ್ರು ವಯಸ್ಸಿನಲ್ಲಿ ಅವ್ರಿಗೊಂದು ರೆಸ್ಪೆಕ್ಟ್ ಇತ್ತು. ಇವತ್ತು ಅದಿಲ್ಲ. ಆ್ಯಂಡ್ ಮೋರ್ ದೆನ್ ದಟ್ ನಾವು ಒನ್ ಸೈಡೆಡ್ ಹಾಗೆ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಶ್ರೀನಿವಾಸ್ ಅವರೇ. ಡೈರೆಕ್ಟರ್ ಅನ್ಸ್ಕೊಂಡ್ರೆ ನಾವುಗಳು ಹಾಗಿಲ್ಲ, ನಾವುಗಳು ಕೂಡ ಲೂಸ್ ಬಿಟ್ಕೊಂಡಿದ್ದೀವಿ. ಯಾಕೆ ಅನ್ಸುತ್ತೆ ಹಾಗೆ? ಅನಿವಾರ್ಯ, ಅವಶ್ಯಕತೆ. ಅಂದರೆ ಇವತ್ತಿಗೆ ಡೈರೆಕ್ಟರ್ ಇಸನ ಏನು ಆತ ಅಂಬಿಗ, ಸಿನಿಮಾ ಅನ್ನುವಂಥ ಒಂದು ಹಡಗನ ಅಂಬಿಗ ಆತನಿಗೆ ಸಿನಿಮಾ ಹಿಂಗೆ ಬರಬೇಕು ಅನ್ನುವಂಥ ಒಂದು ಪರ್ಸೆಪ್ಷನ್ ಇದ್ದಾಗ ಯಾಕೆ ಲೂಸ್ ಬಿಟ್ಕೊಳ್ಳಿ ಸರ್? ಇಲ್ಲ, ಇವಾಗ ಏನಾಗ್ಬಿಡುತ್ತೆ ನೋಡಿ, ಗೆದ್ದುಬಿಟ್ಟು ಮಾಡಿಸಿದಾಗ ನಿಮ್ಮ ಮಾತು ನಡೆಯುತ್ತೆ. ಓಕೆ. ಇವಾಗ ನಂದೇ ಮಾತಾಡ್ತೀನಿ, ನಾನು ಇನ್ನೊಬ್ರದ್ದು ಮಾತಾಡೋಕ್ಕೆ ಇಷ್ಟಪಡಲ್ಲ. ಒಂದು ವೇಳೆ ನಾನು ಗೆದ್ದಿದ್ದೆ ಡೈರೆಕ್ಷನಲ್ಲಿ ಅಂತ ಇಟ್ಕೊಳ್ಳಿ, ನಾನು ಮಾಡಿರೋ ಸಿನಿಮಾ ಎಲ್ಲ ಸೂಪರ್ ಹಿಟ್ಗಳಾಗಿತ್ತು ಅಂತ ಇಟ್ಕೊಳ್ಳಿ, ನೀವೊಬ್ಬರು ಹೀರೋ, ನೀವೊಬ್ಬರು ದೊಡ್ಡ ಸೂಪರ್ ಸ್ಟಾರು, ನಿಮ್ಮನ್ನು ಕರಿತೀನಿ, ಬಾಸ್ ಹಿಂಗಿದೆ ಹಿಂಗೆ, ಬಾಸ್ ನಿಮ್ಮ ಪಿಕ್ಚರ್ 100% ಮಾಡೋಣ ಸರ್, ಅದರಲ್ಲೇನಿದೆ ಸರ್, ಇವಾಗ ಹಿಂಗೆ ಬರ್ತೀರಾ ಶ್ರೀನಿವಾಸ್ ಅವರೇ, ಇಲ್ಲಿ ಹಿಂಗೆ ಇರ್ತೀನಿ, ಈ ಶಾರ್ಟ್ ಇರ್ತೀನಿ, ಔಟ್ ಆಫ್ ಫೋಕಸ್ ಹಿಂಗೆ ಫೋಕಸ್ ಮಾಡಿ ಹಿಂಗೆ ಹೇಳ್ತೀನಿ, ಓಕೆ ಸರ್ ಅಂತೀರಾ. ಯಾಕೆಂದ್ರೆ ನಾನು ಹಿಟ್ ಕೊಟ್ಟಿದ್ದೀನಿ, ನಾನು ಹಿಂದೆ ನಾನು ಏನು ಹೇಳಿದ್ರು ನೀವು ಕೇಳ್ತೀರಾ. ನಾನು ಫ್ಲಾಪ್ ಇವಾಗ ಆ್ಯಸ್ ಇಟ್ ಈಸ್ 3 ಪಿಕ್ಚರ್ ಫ್ಲಾಪ್ ಆಗಿದೆ. ನನಗೆ ನೀವು ಕೊಟ್ಟು ಬರೋದೇನೆ ಎಲ್ಲರೂ ಹಂಗಲ್ಲ, ಮೋಸ್ಟ್ ಆಫ್ ದ ಪೀಪಲ್ ನಾಟ್ ಬೇಡ ಅಂತ ಬರ್ತಾರೆ. ನಾವು ಕೊಟ್ಟಿರಿ, ನಾನು ಡೇಟ್ ಕೊಟ್ಟಿರೋದ್ರೆ ನೀವು ಉದ್ದಾರ, ಏನಮ್ಮ ಏನು ಸೀನು, ಹಿಂಗೆ ಬರ್ಬೇಕು, ಹಿಂಗೆ ಯಾಕೆ ಬರ್ತೀಯಾ, ಹಿಂಗೆ ತೆಗಿತೀನಿ, ಏನು ಮಾಡೋಕ್ಕಾಗಲ್ಲ, ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನನಗೆ ನೀವು ಅವಕಾಶ ಕೊಟ್ಟಿದ್ದೀರಾ, ನಾನು ನಿಮ್ಗೆ ತಲೆ ಬಾಗಲೇಬೇಕು. ರೈಟ್. ನಾವು ಇವತ್ತು ಆಗುತ್ತೆ ಅದು
ಆಗುತ್ತೆ. ಬಟ್ ನನ್ನ ವಿಚಾರ ಅಂತ ತೊಗೊಂಡಾಗ ನಾನು ಅದಕ್ಕೆ ಆ ಥರ ಸಿನಿಮಾಗಳೇ ಇನ್ನು ಇವಾಗ ರಘುರಾಮ್ಗೆ ಡೈರೆಕ್ಷನ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತಲ್ಲ, ಹಾಗಂತ ಫುಲ್ ಫ್ಲೆಡ್ಜ್ ಅವಕಾಶಗಳು ಬಂದಿದೆ ಅಂತಲೂ ನಾನು ಹೇಳಲ್ಲ. ಕೆಲವೊಂದೊಂದು ಆಪರ್ಚುನಿಟಿಗಳಿತ್ತು, ಬಟ್ ನನ್ನ ತನನ ನಾನು ಸಾಯಿಸ್ಕೊಂಡು ನಾನು ಸಿನಿಮಾ ಮಾಡಲ್ಲ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ಖುಷಿಯಾಗಿದ್ದೀನಿ. ನನ್ನ ಯೂಟ್ಯೂಬ್ನಲ್ಲಿ ನೀವು ನಂಬಲ್ಲ, ನಿಜ ಹೇಳ್ತೀನಿ. ನಾನು ಮೊದಲು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ, ನಾನು ಆರ್ ಆರ್ ಕನಸುಗಳ ಕಾರ್ಖಾನೆ ಸ್ಟಾರ್ಟ್ ಮಾಡಿದಾಗ ನನಗೆ ಮಿಸ್ಸಿಂಗ್ ಬಾಯ್ ಫ್ಲಾಪ್ ಆಗೋಯ್ತು, ಪಿಕ್ಚರ್ ಇಲ್ಲ, ಜೊತೆ ಕೋವಿಡ್ ಬಂತು. ನನಗೆ ಡಬಲ್ ಧಮಾಕ, ಈ ಕಡೆ ಸಿನಿಮಾ ಫೇಲ್ಯೂರು, ಜೊತೆಗೆ ಕೋವಿಡ್, ಇನ್ವೆಸ್ಟ್ ಮಾಡೋರು ಬರಲ್ಲ. ಊಟ ಬಟ್ಟೆಗೆ ತೊಂದರೆ ಇಲ್ಲ ಶ್ರೀನಿವಾಸ್ ಅವರೇ, ನಮಗೇನೋ ದುಡಿಲೇಬೇಕು, ತಂದೆ ತಾಯಿ ಆಶೀರ್ವಾದ, ನಮ್ಮ ಅತ್ತೆ ಮಾವ, ಐ ಆಮ್ ಫೈನ್. 2 ಊಟ ತಿಂಡಿಗೆ ಏನು ತೊಂದರೆ ಇಲ್ಲ. ಆದರೆ ಗಂಡಸಾಗಿ ದುಡಿಬೇಕಲ್ಲ, ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕಾಗೋದಿಲ್ವಲ್ಲ ನೀವು, ವರಮಾನ ಥರ. ಈ ಕಡೆ ನಿಮ್ಮನ್ನು ಆ್ಯಕ್ಟಿಂಗ್ಗೆ ಕರಿತಾ ಇಲ್ಲ ಡೈರೆಕ್ಟರ್ ಆದಮೇಲಿಂದ, ಅವ್ನು ಆ್ಯಕ್ಟಿಂಗ್ ಮಾಡಲ್ವಂತೆ. ಸೊ ನಾನು ಯಾವತ್ತು ಆಫ್ಟರ್ ಜೋಗಿ ನಾನು ಆ್ಯಕ್ಟಿಂಗ್ ಕೆರಿಯರ್ನ ಸೀರಿಯಸ್ಸಾಗಿ ತೊಗೊಂಡಿದ್ರೆ ಐ ವುಡ್ ಹ್ಯಾವ್ ಬೀನ್ ಇನ್ ಎ ಬೆಟ್ರ್ ಪೊಸಿಷನ್. ಇವತ್ತೇನಿದೆ ಇದಕ್ಕಿಂತ ಬೆಟ್ರ್ ಪೊಸಿಷನಲ್ಲಿ ಇರ್ತಿದ್ದೆ. ಅವತ್ತು ಏನಾಗೋಯ್ತು, ಝೀ ಕನ್ನಡಲ್ಲಿ ಕೆಲಸ ಸಿಕ್ತು ನನಗೆ. ಐ ವಾಸ್ ಇನ್ ಎ ವೆರಿ ಗುಡ್ ಪೊಸಿಷನ್, ಒಳ್ಳೆ ಸ್ಯಾಲ್ರಿ. ನನ್ನ ಹೆಣ್ಮಗಳು, ದೊಡ್ಡ ಮಗಳು ಹುಟ್ಟಿದ್ಲು. ಅವಾಗ ಮನೆಯಲ್ಲೆಲ್ಲ ಏನು ಹೇಳ್ಬಿಟ್ರು, ಬೇಡ 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 ಸಿನಿಮಾ ಗಿನ್ಮೆಲ್ಲ ನಂಬ್ಕೊಂಡು ಹೋಗ್ಬೇಡ. ನಾನು ಆಗಲೇ ತಿಳಿಸಿದಾಗ ನಾವು ಸಾದಾ ಸೀದಾ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸರ್, ತಿಂಗಳಿಗೆ ಒಂದಿಷ್ಟು ಸಂಬಳ ಬರೋಂಗೆ ಬಂದ್ಬಿಡ್ಲಿ. ಓಕೆ, ಆವಾಗ ಏನು ಪೀಕ್ ಇತ್ತು ಜೋಗಿದು, ಆಗ ಆ್ಯಕ್ಟಿಂಗ್ ಬಿಟ್ಬಿಟ್ಟು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟೆ. ಅಂದರೆ ಜೋಗಿ ಆದಮೇಲೆ ಆಪರ್ಚುನಿಟೀಸ್ ಬಂತ? ತುಂಬ ಬಂತು. ಅದಾದಮೇಲೆ 2-3 ಪಿಕ್ಚರ್ ಮಾಡಿದೆ ಅಷ್ಟೇ. ಒಂದು ಅಪ್ಪು ಸರ್ ಜೊತೆ ಅಜಯ್ ಮಾಡಿದೆ, ತವರಿನ ಸೀರೆ ಒಂದು. ಅದೆಲ್ಲ ಅದು ನಾನು ಒಂಥರ ಈ ಎಕ್ಸ್ಟ್ರಾ ಪ್ಲೇಯರ್ಗಳು ಇರ್ತಾರಲ್ಲ ಆ ಥರ, ಈ ಭೂಪತಿ, ತವರ್ನ ಸಿರಿ, ಅದರಲ್ಲೆಲ್ಲ ಬೇರೆ ಯಾರೋ ಕಲಾವಿದರು ಮಾಡಬೇಕಾಗಿತ್ತು. ಅವರು ಡೇಟ್ ಕೈ ಕೊಟ್ಬಿಟ್ರು, ನಾನು ಔಟ್ ಮಾಡ್ಕೊಂಬಂದಿದ್ದು. ಆ ಥರ ನನಗೆ ಇನ್ಫ್ಯಾಕ್ಟ್ ಜೋಗಿನೂ ಅಷ್ಟೇ, ನಾನಲ್ಲ ಆ ಪಾತ್ರಕ್ಕೆ ಇದ್ದಿದ್ದು. ಹೌದಾ? ದ್ವಾರಕೀಶ್ ಮಗ ಯೋಗೀಶ್ ಇದ್ದಿದ್ದು ಪಿಕ್ಚರ್ಗೆ, ಆ ಪಾತ್ರಕ್ಕೆ. ಅವ್ರನ್ನ ಇಟ್ಬಿಟ್ಟು 3 ದಿವಸ ಶೂಟಿಂಗು ಮಾಡಿದರು. ಅಲ್ಲೇನೋ ಅವ್ರ ಪ್ರಾಬ್ಲಮ್ ಆಯಿತು, ಆಮೇಲೆ ನಾನು ಹೋಗಿ ಮಾಡಿದ್ದು. ಅದು ನಾನಾಗೆ ನನಗೋಸ್ಕರ ಕರೆದು ಯಾರು ಪಾತ್ರ ಕೊಟ್ಟಿದ್ದಲ್ಲ ಅದು. ನಾನು ಆ್ಯಕ್ಚುಲಿ ಆ ಕ್ವಶನ್ ಯಾಕಂತಂದರೆ ಜೋಗಿ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರ ಪಾತ್ರಕ್ಕೆ ಎಷ್ಟು ಒಂದು ಮಾನ್ಯತೆ ಇದೆಯೋ ಅಷ್ಟೇ ಮಾನ್ಯತೆ ನಿಮ್ಮ ಪಾತ್ರಕ್ಕೂ ಇದೆ. ಯಾಕಂತಂದರೆ ಮಾದೇಶನಿಗೆ ಬೆಂಗಳೂರಿಗೆ ಬರೋಕ್ಕೆ ಪ್ರಚೋದನೆ ಕೊಡೋದೇ ಆ ವ್ಯಕ್ತಿ, ಯೋಗೀಶ. ಅದರಲ್ಲಿ ಶಿವರಾಜ್ ಕುಮಾರ್ ಫ್ರೆಂಡು. ಅದಾದಮೇಲೆ ಮೇನ್ ಕ್ಯಾರೆಕ್ಟ್ರು ಶಿವರಾಜ್ ಕುಮಾರ್ ಅವ್ರ ತಾಯಿ ಏನಿರ್ತಾರೆ, ಅವ್ರ ಜೊತೆಗೆ ಇರೋ ಕ್ಯಾರೆಕ್ಟ್ರು. ಸೊ ಅಷ್ಟು ದೊಡ್ಡ ಕ್ಯಾರೆಕ್ಟ್ರು ನಿಮಗೆ ಬಂದಾಗ, ಅಂದರೆ ಫಸ್ಟ್ ಆಫ್ ಆಲ್ ಅದು ಬಂದ ಆಪರ್ಚುನಿಟಿ ಹೆಂಗೆ, ಅದನ್ನು ಹೆಂಗೆ ನಿಭಾಯಿಸಿದ್ರಿ? ಹೋಮ್ವರ್ಕ್ ಏನಾದರೂ ಮಾಡಿದ್ರಾ? ಇಲ್ಲ ಸರ್, ಏನಿಲ್ಲ. ಅದನ್ನು ಕೇಳೋನಿದ್ದೆ ನಾನು, ಬಟ್ ನೀವು ಬೇರೆ ವಿಚಾರ ಅದೆಲ್ಲೋ ಡೈವರ್ಟ್ ಆಯಿತು, ಎಲ್ಲೋ ಒಂದು. ಎನಿವೆ, ನಾನು ಅದನ್ನೇನು ಮಾತಾಡ್ತಿದ್ದೆ ಅದನ್ನು ನಾನು ಹೇಳ್ತೀನಿ. ಇದು ಪ್ರೇಮ್ ಅವರು ನನಗೆ, ನಾನು ಅವರೆಲ್ಲ ತುಂಬ ಆತ್ಮೀಯರು. ಅವರ ಕರಿಯಾ ಸಿನಿಮಾ ಅಂತ ಹಿಡಿದು ಅವರ ಎಕ್ಸ್ಕ್ಯೂಸ್ ಮಿ ಸಿನಿಮಾ ಎಲ್ಲ, ನಾನು ಅವಾಗ ETV ಕೆಲಸ ಮಾಡ್ತಾಯಿದ್ದೆ. ETV ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರದ್ದೆಲ್ಲ ಸಿನಿಮಾಗಳ ಪ್ರಮೋಷನ್ಸ್ ನಾನು ಮಾಡ್ತಾಯಿದ್ದೆ. ಪ್ರೇಮ್ ಅವ್ರ ಸಿನಿಮಾಗಳು ನಾನು ತುಂಬ, ಅವರ ಒಂದು ಆಪ್ತ ಬಳಗದಲ್ಲಿ ನಾನು ಅವತ್ತಿನ ದಿನ ಇದ್ದೆ. ಇದು ನನಗೆ ಗೊತ್ತೇ ಇಲ್ಲ, ನನಗೇನು ಗೊತ್ತೇ ಇಲ್ಲ ಈ ಯೋಗೀಶನ್ ಪಾತ್ರದ್ದು. ಶಿವಣ್ಣ ಅವ್ರದ್ದು ಒಂದು ಪಿಕ್ಚರು, ರಿಷಿ ಅಂತ ಒಂದು ಪಿಕ್ಚರು, ಆ ಸಿನಿಮಾದು ಒಂದು ಪ್ರಮೋಷನಲ್ ಪ್ರೋಗ್ರಾಮು ETV ಮಾಡಿದ್ದೆ. ಅದು ಸ್ಯಾಮೀಸ್ ಡ್ರೀಮ್ ಲ್ಯಾಂಡಲ್ಲೆಲ್ಲ ಶೂಟ್ ಮಾಡಿದ್ದೆ. ಅದೇನೋ ಒಂದು ಬೇರೆ ಥರದಲ್ಲಿ ಮಾಡಿದ್ದೆ, ಅದು ಆ ಎಡಿಟೇ ಬೇರೆ ಥರ ಮಾಡಿದ್ದೆ. ಆ ಪ್ರೋಗ್ರಾಮು ಟೆಲಿಕಾಸ್ಟ್ ಆಗಿದೆ ಸಂಕ್ರಾಂತಿ ಹಬ್ಬದ ದಿವಸ. ಅದಕ್ಕೆ ಮುಂಚೆ ಈ ಯೋಗೀಶನ್ ಪಾತ್ರ ಶೂಟ್ ಆಗಿದೆ, ದ್ವಾರಕೀಶ್ ಅವ್ರ ಮಗ ಯೋಗೀಶನ್. ಅದರಲ್ಲಿ ಯೋಗೀಶನ್ ಪಾತ್ರಕ್ಕೆ ನಾನು ಕದ್ದಿರೋದು ಅಥವಾ ನಾನು ಬಾಡಿ ಲ್ಯಾಂಗ್ವೇಜ್ ಅಡಾಪ್ಟ್ ಮಾಡ್ಕೊಂಡಿರೋದು ಯೋಗಿದೇನೆ, ದ್ವಾರಕೀಶ್ ಅವ್ರ ಮಗ. ಹೌದು, ಅವ್ರದ್ದೇ. ಚಿನ್ನು ಬಂದ್ಬಿಟ್ಟೆ, ಚಿನ್ನು, ಅದೆಲ್ಲ ಅವರೇ, ಸೇಮ್ ಅವ್ರದ್ದೇ. ಅವ್ರು ಹಾಗೆ ಮಾಡಿಲ್ಲ, ಅದನ್ನೇ ಮಾಡಿರೋದು. ಅದೇನು ಅದು ಪ್ರೇಮ್ ಅವ್ರು ಹೇಳಿದ್ರು, ನಾನು ಮಾಡಿದೆ ಅನ್ನೋದಕ್ಕಿಂತ ಅವ್ರು ಮಾಡಿಸ್ಕೊಂಡ್ರು. ಸರಿ, ಅಲ್ಲಿ ಏನು ಪ್ರಾಬ್ಲಮ್ ಆಯಿತು, ಯೋಗಿದು ಶೂಟ್ ಮಾಡಬೇಕಾದ್ರೆ ಅದು ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನನಗೆ ಈ ಸಂಕ್ರಾಂತಿ ಹಬ್ಬ ದಿವಸ ಅದಕ್ಕೆ ಮುಂಚೆ ಈ ಯೋಗಿಯವ್ರ ಪೋರ್ಷನ್ ಶೂಟ್ ಆಗಿದೆ. ಶೂಟ್ ಆಗಿ ಈ ಕ್ಲೈಮ್ಯಾಕ್ಸಲ್ಲೆಲ್ಲ ತುಂಬ ಇದೆ. ಶಿವಣ್ಣ ಪ್ರೇಮು ಮಾತಾಡ್ಕೊಂಡಿದ್ದಾರೆ, ತುಂಬ ಕ್ಲೈಮ್ಯಾಕ್ಸಲ್ಲೆಲ್ಲ ಸ್ವಲ್ಪ ಪರ್ಫಾರ್ಮೆನ್ಸ್ ಇದೆ, ಕಷ್ಟ ಆಗ್ತಿದೆ, ಬೇಡ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಶೆಡ್ಯೂಲ್ ಪ್ಯಾಕಪ್ ಮಾಡಿದ್ದಾರೆ. ಹಬ್ಬ ಆದಮೇಲೆ ನೋಡೋಣ ಅದನ್ನು ಬೇರೆ ಏನು ಮಾಡೋದು ಅಂತ. ಅದು ಮುಗಿದ್ಮೇಲೆ ಈ ರಿಷಿ ಖುಷಿ ಪ್ರೋಗ್ರಾಮ್ನ TVಲಿ ಬಂದಿರೋದನ್ನು ಪ್ರೇಮ್ ಅವ್ರು ನೋಡಿದ್ದಾರೆ. ಓಕೆ, ನೋಡ್ಬಿಟ್ಟು ಶಿವಣ್ಣಂಗೆ ಫೋನ್ ಮಾಡಿದ್ದಾರೆ, ಅಣ್ಣ ಪ್ರೋಗ್ರಾಮ್ ನೋಡಿದೆ, ಚೆನ್ನಾಗಿದೆ. ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಇಬ್ಬರು ರಘು ಮಾಡಿದ್ರೆ ಹೆಂಗಿರುತ್ತೆ ಆ ಕ್ಯಾರೆಕ್ಟ್ರು. ಅಂದರೆ ಶಿವಣ್ಣಗೂ ನೀವು ಅವಾಗಲೇ ಪರಿಚಯ ಇದೆ? ಪರಿಚಯ ಇದೆ, ಕ್ಲೋಸ್ ಇರಲಿಲ್ಲ, ಪರಿಚಯ. ಚಾನೆಲ್ನವ್ನು ಇವಾಗ ಯಾವ ಥರ ಇಂಟ್ರಾಕ್ಷನ್ ಇರುತ್ತೋ ಅಷ್ಟೇ ಇದ್ದಿದ್ದು. ಸೂಪರ್ ಆಗಿರುತ್ತೆ. ಆಮೇಲೆ ಚಂದ್ರು, ನಮ್ಮ ದಶಾವರ ಚಂದ್ರು, ಪ್ರೇಮ್ ಅವ್ರ ಮ್ಯಾನೇಜರ್, ನನಗೆ ಫೋನ್ ಮಾಡಿಬಿಟ್ಟು, ಅಣ್ಣ ಡೈರೆಕ್ಟರ್ ಹೇಳಿದ್ದಾರೆ ಗಡ್ಡ ಬಿಡ್ಬೇಕಂತೆ. ಏನಕ್ಕೆ? ಗಡ್ಡ ಬಿಡಿ ಅಷ್ಟೇ, ಒಂದು 10 ದಿವಸ ಅಂದ್ಬಿಟ್ಟಿಟ್ರು. ಆಮೇಲೆ ಗಡ್ಡ ಬಿಟ್ಟೆ. 10 ದಿವಸ ಆದಮೇಲೆ ಬನ್ನಿ ಅಂದರು. ಶೂಟಿಂಗ್ ಸ್ಪಾಟ್ ಹೋದೆ. ಅಲ್ಲೆಲ್ಲ ಒಂದು ಕರ್ಕೊಂಡು ಹೋಗ್ಬಿಟ್ಟು ಒಬ್ಬರು ಹೇರ್ ಸ್ಟೈಲಿಸ್ಟ್ ಹತ್ರ ಆ ಗೆಟಪ್ ಎಲ್ಲ ಮಾಡಿದ್ರು. ಇಷ್ಟುದ ಸೈಡ್ ಲಾಕು, ಫ್ರೆಂಚ್ ಬಿಯರ್ಡು,
ಆ ಗಡ್ಡ ಎಲ್ಲ ಮಾಡಿದ್ರು. ಬಟ್ಟೆ ಫಸ್ಟ್ ಡೇ ಶಿವಣ್ಣ ಅವ್ರು ಇರಲಿಲ್ಲ. ಶಿವಣ್ಣ ಅವ್ರು ನನ್ನ ಫಸ್ಟ್ ಡೇ ನನ್ನ ಪೋರ್ಷನ್ ಶೂಟ್ ಆಗ್ಬೇಕಾದ್ರೆ ಇರಲಿಲ್ಲ, ಬರೀ ಒಂದು ಪಾಸಿಂಗ್ ತೆಗೆದ್ರಷ್ಟೇ. ಈ ಕಡೆ ಬಿಡ್ಡ ಆದಿ ಲೋಕೇಶು ಶಿವಣ್ಣ ಇದ್ದರು, ನಂದು ಶಿವಣ್ಣ ಅವ್ರದ್ದು ಕಾಂಬಿನೇಷನ್ ಇರಲಿಲ್ಲ. ಈ ಕಡೆ ಶಿವಣ್ಣ ಬಿಡ್ಡನ್ನು ಬರ್ತಾರೆ, ಈ ಕಡೆ ನಾನು ಅರುಂಧತಿ ನಾಗೋರು ಫಸ್ಟ್ ಶಾಟ್ ಅದನ್ನು ತೆಗೆದಿದ್ದಷ್ಟೇ. ಅದು ತೆಗೆದುಬಿಟ್ರು. ನಾಳೆ ಬೆಳಗ್ಗೆ ಇರ್ತದೆ ಮತ್ತು ಶೂಟಿಂಗ್ ಬೆಳಗ್ಗೆ 9 ಗಂಟೆಗೆ ಬಂದುಬಿಡಿ. ಒರಿಜಿನಲ್ ಪ್ರೇಮ್ ಅವ್ರದ್ದು ಏನಂತಂದರೆ ಒಂದು ಎಲ್ಲ ಲೈವ್ ಒರಿಜಿನಲ್ ಆಗಿ ತೆಗಿಬೇಕು ಅಂತ ಅವ್ರಿಗೆ. ಈ ಅವಿನ್ಯೂ ರೋಡ್ ಹತ್ರ ಒಂದು ಸಂಧಿ, ಅಲ್ಲಿ ಆಟೋಯಿಂದ ಇಳಿದು ನಾನು ಅರುಂಧತಿ ನಾಗೋರು ಇಳ್ಕೊಂಡು ಹೋಗಿ ಬಾ ಅಯ್ಯೋ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ, ಭಾಗ್ಯಕ್ಕ ಹೋಗೋಣ ಬಾ, ನಾವು ಮಾದೇಶ ಕಾಯ್ತಿರ್ತಾನಲ್ಲಿ ಹೋಗೋಣ ಬಾ ಅಂತ ಇಳ್ಕೊಂಡು ಹೋಗೋ ಸೀನು ಅದು ಒರಿಜಿನಲ್ ಟ್ರಾಫಿಕಲ್ಲೇ ತೆಗೆದಿದ್ದು. ಸೊ ನಂದು ಫಸ್ಟ್ 2 days ಕಾಂಬಿನೇಷನ್ನು ಅರುಂಧತಿ ನಾಗ್ ಮೇಡಮ್. ಇಟ್ ವಾಸ್ ವೆರಿ ನೈಸ್, ವೆರಿ ಕಂಫರ್ಟಬಲ್. ಅವರು ನಮಗೆ ಆ್ಯಕ್ಟಿಂಗ್ ಎಲ್ಲ ನಮಗೆ ಯಾವುದೋ ದೋಣಿ ಸಾಗಲಿ ಮಾಡಿದ್ದೆ ಸರ್, ಯಾವುದೋ ಒಂದು ಆರ್ಯಭಟ ಮಾಡಿದ್ದೆ, ಆಮೇಲಿಂದ ಬಿಟ್ಬಿಟ್ಟಿದ್ದೆ ನಾನು. ಅದಾದಮೇಲೆ ಮತ್ತೆ ಒಮ್ಮೆಲೆ ಜೋಗಿನೇನೆ. ಸೊ ಟಿ ವಿ ಕ್ಯಾಮ್ರಾ ಫಿಯರ್ ಇರಲಿಲ್ಲ. ಟಿ ವಿನಲ್ಲಿ ಈ ಕ್ಯಾಮ್ರಾಗಳು ಫೇಸ್ ಮಾಡಿ ಗೊತ್ತಿತ್ತು, ಬಟ್ ಟಿ ವಿ ಆ್ಯಂಕರಿಂಗ್ ಇಸ್ ಡಿಫ್ರೆನ್ಸ್, ಸಿನಿಮಾ ಇಸ್ ಡಿಫ್ರೆನ್ಸ್. ಇವಾಗ ಟಿ ವಿನಲ್ಲಿ ಅನ್ಕೊಂಡು ನಮಸ್ಕಾರ ವೀಕ್ಷಕರು ಹೇಗಿದ್ರೆ ಚೆನ್ನಾಗಿದೆ, ನಮಗೆ ಪಾಸು ಮಾಡ್ಯುಲೇಷನ್ ಏನಿಲ್ಲ, ಸುಮ್ಮನೆ ಟಪ ಮಾತಾಡ್ಕೊಂಡು ಹೋಗ್ತಿರ್ತೀವಿ. ಅಲ್ಲಂಗಲ್ಲ ಸಿನಿಮಾದಲ್ಲಿ ಮಾಡೋಕ್ಕಾದ್ರೆ ವೀಕ್ಷಕರೇ ನಮಸ್ಕಾರ ಹೇಗಿದ್ದೀರಾ, ಶ್ರೀನಿವಾಸ್ ಅವರೇ ನಿಮ್ಮನ್ನು ನೋಡ್ತಾ ಇದ್ರೆ ಆ ಕಿವಿ ಅದಾಗ ಬೇಕಾದ ಪಾಸು ಮಾಡ್ಯುಲೇಷನು ಏರಿಳಿತ ತುಂಬ ಕಷ್ಟ ಆಯಿತು ನನಗೆ ಇನಿಷಿಯಲಿ. ಬಟ್ ಪ್ರೇಮ್ ಆ ವಿಷಯದಲ್ಲಿ ನನ್ನನ್ನು ತೀಡಿ ಬ್ಯೂಟಿ ಆಫ್ ಪ್ರೇಮ್ ಅವ್ರು ಏನಂತಂದರೆ ಅವರು ಆ್ಯಕ್ಟ್ ಮಾಡಬೇಡಿ ಅಂತಲೇ ಹೇಳೋದು. ನೀವು ಎಷ್ಟು ನ್ಯಾಚುರಲ್ ಆಗಿರ್ತೀರ ಅಷ್ಟು ನ್ಯಾಚುರಲ್ ಆಗಿರಿ. ಆ ಟಿಪಿಕಲ್ ಆ್ಯಕ್ಟಿಂಗ್ ಅನ್ನೋ ಬಾಡಿ ಲ್ಯಾಂಗ್ವೇಜ್ ತೊಗೋಬೇಡಿ. ಅಂದರೆ ಒಬ್ಬ ಕಲಾವಿದನಿಗೆ ಅವರು ಒಬ್ಬರು ಡೈರೆಕ್ಟ್ರಾಗಿ ತುಂಬ ಸ್ಪೇಸ್ ಕೊಡ್ತಾರೆ, ತುಂಬ ಸ್ವಾತಂತ್ರ್ಯ ಕೊಡ್ತಾರೆ. ಸೊ 2 days ಇದಾಯಿತು. 2 days ಇದಾದಮೇಲೆ ದ ಡೇ ಅಂತ ಏನು ಹೇಳ್ತೀವಿ ಅದು ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಜೊತೆಗೆ ಅವರ ಕಾಂಬಿನೇಷನ್ ಚನ್ನಪಟ್ಟಣ ಹತ್ರ. ಓಕೆ, ದೇವಸ್ಥಾನದ ಸೀಕ್ವೆನ್ಸ್ ಚನ್ನಪಟ್ಟಣದ ಹತ್ರ ಅರಳಾಲ್ಸಂದ್ರ ಅಂತ ಬರುತ್ತೆ, ಅದರ ಹತ್ರ ಅಲ್ಲ ಬರುತ್ತೆ. ಬೆಳಗ್ಗೆನೇ ನಾನು ಹೋಗ್ಬಿಟ್ಟಿದ್ದೆ. ನಾನು ಹೋದಾಗ ಅರುಂಧತಿ ನಾಗ್ ಅವ್ರದ್ದು ನಮ್ಮದು ಸೀನ್ಸ್ ಎಲ್ಲ ಮುಗಿಸ್ಬಿಟ್ರು. ಅರುಂಧತಿ ನಾಗ್ ಮೇಡಮ್ ಜೊತೆ ನನಗೊಂದು ಕಂಫರ್ಟ್ ಲೆವೆಲ್ ಬಂದಿತ್ತು. 2 ದಿವಸ ಆಗಿತ್ತು, ರ್ಯಾಪೋ ಫಿಕ್ಸ್ ಆಗಿತ್ತು. ಅದೇ ಅಲ್ಲಿ ಅವರು ಅರುಂಧತಿ ನಾಗ್ ಅವ್ರು ತೀರೋಗ್ಬಿಟ್ಟಿರ್ತಾರೆ. ಅಯ್ಯೋ ಭಾಗ್ಯಕ್ಕೆ ನಾವು ಫಸ್ಟ್ ಇಲ್ಲಿ ಕೂತ್ಕೋ, ಇಲ್ಲೇ ಮಾತೆ ಸಹ ಬರ್ತಾನೆ ಅಂತ ಹೇಳೋದು, ನನ್ನನ್ನು ಪೊಲೀಸವ್ರು ಹೇಳ್ಕೊಂಡು ಹೋಗೋದು. ಆಮೇಲೆ ನಾನು ವಾಪಸ್ ಬರ್ತೀನಿ ಎಷ್ಟೊತ್ತಿಗೆ ಅರುಂಧತಿ ನಾಗ್ ಅವ್ರು ತೀರೋಗಿರ್ತಾರೆ. ಆ ಸೀನ್ಸ್ ಎಲ್ಲ ಬೆಳಗ್ಗೆ ಆಯಿತು. ಸೊ ಶಿವಣ್ಣ ಅವ್ರದ್ದು ಮಧ್ಯಾಹ್ನದ್ದು ಪೋರ್ಷನ್ನು. ಸರಿ, ನನಗೆ ಭಯ, ಏನೇ ಆಗಲಿ, ಏನೇ ಚಾನಲ್ನಲ್ಲಿದ್ದರು, ಏನೇ ಹೋಗಿ ಇಂಟರ್ವ್ಯೂ ಮಾಡೋದು ಬೇರೆ, ಅವ್ರ ಜೊತೆ ಅಂತ ಒಬ್ಬ ದೊಡ್ಡ ಕಲಾವಿದನ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ಸ್ಕ್ರೀನ್ ಶೇರ್ ಮಾಡಿ ಡೈಲಾಗ್ ಹೇಳೋದು ಬೇರೆ. ಇಲ್ಲಿ ಏನೇ ಇವಾಗ ಮಾತಾಡ್ಬೋದು, ಇಟ್ಸ್ ನಾಟ್ ಈಸಿ. ತುಂಬ ಭಯ ನನಗೆ. ಪ್ರೇಮ್ ಅವ್ರ ಪಾಪ ನನಗಿಲ್ಲ, ನಾರ್ಮಲ್ ಆಗಿರಿ, ನೀವು ಟೆನ್ಷನ್ ತೊಗೊಂಬಿಡಿ, ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರಣ್ಣ, ನೀವು ಆರಾಮಾಗಿ ಮಾಡ್ತಿದ್ದೀರ, ಮಾಡಿ ಸೂಪರಾಗಿ ಮಾಡ್ತಿದ್ದೀರ, ತುಂಬ ಎನ್ಕರೇಜ್ ಮಾಡೋರು. ಆದರೂ ಒಳಗಡೆ ಒಂದು ಭಯ ಇರುತ್ತಲ್ಲ. ಬಂದರು ಶಿವಣ್ಣ ಅವ್ರು ಬಂದರು. ಅವತ್ತಿಗೆ ಶಿವಣ್ಣ ಸ್ಮೋಕ್ ಮಾಡ್ತಾಯಿದ್ರು. ಅವ್ರಿಗೆ ಸ್ಮೋಕಿಂಗ್ ಅಭ್ಯಾಸ ಆಯಿತು. ದಮ್ ಹೊಡಿತೀಯಾ ಅಂತಂದ್ರು. ಇಲ್ಲಣ್ಣ ದಮ್ಮೆಲ್ಲ ಅಭ್ಯಾಸ ಇಲ್ಲ ನನಗೆ. ಮತ್ತೆ ಲೋಗಿ ಮಾಡಿದ್ಯಾರನಾದ್ರು? ಇಲ್ಲಣ್ಣ ಮದುವೆ ಆಗಿದೆ, ಮಗು ಇದೆಯಾ ನಿನಗೆ? ಇವನ್ನ ಏನೋ ಮಾಡ್ಬಿಟ್ಟು ರೆಡಿ ಪ್ರೇಮ್ ರೆಡಿ. ಶಾರ್ಟ್ ಆಯಿತು. ಸೊ ಆಮೇಲೆ ಗೊತ್ತಾಗಿದ್ದೇನೆಂದರೆ ಹಿ ಮೇಡ್ ಮಿ ಸೋ ಕಂಫರ್ಟಬಲ್. ಆ ಶಿವರಾಜ್ ಕುಮಾರ್ ಅನ್ನೋದೇನು ನನ್ನ ತಲೆ ಒಳಗಡೆ ಇದೆ ಅದನ್ನು ತೆಗೆದು ಆಚೆ ಬಿಸಾಕಿ ಒಂದು ಫ್ರೆಂಡ್ ಥರ ಆ ನಿಜವಾದ ಮಾದೇಶ ಯೋಗೇಶ ಕ್ರಿಯೇಟ್ ಆಯ್ತಲ್ಲಿ, ಬಾಂಡ್ ಕ್ರಿಯೇಟ್ ಆಗೋ ಆದ್ಮೇಲಿಂದ ಅಫ್ಕೋರ್ಸ್ ಪ್ರೇಮ್ ಅವರು ಒಂದೊಂದು ಜಿಲ್ಲು, ಆಮೇಲೆ ಮಳವಳ್ಳಿ ಸಾಯಿ ಕೃಷ್ಣ ಅವರು ಈ ಪರ್ಟಿಕ್ಯುಲರ್ಲಿ ಕೊಳ್ಳೆಗಾಲದ ಪದ ಸೊಗಡನ್ನ ಒಂದು ಅದನ್ನೆಲ್ಲ ಡಬ್ಬಿಂಗ್ ಬಿಟ್ಬಿಡಿ, ಶೂಟಿಂಗ್ ನಲ್ಲೇನೆ ಸಾಯಿ ಅವರು ಇಲ್ಲಣ್ಣ ಸ್ವಲ್ಪ ಇದು ಹಿಂಗೆ ಬರ್ತಿದೆ, ಯಾಕೆಂದ್ರೆ ಡಬ್ಬಿಂಗಲ್ಲಿ ನಾಳೆ ಆರ್ಟಿಫಿಷಿಯಲ್ ಆಗಬಾರ್ದು, ಲಿಪ್ ಸಿಂಕ್ ಆಗದೆ ಇರಬಾರ್ದು, ಸಮಸ್ಯೆ ಆಗಬಾರ್ದು. ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಆನ್ ದೋಸ್ ಥಿಂಗ್ಸ್. ಸೊ ಆ ರೀತಿ ಒಂದು ಒಡನಾಟ ಆಯ್ತು. ಹಾಗಾಗಿ ಯೋಗೀಶ್ ಆಗಿದ್ದು. ಯೋಗೀಶ್ ಆದಮೇಲೆ ತುಂಬ ಸಿನಿಮಾಗಳು ಬಂದವು. ಅದೇ ಹೇಳಿದ್ನಲ್ಲ ಆಗಲೇ ಹೇಳಿದಾಗೆ ಕೆಲಸ, ತಿಂಗಳು ಸಂಬಳ, ಇದಕ್ಕೆ ಹೋಗ್ಬೇಕಾಯ್ತು. ಸೊ ಜಿ ಕನ್ನಡಾಗಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಒಂದು ಫಿಲ್ಮ್ ಸೆಕ್ಷನ್ ಹೆಡ್ ಆಗಿದ್ದೆ ನಾನು. ಸಾಕಷ್ಟು ಸಿನಿಮಾಗಳ ಟಿ ವಿ ಹಕ್ಕುಗಳನ್ನ ಪರ್ಚೇಸ್ ಮಾಡೋದು ನನ್ನ ಒಂದು ಅಥಾರಿಟಿ ಆಗಿತ್ತು. ಸಿನಿಮಾ ಬೇಸ್ಡ್ ಪ್ರೋಗ್ರಾಮ್ಸ್ ಆಗಿತ್ತು. ಇವತ್ತು ಸೋ ಕಾಲ್ಡ್ ಯಾರ್ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೆ ಇವರು ಎಲ್ಲರ ಸಿನಿಮಾಗಳ ಟಿ ವಿ ಹಕ್ಕುಗಳನ್ನ ನಾನೇ ಹೋಗಿ ವ್ಯಾಪಾರ ಮಾಡ್ತಾಯಿದ್ದೆ ಸರ್. ಇದು ಬರೀ ಜಿ ಕನ್ನಡಲ್ಲ, ಈ ಟಿ ವಿ ಕನ್ನಡನಲ್ಲೂ ನಾನು ಇದನ್ನು ಮಾಡ್ತಾಯಿದ್ದೆ. ಅಂದರೆ ನಮಗೆಲ್ಲ ಅವಾಗ ಹೆಂಗೆ ಅಂದರೆ ಶ್ರೀನಿವಾಸ್ ಅವರೇ ತುಂಬ ಭಯ. ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ಹೆಸರು ಮಾಡಬೇಕು. ಇವಾಗ ಒಂದು ಪಿಕ್ಚರ್ಗಳೆಲ್ಲ ಈ ಟಿ ವಿಲಿದ್ದಾಗ ಕಡಿಮೆ ಇತ್ತು. ಅಂದರೆ ಒಂದು ಪಿಕ್ಚರ್ 20 ಲಕ್ಷ, 30 ಲಕ್ಷ, 40 ಲಕ್ಷ, ಡಿಪೆಂಡ್ಸ್ ಆನ್ ದ ಸ್ಟಾರ್ ಕ್ಯಾಸ್ಟ್. 45 ಲಕ್ಷ, 54 ಲಕ್ಷ ತುಂಬ ದೊಡ್ಡ ಕಾಸ್ಟಿಂಗ್ ಇದೆ. ಹಂಗೆ ತುಂಬ ದೊಡ್ಡ ಕಾಸ್ಟು ಪ್ಲಸ್ ಅವತ್ತಿನ ಮಾರ್ಕೆಟಲ್ಲಿರೋ ಹೀರೋ ಮೇಲೆ ರೇಟ್ ಡಿಪೆಂಡ್ ಆಗೋದು. ಸರಿ, ಒಬ್ಬೊಬ್ಬ ಪ್ರೊಡ್ಯೂಸರ್ ಹತ್ರ ನಾನು ಅವತ್ತಿನ ದಿವಸಗಳಲ್ಲಿ ಏನು ಬೇಡ ಒಂದು 25,000 50,000 ಕಮಿಷನ್ ತೊಗೊಂಡಿದ್ರು. ಇವತ್ತಿಗೆ
ನನ್ನ ಫೈನಾನ್ಷಿಯಲ್ ಪೊಸಿಷನ್ ಬೇರೆ ಎಲ್ಲೋ ಇರೋದು. ನಾನು ಅಂದ್ರೆ ಎಷ್ಟು ಸಿನಿಮಾ ಮಾಡಿಸಿದ್ರಿ ಸರ್? ಹತ್ತಿರ 350 ಪಿಕ್ಚರ್ ಮಾಡಿದ್ದೀನಿ. ಇನ್ನು ಈ ಟಿವಿ ಅಂಡ್ ಜಿ ಕನ್ನಡ ಎರಡು ಸೇರಿ. ಅಂದ್ರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡಿಲ್ವಾ? ಅವ್ರೇ ಕೊಡಬೇಕು ಅಂತಾನು ಇಲ್ಲ, ಅವ್ರವ್ರ ಕೊಟ್ಟಬೇಕು ಅಂತ ಬಂದಾಗಲೂ ನಾನು ಇಸ್ಕೊಂಡಿಲ್ಲ. ಫಾರ್ ಎಕ್ಸಾಂಪಲ್ ಮಹೇಶ್ ಕೊತಾರಿ ಅಂತ ಒಬ್ಬರು ವೆರಿ ಬಿಗ್ ಫಿಲ್ಮ್ ವ್ಯಾಪಾರಿ. ನಾನು ಜಿ ಕನ್ನಡದ ಕೆಲಸ ಮಾಡಬೇಕಾದ್ರೆ ಈ ಮಧ್ಯವರ್ತಿಗಳು ಅಂತ ಏನು ಹೇಳ್ತೀವಿ, ಯಾರನ್ನೂ ನಾನು ಒಳಗಡೆ ಸೇರಿಸ್ತಾ ಇರಲಿಲ್ಲ. ಕಾರಣ ಇಷ್ಟೇ, ನಿರ್ಮಾಪಕ ಹಾಗೂ ಚಾನೆಲ್ ಸಂಬಂಧ ಗಟ್ಟಿಯಾಗಿರಬೇಕು. ಮೀಡಿಯೇಟರ್ಸ್ ಬೇಡ, ಅಲ್ಲಿ ಮೀಡಿಯೇಟರ್ಸ್ ಬೇಡ ಅಂದ್ಬಿಟ್ಟು ನಾನು ಇರೋ ಅಷ್ಟು ದಿವಸ, ನಾನು ಜಿ ಕನ್ನಡನಲ್ಲಿ ಕೆಲಸ ಮಾಡೋ ಅಷ್ಟು ದಿವಸ ಮೀಡಿಯೇಟರ್ಗಳಿರಲಿಲ್ಲ. ದ ಬಿಸ್ನೆಸ್ ಯೂಸ್ ಟು ಹ್ಯಾಪನ್, ಟಿವಿ ರೈಟ್ಸ್ ಬಿಸ್ನೆಸ್ ಯೂಸ್ ಟು ಹ್ಯಾಪನ್ ಡೈರೆಕ್ಟ್ಲಿ ಬಿಟ್ವೀನ್ ಪ್ರೊಡ್ಯೂಸರ್ ಆ್ಯಂಡ್ ಚಾನಲ್. ನಂದು ಅದೊಂದು ಪಾಲಿಸಿ, ನಾನು ಅದನ್ನು ಕಲ್ತ್ಕೊಂಡು ಬಂದಿದ್ದಿದ್ದು ಅದನ್ನು. ಆವಾಗ ಇನ್ಫ್ಯಾಕ್ಟ್ ಮಹೇಶ್ ಕೊತಾರಿ ಅವ್ರು ನನಗೆ ಹೇಳಿದರು, ಹಿಂಗೆ ಹಾಕಿರ್ತೀಯ ನೀನು, ನಮ್ಮದೆಲ್ಲ ಇದು ಮಾಡೋ ವಾಟ್ ಎವರ್. ಅವಾಗ ಏನೇನು ಆಫರ್ ಮಾಡಬೇಕು ಅದನ್ನೆಲ್ಲ ಮಾಡಿದ್ರು, ಬಟ್ ಯಾವತ್ತೂ ಮಾಡಿಲ್ಲ. ಬಟ್ ನಾನು ನೆನೆಸ್ಕೊಳ್ಳೇಬೇಕಾಗಿರೋದು, ಈ ಟೈಮ್ನಲ್ಲಿ ತುಂಬ ಜನ ಹೀರೋಗಳಿಗೆ ಮಾಡಿದ್ದೀನಿ ಸರ್, ತುಂಬ ಜನ ಹೀರೋಗಳಿಗೆ ಮಾಡಿದ್ದೀನಿ. ಸುದೀಪ್ ಸರು, ಶಿವರಾಜ್ ಕುಮಾರ್ ಅವರು, ತುಂಬ ಜನ ಒಂದೊಂದು ಫೋನ್ಗಳಲ್ಲಿ ಹೇಳೋರು ನನಗೆ. ಇವತ್ತೆಲ್ಲ ಒಂದು ಟಿ ವಿ ವ್ಯಾಪಾರ ಮಾಡೋದಂದರೆ ಅಷ್ಟು ಕಷ್ಟ. ನಾವೆಲ್ಲ ಅವತ್ತಿಗಷ್ಟು ರಿಲೇಷನ್ಶಿಪ್ಗಳಿಗೆ ಬೆಲೆ ಕೊಡ್ತಿದ್ವಿ, ಅಷ್ಟು ಇದು ಮಾಡೋದು. ಅದರಲ್ಲಿ ಗ್ರೇಟ್ನೆಸ್ಸು ಸುದೀಪ್ ಸರ್. ನನ್ನ ಮಿಸ್ಸಿಂಗ್ ಬಾಯ್ ಸಿನಿಮಾ ರಿಲೀಸ್ ಆದಾಗ ಅದು ಇವತ್ತಿಗೂ ಇಟ್ ಇಸ್ ದೇರ್ ಇನ್ ಯೂಟ್ಯೂಬ್, ನೀವು ನೋಡ್ಬೋದು. ಅವ್ರು ಓಪನ್ ಆಗಿ ಹೇಳಿದ್ದಾರೆ, ಯಾರು ನನ್ನ ಸಿನಿಮಾ ವ್ಯಾಪಾರ ಮಾಡದೇ ಇದ್ದಾಗ ನನಗೆ ಬಂದು ರಘು ಪಿಕ್ಚರ್ ವ್ಯಾಪಾರ ಮಾಡಿಕೊಟ್ಟ ವಿತೌಟ್ ಎನಿ ಇಂಟೆನ್ಷನ್. ಶಾಂತಿ ನಿವಾಸ ನಂಬರ್ 73 ಶಾಂತಿ ನಿವಾಸ, ಸಾರಿ ಆಟೋಗ್ರಾಫ್, ಮೈ ಆಟೋಗ್ರಾಫ್, ಜಿ ಕನ್ನಡಗೆ ಮೈ ಎರಡು ಜಿ ಕನ್ನಡಗೇನೆ. ಅಂದರೆ ಸುದೀಪ್ ಸರ್ ಹೇಳಿದ್ರು ನನಗೆ, ಅಲ್ಲಿ ಹೇಳಿದ್ದಾರೆ, ಅವರೇ ಹೇಳಿದ್ರು, ನನ್ನ ಮಾತುಗಳಲ್ಲ. ಅಂದರೆ ಯಾರು ನನ್ನ ಸಿನಿಮಾಗಳು ತೊಗೊಳ್ಳಿಲ್ಲ, ಮಾರ್ಕೆಟ್ ಇಲ್ಲ ಅಂತ ಅಂದಾಗ ರಘು ಬಂದ್ಬಿಟ್ಟು ಕೂತ್ಕೊಂಡು, ನಾವು ಯಾವತ್ತೂ ಆ ಲೆಕ್ಕಾಚಾರ ಎಲ್ಲ ಮಾಡೇ ಇಲ್ಲ ಶ್ರೀನಿವಾಸ್ ಅವರೇ. ಒಂದು ಒಳ್ಳೆ ಪ್ರಯತ್ನ ಚೆನ್ನಾಗಿತ್ತು, ತೊಗೊಂಡು ಮಾಡೋಣ ಅಂತ. ಆ ಥರ ತುಂಬ ಸಿನಿಮಾಗಳು ಮಾಡಿದ್ದೀನಿ. ಶಿವಣ್ಣ ಅವ್ರದ್ದು ಅದ್ರಲ್ಲಿ ಲೆಕ್ಕವೇ ಇಲ್ಲ, ಅಷ್ಟು ಸಿನಿಮಾಗಳು ಮಾಡಿದ್ದೀನಿ. ಈ ರೆಸ್ಪೆಕ್ಟಿವ್ ಪರ್ಟಿಕ್ಯುಲರ್ ಟೈಮಲ್ಲಿ ಸರ್, ನೀವು ಕೇಳಿದರೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗಬಹುದು, ಬಟ್ ಅವ್ರಾಗ ಅವರೇ ಕೊಡ್ತೀನಿ ಅಂತಂದಾಗ ಬೇಡ, ಅದನ್ನು ಬೇಡ ಅಂತಿದ್ದಂದರೆ ಅವ್ರವ್ರಾಗೆ ಯಾರು ಫಸ್ಟ್ ಆಫ್ ಆಲ್ ಕೇಳೋದಕ್ಕೆ ಬರಲಿಲ್ಲ. ಸುದೀಪ್ ಸರು ನನ್ನನ್ನು ಆ ಲೆಕ್ಕದಲ್ಲಿ ಹಾಕಲೇ ಇಲ್ಲ. ಸುದೀಪ್ ಸರ್ ಪಾಪ ನನ್ನನ್ನು, ನಿನ್ನ ಚಿನ್ನ ಇದು ಮಾಡ್ತೀಯಾ, ಇದು ಆ ಥರ ಎಲ್ಲ ಅವರು ಸ್ವಂತ ತಮ್ಮನ ಥರ ನನ್ನ ನೋಡಿಕೊಂಡ್ರು. ಸೊ ಫಸ್ಟ್ ಆಫ್ ಆಲ್ ಆ ಸ್ಥಾನ ಕೊಟ್ಬಿಟ್ಟಾಗ ದುಡ್ಡೆಲ್ಲ ಸೆಕೆಂಡ್ರಿ ಆಗ್ಬಿಡುತ್ತಲ್ಲಿ. ಒಂದು ಸಂಬಂಧಕ್ಕೆ ಅವರು ಅಷ್ಟು ನೋಡ್ಕೊಂಡು, ಅವರು ಅಷ್ಟು ಪ್ರೀತಿಸೋರು, ಅಷ್ಟು ನಮ್ಮನ್ನು ಹಚ್ಕೊಂಡಿರೋರು. ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಜೊತೆ ಎಲ್ಲ ದೊಡ್ಡವರು ಸರ್. ನಮ್ಮನ್ನು ಅಷ್ಟೊತ್ತು ಕೂರಿಸ್ಕೊಬೇಕು ಅನ್ನೋದೇನು, ಪಿಕ್ಚರ್ಗಳು ತೋರಿಸೋರು, ಚರ್ಚೆ ಮಾಡಿದವರು. ಆ ಸ್ಥಾನ ದೊಡ್ಡದು ಅನ್ನಿಸ್ಬಿಡ್ತು. ಅಲ್ಲೆಲ್ಲ ದುಡ್ಡು ಕೇಳಬೇಕು ಅಂತ ಫಸ್ಟ್ ಆಫ್ ಆಲ್ ಅನ್ನಿಸ್ಲೇ ಇಲ್ಲ. ಬಟ್ ಇಲ್ಲಿ ನಾನು ನೆನೆಸ್ಕೊಳ್ಳೇಬೇಕಾಗಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ. ವಾಟ್ ಎವರ್ ಇವತ್ತೇನೇ ಇರ್ಬೋದು, ನಾನು ಅವರು ಮಾತಾಡ್ತಿಲ್ಲ, ನನ್ನ ಅವರ ಸಂಬಂಧ ಮುರಿದು ಹೋಗಿ ಅಥವಾ ಮಾತುಕತೆ ನಿಲ್ಲಿಸಿ 14-15 ವರ್ಷ ಆಗಿದೆ. ಹೌದು, ನಾನು ಅವ್ರ ಪರ್ಸ್ನಲ್ ರೀಸನ್ಸ್ ಅದು ಇಲ್ಲಿ ಅಪ್ರಸ್ತುತ ಅಂತ ಅಂದ್ಕೊತೀನಿ, ಬೇಡ ಅದು. ಮತ್ತು ಅವರು ಹೊರಗಡೆ ಇದ್ದಾಗ ಅದನ್ನು ಮಾತಾಡಿದ್ರೆ ಚೆಂದ. ಅವರು ಅಲ್ಲೆಲ್ಲೋ ಬೇರೆ ಕಡೆ ಇರಬೇಕಾದ್ರೆ ನಾವು ಆ ಹಳೇದನ್ನೆಲ್ಲ ಎತ್ಕೊಂಡು ಮಾತಾಡಿ ಬೇಡ ಅದು. ವಿ ಹ್ಯಾಡ್ ಸ್ಪೆಂಟ್ ಎ ವೆರಿ ಗುಡ್ ಟೈಮ್. ಅಲ್ಲ, ಯಾವ ಪರ್ಟಿಕ್ಯುಲರ್ ವಿಚಾರಕ್ಕಂತಾದರೂ ಹೇಳಿ, ಪರ್ಸ್ನಲ್ ವಿಚಾರಗಳು ಬೇಡ. ಪರ್ಸ್ನಲ್ ಅಂತಂದಾಗ ಅದು ಚಿಚಿ ನನ್ನ ಅವರ ಫ್ರೆಂಡ್ಶಿಪ್ ಮಧ್ಯದಲ್ಲಿ ಇದ್ದಿದ್ದೇನೆ ಶುರುವಾಗಿದ್ದಿಲ್ಲಿ ಮೈಸೂರು. ನಾವಿಬ್ರು ಮೈಸೂರು ಫ್ರೆಂಡ್ಸ್. ಅಂದರೆ ಸಿನಿಮಾ ಅಂದರೆ ಮೈಸೂರಿನವರು ಅನ್ನೋದು ಒಂದು ಅಭಿಮಾನ. ಮೈಸೂರಿಂದ ನಾವಿಬ್ಬರೇನೋ ಚಿಕ್ಕವರಲ್ಲ. ಅವರು ಒಂದು ಸಿನಿಮಾ ಆ್ಯಕ್ಟ್ ಮಾಡ್ತಾಯಿದ್ರು. ನಾನು ಕ್ಯಾಮ್ರಾ ಆಫ್ ಆದಾಗ ಆ ಪಿಕ್ಚರ್ ಹೆಸರು ಹೇಳ್ತೀನಿ. ಅದರಲ್ಲಿ ಒಂದು ವಿಲನ್ ರೋಲು, ಅದರಲ್ಲಿ ಒಬ್ಬರು ಹೀರೋ, ದೊಡ್ಡ ಹೀರೋ. ದರ್ಶನ್ ಅವ್ರ ಜೀವನದಲ್ಲಿ ನಡೆದ ಒಂದು ನೈಜ ಕತೆ. ನಾನು ಜೊತೆಗಿದ್ದು ನೋಡೋದಂಥ ಕತೆ. ನಾವಿಬ್ಬರು ಕ್ಲೋಸ್ ಆಗಿ ಆ್ಯಕ್ಟ್ ಮಾಡ್ತಿದ್ರು ವಿಲನ್ ಆಗಿ. ಅವ್ರು ಇನ್ನೂ ಹೀರೋ ಆಗಿರಲಿಲ್ಲ. ಇಲ್ಲೇ ಗಿರಿನಗರದಲ್ಲಿ ಒಂದು ಮನೆಯಲ್ಲಿ ಶೂಟಿಂಗು. ನಮ್ಮ ಕೇಶವಣ್ಣ ಅಂತ ರವಿ ಸರ್ಗೆಲ್ಲ ಮೇಕಪ್ ಹಾಕೋರವರು. ರವಿ ಸರ್ ಪರ್ಮನೆಂಟ್ ಮೇಕಪ್ ಮ್ಯಾನ್, ಅವರು ಪರ್ಸ್ನಲ್ ಮೇಕಪ್ ಮ್ಯಾನ್. ದರ್ಶನ್ ಅವ್ರು ಬಂದರು. ಅವಾಗೆಲ್ಲ ನಾವು ಈ ಸ್ಟುಡಿಯೋ ರೌಂಡಪ್ ಅಂತ ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ತಾರೆಗಳ ತೋಟ, ಚಿತ್ರಭಾರತಿ ಅಂತ ಉದಯ ಟಿವಿನಲ್ಲಿ ಬರೋದು. ಸಿನಿಮಾಗೆ ಸಂಬಂಧಪಟ್ಟ ಯಾವ ಸಿನಿಮಾ ಶೂಟಿಂಗ್, ಅಲ್ಲಿ ಸ್ಪೆಷಲ್ ಪ್ರೋಗ್ರಾಮ್ಸ್ ಅಲ್ಲ, ಯಾವ ಸಿನಿಮಾ ಶೂಟಿಂಗ್ ಎಲ್ಲಿ ನಡೀತಿದೆ, ಯಾವ ಸಾಂಗ್ ಎಲ್ಲಿ ನಡೀತಾ ಇದೆ, ಯಾವ ಡಬ್ಬಿಂಗ್ ಏನು ನಡೀತಾ ಇದೆ, ಲೊಕೇಶನ್ ಸ್ಟುಡಿಯೋ ಅಲ್ಲಿ ಲೊಕೇಶನ್ಗೆ ಹೋಗಿ ಮಾಡೋವಂಥ ಪ್ರೋಗ್ರಾಮ್. ಅಲ್ಲಿ ಈ ಪಿಕ್ಚರ್ದು ಒಂದು ಶೂಟಿಂಗ್ ನಡೀತಾ ಇದೆ ಗಿರಿನಗರದಲ್ಲಿ. PRO ಇಂದ ಮೆಸೇಜ್ ಬಂತು, ನಾನು ಕವರೇಜ್ ಮಾಡೋಕ್ಕೆ ಹೋದೆ. ಆವಾಗ ದರ್ಶನ್ ಅವ್ರಿಗೆ, ಸರ್ ನಾನು ಮೈಸೂರು ಎಲ್ಲಿ ಪಡವರಲ್ಲಿ ನಾವು ಲೇಔಟು ನಮ್ಮೂರಿನವರ ಅವತ್ತಿಂದ ಗುರುಗಳೇ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರನ್ನ. ನಾನು ಅವರು ಗುರುಗಳೇ ಅಂತಿದ್ದೆ, ಅವರು ನನಗೆ ಗುರುಗಳೇ ಅನ್ನೋದು. ಅವತ್ತಿದ್ದು ಸ್ಟಾರ್ಟ್ ಆಯ್ತು ನಮ್ಮ ಫ್ರೆಂಡ್ಶಿಪ್. ಇನಿಷಿಯಲ್ ಡೇಸ್ ಆಫ್ ದರ್ಶನ್, ಮೆಜೆಸ್ಟಿಕ್ ಏನು ಬಂದಿಲ್ಲ. ವೆರಿ ಇನಿಷಿಯಲ್ ಡೇಸ್. ವೆರಿ ಇನಿಷಿಯಲ್ ಡೇಸ್. ಓಕೆ, ಬನ್ನಿ ಗುರುಗಳೇ, ನಮ್ಮೂರಿನವರು ಇಂಟರ್ವ್ಯೂ ಮಾಡ್ತೀನಿ ಬನ್ನಿ, ಮೇಕಪ್ ಆಗ್ಬಿಡ್ಲ, ಬತ್ತಿ ಹೊಡೆದ್ಬಿಡೋಣ, ಮೇಕಪ್ ಆಗ್ಬಿಡ್ಲ, ಸಿಗರೇಟ್ ಹೊಡೆಯೋರು. ಅವಾಗೆಲ್ಲ ಅವರು ಮೇಕಪ್ ಹಾಕಿದ್ಮೇಲೆ ಸಿಗರೇಟ್ ಹೊಡಿತಾ ಇರಲಿಲ್ಲ.
ಹಾಂ ಬತ್ತಿ ಹೊಡೆದ್ಬಿಡ ನಾನು ಸಿಗರೇಟ್ ತೆಗೆದ್ಬಿಟ್ಟು ಕೈ ಕಾಲೆಲ್ಲ ತೊಳ್ಕೊಂಡು ಮುಖ ಎಲ್ಲ ತೊಳೆದು ಮೇಕಪ್ ಆಗುತ್ತೆ. ಆ ಕೇಶವ ಅಂತ ಯಾರು ಮೇಕಪ್ ಹಾಕಿದ್ರು ಅವ್ರು ಹೇಳಿದ್ರು, ತಗೋ ನನ್ನ ಮಗ ಅಲ್ವಾ ಒಳ್ಳೇದಾಗಲಿ ನಿನಗೆ ಅಂದ್ಬಿಟ್ಟು ಮೇಕಪ್ ಹಾಕಿದ್ರು. ಒಂದು ಸೂಟು ಗೀಟ 6 ಅಡಿ ಘಟ ಬಂದು ಹಿಂಗೆ ನಿಲ್ತು ಸರ್. ಹಂಗೆ ಕಾಣಿಸೋದು ನೋಡಿ ಇವತ್ತಿಗೂ ನನಗೆ ಗೂಸ್ ಬಂಪ್ಸ್ ಬರುತ್ತೆ ಅದು ನೆನೆಸ್ಕೊಂಡ್ರೆ. ಹಿಂಗೆ ಬಂದು ಹಿಂಗೆ ನಿಂತ್ಕೊಂಡ್ರು ಸರ್, ಹಂಗೆ ಕಾಣ್ತಿದ್ರು ಸರ್ ಅವರು. ಅಷ್ಟು ಚೆನ್ನಾಗಿ ಸುರದ್ರೂಪಿ ಶಾರ್ಟ್ ಹೋಗಬೇಕು ಎಲ್ಲ ಆಯಿತು. ಬನ್ನಿ ಗುರುಗಳೇ ಇಂಟರ್ವ್ಯೂ ಮಾಡ್ಬಿಡೋಣ ಅಂತಂದೆ. ಇಂಟರ್ವ್ಯೂ ಮಾಡಿದೆ. ಶಾರ್ಟ್ಗೆ ಇನ್ನೂ ಟೈಮ್ ಇದೆ. ಹೀರೋ ವೇಟಿಂಗು, ಹೀರೋ ಬಂದಿರಲಿಲ್ಲ ಇನ್ನು ಆ ಸಿನಿಮಾ ಹೀರೋ. ಇಂಟರ್ವ್ಯೂ ಎಲ್ಲ ಆಯಿತು. ಇಂಟರ್ವ್ಯೂ ಎಲ್ಲ ಆದಮೇಲೆ ನನಗೆ ಬರೀ ಶಾರ್ಟ್ಸ್ಗಳು ಬೇಕಲ್ಲ. ಆಮೇಲೆ ಹೀರೋದು ಇಂಟರ್ವ್ಯೂ ಮಾಡಬೇಕಾಗಿತ್ತು. ಅದರಲ್ಲಿ ಇನ್ನೊಂದು 2 ಹೀರೋಗಳಿದ್ರು, ಇನ್ನೊಂದು 3 ಜನ ಹೀರೋಯಿನ್ಗಳು. ಇಷ್ಟೆಲ್ಲ ಆಯಿತು. ಆ ಹೀರೋ ಬಂದು ರೆಡಿನಾ ಎಲ್ಲ ರೆಡಿನಾ? ರೆಡಿ. ಏನು ಸೀನು? ಇವರು ಸರ್ ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಸರ್, ದರ್ಶನ್ ಅಂತ. ಸರ್ ನಮಸ್ಕಾರ ಸರ್, ದರ್ಶನ್ ಸರ್. ನೀವೇನಾ? ಕೇಶವ ತುಂಬ ಬೆಳಗಿದಾರಲ್ಲ ಅವರು, ಯಾಕೆ ಇಷ್ಟು ಮೇಕಪ್ ಮಾಡಿದ್ರೆ ಡಲ್ ಮಾಡಿ ಅಂದರು. ನನ್ನ ಕಣ್ಣಾರೆ ಸರ್, ನಾನು ನೋಡಿದ್ದೀನಿ ಸರ್ ಇದನ್ನು. ಆ ಹೀರೋ ಕೇಶವ ಅನ್ನೋರು ಸೈಡಿಗೆ ಬಂದ್ಬಿಟ್ಟು ಅವ್ರ ಅಸ್ಟೆಂಟ್ ಹತ್ರ, ನಾನು ಒಳ್ಳೇದಾಗಲಿ ಅಂತ ಹುಡುಗನಿಗೆ ಬಣ್ಣ ಹಚ್ಚಿದ್ದೀನಿ, ನಾನು ಡಲ್ ಮಾಡಲ್ಲ, ನೀನು ಬೇಕಾದ್ರೆ ಡಲ್ ಮಾಡ್ಕೊ. ಡಲ್ ಮಾಡಿಸಿದ್ರು ಅವತ್ತು ದರ್ಶನ್ಗೆ. ಅವ್ರ ಅಸ್ಟೆಂಟ್ ಪಾಪ ಹತ್ರು ಸರ್. ಇದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನು ಅಷ್ಟು ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಅಂದರೆ ಬಣ್ಣ ಹಚ್ಚಿಸ್ಬಿಟ್ಟು ಬಣ್ಣನ ಕಡಿಮೆ ಮಾಡಿಸಿದ್ರಲ್ಲ, ಅದನ್ನಾಯಿತು ಶೂಟಿಂಗ್ ಆಯಿತು, ಮುಗಿಸ್ಕೊಂಬಂದ್ವಿ. ಬಟ್ ಇವತ್ತು ಆ ಹೀರೋ ಏನು ಸರ್, ನಾನು ವೈಯಕ್ತಿಕ ಮಾತಾಡೋಕ್ಕೆ ಇಷ್ಟ ಇಲ್ಲ. ಇದನ್ನು ನೋಡಿ ಕೆಲವರು ಕಮೆಂಟ್ ಮಾಡ್ಬೋದು, ಅವ್ರ ವಿಷಯ ಏನು ಇದು ಅಂತ. ಸರ್, ಇತಿಹಾಸ ಆಗಿರೋದನ್ನು ಸುಳ್ಳು ಹೇಳೋಕ್ಕಾಗಲ್ಲ ಅಥವಾ ತಿರ್ಚೋಕ್ಕಾಗಲ್ಲ. ಇವತ್ತು ನಡೀತಿರೋದು ಪ್ರಸ್ತುತರ ಬಗ್ಗೆ ನನ್ನ ಕಮೆಂಟ್ ಇಲ್ಲ ಸರ್. ಅದಕ್ಕೇನಿದೆ ಅದು ಲೀಗಲಿ ಇದೆ, ಅದು ಕೋರ್ಟಲ್ಲಿದೆ, ಅವರು ಡಿಸೈಡ್ ಮಾಡ್ತಾರೆ. ಬಟ್ ಹಿಂದೆ ಏನಾಗಿತ್ತು ಇಷ್ಟೆಲ್ಲ ಹೊಡೆತಗಳು ಇದು ಬರೀ ಒಂದು ಟೀಸರ್. ಈ ಥರದ 10 ಇನ್ಸಿಡೆಂಟ್ ನಾನೇ ನೋಡಿದ್ದೀನಿ ಅವ್ರ ವಿಚಾರದಲ್ಲಿ ಜೊತೆಲಿದ್ದು. ಸೊ ಅದೇನಾಗ್ಬಿಡುತ್ತೆ, ಇವತ್ತಿಲ್ಲಿ ಕೂತ್ಕೊಂಡು ನಾನು ಅದನ್ನು ಹೇಳ್ದಾಗ ಕೂತ್ಕೊಂಡ್ರೆ ಏನೋ ನಾನು ಅವ್ರ ಹೆಸರು ಹೇಳ್ಕೊಂಡು ನಾನು ಗುರುತಿಸ್ಕೊಳ್ಳೋ ಪ್ರಯತ್ನ ಪಡ್ತೀನಿ ಅನ್ನಿಸ್ಬಿಡುತ್ತೆ. ನೀವು ವಿಷಯ ಕೇಳೋದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದಾಯಿತು. ಇದಾದಮೇಲೆ ಅವ್ರು ಬೆಳೆದಿರೋ ರೀತಿ ನಿಮಗೆ ಗೊತ್ತಿಲ್ಲ. ಅವರ ಇನಿಷಿಯಲ್ ಡೇಸಲ್ಲೆಲ್ಲ ಹೋಗ್ತಾ ಇದ್ರಿ ನೀವು ಅವ್ರ ಜೊತೆ ಶೂಟಿಂಗ್ ಸ್ಪಾಟ್ಗೆಲ್ಲ? ಸರ್ ತುಂಬ ನಾವು ಅಂದರೆ ಇವತ್ತೆಲ್ಲ ಯಾರು ಅವ್ರ ಜೊತೆಗೆ ಗುರುತಿಸ್ಕೊಂಡ್ರು, ಯಾರ್ಯಾರು ಫ್ರೆಂಡ್ಸು ಅಂತ ಇದ್ದರು, ಅವರೆಲ್ಲ ಯಾರೂ ಇರಲಿಲ್ಲ ಸರ್. ಅವರೆಲ್ಲ ಚಾಲೆಂಜಿಂಗ್ ಸ್ಟಾರ್ ಆದಮೇಲೆ ಬಂದಿದ್ದು ಸರ್. ನಾವು ಬರೀ ದರ್ಶನ್ ಆದಾಗಿಂದನೂ ಜೊತೆಗಿದ್ವಿ ಸರ್. ನನ್ನ ಅವರ ಫ್ರೆಂಡ್ಶಿಪ್ ಯಾವ ರೀತಿ ಇತ್ತು ಅಂತಂದರೆ, ನನ್ನ ಚೆಲುವೆ ನಿನ್ನ ನೋಡಲು ಮಾಡಬೇಕಾದ್ರೆ ಅದೇ ನಿರ್ಮಾಪಕರಿಗೆ ಕರ್ಕೊಂಡೋಗಿ ನಾನು ಅಡ್ವಾನ್ಸ್ ಕೊಡಿಸಿದ್ದೆ ಸರ್. ನಾನು ಡೈರೆಕ್ಟ್ ಮಾಡಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಇದ್ದಿದ್ದು, ನನ್ನ ಅವರ ಮಧ್ಯದಲ್ಲಿ ಇದ್ದಿದ್ದು, ನಾನೊಂದು ಕತೆ ಬರೆದಿದ್ದೆ, ಅವ್ರಿಗೋಸ್ಕರನೇ ಬರೆದಿದ್ದೆ. ಕತೆ ಹೆಸರು ಮೈಸೂರು ಹುಡುಗ. ದರ್ಶನಿಗೆ ಅಂತ ಮೈಸೂರು ಹುಡುಗ ಅಂತ ಬರೆದು ಇವರು ಬ್ಯಾನರಲ್ಲೇ ನಾನು ರಿಜಿಸ್ಟರ್ ಮಾಡಿಸಿದ್ದೆ. ನನಗೆ ಅವ್ರ ಹೆಸರು ಹೇಳೋದಕ್ಕೂ ಇಷ್ಟ ಇಲ್ಲ, ನಾನು ಅವ್ರ ಬಗ್ಗೆ ಮಾತಾಡಲ್ಲ, ಅವ್ರು ಯಾವ ವಿಚಾರನೂ ಹೇಳಲ್ಲ ಅಂತ ನಾನು ಹೇಳಿದ್ದೀನಿ. ಸೊ ಹಾಗಾಗಿ ನಾನು ಏನು ಒಳ್ಳೆಯದು ಮಾತಾಡಲ್ಲ, ಕೆಟ್ಟದ್ದು ಮಾತಾಡಲ್ಲ. ಆ ಶ್ರೀಯುತರ ಒಂದು ನಿರ್ಮಾಣ ಸಂಸ್ಥೆಯಲ್ಲೇ ನಾನು ಮೈಸೂರು ಹುಡುಗ ಟೈಟ್ಲ್ ರಿಜಿಸ್ಟರ್ ಮಾಡಿಸಿದ್ದೆ, ಅಡ್ವಾನ್ಸು ಕೊಡಿಸಿದ್ದೆ. ಅಲ್ಲಿ ಕತೆ ನಂದು, ಡೈರೆಕ್ಷನ್ನು ಬೇರೆಯವ್ರದ್ದು. ಅದಕ್ಕೆ ಓಕೆ ಹೇಳಿದ್ರೆ ನೀವು? ಅಲ್ಲಿ ನಾನೇ ಹೇಳಿದ ಆಪ್ಷನ್, ನಾನು ಓಕೆ ಹೇಳಿದ್ದೆ, ನಾನೇ ಹೇಳಿದೆ. ಯಾಕೆಂದರೆ ನನಗೆ ಅಲ್ಲಿ ದರ್ಶನ್ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಆಗಿತ್ತೆ ಹೊರತು ಹೀರೋ ಡೈರೆಕ್ಷನ್ ಸಂಬಂಧ ಬಂದು ಹಾಳಾಗಬಾರ್ದು ಅಂತ. ಇಷ್ಟೆಲ್ಲ ಇರೋ ಒಂದು ಟ್ರಾನ್ಸ್ಪರೆಂಟ್ ಆಗಿದ್ದಿದೆ. ನಮ್ಮ ಮಧ್ಯೆನೂ ಕೂಡ ಕೆಲವು ಬಿರುಕುಗಳು ಬಂತು, ಭಿನ್ನಾಭಿಪ್ರಾಯಗಳು ಬಂತು. 10-12 ವರ್ಷದಿಂದ ನಾವು ಅವರು ಒಬ್ರನ್ನೊಬ್ರು ನೋಡಿರೋದು 2 ಅಕೇಶನಲ್ಲಿ ಸರ್. ಈ 12 ವರ್ಷದಲ್ಲಿ ನಾನು ಅವರು ನೋಡಿರೋದು 2 ಅಕೇಶನ್. ಒಂದು ಅಂಬರೀಷ್ ಅಣ್ಣ ಅವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ ಪ್ಯಾಲೇಸ್ ಎಲ್ಲ ಆಯ್ತಲ್ಲ, ಅಲ್ಲೊಂದು ಕಡೆ ಸುದೀಪ್ ಸರ್ ಜೊತೆಗೆ ಅವ್ರು ಬಂದಿದ್ದರು. ನಾನು ರವಿ ಸರ್ ಜೊತೆ ಕೂತಿದ್ದೆ, ಅಲ್ಲೊಂದು ಸತಿ ನೋಡಿದೆ. ಸೆಕೆಂಡ್ ಇನ್ಸಿಡೆಂಟ್ ಅಂಬರೀಷ್ ಅಣ್ಣ ಅವ್ರು ತೀರೋದಾಗ ಕಂಠೀರವ ಸ್ಟುಡಿಯೋದಲ್ಲಿ 2 ಅಂಬರೀಷ್ ಅಣ್ಣನ ಸಂಬಂಧಪಟ್ಟ ಜಾಗದಲ್ಲಿ ನೋಡಿದ್ದು. ಅವರು ನೋಡಿದ್ರು, ನಾನು ನೋಡಿದೆ. ಅವರು ಮಾತಾಡಿಲ್ಲ, ನಾನು ಮಾತಾಡಿಲ್ಲ. ಸೊ ನನ್ನ ಅವರ ಮಧ್ಯೆ ಮಾತುಕತೆ ಇದು ಯಾವುದೂ ಇಲ್ಲ. ನಾನೇನು ಹೇಳಕ್ಕೆ ಬಂದೆ ಅಂತಂದರೆ, ಇಷ್ಟು ಈ ವಿಚಾರನ ನೀವು ಹೇಳಿದ್ರಲ್ಲ, ದುಡ್ಡು ಯಾವುದು ಇದು ಮಾಡಿಲ್ವ ಅಂತ. ನಾನು ಕೆಲಸ ಬಿಡ್ತೀನಿ, ದರ್ಶನ್ ಅವರ ಒಂದು ವ್ಯಕ್ತಿತ್ವಕ್ಕೆ ನಾನು ಇದನ್ನು ಹೇಳೋದಕ್ಕೆ ಹೇಳ್ಬಿಟ್ಟು ಇದನ್ನು ಈ ಎಪಿಸೋಡನ್ನ ಮುಗಿಸ್ತೀನಿ. ನಾನು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಬಂದೆ, ಚೆಲುವೆ ನಿನ್ನ ನೋಡಲು. ಆವಾಗ ಫಸ್ಟ್ ಹೇಳಿದ್ದು ಅವರು ದರ್ಶನ್ ಅವರು, ನಮ್ಮ ಮನೆಯವ್ರನ್ನ ಕರೆಸಿ, ಸಿನಿಮಾ ಅಂತ ಹೋಗ್ತಿದ್ದಾರೆ ನಿಮ್ಮ ಯಜಮಾನರು, ಇಲ್ಲಿ ದುಡ್ಡು ಕೊಟ್ಟರು ಕೊಡ್ಬೋದು, ಕೊಡಲಿಲ್ಲ ಅಂದರೂ ಇಡ್ಬೋದು. ಕೊಡಲಿಲ್ಲ ಅಂತಂದರೆ ಕೊಡಿ ಅಂತ ಕೇಳೋಕ್ಕೆ ನಮ್ಗೆ ಅಧಿಕಾರ ಇರಲ್ಲ, ಯಾಕೆಂದರೆ ಅವಕಾಶ ಕೊಟ್ಟಿರ್ತಾರೆ. ಸೊ ನಾವು ಕೊಡಿ ಅಂತ ಕೇಳೋದಕ್ಕಾಗಲ್ಲ ಅಂತ ಹೇಳಿ ಅವರ ಒಂದು ಸಿನಿಮಾ ಅರ್ಜುನ್ ಅನ್ನೋ ಒಂದು ಸಿನಿಮಾ TV ರೈಟ್ಸ್ನ ನಾನು ವ್ಯಾಪಾರ ಮಾಡಿಸ್ಕೊಟ್ಟೆ ಜಿ ಕನ್ನಡಗೆ. ಆವತ್ತಿನ ದಿವಸದಲ್ಲಿ ದರ್ಶನ್ ಅವ್ರ ಸಿನಿಮಾ 72 ಲಕ್ಷ 77 ಈ ರೇಟಲ್ಲಿ ಹೋಗ್ತಾಯಿತ್ತು. 90 ಲಕ್ಷಕ್ಕೆ ಮಾಡಿಸ್ಕೊಟ್ಟೆ ಆ TV ರೈಟ್ಸ್ನ. ಜಯಣ್ಣ ಅವ್ರಿಗೆ ಹೇಳಿ
ದರ್ಶನ್ ಅವರ ಆ ಚಿತ್ರದ ನಿರ್ಮಾಪಕ ಜಯಣ್ಣ ಅವ್ರ ಮೇಲೆ 3 ಲಕ್ಷ ರೂಪಾಯಿ ನನಗೆ ಕೊಡಿಸಿದ್ರು. ದಟ್ ವಾಸ್ ದ ಫಸ್ಟ್ ಅಮೌಂಟ್ ದರ್ಶನ್ ಕೊಡಿಸಿದ್ರು. ಅಂದರೆ ಆ ದುಡ್ಡನ್ನ ನನ್ನ ಶ್ರೀಮತಿ ಕೈನಲ್ಲಿ ಕೊಟ್ಟು 3 ಲಕ್ಷ ರೂಪಾಯಿ ಇಟ್ಕೊಳ್ಳಿ ಅವ್ರು ಏನು ತಿಂಗ್ಳಿಗೆ ಸಂಬಳ ಮಾಡ್ತಿದ್ರು ಅದನ್ನ ಇಟ್ಕೊಳ್ಳಿ, ಅವರು ತಿಂಗ್ಳಿಗೆ ಸಂಬಳ ತರದೇ ಹೋಗಲಿ, ಅವ್ರಿಗೆ ಬಿಟ್ಬಿಡಿ ಫ್ರೀಯಾಗಿ ಡೈರೆಕ್ಷನ್ ಮಾಡೋದಕ್ಕೆ. ದುಡ್ಡು ಅಂತ ಒಬ್ಬ ಡೈರೆಕ್ಟ್ರು ಕ್ರಿಯೇಟಿವ್ ಆಗಿ ಹೋದಾಗ ಹಣದ ಪ್ರೆಷರ್ ಹಾಕಬಾರ್ದು, ಇದು ಅವ್ರು ಮಾಡಿಕೊಟ್ಟಿದ್ರು ಸರ್, ಅದನ್ನು ಮರಿಬಾರ್ದು. ಆ್ಯಂಡ್ ಇದಕ್ಕೆ ಮುಂಚೆ ಇದು ಸೆಕೆಂಡ್ ಪಿಕ್ಚರು, ಇದಕ್ಕೆ ಮುಂಚೆ ಸ್ನೇಹನ ಪ್ರೀತಿನ ಅಂತ ಒಂದು ಪಿಕ್ಚರ್ ಮಾಡಿದೆ. ಆ ಸಿನಿಮಾದು ಮಾಡಿದಾಗಲೂ ಕೂಡ ಅಣಜಿ ನಾಗರಾಜ್ ಅವ್ರಿಗೆ ಹೇಳಿ ನನಗೊಂದು 2 ಲಕ್ಷ ರೂಪಾಯಿ ಕೊಡಿಸಿದ್ರು. ನಾನು ದುಡ್ಡು ತೊಗೊಂಡು ಇಲ್ಲ ಅಂತ ಹೇಳ್ಬಾರ್ದು, ಇದು ಇಷ್ಟೇ ನಾನು ತೊಗೊಂಡಿರೋ ದುಡ್ಡು. ಅದೇ ದರ್ಶನ್ ಅವರೊಬ್ಬರೇ ಸರ್, ಬಿಟ್ಟರೆ ಸುದೀಪ್ ಅವರು ಬಿಡಿ ಸರ್. ಸುದೀಪ್ ಅವ್ರನ್ನ ನಾನು ಈ ವಿಷಯದಲ್ಲಿ ಕಳೆಯೋದಕ್ಕೆ ದುಡ್ಡಿನಲ್ಲಿ ಸಾಧ್ಯನಾ ಸರ್? ಇವತ್ತಿಗೂ ಸರ್, ಈ ಕ್ಷಣಕ್ಕೂ ಈ ನಿಮಿಷಕ್ಕೂ ಒಂದು ಮೆಸೇಜ್ ನನಗೇನಾರು ಆಗಬೇಕು ಅಂತಂದರೆ ಯಾರು ಬರ್ತಾರೋ ಬಿಡ್ತಾರೋ ಸುದೀಪ್ ಅವ್ರು ಬಂದು ಫಸ್ಟ್ ನಿಂತ್ಕೋತಾರೆ. ಹೆಂಗಿದೆ ಈಗ ರಿಲೇಷನ್? ಸೂಪರ್ ಆಗಿದೆ. ಬಟ್ ನಾನು ಹಂಗಂತ ಎಲ್ಲೂ ಈ ಸತಿ ಬರ್ಡೇ ಮಿಸ್ ಆಯಿತು, ನನಗೆ ಹೋಗ್ಬೇಕಾಯ್ತು. ನಂದು ಯಾವುದೋ ಶೂಟಲ್ಲಿದ್ದು ಹೋಗೋಕ್ಕಾಗಿಲ್ಲ. ಬಟ್ ಚೆನ್ನೈಯಲ್ಲಿ ಶೂಟಿಂಗ್ ಎಲ್ಲೋ ತೂತುಕುಡಿಗೆ ಶೂಟಿಂಗ್ ಇದ್ದಾರೆ ಅಂತ ಗೊತ್ತಾಯಿತು. ಚೆನ್ನೈಗೆ ಬಂದಾಗ ಚೆನ್ನೈಗೆ ಹೋಗ್ಬಿಟ್ಟು ಅವ್ರನ್ನ, ಯಾಕೆಂದ್ರೆ ನಾನು ಸುದೀಪ್ ಸರ್ ಬರ್ಡೇ ಯಾವ ವರ್ಷವೂ ಮಿಸ್ ಮಾಡಲ್ಲ. ಆ್ಯಂಡ್ ನನ್ನ ಈ ಹಾರ್ಡ್ ಟೈಮ್ನಲ್ಲಿ ನಾನು ಇದೆಲ್ಲರ ಜೊತೆಗೆ ನೆನೆಸ್ಕೊಳ್ಳೇಬೇಕಾಗಿರೋದು ಗೋಲ್ಡನ್ ಸ್ಟಾರ್ ಗಣೇಶ್. ಓಕೆ, ಹೌದೌದು. ನಾನು ಗಣಪ ಒಟ್ಟಿಗೆ ಫೀಲ್ಡಿಗೆ ಬಂದೆ. ಅಂದರೆ ಅವರು ಉದಯ ಟಿ ವಿಗೆ ಹೋದ್ರು ಕಾಮಿಡಿ ಟೈಮ್, ನಾನು ಈ ಟಿ ವಿಗೆ ಬಂದೆ. ಓಕೆ. ಸೊ ನಾನು ಗಣಪ ತುಂಬ ಅಂದರೆ ನನ್ನನ್ನು ಇಂಡಸ್ಟ್ರಿ ಒಬ್ಬ ಆರ್ಟಿಸ್ಟ್ ಅನ್ನೋದನ್ನು ಮರ್ತೇ ಬಿಟ್ಟಿದ್ರು ಶ್ರೀನಿವಾಸ್ ಅವರೇ, ನಾನೊಬ್ಬ ಕಲಾವಿದ ಅನ್ನೋದನ್ನು ಮರ್ತೇ ಬಿಟ್ಟಿದ್ರು. ಆ ಟೈಮಲ್ಲಿ ಮಗ ನೀನೇನು ಬಾ ನೀನು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಅವ್ರದ್ದು 3 ಸಿನಿಮಾ ನನಗೆ ಅವಕಾಶ ಮಾಡಿಕೊಟ್ರು. ಒಂದು ಚಮಕ್ಕು, ಸಖತ್ತು, ಕೃಷ್ಣಂ ಪ್ರಣಯ ಸಖಿ. 3 ಸಿನಿಮಾದಲ್ಲೂ ನನಗೊಂದು ಪಾತ್ರ ಕೊಟ್ಟು ಅವರು ದುಡ್ಡನ್ನು ತಗೋ ಸಹಾಯ, ನಿಂಗೆ ಕಷ್ಟಕ್ಕೆ ಏನಂತ ಸಹಾಯ ಮಾಡಲಿಲ್ಲ, ಕೆಲಸ ಕೊಟ್ಟು ನನಗೆ ಒಂದು ಸಹಾಯ ಮಾಡೋರು. ಸೊ ಆ ಗಣೇಶ್ ಅವರ ಸ್ಟ್ರಗ್ಲಿಂಗ್ ಡೇಸ್ ಹೆಂಗಿತ್ತು ಸರ್? ತುಂಬ ಕಷ್ಟಪಟ್ಟಿದ್ದಾರೆ ಸರ್ ಅವರು. ಈ ಅಹಂ ಪ್ರೇಮಾಸ್ಮಿ ಮನೇಲಿ ಆ ಕ್ಯಾರೆಕ್ಟರ್, ಆಟೋ ಡ್ರೈವರ್ ಕ್ಯಾರೆಕ್ಟರ್ ಮಾಡಿದಾರಲ್ಲ, ರವಿಚಂದ್ರನ್ ಅವ್ರ ತಮ್ಮ. ಹೌದು, ಬಾಲಾಜಿ ಅವರು. ಅಫ್ಕೋರ್ಸ್ ಬಾಲಾಜಿ ಈಸ್ ಎ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಇವತ್ತು ಇಲ್ಲಿ ನಿಮಗೆ ಬರೋಕ್ಕೆ ಮುಂಚೆನೂ ನಿಮ್ಮ ಎವ್ರಿ ಡೇ ನಾವಿಬ್ಬರು ಅರ್ಧ ಗಂಟೆ 1 ಅವರ್ ಮಾತಾಡ್ತೀವಿ. ಅವ್ರು ನನಗೆ ಹೆಂಗೆ ಅಂದರೆ, ನನಗೆ ಯಾರು ಅಣ್ಣ ತಮ್ಮ ಇಲ್ಲ ಸರ್. ನನಗೆ ಅಣ್ಣ ತಮ್ಮ ಅಕ್ಕ ತಂಗಿ ನಾನು ಒಬ್ಬನೇ ಮಗ. ನನಗೆ ಅವರೊಬ್ಬ ಅಣ್ಣನ ಥರ, ಒಬ್ಬ ಫಿಲಾಸಫರು, ಒಬ್ಬ ಗೈಡು. ಪರ್ಟಿಕ್ಯುಲರ್ಲಿ ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಇಲ್ಲ ನನ್ನ ಪರ್ಸ್ನಲ್ದು ಏನೇ ಇರ್ಬೋದು, ನಾನು ಏನೇ ಡಿಸಿಷನ್ ತೊಗೊಬೇಕಾದ್ರೂ ಬಾಲಾಜಿ ಅವ್ರನ್ನ ಕೇಳಿಬಿಟ್ಟೆ ನಾನು ಡಿಸಿಷನ್ ತೊಗೊಳ್ಳೋದು. ಯಾಕೆಂದರೆ ನನಗೆ ಅವರು ಅಷ್ಟು ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ನಾನು ಚಿಕ್ಕ ವಯಸ್ಸಿಂದ ರವಿ ಸರ್ ಫ್ಯಾನ್ ಅಲ್ಲ. ಅವ್ರ ಮನೆಗೆ ಹೋಗಿ ನೋಡಿ ನನ್ನ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ ವ್ಯಾಮೋಹ. ಇವಾಗ ಒಂದು ತುಂಬ ದಿವಸಗಳಿಂದ, ಯಾಕೆಂದರೆ ನಂದು ಫಸ್ಟ್ ಪಿಕ್ಚರೇ ನಾನು ಗಣೇಶ್ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಆ ಪಿಕ್ಚರ್ ಗಣೇಶ್ ಅವ್ರದ್ದು ನಾನು ಮಾಡೋದಕ್ಕಾಗಲಿಲ್ಲ. ಇವಾಗ ಒಂದು ಗಣೇಶ್ ಅವ್ರಿಗೆ ಒಂದು ಕತೆ ಓಕೆ ಆಗಿದೆ ನಂದು. ಬಟ್ ಇನ್ವೆಸ್ಟರ್ಸ್ದು ಒಂದು ಮಾತುಕತೆಗಳು ನಡೀತಾ ಇದೆ, ಬಜೆಟ್ದು, ಇನ್ವೆಸ್ಟರ್ದು. ಇನ್ನೂ ಬರೀ ಹೀರೋಗೆ ಕತೆ ಓಕೆ ಆಗಿದೆ ಅಷ್ಟೇ. ಬಟ್ ನನಗಿನ್ನೂ ಪ್ರೊಡ್ಯೂಸರ್ಸ್, ಇನ್ವೆಸ್ಟರ್ಸ್ ಇದೆಲ್ಲ ಆಗಬೇಕಂತ ನಂಗೆ ಸಿನಿಮಾ ಸಿಗ್ತಿದೆ, ಸಿನಿಮಾ ಮಾಡ್ತೀನಿ. ಬಟ್ ಪಾಸಿಟಿವ್ ಆಗುವಂಥ ಇದೆ. ಇದು ಒಂದು ಕಥೆಯಿಂದ ಹಿಡಿದು ಪ್ರತಿಯೊಂದು ನಾನು ಬಾಲಾಜಿಯವ್ರ ಹತ್ರ ಚರ್ಚೆ ಮಾಡ್ತೀನಿ. ಸೊ ಅದು ನನ್ನ ಡೈಲಿ ನನ್ನ ರೊಟೀನಲ್ಲಿ ಒಂದು ಪಾರ್ಟ್ ಅದು. ಸೊ ಆ ಗಣೇಶ್ ವಿಷಯ ನೀವು ಕೇಳ್ತಾ ಇದ್ರಿ. ಅಹಂ ಪ್ರೇಮಾಸ್ಮಿ ಟೈಮ್ನಲ್ಲಿ ಅವರು ಯಾವುದೋ ಎಸ್ ನಾರಾಯಣ ಸರ್ದು ಒಂದು ಸೀರಿಯಲ್ ಬೇರೆ ಮಾಡ್ತಾಯಿದ್ರು. ನಾನು ಅವಾಗ ನೋಡಿದ್ದೀನಿ ಗಣಪನ ಒದ್ದಾಟ. ಅಂದರೆ ಈ ಕಡೆ ಇಲ್ಲಿ ಸಿನಿಮಾಗೆ ಬರಬೇಕು, ಆ ಕಡೆ ಸೀರಿಯಲ್ ಡೇಟು ಎಸ್ ನಾರಾಯಣ ಅವ್ರದ್ದು ಭಾಳ ಸ್ಟ್ರಿಕ್ಟು, ಮಿಸ್ ಮಾಡೋಂಗಿಲ್ಲ. ಆ ಉದಯ ಟಿವಿಗೆ ಆ ಒದ್ದಾಟಗಳು. ಆಮೇಲೆ ಅವರು ಬಂದು ಇವತ್ತು ಗೋಲ್ಡನ್ ಸ್ಟಾರ್ ಆಗಿರೋ ರೀತಿ ಇದೆಯಲ್ಲ ಸರ್, ಅದು ಹೂವಿನ ಹಾಸಿಗೆ ಆಗಿರಲಿಲ್ಲ ಅವ್ರಿಗೆ. ಅವರು ತುಂಬ ಹ್ಯುಮಿಲೇಷನ್ಗಳು, ಅವಮಾನಗಳು ಇವೆಲ್ಲವೂ ಸಹಿಸ್ಕೊಂಡು ಬಂದು ಇವತ್ತು ಅದನ್ನಾಗಿರೋದು. ವಾಟ್ ಎವರ್ ಇವತ್ತು ನೋಡಿದವ್ರು ಇವತ್ತಿನ ಗೋಲ್ಡನ್ ಸ್ಟಾರ್ ನೋಡ್ತಾರೆ, ಬಟ್ ಅವತ್ತಿನ ಗಣೇಶನ್ ಯಾರೂ ನೋಡಿಲ್ಲ. ಆ ಗಣೇಶ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಗಣೇಶ್ ಸರ್ ಬಾರೋ ಮಗ ಹೋಗೋ ಮಗನೇ ಮಾತಾಡೋದು. ಆದರೆ ಒಂದು ಮಾಧ್ಯಮದಲ್ಲಿ ನಾವು ಮಾತಾಡಬೇಕಾದ್ರೆ ಅವರ ಸ್ಥಾನಕ್ಕೆ ನಾನು ಸಾರ್ ಅನ್ನಲೇಬೇಕು, ಗೌರವ ಕೊಟ್ಟೆ ಮಾತಾಡ್ಬೇಕು. ನನ್ನ ಫ್ರೆಂಡ್ ಅವನು, ನನ್ನ ಅವರ ರಿಲೇಷನ್ ನನಗೆ ತುಂಬ ಆಸೆ ಅವ್ರದ್ದೊಂದು ಸಿನಿಮಾ ಮಾಡಬೇಕು ಅಂತ. ಯಾಕೆಂದರೆ ಫ್ರೆಂಡ್ ಅಲ್ವಾ, ಫಸ್ಟಿಂದನೂ ಒಂದು ತುಂಬ ಆಸೆ. ಅದು ಮುಂದೆ ಹೋಗ್ಕೊಂಡು ಬಂದಿದೆ. ಇವಾಗ ಒಂದು ಹಂತಕ್ಕೆ ಬಂದಿದೆ. ಗೊತ್ತಿಲ್ಲ, ನಿಮ್ಮಂಥವ್ರದೆಲ್ಲ ವಿಶಸ್ಸು, ದೇವರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಇದ್ರೆ. ಥ್ಯಾಂಕ್ ಯು. ಒಳ್ಳೆ ವಿಷಯ ಹೇಳಿದಿರಿ. ಮತ್ತೆ ನಿಮ್ಮ ಡೈರೆಕ್ಷನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡೋ ಭಾಗ್ಯ. ನಿಜ ಸರ್ ಶ್ರೀನಿವಾಸ್ ಸರ್, ನನಗೆ ಆಸೆ ಇದೆ, ಕನಸಿದೆ. ಹಂಗಂತ ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಹುಚ್ಚು ಸಾಹಸಕ್ಕೆ ಹೋಗಿ ಯಾವುದೇ ಮಟ್ಟಕ್ಕೆ ಹೋಗೋಕೆ ನನಗೆ ಇಷ್ಟ ಇಲ್ಲ. ನಂಗೆ ನನ್ನದೇ ಆದಂಥ ಕೆಲವು ಚೌಕಟ್ಟಿದೆ, ಬೌಂಡ್ರಿ ಇದೆ. ಅದರಲ್ಲಿದ್ದರೆ ಮಾತ್ರ ನಾನು ಸಿನಿಮಾ ಮಾಡ್ತೀನಿ. ಸಿನಿಮಾ ಮಾಡಲೇಬೇಕು ಅಂತ ಐ ಡೋಂಟ್ ನೋ, ಬೇರೆಯವ್ರು ಮಾಡೋದನ್ನು ಸರಿ ತಪ್ಪು ಅಂತ ಹೇಳೋದಕ್ಕೆ ನಾನು ಯಾರೂ ಅಲ್ಲ ಸರ್, ನಾನು ಥರ್ಡ್ ಪರ್ಸನ್. ಬಟ್ ನಾನು ಆ ಮಟ್ಟಕ್ಕೆ ಹೋಗಿ ಸಿನಿಮಾ ಮಾಡೋಕ್ಕೆ ನನಗಿಷ್ಟ ಇಲ್ಲ. ನಾನು ಹ್ಯಾಪಿ. ನೋಡಿ, ನಾನಾಗಲೇ ಅದು ಡೈವರ್ಷನ್ ಆಯಿತು ಮಾತು.
ನಾನು ಸಿನಿಮಾ ಮಿಸ್ಸಿಂಗ್ ಬಾಯ್ ಫ್ಲಾಪ್ ಆಯಿತು, ಯೂಟ್ಯೂಬ್ ಕೈ ಹಾಕಿದೆ. ನನಗೆ ಏನು ಮಾಡಬೇಕು ಯೂಟ್ಯೂಬಲ್ಲಿ ಅಂತ ಗೊತ್ತಿಲ್ಲ. ಏನು ಮಾಡಲಿ ನಾನು ಯೂಟ್ಯೂಬ್ನಲ್ಲಿ? ಏಕೆಂದರೆ ಎಲ್ಲ ದೊಡ್ಡ ದೊಡ್ಡ ಪಯನೀರ್ಗಳಿದ್ದಾರೆ ಇಲ್ಲಿ ಆಲ್ರೆಡಿ. ನಮ್ಮದೆಲ್ಲ ಸಣ್ಣ ಪುಟ್ಟದ್ದು ಸಾಸಿವೆ ಅಷ್ಟು ಗಜಗಾತ್ರದಲ್ಲಿ ಬೆಳೆದಿರೋ ಯೂಟ್ಯೂಬ್ ಚಾನಲ್ಗಳಿದೆ, ದೊಡ್ಡ ದೊಡ್ಡ ಹೆಸರುಗಳು ಮಾಡಿದ್ದಾರೆ. ಜನರುಗಳ ಬಾಯಲ್ಲಿ ಸರ್ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ದೊಡ್ಡ ಡೈರೆಕ್ಟರು, ಸೂಪರ್ ಸ್ಟಾರ್ಸ್ಗಳನ್ನು ಹಾಕೊಂಡು ಸಿನಿಮಾ ಮಾಡಿದ್ದೀನಿ. ರೈಟ್ ನಾವು ಈಗ ನಾನು ಯೂಟ್ಯೂಬಿಗೆ ಎಂಟ್ರಿ ಆದರೆ ನನ್ನ ಪ್ರತಿಷ್ಠೆಗೆ ಧಕ್ಕೆ ಆಗ್ಬೋದು. ಇಲ್ಲ, ನನಗೆ ಅದೆಲ್ಲ ಅನ್ನುವಂತಹ ಆಲೋಚನೆ ಇಲ್ಲ. ನನಗೆ ಅದೇ ಹೇಳಕ್ಕೆ ಬಂದೆ, ನನಗೆ ಅದು ಬರಲಿಲ್ಲ. ನನಗೆ ಬಂದಿದ್ದು ಏನು ಗೊತ್ತಾ ಥಾಟು, ನನಗೆ ಇವೆಲ್ಲ ಏನು ಬರಲಿಸಿ ದುಡಿಬೇಕು, ನಾನು ಸಂಪಾದನೆ ಮಾಡಬೇಕು, ಮೋಸ ಮಾಡಬಾರ್ದು, ಯಾರನ್ನೂ ಹಾಳು ಮಾಡಿಬಿಟ್ಟು ದುಡ್ಡು ತೊಗೊಬಾರ್ದು, ಕೆಟ್ಟ ರೀತಿಲಿ ಸಂಪಾದನೆ ಮಾಡಬಾರ್ದು, ಇಷ್ಟು ತಲೆಯಲ್ಲಿದ್ದು. ಸರಿ ಏನು ಮಾಡೋಣ, ಎಲ್ಲರೂ ಯೂಟ್ಯೂಬ್ ಮಾಡು. ಓಕೆ, ಏನಪ್ಪ ಮಾಡ್ತೀಯ ಯೂಟ್ಯೂಬ್ನಲ್ಲಿ ನೀನು? ಏನು ಮಾಡಲಿ ನನಗೆ ಗೊತ್ತಿಲ್ಲ. ಸ್ವೇರಿ ಮೈಕ್ ಮೇಲಾಣೆ, ದೇವ್ರ ಮೇಲಾಣೆ, ನನಗೆ ಗೊತ್ತಿಲ್ಲ ನಾನು ಏನು ಮಾಡಬೇಕು ಅಂತ. ನನಗೆ ಒಂದು ಅಭ್ಯಾಸ ಏನಿತ್ತು, ನಾನು ಚಾನೆಲ್ ಡೇಸಿಂದನೂ ಕೆಲಸ ಮಾಡಬೇಕಂದ್ರೆ ಕೆಲವು ನಾನು ಡೈರೆಕ್ಟ್ ಮಾಡಿದ ಪ್ರೋಗ್ರಾಮ್ಗಳನ್ನ ರೆಕಾರ್ಡ್ ಮಾಡ್ಬಿಟ್ಟು ಕಾಪಿ ಇಟ್ಕೋತಿದ್ದೆ ನಾನು. ಓಕೆ, ಹಳೇದು ನಾನು ಯಾವುದೋ ನಿಮ್ಮ ಹತ್ರ ಒಂದು ನನ್ನ ಹತ್ರ ಒಂದು ಕಾಪಿ ಇಟ್ಕೋತೆ, ಒಬ್ಬ ಡೈರೆಕ್ಟರ್ ಕಾಪಿ ಅಂತ ನಾನು ಇಟ್ಕೋತಾ ಇದ್ದೆ. ಸರಿ, ಓಕೆ, ಹಳೇದು ಆ ಥರದ್ದು ನಾನು ಜಿ ಕನ್ನಡನಲ್ಲಿ ಕೆಲಸ ಮಾಡಿದ್ದೆ, ಕೆಲವು ಪ್ರೋಗ್ರಾಮ್ಗಳಿದ್ವು. ಓಕೆ, ನಾನು ಈ ಯೂಟ್ಯೂಬ್ ಚಾನಲ್ನ ನನ್ನ ಚೆಲುವೆ ನಿನ್ನ ನೋಡಲು ರಿಲೀಸ್ ಟೈಮ್ 2010ನಲ್ಲಿ ಸ್ಟಾರ್ಟ್ ಮಾಡಿದ್ದು. ಅವಾಗೆಲ್ಲ ಯೂಟ್ಯೂಬ್ ಅಂದ್ರೇ ಹೊಸದು ಏನು ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ. ಈ ಟ್ರೈಲರ್ ಹಾಕೋದಕ್ಕೆ ಅವಾಗೇನೋ ಟೀಸರು ಟ್ರೈಲರು ಹಾಕೋದಕ್ಕೆ ಅಂತ ಒಂದಲ್ಲಿ ಮಾಡಿದ್ವಿ, ಅಕೌಂಟ್ ಬೇಕಿತ್ತು. ಅದೊಂದು 2,000-3,000 ವ್ಯೂಸ್ ಆಗಿತ್ತು, 7 ಜನನೋ 8 ಜನನೋ ಇದ್ರು ಸಬ್ಸ್ಕ್ರೈಬರ್ಸು. ಅದ್ರಲ್ಲಿ ಹಾಕಿದ್ವಿ, ಗೊತ್ತಿಲ್ಲ. ಓಕೆ, ಇವಾಗ ನನಗೆ ಇಲ್ಲ ಸಿನಿಮಾ ಇಲ್ಲ ಸರ್, ಆ್ಯಕ್ಟಿಂಗಿಗೆ ಕರಿತಿಲ್ಲ, ಟಿ ವಿ ಸೀರಿಯಲ್ನವ್ರು ಕರಿತಿಲ್ಲ. ಯಾವಾಗಿದು? ಮಿಸ್ಸಿಂಗ್ ಬಾಯ್ ಫ್ಲಾಪ್ ಆದಮೇಲೆ 2020 ಸರಿ, ಮಿಸ್ಸಿಂಗ್ ಬಾಯ್ ಮೊನ್ನೆ ಕೋವಿಡ್ ಆದಮೇಲೆ. ಓಕೆ ಓಕೆ ಓಕೆ, ನನಗೆ ಇಲ್ಲ ಏನು ಮಾಡೋದು. ಸರಿ, ತಮ್ನೇಲ್ ಅನ್ನೋದು ಮಾಡಬೇಕು ಯೂಟ್ಯೂಬ್ಗೆ, ಏನೂ ಗೊತ್ತಿಲ್ಲ ಶ್ರೀನಿವಾಸ್ ಅವರೇ. ನಮ್ಮ ಎಡಿಟ್ರು ಟಿ ವಿ ಡೇಸಿಂದ ನನ್ನ ಎಡಿಟ್ರು ವೆಂಕಟೇಶ್ ಅಂತ, ನಾನು ಈ ಟಿ ವಿಯಿಂದನೂ ಅವರೇ, ಇವತ್ತು ನನ್ನ ಯೂಟ್ಯೂಬ್ಗೂ ಅವರೇ ಎಡಿಟ್ರು. ಅವರು ನಾನು ಕಳಿಸ್ಕೊಟ್ಟೆ, ವೆಂಕಟೇಶ್ ಇದು ಸಿ ಡಿಲಿ ಸಿಕ್ಕಿದೆ, ಈ ಸಿ ಡಿನ ಒಂಚೂರು ನನಗೆ ಟ್ರಾನ್ಸ್ಫರ್ ಮಾಡಿಬಿಡಿ, ಅದನ್ನು ತೆಗೆದು ಯೂಟ್ಯೂಬ್ಗೆ ಹಾಕ್ತೀನಿ. ಆಯಿತು. ಅವ್ರು ಕಳಿಸ್ಬಿಟ್ಟು ಕೊಟ್ಟರು, ತಮ್ನೇಲ್ ಮಾಡಬೇಕು, ಏನು ಗೊತ್ತಿಲ್ಲ, ಹಂಗೆ ತೆಗೆದು ಹಾಕೋದು. ಗಣೇಶ್ ಅವ್ರದ್ದು, ಪ್ರೇಮ್ ಅವ್ರದ್ದು ಒಂದು ಪ್ರೋಗ್ರಾಮ್ ಮಾಡಿದ್ದೆ, ವಿನೋದ್ ಪ್ರಭಾಕರ್ ಅವ್ರದ್ದೊಂದು ಪ್ರೋಗ್ರಾಮ್ ಮಾಡಿದ್ದೆ, ನಮ್ಮ ಬಾಲಾಜಿ ಅವ್ರದ್ದೊಂದು ಇಂಟರ್ವ್ಯೂ ಮಾಡಿದ್ದೆ. ಇದನ್ನೆಲ್ಲ ಹಾಕ್ಕೊಂಡು ಬಂದೆ. ನಮಗೆಲ್ಲ ಕೆಲಸ ಏನಂತಂದರೆ, ನನಗೆ, ನನ್ನ ಹೆಂಡತಿಗೆ, ನನ್ನ ದೊಡ್ಡ ಮಗಳಿಗೆ 7 ಜನ ಇದ್ರು ಸಬ್ಸ್ಕ್ರೈಬರ್ಸು. 30 ಜನ ಆದರು, 100 ಜನ ಆದರು, 100 ವ್ಯೂಸ್ ಆಯಿತು. ಇದೊಂದು ಸ್ಟಾರ್ಟ್ ಆಯಿತು. ಅದು ಮಾನಿಟೈಸೇಷನ್ ಆಗಿ 1000 ಸಬ್ಸ್ಕ್ರೈಬರ್ಸು, 4000 ವಾಚ್ ಅವರ್ಸ್ ಬರಬೇಕಲ್ಲ. ಸೊ ನಮ್ದು ಆಗ್ತಾ ಇಲ್ಲ, ಎಲ್ಲೋ ಅದು ಸರ್ಕಲ್ ತೋರಿಸ್ತಾ ಇರೋದಲ್ಲಿ ಇನ್ನು ಇಷ್ಟು ಮುಗಿಬೇಕು ಇಷ್ಟು ಬೇಕು ಅಂತ. ಮನೆ ಒಂದ್ಸತಿ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಇನ್ನೊಂದು CD ಸಿಕ್ತು. ಅದು ನೋಡಿದ್ರೆ ಇವತ್ತೇನು ಸೋಕಾಲ್ಡ್ ಕನ್ನಡ ಚಿತ್ರರಂಗದ ಒಬ್ಬ ದೊಡ್ಡ ಡೈರೆಕ್ಟರ್ ಇದ್ದಾರೆ, ತರುಣ್ ಸುಧೀರ್. ಓಕೆ, ಇವ್ರನ್ನೆಲ್ಲ ನನ್ನ ಚಾನೆಲ್ ಡೇಸ್ನಲ್ಲಿ ನಾನು ತುಂಬ ಬಳಸ್ಕೊಂಡು, ನನ್ನ ಸಹಾಯ ಅಂತ ಹೇಳೋಕ್ಕಾಗಲ್ಲ, ನಾನು ಸಪೋರ್ಟ್ ಮಾಡಿದ್ದೀನಿ ನನ್ನ ಕೈನಲ್ಲಾದಷ್ಟು. ಅವ್ರುಗಳ ಕಲೆಯಲ್ಲಿ ಇವೆಂಟ್ ಮಾಡಿಸೋದು, ಅವ್ರುಗಳ ಕಲೆಯಲ್ಲಿ ಪ್ರೋಗ್ರಾಮ್ ಮಾಡಿಸೋದು. ಇವತ್ತು ಅದೇ ಚಾನಲ್ನಲ್ಲಿ ಅವರೆಲ್ಲ ದೊಡ್ಡ ಸ್ಥಾನದಲ್ಲಿ ಕೂತಿದ್ದಾರೆ ಬೇರೆ ಬೇರೆ ಪ್ರೋಗ್ರಾಮ್ಗಳಲ್ಲಿ, ದಟ್ಸ್ ಫೈನ್. ಬಟ್ ಅವತ್ತು ಅವ್ರನ್ನ ಗುರ್ಸಿ ಈ ರಘುವೀರ್ ಅವ್ರದ್ದು ಫಸ್ಟ್ ಇಂಟರ್ವ್ಯೂ ನಾನು ಮಾಡಿದ್ದೆ. ಅದು ತರುಣ್ ಸುಧೀರ್, ನಾನೇ ಆ್ಯಂಕರ್ ಮಾಡ್ಬೋದಾಗಿತ್ತು, ಬಟ್ ತರುಣ್ ಕೈನಲ್ಲಿ ನಾನು ಆ್ಯಂಕರಿಂಗ್ ಮಾಡಿಸ್ದೆ, ನಾನು ಡೈರೆಕ್ಟ್ ಮಾಡಿದೆ. ಓ ಮೇಘವೇ ಹೋಗಿ ಬಾ ರಘುವೀರ್. ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಇಂಟರ್ವ್ಯೂ ಇವತ್ತು ಡಿಜಿಟಲಲ್ಲಿ ಇರೋದು. ರಘುವೀರ್ ನಿಮ್ಗೆ ಎಲ್ಲೂ ಇಲ್ಲ. ಅದು ಸಿಕ್ತು CD, ನಾನಿಮ್ಮ ಮರೆಯಲಾರೆ ಅಂತ ಪ್ರೋಗ್ರಾಮ್ ಅದು. ನೀವು ಅವತ್ತಿಗೆ ನೋಡಿದ್ರೆ ತರುಣ್ ಸುಧೀರ್ ಏನಪ್ಪ, ನಾನು ಅವಾಗ ಎಲ್ಲ ಈ ಸಿನಿಮ್ಯಾಟಿಕ್ ಶಾರ್ಟ್ಸ್ಗಳೆಲ್ಲ ಅವರೇನೋ ಬರಿತಾ ಇರ್ತಾರೆ, ಐಪ್ಯಾಡಲ್ಲಿ ಏನೋ ಕೇಳ್ತಾ ಇರ್ತಾರೆ, ಹೋಗಿ ಹಾಡು ಕೇಳ್ತಾ ಇರ್ತಾರೆ, ರಘುವೀರ್ ನುಡ್ಕೊಂಡು ಹೋಗ್ತಾರೆ, ಈ ಥರದ್ದೆಲ್ಲ ಏನೇನೋ ಮಾಡಿದ್ದೆ. ಅದನ್ನು ಸಿನಿಮ್ಯಾಟಿಕ್ ಅಂದರೆ ಒಂದು ಅರ್ಧ ಗಂಟೆ ಇವೆಂಟ್, 1 ಅವರ್ ಪ್ರೋಗ್ರಾಮ್, ನಾವು 45 ನಿಮಿಷದ್ದು. ಬಟ್ ಇವಾಗ ಅದು ಯೂಟ್ಯೂಬಲ್ಲಿರೋದು ಕಾಪಿರೈಟ್ ಇಶ್ಯೂಯಿಂದ ನಾನು ಹಾಕಿದ ಮ್ಯೂಸಿಕ್ ಎಲ್ಲ ತೆಗೆದು ಬೇರೆ ಮ್ಯೂಸಿಕ್ ಹಾಕಿ ಮಾಡಿದ್ದೆ. ಬಟ್ ಒರಿಜಿನಲ್ ವರ್ಷನ್ ನನ್ನ ಹತ್ರ ಇದೆ, ನಾನು ತೋರಿಸ್ತೀನಿ ನಿಮ್ಗೆ ಅದೇನು ತೆಗೆದಿದ್ದೆ ಅಂತ. ಸೊ ಆ ಪ್ರೋಗ್ರಾಮ್ ಮಾಡಿದ್ದೆ. ಆ ಪ್ರೋಗ್ರಾಮ್ ಅವತ್ತಿಗೆ ಒಂದು ಸೆನ್ಸೇಷನ್ ಆಗಿತ್ತು, ಯಾಕೆಂದರೆ ರಘುವೀರ್ದು ಎಲ್ಲೂ ಇರಲಿಲ್ಲ. ಅದ್ರದ್ದು CD ಸಿಕ್ತು ನನ್ನ ಮನೆ ಸ್ಟೋರ್ ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ. ಅದನ್ನು ಹಾಕಿದೆ ಶ್ರೀನಿವಾಸ್ ಅವರೇ ಯೂಟ್ಯೂಬ್ಗೆ. ನನಗೆ ಅಲ್ಲಿವರೆಗೂ ಏನು ಕಂಟೆಂಟ್ ನಾನು ಮಾಡ್ತೀನಿ, ಯಾವ ಪ್ರೋಗ್ರಾಮ್ ಮಾಡಬೇಕು ಏನೂ ಗೊತ್ತಿಲ್ಲ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲರೂ ಮಾಡಿಬಿಟ್ಟು ಸಾಧಿಸ್ಬಿಟ್ಟಿದ್ದಾರೆ, ನಾನು ಅಂಥವ್ರ ಮಧ್ಯದಲ್ಲಿ ನಾನು ಏನು ಮಾಡಲಿ ನಾನು ಅಂತ. ಆವಾಗ ಆ ಪ್ರೋಗ್ರಾಮು ಒಂದು ವೈರಲ್ ಆಯಿತು. ಏನು ಈ 1000 ಸಬ್ಸ್ಕ್ರೈಬರ್ಸ್ ಬೇಕಿತ್ತು ನನಗೆ, ಒಂದು 200-300 ಇದ್ದಿದ್ದು ಏಕ್ದಮ್ 5,000 ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರು ಅದೊಂದು ಪ್ರೋಗ್ರಾಮಿಂದ. ಆ್ಯಂಡ್ ವಾಚ್ ಅವರ್ಸ್ ಎಲ್ಲ ಕಿತ್ಕೊಂಡೋಯ್ತು, ಮಾನಿಟೈಸೇಷನ್ಗೆ ಎಲಿಜಿಬಿಲಿಟಿ ಬಂತು. ಆವಾಗ ನನ್ನ ತಲೆ ಒಳಗಡೆ ಬಂದಿದ್ದು, ಓಕೆ ಈ ರೀತಿ ಅಪ್ರೂಪವಾಗಿರೋ ಕಂಟೆಂಟ್ ಮಾಡೋಣ ನಾವು. ಲೆಟ್ ಅಸ್ ನಾಟ್ ಗೋ ಬಿಹೈಂಡ್
ಇವತ್ತು ಎಲ್ಲರೂ ಏನು ಮಾಡ್ತಾರೆ ಅದನ್ನ ಮಾಡೋದು ಬೇಡ. ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟ್, ಎಲ್ಲರೂ ಪಾಪ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಯಾರ್ದು ಹಗುರವಾಗಿ ಮಾಡ್ತಾ ಇಲ್ಲ. ಬಟ್ ನಾನು ಒಬ್ಬ ಸಿನಿಮಾ ಡೈರೆಕ್ಟರ್ ಆಗಿ ಅಂತ ಒಂದು ಅದು ಬೇಕಾಗಿದ್ದೋ ಬೇಡದೇನೋ ಅದೊಂದು ಲೋಗೋ ಇದೆಯಲ್ಲ ನನ್ನ ಹೆಸರು ಜೊತೆಗೆ. ನಾಳೆ ಏನಾದ್ರು ಚೆನ್ನಾಗಿ ಮಾಡಿಲ್ಲ ಅಂದರೆ ಇಲ್ಲೇ ಇವನು ಚೆನ್ನಾಗಿ ಮಾಡಿಲ್ಲ, ಇವನು ಸಿನಿಮಾ ಯಾವನು ನೋಡ್ತಾನೆ ಅದಕ್ಕೆ ಇವನು ಅಲ್ಲೂ ಸೋತಿರೋದು ಅಂತಾರೆ. ಸೊ ಈ ಥರದ್ದು ಮಾಡೋಣ ಅಂತ ನನ್ನ ಹುಡುಕಾಟ ಈ ನಿಟ್ಟಿನಲ್ಲಿ ಸ್ಟಾರ್ಟ್ ಆಯಿತು ಶ್ರೀನಿವಾಸ್ ಅವರು. ಅಂದರೆ ಎಲ್ಲರೂ ಇಲ್ಲದೆ ಇರೋದು, ಎಲ್ಲೂ ಯಾರೂ ಮಾಡದೇ ಇರೋದು. ಇವಾಗ ಯಾರೋ ಒಬ್ರು ಇರ್ತಾರೆ, ಅವರು ಇಂಡಸ್ಟ್ರಿಲಿ ಇದ್ದಾಗ ಅಷ್ಟು ಅವ್ರಿಗೆಲ್ಲನೂ ಗುರುತು ಚಪ್ಪಾಳೆ ಶಿಳ್ಳೆ ಎಲ್ಲ ಮಾಡಿರ್ತಾರೆ. ಇವಾಗ ಅವರಿರಲ್ಲ, ತೀರೋಗ್ಬಿಟ್ಟಿರ್ತಾರೆ. ಅವ್ರ ಫ್ಯಾಮ್ಲಿ ನೋಡ್ಕೋಣ. ಸೊ ರಘುವೀರ್ದು ಮಾಡಿದ್ಮೇಲೆ ನನಗೆ ರಘುವೀರ್ ಫ್ಯಾಮ್ಲಿನ ಮಾಡಿ ಅನ್ನೋದು ಈ ಜನಗಳೇ, ಇದೆಲ್ಲದಕ್ಕೂ ಕಾರಣ ಆಡಿಯನ್ಸೇ. ಅವ್ರು ಏನು ಹೇಳ್ತಾರೆ ಹಂಗೆ ನಾನು ನಡ್ಕೊಂಡೋದೆ. ಇದ್ರಲ್ಲಿ ನಾನು ಮಾಡಿದ್ದೀನಿ ಅಂದರೆ ಮುಟ್ಟಾಳ್ತನ ಆಗ್ಬಿಡುತ್ತೆ. ಸರ್ ರಘುವೀರ್ ಫ್ಯಾಮ್ಲಿನ ಮಾಡಿ ಅಂದರು. ಅವರ 2ನೇ ವೈಫು ಮಗಳನ್ನ ಮಾಡಿಸ್ದೆ. ಅವಾಗೆಲ್ಲ ಕೋವಿಡ್ ಟೈಮು, ಫೋನಲ್ಲಿ ಮಾಡಿದೆ. ಮಾಡ್ತಾ ಇರೋಗೇನೆ ಅವ್ರ ದೊಡ್ಡ ಮಗಳು ಸಿಂಧು, ಆಮೇಲೆ ರಘುವೀರ್ ಅವ್ರು ಹುಟ್ಟಿದ ಮೊದಲನೇ ಮಗಳು ಶ್ರೇಯಾ, ಅವ್ರನ್ನ ಮಾಡಿ ಅವ್ರನ್ನ ಹುಡುಕ್ಬಿಟ್ಟು ಮಾಡಿ. ಬಟ್ ಜನ ಏನು ಹೇಳ್ತಾರೆ, ಸಿನ್ಸಿಯರಾಗಿ ನಾನು ಹುಡುಕ್ತಿದ್ದೆ, ಸಿನ್ಸಿಯರಾಗಿ ನಾನು ಹೋಗ್ತಿದ್ದೆ. ನನಗೆ ಅವಾಗ ಡೈರೆಕ್ಟ್ರು ನೀವು ಕೇಳೋದಿಲ್ಲ ಪ್ರಶ್ನೆ, ನನಗೆ ಅದೆಲ್ಲ ನನಗೆ ತಲೆಯಲ್ಲಿ ಬರ್ತಿದ್ದ ಪ್ರಶ್ನೆ ಏನು ಗೊತ್ತಾ, ಯಾರು ಕೇಳಬೇಕು ಅಂದಾಗ. ಇವಾಗ ಯಾರೋ ಆರ್ಟಿಸ್ಟಿಗೆ ಫೋನ್ ಮಾಡ್ತೀನಿ, ಸರ್ ಹಿಂಗೆ ರಘುರಾಮ್ ಅಂತ ನಾನು ಡೈರೆಕ್ಟ್ರು ಅಂದರೆ ಎಲ್ಲಿ ಸಿನಿಮಾ ಕೇಳ್ತಿದ್ದೀನಿ ಅನ್ಕೊಂಬಿಡ್ತಾರೋ, ಎಲ್ಲ ಆಮೇಲೆ ಇಂಟರ್ವ್ಯೂಗೆ ಅಂತಾರಂಗೆ ಏನು ಅನ್ಕೊತಾರೋ, ಈ ಗೊಂದಲ ನನಗಿತ್ತು. ಖಂಡಿತ ಇದ್ರ ಮೇಲೆ ಹಣೆಗೂ ನನಗಿತ್ತು. ನನ್ನ ವೈಫ್ ಒಂದ್ಸತಿ ನನಗೆ ಹೇಳಿದ್ರು, ಕೇಳೋದು ನಮ್ಮ ಧರ್ಮ, ನೀನು ಏನು ಕೇಳ್ತಿದ್ಯಾ, ಇಂಟರ್ವ್ಯೂ ಕೇಳ್ತೀಯಾ, ಅವ್ರಿಗೆ ಇಷ್ಟ ಇದ್ದರೆ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತಾರೆ. ಬಿಟ್ಟಾಗ ಅದನ್ನು ಯಾಕೆ ನೀನು ಅಫೆನ್ಸಿವ್ ಆಗಿ ಯಾಕೆ ತೊಗೊತೀಯ ನೀನು? ನಮ್ಮ ಕೆಲಸ ಇದು, ಇವತ್ತಿಗೆ ನಮ್ಗೆ ಇದು ಊಟಕ್ಕೆ ಆಗ್ತಿರೋ ದಾರಿ ಇದು. ಸೊ ಇದನ್ನು ಸಿನ್ಸಿಯರಾಗಿ ಮಾಡು. ಆವತ್ತಿಂದ ಆ ಒಂದು ಕಾಂಪ್ಲೆಕ್ಸು ಅಥವಾ ಆ ಒಂದು ಫೀಲ್ ಏನಿತ್ತು ತೆಗೆದು ಬಿಸಾಕ್ದೆ ಸರ್. ಓಕೆ, ಯಾರಿಗೆ ಮಾಡಲಿ, ನಾನು ರಘುರಾಮು ಈ ಥರ ಇಂಟರ್ವ್ಯೂ ಬೇಕಿತ್ತು, ಅದು ಓಪನ್ನಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಏನಾಗ್ಬಿಡುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಪ್ರೊಫೆಷನಲ್ಲಿ ನಿಮ್ಮ ಹತ್ರ ನಾನು ದುಡ್ಡು ತೊಗೊಂಡಿರ್ತೀನಿ, ಸಾಲ ಮಾಡಿರ್ತೀನಿ, ನೀವು ತುಂಬ ಫ್ರೆಂಡ್ಸ್ ಆಗಿರ್ತೀವಿ. ನಿಮ್ಮ ಫ್ರೆಂಡ್ ಯಾರ ಹತ್ರನೂ ನಾನು ದುಡ್ಡು ತೊಗೊಂಬಿಟ್ಟಿರ್ತೀನಿ, ಸಾಲ ತೊಗೊಂಬಿಟ್ಟಿರ್ತೀನಿ, ಅದು ನಿಮಗೆ ಗೊತ್ತಿರಲ್ಲ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ, ನೀವು ನನ್ನನ್ನು ಓಡಿಸ್ಬಿಡ್ತೀರ. ನನ್ನ ಫ್ರೆಂಡ್ ಹತ್ರ ನನಗೆ ಗೊತ್ತಿದ್ದರೆ ದುಡ್ಡು ತೊಗೊಂಬಿಟ್ಟೆ ನೀನು, ಯಾಕೆ ನೀನು ಶ್ರೀನಿವಾಸ್ ಹತ್ರ ನೀನು ಹೋಗ್ತಿಲ್ಲ ಇವಾಗ, ಯಾಕೆ ನೀನು ಶ್ರೀನಿವಾಸ್ ಹತ್ರ ಫ್ರೆಂಡ್ ಇಲ್ಲ ಅಂತ ಕೇಳಿದಾಗ, ಇಲ್ಲ ಅದು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗು? ನಾವು ಸತ್ಯ ಹೇಳೋದಕ್ಕೆ ಯೋಚನೆ ಮಾಡ್ತೀವಿ. ಹೌದು, ಅವ್ರಿಗೆ ಗೊತ್ತಿರೋರ ಹತ್ರ ಕೇಳಿದೆ, ನಾನು ಶ್ರೀನಿವಾಸ್ ಅವ್ರಿಗೆ ಗೊತ್ತಿಲ್ಲದೆ ದುಡ್ಡು ಇಸ್ಕೊಂಡೆ, ಅದು ಅವ್ರಿಗೆ ಗೊತ್ತಾಯಿತು, ನನಗೆ ಅವರಿಗೆ ಮಾತುಕತೆ ಇಲ್ಲ, ಫಿನಿಶ್, ಮುಗೀತು. 1 ನಿಮಿಷ ಅದು. ಬಟ್ ಆ 1 ನಿಮಿಷ ನಾವು ಹೇಳೋದಕ್ಕೆ ಮನಸ್ಸು ಮಾಡೋದಿದೆಯಲ್ಲ, ಧೈರ್ಯ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕಲ್ತಿದ್ದು ಈ ಕ್ಯಾಮ್ರಾ ಮುಂದೆ ಮಾತಾಡಿದಾಗಲಿ, ಮೊದಲು ನಾನು ಚಾನೆಲ್ ಡೇಸಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಲವೆಲ್ಲ ಈ ಪೇಮೆಂಟ್ಸ್ಗಳು, ಈ ಸಿನಿಮಾ TV ರೇಟ್ಸ್ ಡೀಲ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ. ಓಕೆ, ಅವಾಗ ಈ ಶುಕ್ರವಾರ ಪೇಮೆಂಟ್ ಬರುತ್ತೆ ಅಂತ ಹೇಳಿದ್ರೆ, ಸರ್ ನಾಳೆ ಬಂದ್ಬಿಡುತ್ತೆ ಪೇಮೆಂಟ್ ಅಂದ್ಬಿಡ್ತಿದ್ದೆ. ಅಗ್ರಿಮೆಂಟ್ಸ್ ಏನು ಮಾಡಬೇಕಾದ್ರೆ ಸುಳ್ಳು ಹೇಳ್ತಿದ್ದೆ ಈ ಥರ, ಅಂದರೆ ಕೆಲಸದ ವಿಚಾರವಾಗಿ. ಒಂದು ದಿವಸ ಒಬ್ಬ ದೊಡ್ಡ ವ್ಯಕ್ತಿ ನನ್ನ ಕರೆದುಬಿಟ್ಟು ಹೇಳಿದ್ರು ನನಗೆ, ನೋಡು, ಯಾವತ್ತೂ ಲೈಫಲ್ಲಿ ಒಂದು ತಿಳ್ಕೊ ನೀನು, ಮೊಬೈಲ್ ಆರಿಸೋದು, ಫೋನ್ ಕಟ್ ಮಾಡೋದು, ಅಥವಾ ಯಾರೋ ಫೋನ್ ಮಾಡಿದ್ರೆ ಎತ್ತದೇ ಇರೋದು, ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ. ಇದೆಲ್ಲ ಮಾಡಬಾರ್ದು ಅಂದರೆ ಲೈಫಲ್ಲಿ ಏನು ಮಾಡಬೇಕು, ಇವಾಗ ನಿನ್ನ ದುಡ್ಡು ನೆಕ್ಸ್ಟ್ ಶುಕ್ರವಾರ ಬರೋದ, ಇನ್ನು 10 ದಿವಸ ಬಿಟ್ಟು ಹೇಳು, ತಪ್ಪಿಲ್ಲ. ಆದರೆ ಆ ಶುಕ್ರವಾರ ಕರೆಕ್ಟಾಗಿ ಕೊಡು. ಲೇಟ್ ಹೇಳ್ಬಿಟ್ಟು ಬೇಗ ಕೊಡು, ಬೇಗ ಹೇಳ್ಬಿಟ್ಟು ಲೇಟಾಗಿ ಕೊಡಬೇಡ. ಆವತ್ತು ನಾನು ಡಿಸೈಡ್ ಮಾಡಿದೆ ಸರ್, ಲೈಫಲ್ಲಿ ಸುಳ್ಳು ಹೇಳಬಾರ್ದು. ಅದು ಕ್ಯಾಮ್ರಾದಿರಲಿ, ಕ್ಯಾಮ್ರಾ ಆಚೆ ಇರಲಿ, ಕ್ಯಾಮ್ರಾ ಒಳಗಡೆ ಇರಲಿ, ಏನಿದೆ ನೇರವಾಗಿ ಮಾತಾಡೋಣ, ಮುಚ್ಚು ಮರೆ ಬೇಡ. ಹೌದು, ಹಿಂಗೆ ಆಯಿತು, ಈ ಥರ ಆಯಿತು, ಏನು ಮ್ಯಾಕ್ಸಿಮಮ್ ಏನಾಗ್ಬೋದು, 1 ನಿಮಿಷ ನನ್ನ ಬಗ್ಗೆ ಏನು ಇವ್ನು ಹಿಂಗೆ ಮಾಡಿದಾನ ಅಂತ ಅನ್ನಿಸ್ಬೋದು. ಆದರೆ ಲಾಸ್ಟಲ್ಲಿ ಅನ್ನೋರು ಏನು ಅನ್ಕೊಂತಾರೆ, ಬಿಡುಗರು ಅವ್ರು ಏನಾದರೂ ಓಪನ್ ಆಗಿ ಹೇಳ್ದ ಅಂತ ಅನಿಸುತ್ತೆ. ಇವಾಗ ನಾನು ಇಲ್ಲದೆ ಇರೋ ಸುಳ್ಳುಗಳು ಹೇಳಿದ್ಬಿಟ್ರೆ ನೀವು ಕೂತ್ಕೊಂಡು ಕೇಳ್ತೀರ ಇಷ್ಟೊತ್ತು. ನಾನು ಎದ್ದೆಲ್ಲಿ ಹೋಗ್ತಾರಂಗೆ, ನನ್ನ ಮಗ ಏನು ರೀಲ್ ಬಿಟ್ಟಾಗೋರು, ಇವ್ನು ಹೋಗ್ತೇನೆ ನನಗೆ ಗೊತ್ತಿಲ್ವ ಅಂತ ನೀವೇ ಹೇಳ್ತೀರಿ. ಬೇಡ, ಅಂದರೆ ಒಂದು ಸುಳ್ಳಿಗೆ ಮತ್ತೆ ಕಟ್ತಾನೆ ಹೋಗ್ಬೇಕು. ಸುಳ್ಳು ಯಾವತ್ತೂ ಸಿಗಾಕೋತೀವಿ ಸರ್. ಸತ್ಯ ಹೇಳೋದಕ್ಕೆ ಒಂದು ಧೈರ್ಯ ಬೇಕು. ನಾನು ಖಂಡಿತ ನನಗೆ ನಾನು ಮಾಡಿರೋ ತಪ್ಪನ್ನಾಗಲಿ ಅಥವಾ ನಾನು ಮಾಡಿರೋ ತೊಗೊಂಡಿರೋ ನಿರ್ಧಾರಗಳ ಬಗ್ಗೆ ಆಗಲಿ, ಒಳ್ಳೆಯದೋ ಕೆಟ್ಟದ್ದು, ನಾನು ಯಾವುದು ಮುಚ್ಚಿಟ್ಕೊಂಡು ಶುಗರ್ ಕೋಟೆಡ್ ಆಗಿ ನಾನು ನೈಸಾಗಿ ಬೇಡ ಸರ್, ಆ ಪ್ರಶ್ನೆ ಬೇಡ, ನನಗದು ಯಾವುದು ಇಷ್ಟ ಇಲ್ಲ ಸರ್, ನೀವು ಏನಾದರೂ ಕೇಳಿ ನಾನು ಹೇಳ್ತೀನಿ. ನಾನು ಯಾವುದು ಪಾಲಿಶ್ಡ್ ವೇನಲ್ಲಾಗಲಿ ಅಥವಾ ಯಾರನ್ನೋ ಅವರು ಸೇಫ್ ಗಾರ್ಡ್ ಮಾಡ್ಕೊಂಡಾಗಲಿ ಅಥವಾ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗಲಿ ಅಥವಾ ನಾನೇನೋ ಒಳ್ಳೆಯವನು ಅಂತ ತೋರಿಸ್ಕೊಳಕ್ಕಾಗಲಿ ನಾನು ಯಾವುದೋ ಆ ಥರ ಉತ್ತರ ಕೊಡೋಲ್ಲ. ನನ್ನ ಮನಸ್ಸಿನಲ್ಲಿ ಏನಿದೆ, ನಿಮ್ಮ ಪ್ರಶ್ನೆ ಕೇಳಿದಷ್ಟೇ ಬೇಗ ನಾನು ಉತ್ತರ ಕೊಡ್ತೀನಿ. ನಾನೊಂದು ಸೆಕೆಂಡ್ ಯೋಚನೆನೂ ಮಾಡೋಕ್ಕೋಗಲ್ಲ. ಯಾಕೆಂದರೆ ನನಗೆ ಕ್ಲಿಯರಾಗಿ ಇದ್ಬಿಡ್ಬೇಕು. ಯಾವುದು ನಾನು ಯಾರು ಇಷ್ಟು ಮಾಡಿದ್ರು ಕೆಲವರು ಕೈ ತೋರಿಸ್ತಾರೆ, ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರೆ ದ್ಯಾಟ್ ಇಸ್ ಫೈನ್. ಮನೆ ಅಂದಮೇಲೆ ದೇವ್ರ ಮನೇನಿರುತ್ತೆ, ಬಚ್ಚನ ಮನೇನಿರುತ್ತೆ, ಸೋಷಿಯಲ್ ಮೀಡಿಯಾ ಅಂದಮೇಲೆ ಒಳ್ಳೆ ಕಮೆಂಟ್ಸ್ ಇರುತ್ತೆ, ಕೆಟ್ಟ ಕಮೆಂಟ್ಸ್ ಇರುತ್ತೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಯಾವುದೋ
100 ಒಳ್ಳೆ ಕಮೆಂಟ್ ಬಂದಾಗ 4 ಕೆಟ್ಟ ಕಮೆಂಟ್ ಬಗ್ಗೆ ನಾವು ಯಾಕೆ ತಲೆಗೆಡಿಸ್ಕೋಬೇಕು? 96 ಒಳ್ಳೆ ಕಮೆಂಟ್ಗಳ ಬಗ್ಗೆ ಯೋಚನೆ ಮಾಡೋದು. ನಾ ಹೇಳಿ ಅದೇ ಸರ್, ಒಬ್ಬ ವ್ಯಕ್ತಿಯನ್ನು ಜನ ಗುರುತಿಸೋಕ್ಕೆ ಒಂದು ಹಿಟ್ಟು ಮತ್ತು ಒಂದು ಫ್ಲಾಪ್ ಎರಡೂ ಕಾರಣ ಆಗುತ್ತೆ. ಜೋಗಿಯಲ್ಲಿ ನೋಡಿದಂತಹ ರಘುರಾಮ್ ಅವರು ಒಂದು ಹಿಟ್ಟಿನ ಪತನವನ್ನು ಏರಿ ಒಂದು ರೆಕಗ್ನೈಸೇಷನ್ ಪಡ್ಕೊಳ್ತಾರೆ. ಅದಾದಮೇಲೆ ಅದೇ ಶಿವಣ್ಣನ ಜೊತೆ ಸಿನಿಮಾ ಮಾಡ್ತೀರಿ, ಡೈರೆಕ್ಷನ್ ಮಾಡ್ತೀರಿ, ಚಲುವೆ ನಿನ್ನ ನೋಡಿದಂಥ. ಹೋಪ್ಫುಲಿ ಇಡೀ ಇಂಡಿಯಾದಲ್ಲಿ ಯಾರು ಆ ಥರ ಒಂದು ಹೊಸ ಪ್ರಯತ್ನ ಕೈ ಹಾಕಿಲ್ಲ. ಶಂಕರ್ ಅವ್ರು ಮಾಡಿದ್ರು 7 Wonders ಅಲ್ಲಿ ಜೀನ್ಸ್ ಅಲ್ಲಿ ಒಂದು ಸಾಂಗ್ ಮಾಡಿದ್ರು. ಸೇಮ್ ಅದೇ ಕಾನ್ಸೆಪ್ಟನ್ನು ನೀವು ಇಲ್ಲಿ ಅಪ್ಲೈ ಮಾಡಿದ್ರೇನೋ, ಶಿವರಾಜ್ ಕುಮಾರ್ ಅವ್ರನ್ನ ಇಟ್ಕೊಂಡು ಎಲ್ಲ ವಂಡರ್ಸ್ಗಳನ್ನು ತೋರಿಸೋಣ ಅಂತ ಹೇಳಿ. ಬಟ್ ಅಷ್ಟು ರಿಚ್ ಆಗಿ ಸಿನಿಮಾ ಮಾಡಿದರೂ ಕೂಡ ಯಾಕೆ ಅದು ಫ್ಲಾಪ್ ಆಯಿತು? ಆಮೇಲೆ ಆ ಫ್ಲಾಪಿಂದನೇ ರಘುರಾಮ್ ಅವರು ಇನ್ನೂ ಜಾಸ್ತಿ ರೆಕಗ್ನೈಸ್ ಆದರು ಅಂತ ಅನ್ಸುತ್ತೆ. ಬೇಬಿ ಎಕ್ಸೆಪ್ಟ್ ಇರ್ಬೋದೇನೋ. ಫ್ಲಾಪ್ ಯಾಕಾಯಿತು ಅಂತ ನನಗೆ ಗೊತ್ತಿಲ್ಲ ಸರ್. ಬಹುಶಃ ಜನಕ್ಕೆ ಅಥವಾ ಶಿವಣ್ಣ ಅವರ ಅಭಿಮಾನಿಗಳಿಗೆ ಬೇಕಾದಂಥ ಇಷ್ಟಪಡುವಂಥ ಊಟ ನಾನು ಬಡಿಸ್ಲಿಲ್ಲ, ಅದಕ್ಕೆ ಫ್ಲಾಪ್ ಆದ. ಆಮೇಲೆ ಆ ಫ್ಲಾಪ್ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ, ಅದು ನಾನು ನನ್ನ ಮೇಲೆ ಹಾಕೋತೀನಿ, ನಾನು ಯಾರ ಮೇಲೂ ಹಾಕಲ್ಲ. ಅದನ್ನು ಅಲ್ಟಿಮೇಟಾಗಿ ಒಬ್ಬ ಡೈರೆಕ್ಟ್ರಾಗಿ ಅದ್ರ ಹಿಂದೆ 1000 ಕಾರಣಗಳಿರ್ಬೋದು, ಅದೆಲ್ಲ ಜನಕ್ಕೆ ಬೇಡ. ಜನಕ್ಕೆ ಹಿಟ್ಟ ಫ್ಲಾಪ ಅಂದರೆ ನಾನು ಕೇಳೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಥವಾ ಕ್ಯಾಮ್ರಾ ಹಿಂದೆ ಏನಾಗಿದೆ ಅದೆಲ್ಲ ಬೇಡ. ಟೆಕ್ನಿಕಲಿ ಬೀಂಗ್ ಅ ಸಿನಿಮಾ ಆಡಿಯನ್ಸ್ ಯಾಕೆ ಆ ಸಿನಿಮಾ ಲೈಕ್ ಆಗಿಲ್ಲ? ಈಗ ನೀವೇ ಡೈರೆಕ್ಟರ್ ಅಲ್ಲದೆ ಒಬ್ಬ ಆಡಿಯನ್ಸ್ ಆಗಿ ಕೂತ ಆ ಸಿನಿಮಾ ನೋಡಿದಾಗ ಡ್ಯೂ ರಿಯಲಿ ಲೈಕ್ ದಟ್? ಅದು ಮಜಾ ಅನಿಸ್ತಾ ನಿಮಗೆ ಸಿನಿಮಾ? ಇಲ್ಲ, ಕೆಲವೊಂದೊಂದು ಪೋರ್ಷನ್ ನಾನು ಅದ್ಭುತ ಮಾಡಿಲ್ಲ, ಹಾಗಂತ ಕಳಪೆನೂ ಮಾಡಿಲ್ಲ ಪಿಕ್ಚರ್. ಎಲ್ಲೋ ಒಂದು ಕಡೆ ನಿಮ್ಮ ಪ್ರಶ್ನೆ ಹೇಳ್ಬೇಕಂದ್ರೆ ಶಿವಣ್ಣ ಅವ್ರನ್ನ ಒಂದು ಓಂ ಸತ್ಯ ಥರ, ಜೋಗಿ ಮಾದೇಶ ಥರ ನೋಡ್ತಿರೋರಿಗೆ ನಾನು ಕರ್ಕೊಂಡು ಹೋಗ್ಬಿಟ್ಟು ಒಂದು ಸಾಫ್ಟ್ ಕ್ಯಾರೆಕ್ಟ್ರು, ಒಂದು DDLJ ಶಾರುಖ್ ಖಾನ್ ಥರ ಮಾಡಿದ್ದು ಇಷ್ಟ ಆಗಿಲ್ಲದೆ ಇರ್ಬೋದು. ಅಥವಾ ಆ ಕ್ಯಾರೆಕ್ಟ್ರಲ್ಲಿ ನಾನು ಅಣ್ಣವ್ರ ತತ್ವಗಳು, ಫಿಲಾಸಫಿಗಳನ್ನ ಜಾಸ್ತಿ ಹೇಳಿಸ್ದೆ, ಎಲ್ಲೋ ಎಂಟರ್ಟೈನ್ಮೆಂಟ್ ಅನ್ನೋದು ಕಡಿಮೆ ಮಾಡದೆ, ಕಾಮಿಡಿ ಅನ್ನೋದು ಇಲ್ಲದೆ ಒಂದು ಫಿಲಾಸಫಿ ಜಾಸ್ತಿ ಹೇಳಿಸಿದ್ದು ಇಷ್ಟ ಆಗದೆ ಇರ್ಬೋದು. ಅಥವಾ ಎಲ್ಲೋ ಒಂದು ಕಡೆ ಫಸ್ಟ್ ಹಾಫಲ್ಲಿ ಅಷ್ಟೆಲ್ಲ ಲೊಕೇಶನ್ಗಳು ಇದನ್ನೆಲ್ಲ ತೋರಿಸಿ ಸೆಕೆಂಡ್ ಹಾಫ್ ಒಂದು ಮನೆಯಲ್ಲಿ ಬಂದು ಕೂರಿಸ್ಬಿಟ್ಟಿದ್ದು, ರಿಸ್ಟ್ರಿಕ್ಟ್ ಆಗಿದ್ದು ಜನಕ್ಕೆ ಇಷ್ಟ ಆಗದೆ ಇರ್ಬೋದು. ಇದೆ 1000 ಒಂದು ಫ್ಲಾಪ್ಗೆ 100 ಕಾರಣ ಇರುತ್ತೆ ಸರ್. ಒಂದು ಹಿಟ್ಗೂ ಹಾಗೆ 100 ಕಾರಣ ಇರುತ್ತೆ. ಒಂದು ಹಾಡು ಹಿಟ್ ಆಗ್ಬಿಟ್ರೆ ಪಿಕ್ಚರ್ ಹಿಟ್ಟು ಅಂತಾರೆ, ಒಂದು ಫೈಟ್ ಹಿಟ್ ಆಗ್ಬಿಟ್ರೆ ಪಿಕ್ಚರ್ ಹಿಟ್ಟು ಅಂತಾರೆ. ಅಲ್ಟಿಮೇಟ್ಲಿ ನಾನು ಇದನ್ನ ಇತ್ತೀಚೆಗೆ ಒಂದು ಸೀರೀಸ್ ಮಾಡಿದಾಗ ನಾನು ಅದನ್ನು ಹೇಳಿದ್ದೆ, 42 ದಿವಸ ಓಡಿದೆ ಪಿಕ್ಚರು. ಏನು 1 ವಾರ ಕೆತ್ತಿಲ್ಲ ಥಿಯೇಟ್ರಿಂದ. ಅದು ಇನ್ನೊಂದು ವಾರ ಹೋಗಿದ್ರೆ ಪಿಕ್ಚರ್ 50 ದಿವಸ ಆಗಿದೆ. ಸೊ ಅವತ್ತಿಗೆ 50 ಡೇಸ್ ದೊಡ್ಡ ಲೆಕ್ಕ. ನಾನು ಹೇಳ್ತೀನಲ್ಲ, ಅದು ಫ್ಲಾಪೇ, ಎಲ್ಲೂ ಹಿಟ್ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಥರ ಮಾಡೋಷ್ಟು ಡಿಸಾಸ್ಟರ್ ಅಲ್ಲ. ಆಮೇಲೆ ಆ ಲಾಸ್ಗಳು ಎಲ್ಲ ತೆಗೆದುಬಿಟ್ಟು ಕಟ್ಟಿದ್ರು. ಬಟ್ ಫೈನ್, ಅದೇನಾಗ್ಬಿಡುತ್ತೆ, ಅದನ್ನು ಮಾತಾಡ್ತಾ ಕೂತ್ಕೊಂಡ್ರೆ ಆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ಕೊಳ್ಬೇಕು, ನನಗೆ ಇಷ್ಟ ಇಲ್ಲ. ಆ ವ್ಯಕ್ತಿ ಬಗ್ಗೆ ನಾನು ಏನು ಹೇಳಬೇಕು, ಏನು ಮಾತಾಡಬೇಕು ಎಲ್ಲ ನನ್ನ ಚಾನಲ್ನಲ್ಲಿ ಈ ನಿರ್ದೇಶಕ ಅನ್ನೋ ಸರಣಿನಲ್ಲಿ ಹೇಳ್ಬಿಟ್ಟಿದ್ದೀನಿ. ಫ್ರಮ್ ದ ಶಿವರಾಜ್ ಕುಮಾರ್ ಸರ್ ಅಂತ ಹಿಡಿದು ಆ ಶ್ರೀಯುತ ನಿರ್ಮಾಪಕರ ಬಗ್ಗೆ ಏನೇನು ಹೇಳಬೇಕು ಎಲ್ಲ ಹೇಳಿದ್ದೀನಿ. ಏನು ಸೋಲಾಯಿತು, ಏನು ಗೆಲುವಾಯಿತು. ಸೊ ಅಲ್ಟಿಮೇಟ್ಲಿ ಫೇಲ್ಯೂರ್. ಬಟ್ ಆ ಸಿನಿಮಾನಲ್ಲಿ ನಾನು ಮಾಡಿದ್ದು ಒಂದು ಕೆಲಸಗಳೇನಂತಂದರೆ, ಆವತ್ತಿನ ದಿವಸದಲ್ಲಿ ಒಂದು ದೊಡ್ಡ ಮಟ್ಟದ ಸ್ಯಾಟಲೈಟ್ ರೈಟ್ಸು, 1,45,00,000 ಸ್ಯಾಟಲೈಟ್ ರೈಟ್ಸು, 36 ಲಕ್ಷದ ಆಡಿಯೋ ರೈಟ್ಸು, ಇಷ್ಟನ್ನು ಒಬ್ಬ ಡೈರೆಕ್ಟ್ರಾಗಿ ನಾನು ಮಾಡಿಕೊಟ್ಟಿದ್ದೆ. ಆ್ಯಂಡ್ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ನನ್ನ ಸಿನಿಮಾ ನೋಡಿದ್ರೆ ಅಫ್ಕೋರ್ಸ್ ರಾಜ್ಕುಮಾರ ಪಿಕ್ಚರ್ ನೀವು ನೋಡಿರ್ತೀರ, ಪುನೀತ್ ಸರ್ದು. ನನ್ನ ಸಿನಿಮಾದ ಒಂದು ಸೇಮ್ ಸೀನೇ ರಾಜ್ಕುಮಾರದಲ್ಲೂ ಇದೆ. ದತ್ತಣ್ಣ ಅವ್ರಿಗೆ ಹೆಲ್ತ್ ಇದಾದಾಗ ಸೇಮ್ ಸೀನೆ ಒಂದು ಇಷ್ಟು ಇದರಲ್ಲಿ ಮಿಮಿಕ್ ಮಾಡ್ತಾರೆ, ಅದರಲ್ಲಿ ನಿಜವಾದ ಮಗನೇ ಬರ್ತಾನೆ. ನಾನವತ್ತು ಈ ಸೀನ್ ಮಾಡಿದಾಗ ಇಡೀ ಜಗತ್ತು ನನಗೆ ಬೈತು, ಫಿಲಾಸಫಿ ಹೇಳಿಸ್ಬಿಟ್ಟಿದ್ದಾನೆ, ಕುಯ್ದುಬಿಟ್ಟಿದ್ದಾನೆ ಅಂತ. ಅದೇ ಸೀನ್ ರಾಜ್ಕುಮಾರ್ ಅಲ್ಲಿ ಬಂದಾಗ ಎಂಥ ಅದ್ಭುತವಾದ ಸೀನು ಅಂದರು. ಏನು ಮಾಡೋಕ್ಕಾಗಲ್ಲ, ನನ್ನ ಬ್ಯಾಡ್ ಟೈಮ್ ಅಷ್ಟೇ. ಇಲ್ಲಿ ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ ಅಥವಾ ಯಾರನ್ನೂ. ಬಟ್ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಂದರೆ, ಇವ್ರು ಇವತ್ತು ಮಾಡಿರೋದನ್ನು ನಾನು 15 ವರ್ಷದಿಂದ ಆ ಸೀನ್ ಯೋಚನೆ ಮಾಡಿದ್ದೆ. ಸೊ ನಾನು ಅಪ್ಡೇಟ್ ಆಗಿದ್ದೀನಿ, ನಾನೆಲ್ಲೂ ಇದಾಗಿಲ್ಲ. ಅಂದರೆ ಮೇಕಿಂಗ್ ಹೆಂಗಿತ್ತು ಸರ್? ಎಂಜಾಯ್ ಮಾಡಿದ್ರೆ? ತುಂಬ ಚೆನ್ನಾಗಿದೆ, 100%. ಅದೆಲ್ಲ ಅದ್ಭುತ ಸರ್. ಅದೆಲ್ಲ ಅವರು ತುಂಬ ಒಂದು ದೊಡ್ಡ ಸಪೋರ್ಟ್ ಆಗಿ ನಿಂತ್ಕೊಂಡ್ರು. ಅವರ ಶ್ರೀಮತಿ ಅವರು ಇರಲಿಲ್ಲ ಅಂದರೆ ಈ ಸಿನಿಮಾ ರಿಲೀಸೇ ಆಗ್ತಾ ಇರಲ್ಲ. ಈ ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ ಅನ್ನೋದಕ್ಕೆ ಆ ದಂಪತಿಗಳೇ ಕಾರಣ. ಅವರಿಬ್ಬರು ಇಲ್ಲ ಅಂತಂದರೆ ಈ ಸಿನಿಮಾ ಆಚೆನೇ ಬರ್ತಾರಲ್ಲ. ಮೋರ್ ದೆನ್ ಎನಿಥಿಂಗ್ ಆ ಸಿನಿಮಾ ಬಿಟ್ಬಿಡಿ, ರಘುರಾಮ್ ಜೊತೆಗೆ ಆ ಡೈರೆಕ್ಟರ್ ಅನ್ನೋ ಹೆಸರು ಬರೋದಕ್ಕೆ ಅವರೇ ಕಾರಣ. ಅದು ಯಾವತ್ತೂ ನಾನು ಇರೋವರೆಗೂ ಅದನ್ನು ಮರೆಯೋದಿಲ್ಲ. ಅದು ಓಕೆ. ಅಂದರೆ ಆಫ್ಟರ್ ರಿಸಲ್ಟ್ ಬಂದ ಮೇಲೆ, ಈ ಸಿನಿಮಾ ರಿಸಲ್ಟ್ ಬಂದ ಮೇಲೆ ಶಿವಣ್ಣ ರಿಯಾಕ್ಷನ್ ಹೆಂಗಿತ್ತು? ಪಿಕ್ಚರ್ ಚೆನ್ನಾಗಿದೆ ಅಂತಲೇ ಅವ್ರು ಎಲ್ಲೂ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಯಾರೂ ಹೇಳಿಲ್ಲ. ನಾವು ಏನು ಅಂದರೆ ಇದೇನಾಗ್ಬಿಡುತ್ತೆ ಶ್ರೀನಿವಾಸ್ ಅವರೇ, ಮತ್ತೆ ಪಬ್ಲಿಸಿಟಿ ಮಾಡಲಿಲ್ಲ, ಅದು ಇದು ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಬಟ್ ಶಿವಣ್ಣನ ರಿಯಾಕ್ಷನ್ನು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಂದೇ 2 ಪಿಕ್ಚರ್ ಮತ್ತೆ ಅವ್ರು ಅಡ್ವಾನ್ಸು ತೊಗೊಂಡ್ರು ಮಾಡೋದಕ್ಕೆ. ಹೌದಾ? ಒಂದು ಸಿ ಎಮ್ ಅಂತ ಶ್ರೀಸಾಮಾನ್ಯ, ಓಕೆ. ಇನ್ನೊಂದು ಶಿವಪುಟ್ಟಸ್ವಾಮಿ ಫ್ರಮ್ ಸಿಂಗಾನಲ್ಲು. ಇಬ್ಬರು ಒಂದು ಪಿಕ್ಚರ್ಗೆ CM ಸಿನಿಮಾಗೆ ಸುದೀಪ್ ಸರ್ ಆ್ಯಂಡ್ ಶಂಕರೇಗೌಡ ಪ್ರೊಡ್ಯೂಸರ್ಸ್.
ಸುದೀಪ್ ಸರ್ ಒಬ್ರು ಹೌದು, ಅದು ಕತೆನೇ ಕರ್ನಾಟಕ CM ತಮಿಳ್ನಾಡು CM ಲವ್ ಮಾಡ್ಬಿಟ್ರೆ ಏನಾಗುತ್ತೆ ಅದೇ. ಕ್ರೇಜಿ. ಸೊ ಆಯಿತು, ಅದು ಆಯಿತು. ಪಿಕ್ಚರ್ ಯಾವುದು ಟೇಕ್ ಆಫ್ ಆಗಲಿಲ್ಲ, ಅದು ಬೇರೆ. ಬಟ್ 2 ಸಿನಿಮಾ ಅವ್ರ ಕಡೆಯಿಂದ ನನಗೆ ಅಡ್ವಾನ್ಸ್ ಬಂದಿದ್ದಲ್ಲ, ನನ್ನ ಕಡೆಯಿಂದ ಅವ್ರಿಗೆ ಅಡ್ವಾನ್ಸ್ ಹೋಗಿದ್ದು. ಓಕೆ. ನನಗೆ ಯಾರು ಇವಾಗ ಅಂದರೆ ಡೇಟ್ಸ್ ಕೊಟ್ಟಿದ್ರು, ಪಿಕ್ಚರ್ ಕೊಟ್ಟಿದ್ರು, ಡೇಟ್ಸ್ಗಾಗಿತ್ತು, ಎಲ್ಲ ಆಗಿತ್ತು. ಬಟ್ ಟೇಕ್ ಆಫ್ ಆಗಲಿಲ್ಲ. ಟೇಕ್ ಆಫ್ ಆಗಲಿಲ್ಲ. ಆಗದೆ ಇರೋದಕ್ಕೆ ಕೆಲವು ಕಾಣದ ಕೈಗಳು, ಅಕ್ಕಪಕ್ಕ ಕೆಲವು ಗ್ರಹಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಅದನ್ನು ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಕರ್ನಾಟಕ ತಮಿಳ್ನಾಡು ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಇದು ಮಾಡಿಬಿಟ್ರೆ ಕೆಲವು ವಿಷಯಗಳಾಯಿತು, ಕೆಲವು ವಿಷಯಗಳು ಹೇಳಿದ್ರು. ಅದಕ್ಕೆ ಆ ಮಾತುಗಳಿಗೆ ಅವರು ಬೆಲೆ ಕೊಟ್ಟು ಸಿನಿಮಾನ ಮುಂದುವರಿಸಲಿಲ್ಲ. ಬಟ್ ಗ್ರೇಟ್ ಸುದೀಪ್ ಸರ್ ಅಡ್ವಾನ್ಸ್ ಕೊಟ್ಟಿರೋದನ್ನು, ನನಗೂ ಕೊಟ್ಟಿರೋ ಅಡ್ವಾನ್ಸ್ನ ಅವ್ರು ವಾಪಸ್ ಕೇಳಲಿಲ್ಲ. ಅದು ಅವ್ರ ದೊಡ್ಡತನ. ಕಾಣದ ಕೈಗಳ ಬಗ್ಗೆ ಹೇಳ್ತಾ ಇದ್ರಿ, ಆ ಥರದ ವ್ಯಕ್ತಿಗಳಿಂದ ಏನಾದರೂ ನೋವು ಅನುಭವಿಸಿದ್ದು? ಅಲ್ಲ, ಅದು ಅನುಭವಿಸ್ತಾನೆ ಇರ್ತೀವಿ. ಅದೇನು ಅಂದರೆ ಮರೆಯೋಕ್ಕಾಗದೇ ಇರೋದು ಅಲ್ಲ, ತುಂಬ ಇವೆ ಆ ಥರದ್ದು. ನಾವಿಲ್ಲಿ ಕೂತ್ಕೊಂಡ್ರು ಮಾತಾಡಬೇಕಾದ್ರೆ ಯಾರಿಗೋ ಆ ಇಡಿಯಟ್ಸು, ಆ ಡಾಗ್ಸ್ಗೆಲ್ಲ ಮಾತಾಡ್ಬಿಟ್ಟು ಪ್ರಾಮಿನೆನ್ಸೇ ಕೊಡಬಾರ್ದು. ನಾನು ಹೇಳೋದು, ಅವ್ರನ್ನ ಯಾವತ್ತೂ ಲೈಫಿಂದೆಲ್ಲ ಕಿತ್ತು ಬಿಸಾಕಾಗೋಯ್ತು. ನೀನು ನನ್ನ ಸಂಬಂಧನ ಹಾಳು ಮಾಡಿದ್ರೆ, ಅಥವಾ ನೀನು ನನ್ನ ವಿಶ್ವಾಸನ ಹಾಳು ಮಾಡಿದ್ರೆ, ನಿನ್ನನ್ನು ಹಾಳು ಮಾಡೋಕ್ಕೆ ಇನ್ನೊಬ್ಬ ಬರ್ತಾನೆ. ನಿನ್ನ ಬಗ್ಗೆ ನಾನು ಇಲ್ಲಿ ಕೂತ್ಕೊಂಡು ನಾನು ಯಾಕೆ ನಿನಗೆ ಪ್ರಾಮಿನೆನ್ಸ್ ಕೊಡಲಿ? ಐ ಆಮ್ ನಾಟ್ ದಟ್. ನನ್ನ ಲೈಫ್ ಓಕೆ. ನಾನು ಹೇಳ್ತೀನಲ್ಲ ಸರ್, ಅಂದರೆ ಇದು ಕೊಬ್ಬಲ್ಲ, ಅಹಂಕಾರ ಅಲ್ಲ, ಅಥವಾ ಇದು ನನ್ನ ಸ್ವಾಭಿಮಾನ. ನಾನು ಎಲ್ಲನೂ ತುಂಬ ಇದನ್ನೆಲ್ಲ ಗೊತ್ತಿಲ್ಲದೇ ಒಂದು ಟೈಮ್ನಲ್ಲಿ ಅಯ್ಯೋ ಅವರೇನೋ ಅಂದ್ಕೊಂಡ್ಬಿಡ್ತಾರೆ, ಇವರೇನೋ ಅಂದ್ಕೊಂಡ್ಬಿಡ್ತಾರೆ, ನಾನು ಹಂಗಿರಬೇಕು ಹಿಂಗಿರಬೇಕು ಅಂತ ನನಗಿಷ್ಟವಾಗಿ ನಾನು ಬದುಕಲೇ ಇಲ್ಲ. ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ ಅಂತಲೇ ಬದುಕಿದೆ. ಇವಾಗ ಅದು ಬೇಡ. ಅವ್ರಗಳ ಬಗ್ಗೆ ಮಾತಾಡೋದು ಬೇಡ, ಅವ್ರ ಬಗ್ಗೆ ಕೂತ್ಕೊಳ್ಳೋದು ಬೇಡ. ಅವ್ರನ್ನ ಈ ಡಿಸ್ಕಷನಲ್ಲಿ ತಂದು ಎಷ್ಟು ಚೆನ್ನಾಗಿ ಹೋಗ್ತಿರೋ ಈ ಮೂಮೆಂಟ್ನ, ಆ ನೆಗೆಟಿವಿಟಿನ ತರೋದಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ. ಆ್ಯಂಡ್ ಇನಿಷಿಯಲ್ ಸ್ಟೇಜಲ್ಲಿ ಆ್ಯಕ್ಟಿಂಗ್ ಮಾಡ್ತೀರಿ ಸರ್, ದೋಣಿ ಸಾಗಲಿ, ಅದಾದಮೇಲೆ ಆರ್ಯಭಟ್ಟ, ಸ್ವಲ್ಪ ಗ್ಯಾಪ್ ತೊಗೊಂಡು ಜೋಗಿ ಮಾಡ್ತೀರಿ, ಅಂದರೆ ಆ್ಯಕ್ಟಿಂಗ್ ಕಡೆಗೆ ವಾಲಿಡ್ತೀರಿ. ಈ ಬರವಣಿಗೆ, ಡೈರೆಕ್ಷನ್, ಇದ್ರ ಹುಚ್ಚು ಬಂದಿದೆ. ಅಂದರೆ ಡೈರೆಕ್ಷನ್ ಹುಚ್ಚು ಬಂದಿದ್ದು ನನಗೆ ಹೆಂಗೆ ಅಂದರೆ, ಈ ಟಿ ವಿಗಳಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ನಲ್ಲ ನಾನು, ಇವಾಗ ರಘುವೀರ್ದ ಹೇಳಿದೆ. ನಾನು ಮೊದಲು ಈ ಟಿ ವಿನಲ್ಲಿ ಈ ಫುಲ್ ಹೌಸ್ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ಅದೊಂದು ಸಿನಿಮಾ ರಿಲೀಸ್ ಆಯಿತು ಅಂತಂದರೆ, ಆ ಸಿನಿಮಾ ಹೀರೋ ಗೆಟಪ್ಪೆ ಹಾಕೊಂಡು ಥಿಯೇಟ್ರ್ ಮುಂದೆ ಹೋಗೋದು, ಈ ಥರದ್ದೆಲ್ಲ ಅದು ಅವತ್ತಿನ ದಿವಸದಲ್ಲಿ ಒಂದು ಒಳ್ಳೆ ಟ್ರೆಂಡ್ ಆದಂಥ ಕಾರ್ಯಕ್ರಮ. ಮಾಲಾಶ್ರೀ ಅವ್ರದ್ದೊಂದು ದುರ್ಗಿ ಅಂತ ಪಿಕ್ಚರ್ ರಿಲೀಸ್ ಆಯಿತು. ಅವಾಗ ನಾನು ಮೀಸೆ ತೆಗೆದ್ಬಿಟ್ಟೆ. ಮೀಸೆ ತೆಗೆದ್ಬಿಟ್ಟು ಮಚ್ಚಿಂಗ್ ಹಿಡ್ಕೊಂಡು ನಾನು ಮಾತಾಡ್ತಿದ್ದೀನಿ. ಮಾಲಾಶ್ರೀ ಅವ್ರಿಗೆ ಯಾರು ಡಬ್ ಮಾಡೋರು, ಶಶಿಕಲಾ ಅಂತ ಡಬ್ಬಿಂಗ್ ಆರ್ಟಿಸ್ಟ್, ಅವ್ರನ್ನ ಕರೆಸಿ ನನ್ನ ಆ್ಯಂಕರಿಗೆ ಡಬ್ ಮಾಡಿಸಿದ್ದೆ. ಸೊ ದೇಹ ನಂದು, ವಾಯ್ಸ್ ಅವ್ರದ್ದು. ಸೊ ಈ ಥರ ಅಂದರೆ ನನ್ನ ಬುದ್ಧಿಗೆ ಅವತ್ತಿನ ಟಿ ವಿನಲ್ಲಿ ಏನೇನು ಪ್ರಯೋಗಗಳು ಮಾಡ್ಬೋದೋ ಈ ಥರದ ಪ್ರಯೋಗಗಳು. ಮಲ್ಲಾ ಸಿನಿಮಾ ರಿಲೀಸ್ ಆದಾಗ ರವಿ ಸರ್ದೇ ಕಾಸ್ಟ್ಯೂಮ್ ಹಾಕೊಂಡು ಆ ಜೀಪ್ ಎತ್ಕೊಂಡ್ಬಿಟ್ಟಿದ್ದೆ ಥಿಯೇಟ್ರ್ ಮುಂದೆ. ಈ ಥರ ಈ ಪ್ರಯತ್ನಗಳು ಮಾಡಿದಾಗ ಅವತ್ತಿನ ಆ ಕಾರ್ಯಕ್ರಮ ನೋಡ್ತಿದ್ದ ಜನಗಳು, ಸಗದ ಮಾಡ್ತೀಯ ಗುರು, ನೀನು ಚೆನ್ನಾಗಿ ಮಾಡ್ತೀಯ, ನೀನು ಪ್ರೋಗ್ರಾಮ್ ಬರೀಗಲ್ಲ. ನನಗದು ಡೈರೆಕ್ಷನ್ ಮಾಡೋದಕ್ಕೆ ಒಂದು ಕಿಕ್ ಕೊಡ್ತು. ಹೌದಲ್ವಾ, ನಾನೊಂದು ಏನೋ ಒಂದು ಅಂದ್ಕೊಂಡಿದ್ದನ್ನು ಜನ ಗುರುತಿಡಿತಾರಲ್ಲ, ನಾನು ಇದನ್ನು ನೋಡಬೇಕು, ಇದನ್ನು ಮಾಡಬೇಕು ಅಂತ ಡೈರೆಕ್ಷನ್ ಹಂಗೆ ಬಂದಿದ್ದು. ಆ್ಯಂಡ್ ಇನ್ನೊಂದೇನು ಕೇಳಿದ್ರೆ ನೀವು ಇದ್ರ ಜೊತೆಗೆ ಇನ್ನೊಂದು ಡೈರೆಕ್ಷನ್, ಬರವಣಿಗೆ. ಬರವಣಿಗೆ ನಾನು ತುಂಬ ನಾಚಿಕೆ ಆಗುತ್ತೆ. ನಾನೆಲ್ಲ ಬರಹಗಾರ ಅಲ್ಲ. ನಾವೆಲ್ಲ ಗುರುತಿಸ್ಕೊಳ್ಳೋಕ್ಕೂ ಅಸಹ್ಯ ನಮಗೆ, ಯಾಕೆಂದರೆ ತುಂಬ ಒಳ್ಳೊಳ್ಳೆ ಬರಹಗಾರರಿದ್ದಾರೆ. ನಮಗೇನಂದರೆ, ನಾನು ತುಂಬ ರವಿಚಂದ್ರನ್ ಅವ್ರ ಅಭಿಮಾನಿ ಸರ್, ಚೈಲ್ಡ್ಹುಡ್ಡಿಂದ. ಸಿಕ್ಕಾಪಟ್ಟೆ. ಅಯ್ಯೋ, ನಾನು ಅವ್ರ ಹೆಸರೆಲ್ಲ ಕೈಯಲ್ಲಿ ಹಾಕ್ಸ್ಕೊಂಡಿದ್ದೀನಿ, ಅಂಥ ದೊಡ್ಡ ಹುಚ್ಚ ನಾನು. ಅವರು ಒಂದು ಸತಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಡನ್ನ. ನಮ್ಮ ಬಾಸ್ ಬರೀತಿದ್ದಾರೆ, ನಾನು ಬರೀಬೇಕು ಅಷ್ಟೇ. ನನಗೆ ಬೇರೆ ಬರವಣಿಗೆ ಗಿರವಣಿಗೆ. ಅವರು ಸೆಟ್ಟಲ್ಲಿ ಬರೆಯೋ ಟೈಮಲ್ಲೆಲ್ಲ ನೋಡಿದ್ದೀನಿ. ಅಯ್ಯೋ, ಅವರು ಸೆಟ್ಟಲ್ಲಿ ಬರೆಯೋದಿಲ್ಲ. ಅವರು ಡಿಸ್ಕಷನಲ್ಲಿ ಬರೀಬೇಕಾದ್ರೆ ಅಥವಾ ಸಾಹಿತ್ಯ ಬರೀಬೇಕಾದ್ರೆ ಅವ್ರು ಯಾವ ರೀತಿ, ಅವರು ಹರಿಕೃಷ್ಣ ಅವರು, ಅವಾಗ ಎಲ್ ಎನ್ ಶಾಸ್ತ್ರಿ ಅವರಿದ್ದರು, ಸುಮಾ ಶಾಸ್ತ್ರಿ ಅವರಿದ್ದರು, ಅವರೆಲ್ಲ ತುಂಬ ಜನ ಹೇಳ್ತಾರೆ, ರವಿ ಸರ್ಗೆ ಸರಿಗಮ್ಮ ಪದನಿಸ ಟೆಕ್ನಿಕಲಿ ಗೊತ್ತಿಲ್ಲ, ಆದರೆ ಅವರು ಏನೋ ಒಂದು ಫೀಲ್ ಮಾಡ್ತಾರೆ, ಒಂದು ಹಮ್ ಮಾಡ್ತಾರೆ, ಅದನ್ನು ಒಬ್ಬರು ಸ್ವರ ಬರೀತಾರೆ. ಆ ಸ್ವರ ಬರೆದಾಗ ಇವರು ಅದಕ್ಕೆ ನೋಡಿ ಪದ ಹಾಕ್ಪದ, ಇದನ್ನೆಲ್ಲ ನಾವು ನೋಡಿದ್ದೀವಿ, ಕಣ್ಣಾರೆ ನೋಡಿದ್ದೀವಿ ನಾವು. ಅದನ್ನು ಸ್ಪಾಂಟೇನಿಯಸ್ ಆಗಿ ಮಾಡಿಬಿಡ್ತಾರ. ಒಂದು ಡಿಸ್ಕಷನ್ ಒಂದೊಂದು ಸತಿ ಸ್ಪಾಂಟೇನಿಯಸ್ ಆಗುತ್ತೆ, ಅಥವಾ ಒಂದೊಂದು ಸತಿ ಅವರು ಒಂದು ಹಾಡು ಬರೆದಿದ್ರು ಶಕುನಿ ಅನ್ನೋ ಒಂದು ಸಿನಿಮಾಗೆ. ಎಷ್ಟು ಚೆನ್ನಾಗಿ ಬರೆದಿದ್ದು ಅಂದರೆ ಹಾಡೋದು, ಕಣ್ಣು ಕಟ್ಟುವರು ಬೆನ್ನು ತಟ್ಟುವರು, ನಿನ ದಾರಿ ನಿನಗೆ ಬಾಡು ಅನ್ನುವರು, ಮನಸ್ಸೇ ಇಲ್ಲದೋರು ಮನುಷ್ಯತ್ವ ಇಲ್ಲದೋರು, ಲೋಕನೇ ಹಿಂಗೆ ಬಾಡೋದು ಹೆಂಗೆ, ಇಂಥ ಲೋಕದಲ್ಲಿ ನಾವೆಲ್ಲ ಬಾಡಬೇಕು, ನಾವೆಲ್ಲ ಗೆಲ್ಲಬೇಕು, ಅದೇ ಈ ಲೋಕದ ನಿಯಮ.
ಕಾಲು ಕಟ್ಟುವರು ಕೈ ಕಟ್ಟುವರು ಸಾಗರದಲ್ಲಿ ಈಜಾಡು ಅನ್ನುವರು. ಇದು ರವಿ ಸರ್ ಬರೆದಿದ್ದು. ಇದು ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರ ಲೈನ್ಸ್. ಇದು ಬರಿಬೇಕಾದ್ರೆ ನಾವೇ ಜೊತೆಗಿದ್ದೀವಿ. ಅಂದರೆ ಅವ್ರ ಒಳಗಡೆ ಇರೋ ಒಬ್ಬ ಪೊಯೆಟ್ದು ನೋಡಿ, ಇಷ್ಟೆಲ್ಲ ನೆಗೆಟಿವ್ ಹೇಳಿ ಲಾಸ್ಟಲ್ಲಿ ಅವ್ರು ಪಾಸಿಟಿವಲ್ಲೇ ಎಂಡ್ ಮಾಡೋದು. ಇಂಥ ಲೋಕದಲ್ಲಿ ನಾವೆಲ್ಲ ಬಾಳಬೇಕು, ನಾವೆಲ್ಲ ಗೆಲ್ಲಬೇಕು, ಅದೇ ಈ ಲೋಕದ ನಿಯಮ. ಸೊ ನಾವು ಹಂಗೆ ನೋಡ್ಕೊಂಡು ಬಿಡ್ದು ಅವ್ರು ಬರೀತಾರೆ, ನಾವು ಬರಿಬೇಕು. ಒಳ್ಳೇದು ಕೆಟ್ಟದ್ದು ನಮ್ಗೆ ಗೊತ್ತಿಲ್ಲ ಸರ್. ನಾನು ಇನ್ಫ್ಯಾಕ್ಟ್ ನಾನು ಒಂದು ಟೀ ಟೋಟ್ಲರ್ ಆಗೋಕ್ಕೆ, ಒಂದು ಸ್ಮೋಕಿಂಗ್ ಆಗಲಿ ಡ್ರಿಂಕ್ಸ್ ಆಗಲಿ ನನಗೆ ಅಭ್ಯಾಸ ಇಲ್ಲ. ಅದಕ್ಕೂ ಕಾರಣ ರವಿ ಸರ್. ರವಿಚಂದ್ರನ್ ಸಿಗರೇಟ್ ಸೇದಲ್ಲ, ನಾನು ಸೇದಲ್ಲ. ಅವಾಗ ಚೈಲ್ಡ್ಹುಡ್ಡಲ್ಲಿ ಇನ್ಸ್ಪಿರೇಷನ್ ಆಗಲಿ. ರವಿಚಂದ್ರನ್ ಡ್ರಿಂಕ್ಸ್ ಮಾಡಲ್ಲ, ನಾನು ಮಾಡಲ್ಲ. ಸೊ ನನ್ನೊಳಗಡೆ ಅಷ್ಟು ಆವರಿಸ್ಕೊಂಡಿದ್ರು ಅವರು, ನನ್ನೊಳಗಡೆ ಅಷ್ಟು ಆವರಿಸ್ಕೊಂಡಿದ್ರು. ಅವ್ರನ್ನ ಅಷ್ಟು ಹತ್ತಿರದಿಂದ ನೋಡಿದ್ದೆ, ತುಂಬ ತಿಳ್ಕೊಂಡಿದ್ದೆ ಬರವಣಿಗೆ ಇದು ಎಲ್ಲ. ನಾನು ಖಂಡಿತ ಬರಹಗಾರ ಅಲ್ಲ. ಸೊ ಬರವಣಿಗೆ ಇಲ್ಲ ಸರಸ್ವತಿ ನನಗೆ ಅದನ್ನು ನಾನು ಕರೆಸ್ಕೊಳ್ಳೋಕ್ಕೂ ಗುರುತಿಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಬಟ್ ಏನಂತಂದರೆ ಅವ್ರು ಮಾಡ್ತಾರೆ, ನಾನು ಮಾಡಬೇಕು ಅನ್ನೋದಷ್ಟೇ ಬಿಟ್ಟು ಬೇರೆ ಇನ್ನೇನು ಇಲ್ಲ ಸರ್. ಸರ್, ಬಾಲಾಜಿ ಅವರ ಬಗ್ಗೆ ಹೇಳ್ತಾ ಇದ್ರಿ, ಈಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಯುವರ್ಸ್ ಅಂತ ಹೇಳ್ಬಿಟ್ಟು. ಅಹಂ ಬ್ರಹ್ಮಾಸ್ಮಿ ಸಿನಿಮಾ ಅಹಂ ಪ್ರೇಮಾಸ್ಮಿ ಸಿನಿಮಾ ಆದಮೇಲೆ ಯಾಕೆ ಮತ್ತೆ ಸಿನಿಮಾ ಕಡೆ ಕಾಣಿಸ್ಕೊಳ್ಳಿಲ್ಲ? ಮಾಡಿದ್ರಲ್ಲ ಅವರು ಅಹಂ ಪ್ರೇಮಾಸ್ಮಿ ಆದಮೇಲೆ ತುಂಟ ಮಾಡಿದ್ರು. ಕಂಟಿನ್ಯೂ ಆಗಿ ಸಿನಿಮಾದಲ್ಲಿ ಅದೇ ರೈಟ್ ನಾವು ಈಗ ಏನು ಮಾಡ್ತಿದ್ದಾರೆ ಅವರು ತುಂಬಾ. ಇನ್ನೊಂದು ವಿಚಾರ ಕೇಳಬೇಕಿತ್ತು ನಾನು ನಿಮಗೆ. ಮಳವಳ್ಳಿ ಸಾಯಿ ಕೃಷ್ಣ ಅವ್ರ ಹೆಸರನ್ನ ಕೋಟ್ ಮಾಡಿದ್ರಿ. ಅವ್ರು ಮೊನ್ನೆ ಬಂದಾಗ ಇಂಟರ್ವ್ಯೂಲ್ ಹೇಳ್ತಾ ಇದ್ರು, ಅಣ್ಣ ಕಿಂದ್ರ ಜೋಗಿ ತಮ್ಮ ಜೋಗಿ ಆಗ್ಬೇಕು, ಜೋಗಿ ಸಿನಿಮಾಕ್ಕೆ ಬಾಲಾಜಿ ಅವ್ರನ್ನೇ ಹಾಕೊಂಡು ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಡಿಸ್ಕಷನ್ ಬಂದಿತ್ತಂತ. ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಇಲ್ಲ ಅವ್ರು ಹೇಳಿದ್ದೀರಿ ನಿಜ ಇರ್ಬೋದು. ಬಟ್ ಇಲ್ಲಿ ಬಂದಾಗ ಜೋಗಿ ಅನ್ನೋ ಟೈಟ್ಲ್ ಬಂದ ತುಂಟ ಅಂತಾನೆ ಟೈಟ್ಲ್ ಇದ್ದಿದ್ದು. ಯಾವುದಕ್ಕೆ? ಜೋಗಿ ಸಿನಿಮಾ. ಆ ಕತೆ ಬೇರೆ ಈ ಕತೆ ಬೇರೆ. ಬಾಲಾಜಿ ಅವ್ರನ್ನ ಇಟ್ಬಿಟ್ಟು ಪ್ರೇಮ್ ಅವ್ರು ಏನ್ ಸಿನಿಮಾ ಮಾಡ್ಬೇಕು ಅಂತಿದ್ರು, ಅದು ತುಂಟ ಟೈಟ್ಲು. ಓಕೆ, ಜೋಗಿ ಅನ್ನೋ ಡಿಸ್ಕಷನ್ ಬಂದಿತ್ತೇನೋ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ನಾನು ರಾಂಗ್ ಆಗಿ ನಾನು ಕೋಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಆಸ್ ಪರ್ ಮೈ ನಾಲೆಜ್ ನನಗೆ ಗೊತ್ತಿರೋ ಪ್ರಕಾರ ತುಂಟ ಅಂತಾನೆ ಫಸ್ಟ್ ಇದ್ದಿದ್ದು. ಅದು ಒಕ್ಕುಡು ಸಿನಿಮಾ ರೀಮೇಕ್ ಆಗಬೇಕಾಗಿತ್ತು. ಬಟ್ ಆಮೇಲೆ ಪ್ರೇಮ್ ಅವರೇನೋ ರೀಮೇಕ್ ಮಾಡಲ್ಲ ಅಂತ ಹೇಳಿ ಅವರೇ ಒಂದು ಬೇರೆ ಕತೆ ಮಾಡಿದ್ರು. ಆ ಕತೆ ಏನೋ ಇಲ್ಲಿ ಪ್ರೊಡಕ್ಷನ್ ಹೌಸ್ಗೆ ಪ್ರೇಮ್ ಅವ್ರ ಕತೆ ಮಾಡಿದ್ರು, ಹೀರೋಗೆ ಅದು ಕತೆ ಆಗಿಲ್ಲ, ಅದೇನೇನೋ ಆಗಿ ಆ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ. ಆಮೇಲೆ ತುಂಟ ಅನ್ನೋ ಟೈಟ್ಲಲ್ಲೇ ಓಂ ಪ್ರಕಾಶ್ ರಾವ್ ಅವರು ಇನ್ನೊಂದು ಬೇರೆ ಕತೆ ಬೇರೆ ಸಿನಿಮಾ ಮಾಡಿದ್ರು. ಟೈಟಲ್ ಅದೇ. ಬಟ್ ಜೋಗಿ ಕತೆ ಬಾಲಾಜಿ ಅವ್ರಿಗೆ ಹೇಳಿರಲಿಲ್ಲ. ಬಾಲಾಜಿ ಅವ್ರಿಗೆ ಹೇಳಿದ್ದು ಬೇರೆ ಕತೆ. ಅದು ಒಂದು ಮಂಡ್ಯದಲ್ಲಿ ನಡೆಯುವಂಥ ಕತೆ, ಮಂಡ್ಯ ತಮಿಳ್ನಾಡಲ್ಲಿ ನಡೆಯುವಂಥ ಕತೆ. ಅದು ಜೋಗಿ ಕತೆ ಅಲ್ಲ. ಟೈಟ್ಲ್ ಮೋಸ್ಟ್ಲಿ ಅವ್ರು ಅನ್ಕೊಂಡಿದ್ರು, ಅಣ್ಣ ಕಿಂದ್ರ ಜೋಗಿ ತಮ್ಮ ಜೋಗಿ ಅನ್ನೋದು ಇಲ್ಲಿ ಬರ್ದಿತ್ತಲ್ಲ ಡೆಸ್ಟಿನಿ ಶಿವಣ್ಣ ಅವ್ರಿಗೆ. ಸೊ ಅದೇ ಅವ್ರಿಗೆ ಬಂತು. ಸೊ ಅದಾದಮೇಲೆ ಅವರು ರಾಜ್ಕುಮಾರಿ ಮಾಡಿದ್ರು, ಇನಿಯಾ ಮಾಡಿದ್ರು. ಬಟ್ ಆಮೇಲೆ ನನಗೆ ಗೊತ್ತಿರೋ ಹಾಗೆ ತುಂಬ ಸಿನಿಮಾಗಳು ಅವ್ರಿಗೆ ಹೋಗಿದ್ದು ಪಿಕ್ಚರ್ ಮಾಡೋದಕ್ಕೆ. ಅವರು ಮಾಡಲಿಲ್ಲ. ಅವರು ನನ್ನ ಹತ್ರ ಅವರು 1-to-1 ಕ್ಲೋಸ್ ಡಿಸ್ಕಷನಲ್ಲಿ ಹೇಳೋ ಪ್ರಕಾರ ಬಂದು ಕತೆಗಳು ಹೇಳಿದಾಗಲೇ ನನಗೆ ಗೊತ್ತಾಗುತ್ತೆ ಆ ಸಿನಿಮಾ ಏನು ಯಾವ ಥರ. ಯಾಕೆಂದರೆ ಅವರು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಸರ್, ಆ್ಯಕ್ಟ್ರಿಗಿಂತ ಹೆಚ್ಚಾಗಿ ಅವ್ರ ತಂದೆ ಡಿಸ್ಟ್ರಿಬ್ಯೂಟರ್. ಹೌದೌದು. ಅವರು ತಂದೆ ಕಾರ್ಯ 13ನೇ ದಿವಸದ ಕಾರ್ಯ ಮುಗಿಸ್ಬಿಟ್ಟು ಅವ್ರು ಬಂದು ಈಶ್ವರಿ ಸಂಸ್ಥೆನಲ್ಲಿ ಡಿಸ್ಟ್ರಿಬ್ಯೂಟ್ರಾಗಿ ಕೂತವರು. ಸಾಕಷ್ಟು ಅವ್ರ ಅಣ್ಣನ ಸಿನಿಮಾಗಳನ್ನ ಅವರು ವಿತರಣೆ ಮಾಡಿದ್ದಾರೆ. ಅವರು ಆ ಅನುಭವ ಇದೆ. ಸೊ ಹಾಗಾಗಿ ಅವ್ರಿಗೆ ಆ ಸಿನಿಮಾಗಳು ನಾನು ಮಾಡಿದ್ರೂ ಪ್ರಯೋಜನ ಇಲ್ಲ. ಅದು ಚೆನ್ನಾಗಿ ಆಗಲ್ಲ ಅಂತ ಗೊತ್ತಿದ್ದು ಆ ನಿರ್ಮಾಪಕನ ಹತ್ರ ದುಡ್ಡು ತೊಗೊಂಡು ಜನಗಳ ಹತ್ರ ಬಂದು ಮತ್ತೆ ಮುಖ ಸ್ಟೇಲ್ ಆಗೋದು ಬೇಡ. ಇವತ್ತು ಯಾಕೆ ಸಿನಿಮಾ ಮಾಡ್ತಿಲ್ಲ ಅಂತ ಇದೆ, ಹಾಗೆ ಇದ್ಬಿಡ್ಲಿ. ಅದು ಒಂದು ಒಳ್ಳೆ ಕತೆ ಒಳ್ಳೆ ಪಾತ್ರ ಬಂದರೆ ಮಾಡೋಣ, ಅಲ್ಲಿವರೆಗೂ ಬೇಡ ಅಂತ ಅವ್ರು ಮಾಡ್ತಿಲ್ಲ. ಡಿಫ್ರೆನ್ಸ್ ಏನು ಸರ್ ಅಣ್ಣ ತಮ್ಮ ಇಬ್ಬರಿಗೂ? ನೀವು ನೋಡಿ ಲುಕ್ ವೈಸ್ ಎಲ್ಲ ಯಾವ ವೈಸಲ್ಲಿ ನೀವು ಕೇಳ್ತೀರಾ? ಲುಕ್ ವೈಸಲ್ಲಿ ಇಬ್ಬರು ಸೇಮ್ ಒಂದೇ ಥರ. ಲುಕ್ ವೈಸಲ್ಲಿ ಇಬ್ಬರು ಸೇಮ್. ಕೆಲಸದ ವೈಖರಿಯಲ್ಲಿ ಏನಂತಂದರೆ ರವಿ ಸಾರು ಸಿನಿಮಾ ಅಂತ ಬರೀ ಸಿನಿಮಾನಲ್ಲೇ ಇರ್ತಾರೆ. ಬಾಲಾಜಿಯವರು ಸಿನಿಮಾ ಜೊತೆಗೆ ಬೇರೆ ಬಿಸ್ನೆಸ್ಗಳು ಬೇರೆ ವಿಚಾರಗಳು ತುಂಬ ಪ್ಯಾಷನ್ ಇದೆ. ಅವರು ಬರೀ ಸಿನಿಮಾ ಒಂದೇ ಅಂತಿಲ್ಲ. ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್. ರವಿ ಸರ್ಗೆ ಬರೀ ಸಿನಿಮಾ ಒಂದೇ, ಬಾಲಾಜಿಯವ್ರಿಗೆ ಸಿನಿಮಾ ಜೊತೆಗೆ ಜೀವನನೂ ನಡಿಬೇಕಲ್ಲ. ಯಾಕೆಂದರೆ ಸಿನಿಮಾನಲ್ಲಿ ರವಿ ಸರ್ಗೆ ಸಕ್ಸಸ್ ಬಂದ್ಬಿಡ್ತು, ಅವ್ರು ಸ್ಟಾರ್ ಆಗಿಬಿಟ್ರು, ಕ್ರೇಜಿ ಸ್ಟಾರ್ ಆಗಿಬಿಟ್ರು, ದಟ್ ಇಸ್ ಫೈನ್. ಬಾಲಾಜಿ ಅವರಿಗೆ ಅನ್ಕೊಂಡಂಗೆ ಸಿನಿಮಾ ಕೈ ಹಿಡಿದೇ ಇದ್ದಾಗ ಸಿನಿಮಾ ಬಿಟ್ಟು ಬೇರೆ ಏನೇನು ಬದುಕಕ್ಕೆ ಮಾಡ್ಬೋದು ಅನ್ನೋ ಪ್ಯಾಷನ್ ತುಂಬ ಇದೆ ಅವ್ರಿಗೆ. ಹೀಗೆ ಹೆಂಗಿದೆ ಸರ್ ರವಿ ಸರ್ ಜೊತೆ ನಿಮ್ಮ ಒಡನಾಟ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಂದರೆ ನಾನೊಂದು ಸಿನಿಮಾ ಮಾಡಬೇಕಾಗಿತ್ತು ಅವ್ರಿಗೆ ಖುಷ್ಬುಗೆ ಕಾಂಬಿನೇಷನಲ್ಲಿ ಒಂದು ಸಿನಿಮಾ. ನಾನು ಅದನ್ನು ನಾನು ಯಾವತ್ತೂ ಯಾರು ಕೇಳಿದಾಗಲೂ ನಾನು ಅವ್ರಿಗೆ ಆ್ಯಕ್ಷನ್ ಕಟ್ ಹೇಳೋ ಅಷ್ಟು ಧೈರ್ಯ ಇಲ್ಲ, ಯೋಗ್ಯತೆ ಇಲ್ಲ ಅಂತಿದ್ದೆ. ಬಟ್ ಈ ಕತೆಗೆ ಅವು ಅಭಿಮಾನಿಯಾಗಿ ಬರೆದಿದ್ದು ಅವ್ರಿಗೆ ಮಾಡಬೇಕಾಗಿತ್ತು. ನಾನು ಅದಕ್ಕೆಲ್ಲ ಆಗಿತ್ತು, ಪ್ರೊಡಕ್ಷನ್ ಹೌಸು ಎಲ್ಲನೂ ಹೇಳಿದ್ರ ಕತೆ ಅವರಿಗೆ ಹೇಳಿದ್ದೆ. ಅವರು ಸ್ವಲ್ಪ ಅವರ ಮಧ್ಯದಲ್ಲಿ ಕತೆ ವಿಚಾರವಾಗಿ ಹಂಗೆ ಮಾಡಬೇಕು ಈ ಥರ ಮಾಡಬೇಕು ಸರಿಗಿಲ್ಲ ಅಂದ್ಬಿಟ್ಟು. ಸೊ ನಾನು ಇಮಿಡಿಯೇಟಾಗಿ ಅಲ್ಲೇ ಡ್ರಾಪ್ ಮಾಡಿದೆ. ಯಾಕೆಂತಂದರೆ
ಆ ಭಿನ್ನಾಭಿಪ್ರಾಯ ಇಟ್ಕೊಂಡು ಸಿನಿಮಾ ಮಾಡಬಾರ್ದು. ಅದು ದುಡ್ಡು ಹಾಕೋ ಪ್ರೊಡ್ಯೂಸರ್ಗೂ ಲಾಸ್ ಆಗುತ್ತೆ, ನಮ್ಮಲ್ಲೂ ಆ ಸಂಬಂಧಗಳು ಕೆಡುತ್ತೆ. ಎಲ್ಲೋ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆತ್ರದಲ್ಲಿ ಅರ್ಜಲ್ಲಿ ನನ್ನ ಮೊದಲನೇ ದಿವಸದಿಂದ ಇದು ಸಿದ್ಧಾಂತ ಅದೇನೆ, ರವಿಚಂದ್ರನ್ ಅವ್ರಿಗೆ ನಾನು ಆ್ಯಕ್ಷನ್ ಕಟ್ ಹೇಳಬಾರ್ದು. ಯಾಕೆಂದರೆ ಅವ್ರು ಗುರು ಸ್ಥಾನದಲ್ಲೇ ಇರಬೇಕು. ನಾನು ಒಬ್ಬ ಗುರುಗೆ ಹೋಗ್ಬಿಟ್ಟು ರೆಡಿ ಆ್ಯಕ್ಷನ್ ಅಂತ ಹೇಳಬಾರ್ದು ಅಂತಲೇ ಇದೆ. ಬಟ್ ಈ ಕತೆ ಬಂದಾಗ ಎಲ್ಲ ಒಂದು ಟೆಂಪ್ಟ್ ಆಗ್ಬಿಟ್ಟೆ, ಈ ಕಾಂಬಿನೇಷನ್ ಮತ್ತೆ ತರಬೇಕು. ಒಬ್ಬ ಫ್ಯಾನ್ ಆಗಿ ಬರ್ದಿದ್ದು ನಾನು ಈ ಕತೆನ, ಅಂದರೆ ರವಿಚಂದ್ರನ್ ಖುಷಿ ಅದು ಕಮ್ ಬ್ಯಾಕ್ ಅಂತ ತರಬೇಕು ಅಂತ. ಅವ್ರಿಗೆ ರವಿ ಸರ್ಗೆ ಅವ್ರದ್ದೇ ಆದಂಥ ಕೆಲವು ಕಾರಣಗಳಿತ್ತು ಅದನ್ನು ಬೇಡ ಅಂತ ಹೇಳೋದಕ್ಕೆ. ಅಫ್ಕೋರ್ಸ್ ನನಗೂ ಕೂಡ ಅವರು ಹೇಳಿದ್ದನ್ನೆಲ್ಲ ಒಪ್ಪಬೇಕು, ಬಟ್ ಒಬ್ಬ ಅಭಿಮಾನಿಯಾಗಿ ಅವ್ರು ಏನು ಹೇಳಿದ್ರು ಒಪ್ತೀನಿ. ಆದರೆ ನಾನು ಕೂಡ ಅದೇ ಗರಡಿಂದ ಬಂದವನು, ಒಬ್ಬ ಡೈರೆಕ್ಟ್ರಾಗಿ ಅವ್ರು ಹೇಳಿದ್ದನ್ನೆಲ್ಲ ಒಪ್ಪಕ್ಕೆ ನಾನು ರೆಡಿ ಇಲ್ಲ. ಸೊ ಈ ಭಿನ್ನಾಭಿಪ್ರಾಯಗಳು ಬರುತ್ತೆ, ಈ ಗೊಂದಲಗಳಾಗುತ್ತೆ, ನಾಳೆ ಸಿನಿಮಾ ಸಫರ್ ಆಗುತ್ತೆ. ಮತ್ತು ನಾನು ಇಷ್ಟು ದಿವಸ ಆದಮೇಲೆ ಸಿನಿಮಾ ಮಾಡಿದ್ರು ಸ್ಮೂತಾಗಿ ಆಗಬೇಕು, ಮತ್ತೆ ಕಿತ್ತಾಡಿಕೊಂಡು ರಬ್ಬಾಡಿಕೊಂಡು ಇವತ್ತು ಜಗತ್ತಿಗೆ ಏನೇ ಆಗಲಿ ಏನೇ ಹೇಳಿದ್ರು ಅವರು ಹೇಳಿದ್ದನ್ನು ಮೀರಿ ನಾನು ಮಾಡೋದು ಗೆದ್ದುಬಿಟ್ರೆ ಎಲ್ಲ ಚಂದ. ನೋಡು ಗೆದ್ದ ರವಿಚಂದ್ರನಿಂದ ಪಿಕ್ಚರ್ ಗೆದ್ದು ಅಂದರೆ ನಾಳೆ ಸೋತ್ಬಿಟ್ಟಾಗ ರಘುರಾಮಿಂದನೇ ಪಿಕ್ಚರ್ ಸೋಲ್ತು ಅಂತ ಬೇಡ, ಆ ಹಂತಕ್ಕೆ ತೊಗೊಂಡೋಗೋದೇ ಬೇಡ. ಸರ್, ಈ ಕಡೆ ಜೋಗಿ ಮಾಡ್ತೀರಿ, ಈ ಕಡೆ ಮಾದೇಶ ಅನ್ನೋ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದಿರಿ ಶಿವಣ್ಣ ಅವ್ರ ಜೊತೆ. ಎರಡು ಪಕ್ಕ ರೌಡಿಸಮ್ ಓರಿಯೆಂಟೆಡ್ ಸಿನಿಮಾ. ಅಷ್ಟು ಹತ್ತಿರದಲ್ಲಿ ಇದ್ಕೊಂಡು ಆ ಸಿನಿಮಾ ಮಾಡಿದ ಮೇಲೂ ಕೂಡ ಶಿವಣ್ಣನಿಗೊಂದು ಮಾಸ್ ಸಬ್ಜೆಕ್ಟ್ ಮಾಡಬೇಕು, ಈ ಥರದೊಂದು ಸಬ್ಜೆಕ್ಟ್ ಮಾಡಬೇಕು, ಡೈರೆಕ್ಟ್ ಮಾಡಬೇಕು ನನಗೆ ಬರಲ್ಲ. ಅದು ಶಿವಣ್ಣನಿಗಂತಲ್ಲ, ಬೇರೆ ಯಾವುದಾದ್ರೂ ಹೀರೋಗಿ ಈ ಥರ ಒಂದು ದರ್ಶನ್ ಅವ್ರಿಗೆ ಅದೇ ಮಾಡಿದ್ದೆ ನಾನು. ಮೈಸೂರು ಹುಡುಗ ಅಂತ ಹೇಳಿದ್ನಲ್ಲ, ಪಕ್ಕ ರೌಡಿಸಮ್. ರೌಡಿಸಮ್ಮು ಅದು ಬೇರೆ. ನಾನು ನಿಮಗೆ ಅದು ಇವತ್ತಿಗೂ ಆ ಕಂಟೆಂಟ್ ಫ್ರೆಶ್. ಯಾಕಂತಂದ್ರೆ ನಾನು ಮಾಧ್ಯಮದಲ್ಲಿ ಹೇಳ್ಬಿಟ್ರೆ ಆ ಕಂಟೆಂಟು ನಾಳೆ ಯಾರಿಗೋ ಬೇರೆ ಥರದಲ್ಲಿ ಇದಾಗ್ಬೋದು. ನಾನು ಇದು ಮುಗಿದ್ಮೇಲೆ ಹೇಳ್ತೀನಿ, ರೌಡಿಸಮ್ ಆ ಥರ ರೌಡಿಸಮ್ ನೀವು ಬಂದೇ ಇಲ್ಲ ಇವತ್ತವರೆಗೂ. ಅಂದರೆ ಇವತ್ತಿಗೂ ಆ ಸಿನಿಮಾ ಇವತ್ತಿಗೂ ಆ ಥರ ಯಾರು ಹೀರೋ ಇವತ್ತು ದರ್ಶನ್ ಅವ್ರಿಗೆ ಆಗಲ್ಲ. ಯಾಕೆಂದರೆ ಆ ಏಜ್ ಆಗೋಯ್ತಿದೆ. ನನಗೆ ಅದಕ್ಕೊಂದು ಧ್ರುವ ಸರ್ಜಾ ಏಜ್ ಗ್ರೂಪ್ನವ್ರು ಬೇಕು. ಒಂದು ಹೇಳ್ಬೋದಾ ಒಂದು 3-4 ಹೆಸರು ಇಂಥವ್ರಿಗೆ ಸೂಟ್ ಆಗುತ್ತೆ? ಅಲ್ಲ, ಇವಾಗ ಹೇಳಿದ್ನಲ್ಲ, ಧ್ರುವ ಸರ್ಜಾ ಅವ್ರಿಗೆ ಇವತ್ತಿನ ದಿವಸದಲ್ಲಿ ಆ ಕಂಟೆಂಟು ಸೂಟ್ ಆಗುತ್ತೆ. ಅಂದರೆ ಆ ಏಜ್ ಗ್ರೂಪ್ನವ್ರಿಗೆ ಆ ಥರದ್ದು. ಅಂದರೆ ತುಂಬ ಒಂದು ಆ ಥರದ ರೌಡಿಸಮ್ ಬಂದೇ ಇಲ್ಲ ಇವತ್ತವರೆಗೂ ಬಂದಿಲ್ಲ. ಫಸ್ಟ್ ಪೋಸ್ಟ್ ಡಿಸೈನೇ ನಾನು ಹೇಳ್ತೀನಿ ನಿಮಗೆ. ನೀವು ಇವತ್ತು ಕೇಳ್ಬಿಟ್ಟು ನೀವು ಹೇಳಿ ನನಗೆ ಪರ್ಸ್ನಲಿ, ಆಮೇಲೆ ಇದು ಬಂದಿದೆಯಾ ಬಂದಿಲ್ವಾ ನೀವೆಲ್ಲರೂ ನೋಡಿದ್ರೆ. ಏನಂದರೆ ಶ್ರೀನಿವಾಸ್ ಅವರೇ, ಇಷ್ಟು ಐಡಿಯಾಗಳಿರುತ್ತೆ, ಆದರೆ ನಮ್ಮಂಥವ್ರಿಗೆ ಒಂದು ವೇದಿಕೆ ಬೇಕು ಸಿನಿಮಾ ಮಾಡೋಕ್ಕೆ. ಸಕ್ಸಸ್ ಇದ್ದಾಗ ಈ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಕರೆದುಬಿಟ್ಟು ಡೇಟ್ ಕೊಟ್ಟು ಟೈಮ್ ಕೇಳಿ ಕತೆ ಕೇಳ್ತಾರೆ. ಫೇಲ್ಯೂರ್ ಅನ್ನೋದಿದ್ದಾಗ ಇವನು ಅದೇ ಕಿಸ್ದಿಲ್ಲ ಇದೇನು ಕಿಸಿತಾನೆ ಅಂತ ಕರೆಯಲ್ಲ ಯಾರು. ಈ ನಿಟ್ಟಲ್ಲಿ ನಾನು ಗಣೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಆ ಸ್ಟಾರ್ಡಮ್ನ ತೆಗೆದು ಸೈಡ್ಗೆ ಇಟ್ಬಿಟ್ಟು ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಟ್ಟು ನೀನು ಮಾಡೋ ಸಿನಿಮಾ ಅಂತ ಹೇಳ್ಬಿಟ್ಟು ನಮಗೊಂದು ಅವಕಾಶ ಕೊಟ್ಟಿದ್ದಾರಲ್ಲ, ಅದು ನಾನು ಯಾವತ್ತೂ ಮರೆಯೋದಿಲ್ಲ. ಈ ಅವಕಾಶನ ನಾನು ಪ್ರೂವ್ ಮಾಡಿಕೊಂಡ್ರೆ ಮುಂದೆ ಗೆಲ್ತೀನಿ. ಅಕಸ್ಮಾತ್ ಇದು ಅವಕಾಶ ಸಿಗಲೇ ಅಲ್ವಾ, ನೋ ಪ್ರಾಬ್ಲಮ್. ತುಂಬ ಕೆಲಸಗಳಿದೆ ಯೂಟ್ಯೂಬಲ್ಲಿ ಮಾಡೋದಕ್ಕೆ, ತುಂಬ ಕೆಲಸಗಳಿದೆ. ಹ್ಯಾಪಿ ಆಗೋದನ್ನು ಮಾಡ್ಕೊಂಡಿರ್ತೀನಿ. ಓಕೆ, ಬ್ಯಾಕ್ ಟು ಯೂಟ್ಯೂಬ್ ಸರ್. ಯೂಟ್ಯೂಬ್ ಚಾನಲ್ನ ಭಾಳ ಅದ್ಭುತವಾಗಿ ನಡೆಸ್ತಾ ಇದ್ದೀರಿ. ತೆರೆಮರೆಯ ಅನೇಕ ಕಲಾವಿದರನ್ನ ಕ್ಯಾಮ್ರಾ ಮುಂದೆ ಕೂರಿಸಿ ಅವರ ಜೀವನದ ಕಥೆಗಳನ್ನು ಹೇಳಿಸ್ತಾ ಇದ್ದೀರಿ. ಇಷ್ಟು ಜನ ಗಾಂಧಿನಗರದಲ್ಲಿ ಪರಿಚಯ ಇದ್ದು, ಇಷ್ಟು ಜನ ಸೆಲೆಬ್ರಿಟಿಗಳು ಪರಿಚಯ ಇದ್ದರೂ ಕೂಡ ಅಂತಹ ಚಿಕ್ಕ ಚಿಕ್ಕ ಪುಟ್ಟ ಕಲಾವಿದರನ್ನು ಕೂರಿಸಿ ಮಾತಾಡ್ಸೋಕ್ಕೆ ಏನು ಕಾರಣ ಸರ್? ಒಂದು ಇವ್ರಿಗೆಲ್ಲ ಇವತ್ತು ನೀವು ಹೇಳ್ದಂಗೆ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಮುಂಚೆ ಒಂದು ಸಣ್ಣದು ಹೇಳ್ಬಿಟ್ಟು ಮುಂದುವರಿಸ್ತೀನಿ. ಮೊದಲೆಲ್ಲ ನಾನು ಈ ಯೂಟ್ಯೂಬ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ದೇವ್ರ ಹತ್ರ ಕೇಳ್ಕೊಬೇಕಾದ್ರೆ ಸ್ನಾನ ಮಾಡಿ ದೇವ್ರ ಹತ್ರ ಕೇಳ್ಕೊಬಾರ್ದು, ದೇವ್ರೆ ನನಗೆ ಯಾಕೆ ಒಂದು ಸಿನಿಮಾ ಡೈರೆಕ್ಷನ್ ಕೊಡ್ತಾ ಇಲ್ಲ, ನಾನು ಯಾಕೆ ಫ್ಲಾಪ್ ಮಾಡಿ ಕೂರಿಸ್ಬಿಟ್ಟಿದೆಯಾ, ನನಗೆ ಇನ್ನೊಂದು ಆಪರ್ಚುನಿಟಿ ಕೊಡು, ನನಗಿನ್ನೊಂದು ಅವಕಾಶ ಕೊಡು ಪ್ಲೀಸ್ ಅಂತೆಲ್ಲ ಕೇಳ್ತಿದ್ದೆ. ಈ ಕತೆಗಳು ಇವ್ರದ್ದೆಲ್ಲ ಕೇಳಿದ್ಮೇಲೆ ಇವಾಗ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋ ರೀತಿ ಬದಲಾಗಿದೆ. ಸತ್ಯ, ದೇವರೇ ನೀನು ನನಗೇನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಇವಾಗ ಏನು ಕೊಟ್ಟಿದೆಯಲ್ಲ ಇದನ್ನು ಕಿತ್ಕೋಬೇಡ, ಇದನ್ನು ಉಳಿಸ್ಕೊಂಡು ಹೋಗೋ ಶಕ್ತಿ ಕೊಡು. ನನ್ನ ಡೈಮೆನ್ಷನ್ ಬದಲಾಗಿದೆ. ನೀವು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡಬೇಕಂದ್ರೆ ಏನಕ್ಕೆ ಅಂತಂದರೆ, ಸರ್ ಇವತ್ತಿನ ಕಲಾವಿದರು, ಇವತ್ತಿನ ಸ್ಟಾರ್ಗಳು ಎಲ್ಲರೂ ನನ್ನ ಸ್ನೇಹಿತರೆ, ಎಲ್ಲರೂ ನನ್ನ ಫ್ರೆಂಡ್ಸೇ. ನಾನು ಅವ್ರ ಹತ್ರ ಎಲ್ಲನೂ ಇಂಟರ್ವ್ಯೂ ಅಲ್ಲ, ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ನಾನು ಕೇಳಿಲ್ಲ. ಇದು ಅಹಂಕಾರ ಅಲ್ಲ, ಸ್ವಾಭಿಮಾನ. ನನ್ನ ಕಂಟೆಂಟ್ ಇಷ್ಟ ಆದರೆ ಜನ ನೋಡ್ತಾರೆ, ಇಷ್ಟ ಆಗಲಿಲ್ವ ನೀವು ಯಾರ ಕೈನಲ್ಲಿ ಹೇಳಿಸಿದ್ರು ಅವ್ರು ನೋಡಲ್ಲ. ಅಂದರೆ ಯಾವುದಾದ್ರೂ ಸೆಲೆಬ್ರಿಟಿಗಳು ನಿಮ್ಮ ಕಂಟೆಂಟ್ ನೋಡಿ ಫೋನ್ ಮಾಡಿ ತುಂಬ ಜನ ಆ್ಯಂಡ್ ದೇ ವಾಂಟ್ ಸುದೀಪ್ ಸರಿಂದ ಹಿಡಿದು ಗಣೇಶ್ ಸರಿಂದ ಹಿಡಿದು ಎಲ್ಲರೂ ಹೇಳೋದು, ವಾಟ್ ಎವರ್ ಯು ಆರ್ ಗೋಯಿಂಗ್, ಯು ಗೋ ಇನ್ ದ ಸೇಮ್ ಟ್ರ್ಯಾಕ್, ಡೋಂಟ್ ಚೇಂಜ್ ಯುವರ್ ಟ್ರ್ಯಾಕ್. ಯಾಕೆಂತಂದರೆ ನನ್ನ ಇಂಟೆನ್ಷನ್ ಇಷ್ಟೇ. ಇವಾಗ ಸೋ ಕಾಲ್ಡ್ ಎಲ್ಲ ದೊಡ್ಡ ದೊಡ್ಡ ಕಲಾವಿದರುಗಳು, ಸ್ಟಾರ್ಗಳು, ಸೆಲೆಬ್ರಿಟಿಗಳು ಇವ್ರದ್ದೆಲ್ಲ ಇಂಟರ್ವ್ಯೂಗಳು ಮಾಡೋದಕ್ಕೆ ತುಂಬ ವೇದಿಕೆಗಳಿದೆ, ತುಂಬ ಚಾನಲ್ಗಳಿದೆ. ಆದರೆ ಈ ಥರ ಮರೆಯಾದವರು, ಎಲ್ಲೋ ಇರೋರನ್ನ ಹುಡ್ಕೊಂಡೋಗಿ ಮಾಡಬೇಕು ಅನ್ನೋರು ತುಂಬ ಕಡಿಮೆ ಸಂಖ್ಯೆ ಇದೆ. ಮಾಡೋರೇ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಐ ಆಮ್ ದ ಒನ್ ಆ್ಯಂಡ್ ಓನ್ಲಿ ಅಂತ ಹೇಳ್ತಿಲ್ಲ, ಬಟ್ ಕಡಿಮೆ ಇದ್ದಾರೆ. ನನ್ನ ಕಾನ್ಸಂಟ್ರೇಷನ್ ಅವ್ರಿಗೆ. ಆ್ಯಂಡ್ ನಾನೊಬ್ಬ ಸಿನಿಮಾ ಡೈರೆಕ್ಟರ್ ಆಗಿರೋದು, ಕೆಲವ್ರು ಕೇಳ್ತಾರೆ ನೀವು ಸಿನಿಮಾ ರಿವ್ಯೂಸ್ ಮಾಡಿ, ಪ್ರಮೋಷನ್ಸ್ ಮಾಡಿ. ನನಗದು ಇಷ್ಟ ಇಲ್ಲ. ನಾನೊಬ್ಬ ಸಿನಿಮಾದವನಾಗಿ ಇನ್ನೊಂದು ಸಿನಿಮಾನ ವಿಮರ್ಶೆ ಮಾಡೋಷ್ಟು ಯೋಗ್ಯತೆ ನನಗಿಲ್ಲ. ಯಾಕೆಂದರೆ ನಾನು ಸಿನಿಮಾದವನು.
ಆ್ಯಂಡ್ ಎರಡನೇದು, ಯೂಟ್ಯೂಬ್ ಅನ್ನೋದು ನಮಗೆ ಒಂದಿಷ್ಟು ದುಡ್ಡು ಕೊಡ್ತಾ ಇದೆ. ಒಂದೊಂದು ಸತಿ ತುಂಬ ಚೆನ್ನಾಗಿ ಕೊಡುತ್ತೆ, ಒಂದೊಂದು ಸತಿ ಏನೂ ಕೊಡಲ್ಲ. ಇದು ಒಂದು ಗ್ಯಾಂಬ್ಲಿಂಗ್ ಸಿನಿಮಾ ಥರ. ಒಂದೊಂದು ಸಿನಿಮಾ ಚೆನ್ನಾಗಿ ಓಡುತ್ತೆ, ಒಂದೊಂದು ಸಿನಿಮಾ ಚೆನ್ನಾಗಿ. ಹಾಗಂತ ನಾನು ಜನಗಳು ಅವ್ರ ಸಮಯ ಕೊಡೋದೇ ನನಗೆ ದೊಡ್ಡ ವಿಚಾರ, ಅದರಿಂದ ನನಗೆ ದುಡ್ಡು ಬರುತ್ತೆ. ಅಲ್ಲಿ ಮತ್ತೆ ನಾನು UPI ಕೋಡ್ ಹಾಕೋದು, ಸ್ಕ್ಯಾನ್ ಹಾಕೋದು, ದಟ್ಸ್ ನಾಟ್ ಮೈ ಗೇಮ್. ನನ್ನ ಆಟ ಅದಲ್ಲ. ನಾನು ನಿನಗೆ ಬೇಕಾಗಿರೋದು ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಇಷ್ಟ ಇದೆಯಾ ನೋಡಿ, ನಿಮ್ಗೆ ಇಷ್ಟ ಆಗಲಿಲ್ಲ, ನೆಕ್ಸ್ಟ್ ಈ ಕಂಟೆಂಟ್ ನಿಮಗೇನು ಇಷ್ಟ ಆಗೋ ಥರದ್ದು ಮಾಡ್ತೀನಿ ನಾನು. ಸೊ ನನ್ನ ಹುಡುಕಾಟ ಅಥವಾ ನನ್ನ ಪ್ರಯತ್ನ ಈ ನಿಟ್ಟಿನಲ್ಲೇ ಇರುತ್ತೆ ಹೊರತು ಬೇರೆ ಥರದ್ದು ಹೋಗಲ್ಲ. ನನಗೆ ಇದು ಟೈಮ್ ಸ್ವಲ್ಪ ಕನ್ಸಂಪ್ಷನ್ ಜಾಸ್ತಿ. ಏನಂದರೆ ನನಗೆ ಎದುರಾಗೋ ಟಾಸ್ಕು, ಇವ್ರುಗಳು ಎಲ್ಲೆಲ್ಲೋ ಹೊಟ್ಟೋಗಿರ್ತಾರೆ, ಇವ್ರನ್ನ ಹುಡುಕೋದು, ಲೈನ್ ಅಪ್ ಮಾಡೋದು. ಅಯ್ಯೋ ಲೈನ್ ಅಪ್ ಬಿಟ್ಬಿಡಿ ಸರ್, ಇವ್ರನ್ನ ಹುಡುಕದ ಮೇಲೆ ಇವ್ರನ್ನ ಒಪ್ಸೋದು. ಅಷ್ಟು ಬೇಗ ಒಪ್ಪಲ್ಲ. ಅವನು ಅವರೆಲ್ಲ ಪಾಪ ಈ ಲೈಮ್ ಲೈಟು ಇದರಿಂದೆಲ್ಲ ಹೆದರು ಬಿಟ್ಟಿರ್ತಾರೆ. ಇವತ್ತು ಇದು ಒಂದು ಯೂಟ್ಯೂಬ್ ಮೂಲಕ, ನಿಮ್ಮ ಒಂದು ವಾಹಿನಿ ಮೂಲಕ ನಾನೊಂದು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ಅನ್ನೋದು ತುಂಬ ಒಂದು ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಮೀಡಿಯಾ. ಇದನ್ನು ಅಡ್ವಾಂಟೇಜ್ಗಿಂತ ಸಾಕಷ್ಟು ಜನ ಡಿಸಡ್ವಾಂಟೇಜ್ಗಳು ತಗೋತಾ ಇದ್ದಾರೆ. ಅಂದರೆ ಇದನ್ನು ಯಾರು ಎಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ನೋಡ್ಬೋದು. ಬಟ್ ಇದರಲ್ಲಿ ಬೇಕಾಗಿರೋ ವಿಷಯಗಳಿಗಿಂತ ಬೇಡದೇ ಇರೋ ವಿಷಯಗಳು ಜಾಸ್ತಿ ಆಗಿ ನಾವು ಗೆಸ್ಟ್ಗಳನ್ನ ಕೇಳೋಕ್ಕೆ ಹೋದಾಗ ಅವ್ರು ಒಪ್ಪಲ್ಲ. ಅಯ್ಯೋ ಇದರಲ್ಲಿ ಏನೋ ತೋರಿಸ್ಬಿಡ್ತೀರಾ, ನೀವೇನೋ ನಮ್ಗೆ ಹಂಗೆ ಮಾಡ್ಬಿಡ್ತೀರಾ, ಏನೋ ಕೇಳ್ಬಿಡ್ತೀರಾ, ಈ ಫಿಯರಲ್ಲಿ ಇರ್ತಾರೆ. ಪಾಪ ಎಲ್ರಿಗೂ ಗೊತ್ತಿರಲ್ಲ. ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೊಂದು ಟೈಮ್ ತೊಗೊಳುತ್ತೆ. ಆ ಕನ್ವಿನ್ಸ್ ಆದಮೇಲೆ ಅವ್ರ ಡೇಟ್ ತೊಗೊಳೋದಕ್ಕೆ, ಅಯ್ಯೋ ನೀವು ನಂಬಲ್ಲ, ತುಂಬ ಜನ ನನಗೆ ಕೇಳಿದ್ದಾರೆ. ರಾಮಕೃಷ್ಣ ಹೆಗಡೆ ಪುಟಾಣಿ ಏಜೆಂಟ್ 1, 2, 3 ಪಿಕ್ಚರ್ ಹೀರೋ 3 ವರ್ಷದಿಂದ ಮಾತಾಡಿದ್ದೀನಿ ಅವ್ರನ್ನ. ಅವ್ರು ಇವತ್ತವರೆಗೂ ನಂಗೆ ಡೇಟ್ ಕೊಟ್ಟಿಲ್ಲ. ಅದೇ ಕಣ್ಣು ಸಿನಿಮಾ ಸತೀಶು, ಅವ್ರು ಇಲ್ಲ ನಾನು ಕೊಡೋದೇ ಇಲ್ಲ, ಯೂಟ್ಯೂಬರ್ಸ್ ಕೊಡೋದೇ ಇಲ್ಲ, ನಾನು ಬೇಡ ನನಗೆ. ಅಂದರೆ ಏನೋ ನಮ್ಮನ್ನು ಕಾಲ್ ಕಸೋ ಥರ ನೋಡ್ತಾರೆ, ನನಗೆ ಬೇಡ ಆ ಥರದ್ದು ಇಂಟರ್ವ್ಯೂ ಅಂತ ಹೇಳಿದ್ರೆ. ಅಂಜನನ್ ತುಂಬ ಜನ ಕೇಳಿದ್ದಾರೆ, ಅವ್ರನ್ನ ಹುಡುಕ್ತಾ ಇದ್ದೀನಿ, ಇನ್ನೂ ಸಿಕ್ಕಿಲ್ಲ. ಸೊ ಹೀಗೆ ಈ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇರುತ್ತೆ. ಇದು ನನಗೆ ಟೈಮ್ ಹಿಡಿದ್ಬಿಡುತ್ತೆ. ಇದು ಆದಮೇಲೆ ಅವ್ರದ್ದು ಬಗ್ಗೆ ರಿಸರ್ಚ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ದೆನ್ ಇಂಟರ್ವ್ಯೂ ಮಾತಾಡಬೇಕು. ಹೌದು, ಸುಮ್ಮನೆ ಕೂತ್ಕೊಂಡು ಮಾತಾಡೋಕ್ಕಾಗಲ್ವಲ್ಲ. ಹೇಳಿ ನಿಮ್ಗೆ ಇಷ್ಟವಾಗಿರೋ ಕಲರ್ ಯಾವುದು, ನಿಮ್ಗೆ ಇಷ್ಟವಾಗಿರೋ ಡ್ರೈವ್ ಎಲ್ಲಿ ಹೋಗ್ತೀರಾ, ಅದೆಲ್ಲ ಕೇಳೋಕ್ಕಾಗಲ್ವಲ್ಲ. ಅಂಥ ದೊಡ್ಡವರು ಟೈಮ್ ಕೊಟ್ಟಾಗ ನಾವು ಎಷ್ಟಾಗುತ್ತೆ ಅಷ್ಟು ವಿಷಯ ಎಳ್ಕೊಂಡ್ರೆ ನಮಗೆ ಜನಗಳಿಗೊಂದು ಅಭಿರುಚಿ, ಒಂದು ಒಳ್ಳೆ ವಿಷಯ ಕೊಡ್ತೀವಿ ಅನ್ನೋದೊಂದು ತೃಪ್ತಿ. ಓಕೆ ಸರ್, ಇಷ್ಟೆಲ್ಲ ಮಾತುಕತೆ ಮಧ್ಯೆ ರಘುರಾಮ್ ಅವರಿಗೆ ಮದುವೆ ಹೆಂಗಾಯ್ತು? ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್ ಸರ್, ನನ್ನ ಚೈಲ್ಡ್ಹುಡ್ ಲವ್ ಸರ್ ನಂದು. ಹೇಳ್ಬೋದಾ ಲವ್ ಸ್ಟೋರಿ? ಅಯ್ಯೋ ನನ್ನ ಅದರಲ್ಲೆಲ್ಲ ಏನು ಮುಚ್ಚು ಮರೆ. ನನ್ನ 8ನೇ ಕ್ಲಾಸಿಂದ ನಾನು ಲವ್ ಮಾಡಿದ್ದು. ನನ್ನ ಚೈಲ್ಡ್ಹುಡ್ ಲವ್. ಬೆಂಗಳೂರಿಗೆ ಬಂದ್ಮೇಲೆ? ಹೌದು, ಬೆಂಗಳೂರು ಮನೆ ಎದುರುಗಡೆ ಇದ್ವಿ, ಮೇರೆ ಸಾಮ್ನೆ ವಾಲಿ ಕಿಟಕಿ ಮೇ, ಪಕ್ಕದ ಮನೆ. ಅವರು ಒಂದೇ ಸ್ಕೂಲಾ? ಇಲ್ಲಪ್ಪ, ಒಂದೇ ಏರಿಯಾ. ಅವ್ರು ಬೇರೆ ಸ್ಕೂಲು, ನಾನು ಬೇರೆ ಸ್ಕೂಲು. ಆ್ಯಂಡ್ ಅವರು ತುಂಬ ಒಳ್ಳೆ ಹೆಣ್ಮಗಳು, ಅಂದರೆ ತುಂಬ ಚೆನ್ನಾಗಿ ಓದೋರು. ಆ್ಯಂಡ್ ಬ್ಯಾಡ್ಮಿಂಟನ್ ಪ್ಲೇಯರ್ ಅವರು. ಈ ಪ್ರಕಾಶ್ ಪಡ್ಕೋಣೆ ಅವರ ಜೊತೆಗೆಲ್ಲ ಆಡಿದ್ದಾರೆ. ದೀಪಿಕಾ ಪಡ್ಕೋಣೆ ಅವ್ರು ಅಲ್ಲ ಪರಿಚಯ ಇಲ್ಲ. ಬಟ್ ಅವ್ರ ಅಪ್ಪ, ಅವ್ರ ತಂದೆ, ಇವ್ರು ನನ್ನ ಮಾವ, ನನ್ನ ಹೆಂಡತಿ ಅವ್ರ ತಂದೆ ಇಬ್ರು ಫ್ರೆಂಡ್ಸು. ನಮ್ಮ ಮಾವ ಅವರು ವಿಷ್ಣುವರ್ಧನ್ ಸರ್ ಕ್ಲಾಸ್ಮೇಟು. ಹೌದಾ? ಹೌದು, ನ್ಯಾಷನಲ್ ಕಾಲೇಜ್. ಅವರೆಲ್ಲ ವಿಷ್ಣು ಸರ್ಲ ನಮ್ಮ ಅತ್ತೆ ಮನೆಗೆ, ಅಂದರೆ ನನ್ನ ಮದುವೆಗೆ ಮುಂಚೆ ಎಲ್ಲ ತುಂಬ ಬರೋರಂತೆ ಮೈಸೂರಿಗೆ. ಇನ್ಫ್ಯಾಕ್ಟ್ ನನ್ನ ಚೆಲುವೆನಿನ್ನು ನೋಡಲು ಆಡಿಯೋ ರಿಲೀಸ್ ಮಾಡಬೇಕಾದ್ರೆ ವಿಷ್ಣು ಸರ್ ಅಲ್ಲೇ ಕಿಂಗ್ಸ್ ಕೋರ್ಟಲ್ಲೇ ಇದ್ರು. ನಾನು ಹೋಗ್ಬಿಟ್ಟು ಬ್ಲೆಸ್ಸಿಂಗ್ ತೊಗೊಂಡಾಗ ಇಂಥ ಮಗಳು ಅಂತ ಹೇಳಿದಾಗ ತುಂಬ ಖುಷಿಪಟ್ಟರು. ಅಯ್ಯೋ ಹೆಂಗಿದ್ದಾನೆ, ಅವ್ರು ನಮ್ಮ ಮಾವನ ಹತ್ರ ಫೋನಲ್ಲಿ ಮಾತಾಡಿ ನಾನು ಬರ್ತೀನಿ ಮನೆಗೆ ಕರ್ಕೊಂಬನ್ನಿ ಅಂತೆಲ್ಲ ಹೇಳಿ ಅದೊಂದು ಮೂಮೆಂಟ್ ಇತ್ತು. ಬಟ್ ಅದಾಗಿ ಒಂದು ಡಿಸೆಂಬರ್ 4th ನಾನು ವಿಷ್ಣು ಸರ್ನ ಮೀಟ್ ಮಾಡಿದ್ದು. 30th ವಿಷ್ಣು ಸರ್ ತೀರ್ಕೊಂಡ್ರು. ಅದಾಗಲಿಲ್ಲ. ಸೊ ಅವಳು ನನಗೆ, ಅಂದರೆ ನನ್ನ ಫೇಲ್ಯೂರ್ಸ್ನ ತಡ್ಕೊಂಡಿರೋದು ಇದೆಯಲ್ಲ ಸರ್, ಅದು ತುಂಬ ಅಪರೂಪ. ಎಲ್ಲರ ಮನೆಯಲ್ಲೂ ಎಲ್ಲ ಹೆಂಡ್ತಿರು ಹಾಗೆ ಇರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಂದರೆ ಅವಳು ಮನಸ್ಸು ಪಟ್ಟಿದ್ರೆ, ಅಥವಾ ಅವಳು ಇದ್ದಿದ್ದ ಎಜುಕೇಷನ್ಗೆ, ಅಥವಾ ಅವ್ರ ತಂದೆಗಿದ್ದಿದ್ದ ಕಾಂಟ್ಯಾಕ್ಟ್ಗೆ, ಇಲ್ಲ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಎಂಥವ್ರನ್ನೋ ಮದುವೆಯಾಗಿ ಎಲ್ಲ ಸೆಟ್ಲಾಗಿ ಖುಷಿಯಾಗಿರ್ಬೋದಾಗಿತ್ತು. ಇವಾಗ ನನ್ನನ್ನು ಮದುವೆ ಆಗಿ ನಾನು ಓದಲ್ಲಾಗಲಿ ಅವಳಿಗೆ ಸಮ ಇಲ್ಲ. ಅವಳು ಗ್ರ್ಯಾಜುಯೇಟು, ನಾನು ಗ್ರ್ಯಾಜುಯೇಟ್ ಅಲ್ಲ. ರೂಪದಲ್ಲಾಗಲಿ ನಾನು ಅವಳಿಗೆ ಸಮ ಇಲ್ಲ. ಆ್ಯಂಡ್ ಬುದ್ಧಿನಲ್ಲಾಗಲಿ ನಾನು ಯಾವುದ್ರಲ್ಲೂ ಸಮ ಇಲ್ಲ. ಆದರೂ ಕೂಡ ನನ್ನನ್ನೇ ಇಷ್ಟಪಟ್ಟು ನನ್ನ ಸೋಲುಗಳನ್ನ ಸಹಿಸಿ, ಈ ಸಿನಿಮಾ ಸಹವಾಸ ಮಾಡಿ, ಈ ಸಿನಿಮಾದಿಂದಾದ ಅವಮಾನಗಳನ್ನ ಸಹಿಸಿ, ನನಗೆ ಮುದ್ದಾದ 2 ಹೆಣ್ಮಕ್ಳನ್ನ ಕೊಟ್ಟು, ಇವತ್ತಿಗೂ ನಿಮ್ಮ ಪ್ರೋಗ್ರಾಮ್ ಬರಬೇಕಾದ್ರೆ ಈ ಬಟ್ಟೆ ಹಾಕ್ಕೊಂಡು ಹೋಗು, ಇದು ಹಾಕ್ಕೊಂಡು ಹೋಗಬೇಡ ಅಂತ ಹೇಳೋಷ್ಟು ಒಂದು ನನ್ನ ಮನೇನ, ನನ್ನ ಮನಸ್ಸನ್ನ ನೋಡ್ಕೊತಾರೆ ಅವ್ರಿಗೆ. ನಾನು ಏನೂ ಮಾಡಿಲ್ಲ ಸರ್, ನಾನೇನೂ ಮಾಡಿಲ್ಲ. ದಿಸ್ ಇಸ್ ಮೈ ಹಾನೆಸ್ಟ್ ಒಪಿನಿಯನ್. ನನ್ನ ತಂದೆ ತಾಯಿ ತೀರೋಗ್ಬಿಟ್ಮೇಲೆ ನಾವೇ ಆಗ್ಬಿಟ್ವಿ 4 ಜನ. ನಾನು, ನನ್ನ ಹೆಂಡತಿ, ನನ್ನ 2 ಹೆಣ್ಮಕ್ಳು, ನಮ್ದು 2 ನಾಯಿ ಮರಿಗಳು.
ಅದು ಬಿಟ್ಬಿಟ್ರೆ ಬೇರೆ ಯಾರೂ ಇಲ್ಲ ನಮಗೆ. ಕೆಲವರು ರಿಲೇಷನ್ಗಳಿದ್ದಾರೆ, ಬರ್ತಾರೆ ಹೋಗ್ತಾರೆ. ಬಟ್ ನಾನು ಯಾವಾಗಲೂ ಅದು ಹಂಸಲೇಖ ಅವರೊಂದು ಹಾಡಲ್ಲಿ ಬರೆದಿದ್ರು, ಅದನ್ನ ಬಂಧು ಬಳಗ ಯಾತಕ ಬೇಕು, ಬಾಳೆ ಎಲೆಯ ಊಟಕ್ಕೆ ಬೇಕು ಅಂತ. ಅದು ಹಂಸಲೇಖ ಅವರೊಂದು ಹಾಡಲ್ಲಿ ಬರೆದಿದ್ರು. ಎಲ್ಲರ ಸಂಬಂಧಗಳಲ್ಲೂ ಅಲ್ಲ, ಅದು ನನ್ನ ವಿಚಾರದಲ್ಲಿ ಮಾತ್ರ ನಾನು ಹೇಳೋದು. ಆಸ್ತಿ ಅನ್ನೋದು ಬಂದ್ಬಿಡುತ್ತೆ ಮಧ್ಯದಲ್ಲಿ. ಈ ಸಿನಿಮಾಗಳಲ್ಲಿ ನಾವು ಯಾರನ್ನಾರನೋ ನಂಬ್ಕೊಂಡ್ಬಿಡ್ತೀವಿ. ಅಯ್ಯೋ ಇವ್ರು ನಮ್ಮವರು, ಏನೇ ಆದರೂ ಸ್ಟುಪಿಡಿಟಿ ಸರ್. ತುಂಬ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಶ್ರೀನಿವಾಸ್ ಅವರೇ. ಅದನ್ನೆಲ್ಲ ಇವ್ರು ನಮ್ಮವರು, ಏನಾದರೂ ನಮ್ಮ ಜೊತೆಗಿರ್ತಾರೆ, ಬರ್ತಾರೆ, ನಿಲ್ತಾರೆ, ನಮ್ಗೆ ಇದು ಮಾಡ್ತಾರೆ. ಆ ಮೊಮೆಂಟ್ರಿ ಅಷ್ಟೇ. ಇವತ್ತು ನಾನು ನಿಮ್ಮ ಜೊತೆ ಚೆನ್ನಾಗಿದ್ದೀನ ಅಷ್ಟೇ, ಇವತ್ತು ಮುಗೀತು, 6 ಗಂಟೆ ಮೇಲೆ ಮುಗೀತು ಅಷ್ಟೇ, ನಾಳೆಗೆ ಬೇರೆ. ನಾವು ಹಂಗೆ ಯಾಮಾರ್ಕೊಂಬಂದ್ಬಿಟ್ಟು ಇಲ್ಲ ಇದು ಲೈಫ್ ಲಾಂಗ್ ಸಂಬಂಧ ಅನ್ಕೊಂಡ್ಬಿಡ್ತೀವಿ. ಲೈಫೇ ಎಷ್ಟು ಲಾಂಗ್ ಇರ್ತೀವೋ ನಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಸಂಬಂಧಗಳು ಲೈಫ್ ಲಾಂಗ್ ಅಂದ್ಕೊಂಡ್ಬಿಡ್ತೀವಲ್ಲ. ಮುಟ್ಟಾಳ್ತನ. ಈ ಮುಟ್ಟಾಳ್ತನದಲ್ಲಿ ನಾವು ತುಂಬ ತಪ್ಪುಗಳು ಮಾಡ್ಬಿಡ್ತೀವಿ. ಅಂದರೆ ಫ್ಯಾಮಿಲಿ ವಿಚಾರವಾಗಿ ಆ ಫ್ಯಾಮಿಲಿ ಕೊಡೋ ಇಂಪಾರ್ಟೆನ್ಸ್ನ ಈ ಬೇರೆಯವ್ರಿಗೆ ಕೊಡ್ತೀವಲ್ಲ ಇಂಪಾರ್ಟೆನ್ಸು, ಆ ಇಂಪಾರ್ಟೆನ್ಸ್ನ ನಾವು ನಮ್ಮ ಮನೆಯವ್ರಿಗೆ ಕೊಡೋಲ್ಲ. ನಾವೆಲ್ಲೋ ಬೇರೆಯವ್ರನ್ನ ಮೆಚ್ಚೋಕ್ಕೋಗಿ ಮನೆಯವ್ರನ್ನ ದೂರ ಇಟ್ಬಿಡ್ತೀವಿ. ಇವಾಗ ನಮ್ಮ ತಂದೆ ತಾಯಿ ಇಬ್ಬರೂ ಇಲ್ಲ, ತಿರೋಗ್ಬಿಟ್ಟಿದ್ದಾರೆ. ಬಟ್ ಅವ್ರ ಜೊತೆ ಎಷ್ಟೋ ಕಳಿಬೇಕಾಗಿದ್ದು ಪ್ರೆಷಿಯಸ್ ಮೂಮೆಂಟ್ಸ್ ನಾನು ಕಳೆದಿಲ್ಲ. ಯಾರ್ಯಾರಿಂದನೋ ಓಡಾಡ್ಕೊಂಡಿದ್ಬಿಟ್ಟಿದ್ದೆ ನಾನು. ಇವತ್ತಿಗೂ ನನಗೆ ಅದೆಲ್ಲ ತುಂಬ ಗಿಲ್ಟ್ ಇದೆ ಸರ್. ನೀವು ಹೇಳಿದ್ರಲ್ಲ ರಿಗ್ರೆಟ್ ಇದೆಯಾ ಅಂತ. ಸಿನಿಮಾ ಡೈರೆಕ್ಷನ್ನು ಅವೆಲ್ಲ ನನಗೆ ರಿಗ್ರೆಟ್ ಇಲ್ಲ. ಇದು ತುಂಬ ರಿಗ್ರೆಟ್ ಇದೆ. ಅಂದರೆ ಎಲ್ಲೋ ನನ್ನ ತಾಯಿ ಕಾಯೋರು, ನನ್ನ ಮಗ ಬರ್ತಾನೆ ನನ್ನ ಜೊತೆ ತಿಂಡಿ ತಿನ್ಬೋದು ಅಂತ ತಿಂದಿಲ್ಲ. ನಮ್ಮ ಅಪ್ಪ ಕಾಯೋರು, ರಾತ್ರಿ ನನ್ನ ಮಗ ಬರ್ತಾನೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಅಂತ ಮಾಡಿಲ್ಲ. ಅವ್ರು ಕರೆದ್ರು, ಇವ್ರು ಕರೆದ್ರು, ಅವ್ರ ಜೊತೆಗೆ ಹೋಗೋಣ, ಥೂ ಅನ್ನಿಸ್ಬಿಡೋದು ಲೈಫೆಲ್ಲ. ಇದು ಎಲ್ಲ ನಾಟಕ ಸರ್. ಎವ್ರಿಬಡಿ ಆರ್ ಡ್ರಾಮಾ. ನಿಮ್ಮಿಂದ ಕೆಲಸ ಆಗೋವರೆಗೂ ಕೆಲಸ ಆಗಬೇಕು ಅನ್ನೋ ಕಬ್ಬನ್ನ ಹಿಂಡ್ತಾರೆ, ನಿಮ್ಮನ್ನ ಎತ್ತಿ ಬಿಸಾಕ್ತಾರೆ. ನಾನು ನೋಡಿರೋದು, ಬೇರೆಯವ್ರ ಅನುಭವಗಳು ನನಗೆ ಗೊತ್ತಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲರೂ ಇಷ್ಟೇ. ಯಾರೋ ಅದು ಮಾಡ್ಬಿಡ್ತಾರೆ, ನಮ್ಮನ್ನು ಹಂಗೆ ನೋಡ್ಕೊಂಬಿಡ್ತಾರೆ, ಹಿಂಗೆ ನೋಡ್ಕೊಂಬಿಡ್ತಾರೆ, ನಮ್ಮ ಹಂಗಿರ್ತಾರೆ, ಇವರು ನಮಗೆ ಬರ್ತಾರೆ. ನಿಮಗೆ ಬರೋದು ನಿಮ್ಮ ಮನೆಯವರು, ನಿಮ್ಮ ಹೆಂಡತಿ ಮಕ್ಕಳು. ನಿಜವಾಗ್ಲೂ ನಿಮ್ಮ ಸಂಪಾದನೆ ಅಂತ ಮಾಡಿದರೆ ನಿಮ್ಮ ಸ್ನೇಹಿತರು ಯಾರು ಜೆನ್ಯೂನ್ ಫ್ರೆಂಡ್ಸು ಇದಾರೆ ನಿಮಗೆ? ಆ ಥರ ಇಲ್ಲ ಸರ್. ಇದ್ದರು ಅಂದ್ಕೊಂಡಿದ್ರೆ ಅವರು ಕೂಡ ಮೋಸ ಮಾಡಿ ಹೋದರು. ಯಾರೂ ಇಲ್ಲ ಸರ್ ನನಗೆ ಇವತ್ತು. ಯಾರು ನಾನು ಹೇಳ್ದಲ್ಲ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ನಾಯಿಮರಿಗಳು. ಇನ್ಮಿಕ್ತವ್ರೆಲ್ಲ ಬರ್ತಾರೆ, ಸಿಗ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಬಟ್ ನಾನಿವಾಗ ಯಾರನ್ನೂ ನಂಬೋ ಸ್ಥಿತಿನಲ್ಲಿಲ್ಲ. ಯಾಕೆಂದರೆ ಇತ್ತೀಚೆಗೆ ಒಂದು 3-4 ವರ್ಷದಿಂದನೇ ಒಬ್ಬ ನನ್ನ ಚೈಲ್ಡ್ಹುಡ್ ಫ್ರೆಂಡು, ನಾನು 7ನೇ ಕ್ಲಾಸಿಂದ ನನ್ನ ಜೊತೆಗಿದ್ದವನು, 8ನೇ ಕ್ಲಾಸಿಂದ ನನ್ನ ಜೊತೆಗಿದ್ದವನು. ನನ್ನ ಒಂದು ಹಾರ್ಡ್ ಟೈಮ್ನಲ್ಲಿ ನನಗೆ ತುಂಬ ಕಷ್ಟ ಬಂತು. ಫಸ್ಟ್ ಟೈಮ್ ನನಗೆ ಕಷ್ಟ ಬಂದಿದ್ದು ನನ್ನ 2ನೇ ಮಗಳು ಹುಟ್ಟಿದಾಗ. ನಾನು ಸಾಲ ಮಾಡುವಂಥ ಪರಿಸ್ಥಿತಿ ಬಂತು. ಅವಳು ಪ್ರೀಮಿ ಮಗು ಆಯಿತು, ಸಾಲ ಮಾಡುವಂಥ ಪರಿಸ್ಥಿತಿ ಬಂತು. ಈ ಚಿನ್ನ ಎಲ್ಲ ಅಡ ಇಡಬೇಕು ಅಂತ ಕಲ್ತಿದ್ದೆ ನಾನು. ಅವಾಗ ನನಗೆ ಗೊತ್ತಿಲ್ಲ ಚಿನ್ನ ಎಲ್ಲ ಅಡ ಇಟ್ಬಿಟ್ಟು ಜೀವನ ಮಾಡಬೇಕು ಅನ್ನೋದು ನನಗೆ ಅವತ್ತಿಗೆ ಗೊತ್ತಿರಲಿಲ್ಲ. ಅವನು ನನ್ನ ಫ್ರೆಂಡ್ ಹೆಸರಿನಲ್ಲಿ ಅಡ ಇಟ್ವಿ. ನೀನು ಎಲ್ಲ ಇಡೋಕೋಬೇಡ, ನಾವು ರೈತರು, ನಾವು ನಮ್ಮ ಇದರಲ್ಲಿ ಏನೋ ಕ್ರಾಪ್ ಲೋನ್ ಅಂತ ಕೊಡ್ತಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಅಂತ ಇಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಶ್ರೀನಿವಾಸ್ ಅವರೇ. ಅದು ಈ ಸಿನಿಮಾನು ಕೈ ಹಿಡಿಲಿಲ್ಲ. ಯಾರ ಹತ್ರನೂ ಸಾಲ ಕೇಳಬಾರ್ದು ಅಂತ ನನಗೆ, ಕೈ ಚಾಚಬಾರ್ದು, ಯಾರ ಹತ್ರನೂ ಸಾಲ ಕೇಳಬಾರ್ದು, ಕೇಳಿದ್ರೆ ಚೀಪ್ ಆಗ್ಬಿಡ್ತೀವಿ ಅಂತ ನನ್ನ ಹೆಂಡ್ತಿದು ವಾಟ್ ಎವರ್ ಇದೆಲ್ಲ ಏನೇನಿತ್ತು ಎಲ್ಲವೂ ಇಟ್ವಿ. ಇವನ ಹೆಸರಲ್ಲೇ ಇಟ್ಕೊಂಡು ಬಂದ್ವಿ. ನಿಮ್ಮ ಫ್ರೆಂಡ್ ಹೆಸರು? ಅವನ ಹೆಸರಲ್ಲೇ ಇಟ್ಕೊಂಡು ಬಂದ್ವಿ. ನಮ್ಮ ಮನೆಗೆ ಬರೋನು, ಡೈಲಿ ಕಾಫಿ ಕುಡಿಯೋನು, ಜೊತೆಗೆ ಇರೋನು, 7ನೇ ಕ್ಲಾಸಿನ ಫ್ರೆಂಡು. ಸರಿ, ಈ ಸಿನಿಮಾಗಳು ಬೇರೆ ಫೇಲ್ಯೂರ್ ಆಯಿತು. ಮಧ್ಯದಲ್ಲಿ ದೊಡ್ಡವ್ರು ಸಾವಾಸ ಮಾಡಿದ್ದೆ. ಅವ್ರಿಗೆ ಗೊತ್ತಿರೋರ ಹತ್ರ ಕೆಲವು ದುಡ್ಡು ಸಾಲ ಇಸ್ಕೊಂಬಿಟ್ಟೆ. ಎಲ್ಲಿ ಕೇಳಬಾರ್ದು ಅಂತ ಅಂದ್ಕೊಂಡು ಈ ಚಿನ್ನ ಅಡಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಕೈನ ತುಂಬ ಕಡೆ ಪರಿಸ್ಥಿತಿಗಳಿಗೋಸ್ಕರ, ಅನಿವಾರ್ಯತೆಗೋಸ್ಕರ, ಅವಶ್ಯಕತೆಗೋಸ್ಕರ ತುಂಬ ಚಾಚ್ಬಿಟ್ಟೆ ನಾನು. 1,50,000 ನನ್ನ ಹತ್ರ ಇದ್ದಾಗ ತುಂಬ ಚೆನ್ನಾಗೂ ಕೊಟ್ಟಿದ್ದೀನಿ. ನನ್ನ ಹತ್ರ ಇಲ್ಲದೆ ಇದ್ದಾಗ ತುಂಬ ಎಲ್ಲರ ಹತ್ರನೂ ಚಾಚಿದ್ದೀನಿ. ನನಗೇನೂ ಅವಮಾನ ಇಲ್ಲ. ನಾನು ಸಾಲ ಮಾಡಿದ್ದೀನಿ, ಸಾಲ ಕೇಳಿದ್ದೀನಿ, ಸಾಲ ಇಸ್ಕೊಂಡಿದ್ದೀನಿ, ಕೆಲವ್ರಿಗೆ ತೀರಿಸಿದ್ದೀನಿ, ಇನ್ನು ಕೆಲವ್ರಿಗೆ ತೀರಿಸ್ಬೇಕು. ನನಗೆ ಯಾವುದು ಹೇಳ್ಕೊಳಕ್ಕೆ ಮುಚ್ಚುಮರ ಇಲ್ಲ, ಅವಮಾನ ಇಲ್ಲ. ಇನ್ನೂ ಇದೆ ಸಾಲ ಇದೆ, 100% ಸಾಲ ಇದೆ. ಒಂದು ತುಂಬ ಏನಿಲ್ಲ, ಸ್ವಲ್ಪ ಇದೆ. ಒಬ್ರಿಗೊಂದು ಚುಕ್ತಾ ಮಾಡಬೇಕು. ಆ ಚುಕ್ತಾ ಮಾಡೋಕ್ಕೆ ಮುಂಚೆ ಅದೇನು ದೊಡ್ಡ ವಿಷಯ ಅಲ್ಲ ಇವಾಗ ಚುಕ್ತಾ ಮಾಡೋದು ಇವತ್ತಿನ ಪರಿಸ್ಥಿತಿಯಲ್ಲಿ, ದೊಡ್ಡಸ್ತಿ ಅಲ್ಲ. ಆದರೆ ಅವರು ನನಗೆ ಮಾಡಿರೋ ಡ್ಯಾಮೇಜ್ ತುಂಬ ಇದೆ. ಆ ಡ್ಯಾಮೇಜ್ ಕ್ಲಿಯರ್ ಮಾಡಿದ ತಕ್ಷಣ ನಾನು ಅವ್ರಿಗೆ ಇದು ಮಾಡ್ತೀನಿ. ಅದು ಬಿಟ್ಬಿಟ್ರೆ ನನಗೆ ಆ ಥರದಲ್ಲಿ ತುಂಬ ಸಹಾಯ ಮಾಡಿದವರು ನಮ್ಮ ಫಾದರ್ ಇಲ್ಲ, ನನ್ನ ಹೆಂಡತಿಯವ್ರ ತಂದೆ, ನನ್ನ ನಾದ್ನಿ ಗಂಡ ಹರಿಕೃಷ್ಣ ಅವರು ನನಗೆ ಸಹಾಯ ಮ್ಯೂಸಿಕ್ ಡೈರೆಕ್ಟ್ರು ಹರಿ ಸರ್ ನನಗೆ ಸಹಾಯ ಮಾಡಿದ್ದಾರೆ. ಅಷ್ಟೇ, ಬೆರಳೆಣಿಕೆಯವರು ಅಷ್ಟೇ, ಇನ್ಯಾರು. ಅದು ಬಿಟ್ಟರೆ ನನ್ನನ್ನು ಈ ಮಟ್ಟಕ್ಕೆ ಇವತ್ತು ಇಲ್ಲಿ ನಿಲ್ಲಿಸ್ಕೊಂಡು ಇಷ್ಟು ಧೈರ್ಯವಾಗಿ ಮಾತಾಡೋದಕ್ಕೆ ಕಾರಣನೇ ನನ್ನ ಯೂಟ್ಯೂಬು, ಅದರಿಂದ ಬರ್ತಿರೋ ವರಮಾನ. ಏನಾಯ್ತದು? ಯಾವುದು? ನಿಮ್ಮ ಫ್ರೆಂಡ್ ಹೆಸರಲ್ಲಿ ಅಲ್ಲಿ ಮಾಡಾಯಿತು, ಇದೆಲ್ಲ ಮಾಡಾಯಿತು. ಮಾಡಾದ್ಮೇಲೆ ಏನಾಯಿತು, ಮೊನ್ನೆ ಒಂದು 3 ಇಯರ್ಸ್ ಬ್ಯಾಕು
ಯಾವುದೋ ಹಿಂಗೆ ಭಗವಂತ ಸ್ವಲ್ಪ ಕಂಡುಬಿಟ್ಟ, ನನಗೆ ಯಾವುದೋ ಒಂದು ಪ್ರಾಪರ್ಟಿ ಇತ್ತು, ಆ ಪ್ರಾಪರ್ಟಿನ ನಾನು ಎಲ್ಲೋ ಒಂದು ಕಡೆ ಏನೋ ಒಂದು ಬ್ಯಾಂಕ್ನಲ್ಲೇನೋ ಇಟ್ಬಿಟ್ಟು ನನಗೆ ಈ ಮಂತ್ಲಿ ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ಬಿಟ್ಟಿತ್ತು. ಅರ್ನಿಂಗ್ ಯೂಟ್ಯೂಬ್ ಬರ್ತಿದ್ದಿದ್ದು ಅರ್ನಿಂಗ್ ಕಡಿಮೆ, ಬಟ್ ಕಮಿಟ್ಮೆಂಟ್ಸ್ ಜಾಸ್ತಿ ಆಗೋದು. ಸೊ ಸ್ವಲ್ಪ ನಮ್ಮ ಪ್ರಾಪರ್ಟಿನೂ ಇದು ಮಾಡ್ಕೊಂಡು ಬೇರೆದೆಲ್ಲ ಲೋನ್ಸ್ಗಳು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಆ ಪ್ರಾಪರ್ಟಿನೇನೋ ನಾನು ಪ್ರಾಪರ್ಟಿ ಮೇಲೆ ಲೋನ್ ತೆಗೆದೆ. ಆ ಲೋನ್ ತೆಗೆದಾಗ ಒಂದಿಷ್ಟು ಅಮೌಂಟ್ ಬಂತು, ಎಲ್ಲ ಚಿನ್ನನೂ ಇಟ್ಬಿಟ್ಟಿದ್ದೆ ಸರ್ ನನ್ನ ಹೆಂಡ್ತಿದು, ನನ್ನ ಮಕ್ಕಳದು. ಸರಿ, ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಒಂದಿಷ್ಟು ಚಿನ್ನ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೂ ಆ ಪಾಪ ಅವ್ರುಗಳಿಗೆ ಹಾಕ್ಕೊಳ್ಳೋದಕ್ಕೆ ಇರಲಿಲ್ಲ. ಸರಿ ಕೊಡ್ಸೋಣ ಅದನ್ನು ಅಂದ್ಬಿಟ್ಟು ಕೇಳಿದ್ರೆ ಯೂನಿಯನ್ ಮಾಡ್ಬಿಟ್ಟಿದ್ದಾನೆ. ಇವಾಗ ನಾನು ಗೋಲ್ಡ್ ಇಡಬೇಕಾದ್ರೆ 5,000 ಆಯಿತು ಅಂತ ಇಟ್ಕೊಳ್ಳಿ, ಇವಾಗ 10,000 ಆಗಿದೆ ಅಂತ ಇಟ್ಕೊಳ್ಳಿ ಗೋಲ್ಡು. ಅವ್ನು ಟಾಪಪ್ ತೊಗೊಂಬಿಟ್ಟಿದ್ದಾನೆ. ನಾನು ಇಟ್ಟಿರೋದು ಗೋಲ್ಡು ಬರೀ 8 ಲಕ್ಷ ರೂಪಾಯಿಗೆ, ಅವ್ನು 25 ಲಕ್ಷ ಟಾಪಪ್ ಮಾಡ್ಕೊಂಡಿದ್ದಾನೆ. ಅವತ್ತಿನ ರೇಟ್ ಇವತ್ತಿನ ರೇಟ್ ಅವತ್ತು ಗ್ರಾಮ್ಗೆ 200 ರೂಪಾಯಿ ಇತ್ತು ಸರ್. ಫಾರ್ ಎಕ್ಸಾಂಪಲ್ ಇವತ್ತಿಗೆ ಒಂದು 1,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಅಷ್ಟಿಲ್ಲ, ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಆ ಟಾಪ್ ಅಪ್ ಬರೋದು ನಮ್ಗೆ ಇದೆಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ನು ನನಗೊಂದು ಮಾತು ಹೇಳ್ಬೋದಾಗಿತ್ತು, ನನಗೆ ಹಿಂಗೆ ಕಷ್ಟ ಇದೆ, ನಾನು ಇಟ್ಕೋತಿದ್ದೀನಿ. ಅದು ಎಕ್ಸ್ಟ್ರಾ ಬಂತು ಬರ್ಡನ್. ಇವಾಗ ಅಂದರೆ ಅದು ಹರಾಜು ಲೆವೆಲ್ಗೆ ಬಂದಿತ್ತು ಆ ಗೋಲ್ಡು. ಇವ್ರುಗಳಿಗೆಲ್ಲ ಹೆಣ್ಮಕ್ಳಿಗೆ ಏನಿರುತ್ತೆ ಅಂದರೆ ತಾಯಿ ಮಾಡಿಸ್ಕೊಟ್ಟಿರೋದು, ಅತ್ತೆ ಮಾಡಿಸ್ಕೊಟ್ಟಿರೋದು ಅನ್ನೋದು ವ್ಯಾಲ್ಯೂಸ್ ಇರುತ್ತೆ. ನಾವುಗಳು ನಾಚಿಕೆ ಮಾನ ಮರ್ಯಾದೆ ಎಲ್ಲ ನಿಜವಾಗ್ಲೂ ನಮ್ಮ ಸಿನಿಮಾ ಈ ಕನಸುಗಳು ಈ ಕಷ್ಟಗಳನ್ನ ನಂಬ್ಕೊಂಡು ಅದೆಲ್ಲ ಹೋಗೋಣ ಇಟ್ಬಿಡ್ತೀವಿ. ಆ ಸೆಂಟಿಮೆಂಟ್ ವ್ಯಾಲ್ಯೂಗಳು ಹೆಣ್ಮಕ್ಳದನ್ನ ನಾವು ಯೋಚನೆ ಮಾಡಲ್ಲ. ನ್ಯೂ ಫಿಲ್ಮ್ ಮೇಕರ್ಸ್ಗೆ ಏನು ಹೇಳ್ತೀರಿ? ಈ ಥರ ಮಾಡೋ ನ್ಯೂ ಫಿಲ್ಮ್ ಮೇಕರ್ಸ್ಗೆ ಯಾವ ಥರ ಮಾಡೋರಿಗೆ ಅಂದರೆ ಈ ಥರ ಮನೆಯಲ್ಲಿರೋ ಆಸ್ತಿ ಅದನ್ನೆಲ್ಲ ದುಡ್ಡನ್ನ ಇಟ್ಟು ನಾನು ಸಿನಿಮಾ ಮಾಡ್ತೀನಿ ಅಂತ ಪಣ ಮುಟ್ಟಾಳ್ತನ, ಅದು ಹೊರಡ್ತಾರೆ. ಮುಟ್ಟಾಳ್ತನ, ಫೂಲಿಶ್ನೆಸ್ ಅದು. ಆ ಥರ ಇದ್ದಿದ್ರೆ ನಾನು ನನ್ನ ಮನೆ ಮಾರ್ಬಿಟ್ಟು ಸಿನಿಮಾ ಮಾಡ್ತಾ ಇದ್ದೆ. ನಾನು ನಂದು ಮನೆ ಇದೆ ಮೈಸೂರಿನಲ್ಲಿ. ಆ ಮನೆ ಮಾರಿದ್ರೆ ಒಂದು 5-6 ಕೋಟಿ ರೂಪಾಯಿ ಬರುತ್ತೆ. ಆ 5-6 ಕೋಟಿ ರೂಪಾಯಿ ನಾನು ಸಿನಿಮಾ ಮಾಡ್ತಿದ್ದೆ. ನಾಟ್ ವರ್ತ್. ಯಾರಿಗೆ ಮಾಡ್ತೀರಾ? ನಿಮ್ಮ ಲೈಫ್ ನಾಳೆ ಇಷ್ಟೇನಾ? ಗೆದ್ದರೆ ಇವತ್ತು ನಾವು ಸಿನಿಮಾಲಿದ್ದೀವಿ, ಸಿನಿಮಾಲಿ ಊಟ ಮಾಡ್ತಿದ್ದೀವಿ, ಕರೆಕ್ಟು. ಆದರೆ ಸಿನಿಮಾ ಬಗ್ಗೆ ನಾನು ಮಾತಾಡ್ತಿಲ್ಲ. ಆ ಉದ್ಯಮದಲ್ಲಿರೋ ಕೆಲವು ವ್ಯಕ್ತಿಗಳಿದಾರಲ್ಲ, ನಿಮ್ಮ ಕಷ್ಟ ಅವ್ರಿಗೆಲ್ಲ ಬೇಕಾಗಿಲ್ಲ ಸರ್. ಅವ್ರಿಗೆ ಬೇಕಾಗಿರೋದು ದುಡ್ಡು. ಇವಾಗ ಸ್ಮಶಾನದಲ್ಲಿ ಹೆಣ ಸುಡೋರಿಗೆ ಯಾವ ಫೀಲಿಂಗ್ಸು ಇರೋಲ್ಲ. ಯಾವ ಹೆಣ ಬಂದರೂ ತೆಗೆದ್ಬಿಟ್ಟು ಹಾಕ್ಸ್ಬಿಡ್ತಾನೆ. ಹಾಗೆ ಇಲ್ಲಿ ದುಡ್ಡಷ್ಟೇ ಮುಖ್ಯ. ನಿಮ್ಮ ಕನಸು, ನಿಮ್ಮ ಭಾವನೆ, ನಿಮ್ಮ ಪ್ಯಾಷನ್ ಯಾರಿಗೂ ಬೇಕಾಗಿಲ್ಲ ಸರ್. ಇವತ್ತಿನ ಸಿನಿಮಾ ರಿಲೀಸ್ ಆಗ್ತಾ ಇರೋ ರೀತಿ, ಥಿಯೇಟ್ರಲ್ಲಿ ರನ್ ಆಗ್ತಾ ಇರೋ ರೀತಿ, ಇದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ? ಯಾಕಂದ್ರೆ ನೀವು ನಗು ಬರುತ್ತೆ ಹಿಂಗೆಲ್ಲ ಹೋಗ್ಬಿಟ್ಟು. ಮೊನ್ನೆ ಯಾವುದೋ ಒಂದು ಪಿಕ್ಚರ್ ನೋಡ್ತಾ ಇದ್ದೆ, 4 ದಿವಸ ಶೂಟಿಂಗ್ ಮಾಡ್ಬಿಟ್ಟು ಫಸ್ಟ್ ಶೆಡ್ಯೂಲ್ ವ್ರ್ಯಾಪ್ಡ್ ಅಂತ ಹಾಕಿದ್ದಾರೆ. 4 ದಿವಸ ಶೂಟಿಂಗ್ ಮಾಡಿ, 1 ವಾರ ಶೂಟಿಂಗ್ ಮಾಡಿ, 150 ದಿವಸ ಶೆಡ್ಯೂಲ್ ಇದ್ಬಿಟ್ಟು ಒಂದು 25 ದಿವಸ ಶೂಟ್ ಮಾಡಿಬಿಟ್ರೆ ಫಸ್ಟ್ ಶೆಡ್ಯೂಲ್ ಫಿನಿಶ್ ಅಂದರೆ ಒಂದು ಅರ್ಥ ಇದೆ. ಇವತ್ತು ಅಲ್ಲಿಗೆ ಬಂದ್ಬಿಟ್ಟಿದೆ ಸಿನಿಮಾ. ನಾವು ಹೆಂಗೆ ಸಿನಿಮಾ ಮಾಡಬೇಕು ಇಲ್ಲಿಗೆ? ನಾಳೆ ನನಗಿವಾಗ ಸಿನಿಮಾ ಮಾಡೋವಂಥ ಪರಿಸ್ಥಿತಿ ಬಂದಿದೆ, ಚರ್ಚೆ ನಡೀತಿದೆ. ನಾಳೆ ಸಿನಿಮಾ ಆದ್ರೂ ಜನಗಳನ್ನ ನಾವು ಇಂಥ ಸಿನಿಮಾ ಮಾಡಿದೀವಿ ಅಂತ ಹೇಳಿ ಒಳಗೆ ಕರಿತೀವಿ. ಇದಕ್ಕೆ ಯಾವುದೋ ಏಜೆನ್ಸಿಗಳಂತೆ ಅವ್ರಿಗೆ ದುಡ್ಡು ಕೊಟ್ಟು ಸಿನಿಮಾ ಕಳಿಸ್ಬೇಕಂತ ಹಿಂಗೆಲ್ಲ ಮಾಡಿದ್ರೆ ಸಿನಿಮಾ ಮಾಡೋದೇ ಬೇಕಾಗಿಲ್ಲ ಸರ್. ನಾ ಸಿನಿಮಾ ಮಾಡಿ ಇನ್ಯಾರೋ ಪ್ರೊಡ್ಯೂಸರ್ ಮನೇಲಿರೋನು ಅವನ್ನ ಮನೆ ಮಠ ಮಾರಿಸ್ಬಿಟ್ಟು, ಮತ್ತೆ ಇವಾಗ ಆಲ್ರೆಡಿ ನನ್ನ ಮೇಲೆ ತುಂಬ ಎಲಿಗೇಷನ್ಸ್ ಇದೆ, ಪ್ರೊಡ್ಯೂಸರ್ಗೆ ಹಂಗೆ ಮಾಡ್ಬಿಟ್ಟ ಹಿಂಗೆ ಮಾಡ್ಬಿಟ್ಟ ಅಂತ. ಮತ್ತೆ ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ನೇಮ್. ನನಗೆ ಮಾಡೋ ಯೋಗ್ಯತೆ ಇಲ್ಲ. ಅಂದರೆ ಯೋಗ್ಯತೆ ಇಲ್ಲ ಇನ್ ದ ಸೆನ್ಸ್ ನಂಗೆ ಧೈರ್ಯ ಇಲ್ಲ. ಇವತ್ತೇನೋ ಮಾಡ್ಬಿಟ್ಟು ಒಂದು 2 ಕೋಟಿ ರೂಪಾಯಿ ಸಿನಿಮಾ ಮಾಡ್ಬಿಡೋಣ, ಒಂದು ಪಿಕ್ಚರ್ ಮಾಡ್ಬಿಡೋಣ, ನನಗೆ ಧೈರ್ಯನೇ ಇಲ್ಲ. ಕಳ್ಕೊಂಡ್ರೆ ನನಗೆ ಗೊತ್ತು, ಚಿಕ್ಕದಾಗೆ ಕಳ್ಕೊಂಡು ನಾನು ಏನೇನು ಅನುಭವಿಸಿದ್ದೀನಿ. ಇವತ್ತು ಮತ್ತೆ ಬಂದು ಇಲ್ಲಿ ಒಂದು ನಿಂತ್ಕೊಳ್ಳೋದಕ್ಕೆ ಏನೇನು ಅನುಭವಿಸಿದ್ದೀನಿ ನನಗೆ ಗೊತ್ತು. ಸ್ಕ್ರ್ಯಾಚಿಂದ ಅಲ್ಲ, ಮೈನಸ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಮತ್ತೆ ನನ್ನ ಜರ್ನಿ ಒಂದು ಡೈರೆಕ್ಟ್ರಾಗಿ ಒಂದು 3 ಸಿನಿಮಾ ಮಾಡಿ, ಒಂದು ಆ್ಯಕ್ಟ್ರಾಗಿ ಒಂದು 18-20 ಸಿನಿಮಾ ಮಾಡಿ, ಒಂದು ಚಾನೆಲ್ಗಳಲ್ಲಿ ಕೆಲಸ ಮಾಡಿ, ಒಂದು ಚಿಕ್ಕ ಸಾಸಿವೆ ಕಾಳಷ್ಟು ಗುರುತು ತೊಗೊಂಡ ಮೇಲೂ ನನ್ನ ಜೀವನನ ನಾನು ಮತ್ತೆ ಮೈನಸ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಪ್ಪ ತೀರೋಗ್ಬಿಟ್ರು, ಅಮ್ಮ ತೀರೋಗ್ಬಿಟ್ರು. ಆವಾಗ ಮನೆ ಆಟೋಮೆಟಿಕ್ಕಾಗಿ ಜವಾಬ್ದಾರಿ ನನ್ನ ಹೆಂಡ್ತಿದು, ನನ್ನ ಮಕ್ಕಳದು ನನ್ನ ಮೇಲೆ ಬಂತು. ಆವಾಗ ಆ ಫೇಸ್ಗಳು ನಡೆಸ್ಕೊಂಡಿದ್ದೆಯಲ್ಲ, ಅದ್ರ ಜೊತೆಗೆ ಕೆಲವು ಅವಮಾನಗಳು, ಕೆಲವು ದುಡ್ಡು ತೊಗೊಂಡವ್ರ ಹತ್ರ ಆದಂಥ ಮರ್ಯಾದೆಗಳು. ಯಾರು ಇವ್ನ ಪರಿಸ್ಥಿತಿ ಹಿಂಗಿದೆ, ಅವ್ರ ಮನೆಯಲ್ಲಿ ಒಂದು ಸಾವಾಗಿದೆ, ನಾನು ಇಂಥ ಟೈಮ್ನಲ್ಲಿ ನಿಂದು ಮಾತಾಡಬಾರ್ದು ಅಂತ ಸೋಕಾಳ್ ದೊಡ್ಡವರು ಅನ್ನಿಸ್ಕೊಳ್ಳೋರಿಗೆ ಆ ಪ್ರಮೇಯ, ಆ ಪೇಷನ್ಸೇ ಇಲ್ಲ. ನಾನು ಸಾಲ ತೊಗೊಂಡಿದ್ದೀನಿ, ನಿಮಗೆ ದುಡ್ಡು ಕೊಡಬೇಕು, ಯಾವಾಗ ಕೇಳಬೇಕು? ಸಾವಾಗ 4 ದಿವಸಕ್ಕೆ, ಸಾವಾಗ 4ನೇ ದಿವಸಕ್ಕೆ ಫೋನ್ ಮಾಡಿ ಕೇಳೋದು, ಅಥವಾ ಟಾರ್ಚರ್ಗಳು ಸರ್. ಅಂದರೆ ತುಂಬ ಅದೆಲ್ಲ ಘೋರ. ಅವರೆಲ್ಲ ಮನುಷ್ಯತ್ವನೇ ಇಲ್ಲದೆ ಇರೋರು ಅಷ್ಟೇ ಸರ್. ಈ ಕಷ್ಟಕಾಲದ ಟೈಮಲ್ಲಿ ಅಂದರೆ ಯಾವಾಗ ಫೈನಾನ್ಷಿಯಲಿ ವೆನ್ ಯು ಆರ್ ನಾಟ್ ವೆರಿ ವೆಲ್ ಸ್ಟೇಬಲ್, ಸೀರಿಯಲ್ಸ್ಗಳೆಲ್ಲ ಮಾಡೋ ಅವಕಾಶ ಅಥವಾ ಆಪರ್ಚುನಿಟೀಸ್ ನಾನು ಹೋಗ್ಬೇಕು ಅಲ್ಲಿಗೆ? ಇಲ್ಲ, ನಾನು ಕರೀಲಿ. ಫಸ್ಟಿಂದನೂ ನನಗೆ ಯಾರೂ ಸೀರಿಯಲ್ಗೆ ಕರೆದಿಲ್ಲ. ಒಂದು ಸತಿ ನನಗೇನಕ್ಕೆ ಕರೆದಿಲ್ಲ ಅಂದರೆ ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ.
ಒಂದು ಸೀರಿಯಲ್ ಮಾಡಿದೆ ರಮೇಶ್ ಕೃಷ್ಣ ಅಂತ ನನ್ನ ಸ್ನೇಹಿತರು, ವೆರಿ ಸ್ಟಾರ್ಟಿಂಗ್ ಡೇಸಲ್ಲಿ, ತುಂಬ ಸ್ಟಾರ್ಟಿಂಗ್ ಡೇನಲ್ಲಿ ರಮೇಶ್ ಕೃಷ್ಣ ಅಂತ ಡೈರೆಕ್ಟ್ರು. ಅವರು ಒಂದು ಸೀರಿಯಲ್ ಮಾಡಿದ್ರು ಹೊಸಕೋಟೆ. ನಾವೆಲ್ಲ ಎಷ್ಟು ಮುಗ್ದ್ರು ಅಥವಾ ಎಷ್ಟು ದಡ್ರು ಅನ್ನೋದಕ್ಕೆ ಇದು ನಾನು ಆಸೆ, ಸೀರಿಯಲಲ್ಲಿ ಮಾಡಬೇಕು ಸಾರ್, ಒಂದು ಚಾನ್ಸ್ ಕೊಡಿ ಸರ್. ಪಾಪ ಅವರು ಕೂಡ ಹಾಗೆ. ಅವಾಗೆಲ್ಲ ಈ ಪೇಜರ್ ಯುಗ, ಫೋನ್ ಇರಲಿಲ್ಲ, ಪೇಜರ್ ಯುಗ. ಮಂತ್ರಾಲಯಕ್ಕೆ ಹೋಗಿದ್ವಿ ನಾನು ನಮ್ಮ ತಂದೆ ತಾಯಿ ಎಲ್ಲ, ಬಸ್ಸಲ್ಲಿ ಹೋಗಿದ್ವಿ. ಬಂದು ಆ ಬಸ್ಸು ನಮ್ಮ ಶಿವಾನಂದ ಸ್ಟೋರ್ಸ್ ಹತ್ರ ಇಳಿಸ್ತು. ಇಳಿತಾ ಇರೋಗೇ ಪೇಜಲ್ಲಿ ಕುಯ್ ಮೆಸೇಜು, ಕಾಲ್ ಇಮಿಡಿಯೇಟ್ಲಿ ರಮೇಶ್ ಕೃಷ್ಣ, ಕಾಲ್ ಇಮಿಡಿಯೇಟ್ಲಿ ರಮೇಶ್ ಕೃಷ್ಣ ಅಂತ. ಮನೆಗೆ ಹೋಗ್ಬಿಟ್ಟು ನಮ್ಮ ಮನೆ ಹತ್ರ ಅಲ್ಲೇ ಹೋಗ್ಬಿಟ್ಟು ಫೋನ್ ಮಾಡಿದೆ. ಸರ್ ಎಲ್ಲೋ ನೀನು ಎಷ್ಟೋ ಹುಡುಕ್ತಾ ಇದ್ದೀನಿ. ಇಲ್ಲ ಸರ್ ಮಂತ್ರಾಲಯಕ್ಕೆ ಹೋಗಿದ್ದೆ, ಇವಾಗ ಬಂದೆ. ಒಂದು ಕೆಲಸ ಮಾಡು, ಸ್ನಾನ ಮಾಡ್ಬಿಟ್ಟು ಒಂದು 5-6 ಜೊತೆ ಬಟ್ಟೆ ತೊಗೊಂಬಿಟ್ಟು ನೀವು ಬಂದ್ಬಿಡು, ಹೊಸಕೋಟೆನಲ್ಲಿ ಶೂಟಿಂಗು, ಒಂದು ಒಳ್ಳೆ ಸೀರಿಯಲ್, ಒಳ್ಳೆ ಕ್ಯಾರೆಕ್ಟ್ರು ನಿನಗೆ. ಸರ್ ನಿಜವಾಗ್ಲೂ ನಿಜವಾಗ್ಲೂ ಕಣೋ ಬಂದ್ಬಿಡ ನೀನು. ಸರಿ, ಬೈಕಲ್ಲಿ ಹೋದೆ, ಹೊಸಕೋಟೆ ಬೈಕಲ್ಲಿ ಹೋದೆ. ನಾನು ಇವತ್ತು ಆ ವ್ಯಕ್ತಿ ಹೆಸರು ಹೇಳ್ತೀನಿ. ಇವತ್ತು ನಾನು ಅದನ್ನು ಯಾವುದು ಮುಚ್ಚಿಡಲ್ಲ, ಏನು ಇದು ಮಾಡಲ್ಲ. ಅಲ್ಲಿಗೆ ಹೋಗಿ ಪಾಪ ಕ್ಯಾಮ್ರಾಮ್ಯಾನ್ ಇಲ್ಲ, ಸೀನು ಅಂತ ಕರಿತಿದ್ರು. ಅವ್ರೇನೋ ಯಾಸೀನ್ ಅಂತನೋ ಏನೋ ಮುಸ್ಲಿಮ್ ಅವರು, ಅವ್ರನ್ನ ಸೀನು ಅಂತ ಕರಿತಿದ್ರು. ನನ್ನ 3 ಜನ ಕ್ಯಾರೆಕ್ಟ್ರು, ಒಂದು ಹಳ್ಳಿಯ ಕ್ರಾಂತಿಕಾರಿ ಹುಡುಗ ನಾನು ಎಲ್ಲ ಟೇಕು ಒಂದೊಂದೇ ಟೇಕ್ ಓಕೆ ನಮ್ಮದು. ಸೂಪರ್ ಕಣೋ ಸಕದ ಮಾಡ್ತೀಯ. ಅಲ್ಲಿ ಅವತ್ತಿನ ಸೀರಿಯಲ್ ಟೆಕ್ನಿಷಿಯನ್ಸ್ಗಳೆಲ್ಲರೂ ಯಾರೋ ಸಕದಮ್ಮ. ಅಲ್ಲಿ ಸೀರಿಯಲಲ್ಲೆಲ್ಲ ಹೆಂಗೆ ಅಂದರೆ ಸರ್, ಇವತ್ತಿಗೂ ಪೇಜ್ಗಟ್ಟಲೆ ಡೈಲಾಗ್ ಯಾರು ಚೆನ್ನಾಗಿ ಹೇಳ್ತಾರೆ ಅವರೇ ಸ್ಟಾರ್ಗಳಲ್ಲಿ. ಟೈಮ್ ಉಳಿಯತ್ತಲ್ಲ, ಟೈಮಿಗೆ ಮುಗಿಬೇಕಲ್ಲ ಅವ್ರಿಗೆ. ಅವತ್ತಿನ ದಿವಸ ಆಗಿತ್ತು, ಎಲ್ಲ ಆಯಿತು. ಮಧ್ಯಾಹ್ನ ಆಯಿತು, ಸಂಜೆ ಆಯಿತು, ಎಲ್ಲ ಒಂದೊಂದೇ ಟೇಕ್. ಆವಾಗ ಆರಾಧನಾ ಅಂತ, ನಾನು ಇಂಟರ್ವ್ಯೂ ಮಾಡಿದ್ದೆ ಅವ್ರನ್ನ, ಒಬ್ಬರು ವೆರಿ ಸೀನಿಯರ್ ಟೆಲಿವಿಷನ್ ಆರ್ಟಿಸ್ಟು. ಅವ್ರದ್ದೆಲ್ಲ ಸೀರಿಯಲ್ಗಳು ನೋಡ್ತಿದ್ದೆ ನಾನು ಅವ್ರು ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟೆ. ಮೇಡಮ್ ನಿಮ್ದೇನು ಮೇಡಮ್, ನಾನು ನಿಮ್ದೆಲ್ಲ ಸೀರಿಯಲ್ ಶಕ್ತಿ ಅಂತ ಬರ್ತಾಯಿತ್ತು. ಪಾಪ ಅವರು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಮಾತಾಡಿದ್ರು, ಅವರು ತುಂಬ ಇದು ಮಾಡಿದ್ರು. 7 ಗಂಟೆ 8 ಗಂಟೆ ಆಯಿತು. ನಾನು ನೆಕ್ಸ್ಟ್ ಡೇ ಮೈಸೂರಿಗೆ ಹೋಗ್ಬೇಕಾಯ್ತು. ನಾನು ಡೈರೆಕ್ಟ್ರಿಗೆ ಹೇಳಿದೆ, ಸರ್ ನಾನು ಮೈಸೂರಿಗೆ ಆಲ್ರೆಡಿ ಫಿಕ್ಸ್ ಆಗಿದೆ ಸರ್, ನನ್ನ ಫ್ಯಾಮ್ಲಿದು. ಇಲ್ಲ ಕಣೋ, ರಾತ್ರಿ ಮುಗಿಸ್ಬಿಡ್ತೀನಿ, ಸೂಪರಾಗಿ ಮಾಡಿದ್ಯಾ ಬಿಡು, ಇನ್ನೊಂದು ವಾರ 10 ದಿವಸ ನಿನ್ನ ಕರೆಯಲ್ಲ ಬಿಡು. ಸರಿ ಸರ್, ಆಯ್ತು ಸರ್, ಥ್ಯಾಂಕ್ ಯು. ಈ ಇನ್ಸಿಡೆಂಟ್ನ ಹೇಳಿದ್ದೀನಿ ನಾನು. ಆ ವ್ಯಕ್ತಿಯ ಹೆಸರನ್ನ ನಾನು ಎಲ್ಲೂ ಹೇಳಿರಲಿಲ್ಲ, ಬಟ್ ಇವತ್ತು ಇಲ್ಲಿ ಆ ವ್ಯಕ್ತಿ ಹೆಸರು ಹೇಳ್ತೀನಿ. ಅಶೋಕ್ ಹೆಗ್ಡೆ ಅಂತ ಒಬ್ಬರು ಆ್ಯಕ್ಟ್ರು, ಅಪ್ಪಿ ಅಂತ ಕರೀತಾರೆ ಅವ್ರು ಬಂದರು ಅಲ್ಲಿ ರಾತ್ರಿ ಸೆಟ್ಗೆ. ಅವ್ರದ್ದು ಪೋರ್ಷನ್ ಇದು, ನೈಟ್ ಶೂಟಿಂಗ್ ಇತ್ತು. ಏನೋ ಜೈಲಲ್ಲಿ ಏನೋ ಮಾಡಬೇಕು ಅನ್ನೋದೇನೋ ಇತ್ತು. ಊಟ ಆಯಿತು. ಊಟ ಆದಮೇಲೆ ಶಾರ್ಟ್ ಮಾಡಬೇಕು. ನಾನು ಶಾರ್ಟ್ಗೆ ಹೋಗ್ಬೇಕು. ಬೆಳಗ್ಗೆಯಿಂದ ಅಲ್ಲಿವರೆಗೂ ಎಲ್ಲವೂ ಚೆನ್ನಾಗೇ ನಡೀತಾ ಇತ್ತು, ನಡ್ಕೊಂಡು ಆಗ್ತಾಯಿತ್ತು. ಇದು ಊಟ ಆದಮೇಲೆ ನೀವೇನೇನು ಅಷ್ಟೊತ್ತು ಗೊತ್ತಾಗಿದೆ, ಯಾರೋ ಬಂದಿದ್ದಾನೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ನೀವೇನು ಅಂತ, ಸರ್ ನೋಡಿದ್ದೀವಿ ಸರ್, ಏನು ಸರ್ ನಿಮ್ಮ ಸೀರಿಯಲ್ ಸೂಪರ್ ಸರ್, KV ಜಯರಾಮ್ ಅವ್ರ ಪಿಕ್ಚರ್ ನೋಡಿದ್ದೀವಿ ಸರ್, ಆ ಗಾಜಿನ ಮನೆಯಲ್ಲಿ ಏನು ಕ್ಯಾರೆಕ್ಟ್ರು ಸರ್ ನಿಮ್ಮದು, ಸೂಪರ್ ಸರ್. ಇರಲಿ ಬಿಡಿ, ಮನೆ ವಾಕ್ ಹೋಗೋಣ, ಈಗ ಮೇಲೆ ಕೈ ಹಾಕ್ಕೊಂಡು ಕರ್ಕೊಂಡೋದ್ರು. ಅವ್ರು ಕೇಳಿದ ಮೊದಲನೇ ಪ್ರಶ್ನೆ, ಎಷ್ಟು ಕೊಟ್ರಿ ಡೈರೆಕ್ಟ್ರಿಗೆ ಎಷ್ಟು ದುಡ್ಡು ಕೊಟ್ಟು ಬಂದ್ರಿ, ಯಾಕ್ರಿ ಹಿಂಗೆಲ್ಲ ಬರ್ತೀರಾ ನೀವು ದುಡ್ಡು ಕೊಟ್ಬಿಟ್ಟು, ನಿಮ್ಮಂಥವ್ರು ಬರೋದ್ರಿಂದ ನಮ್ಮಂಥ ಕಲಾವಿದರಿಗೆ ಕೆಲಸ ಇಲ್ಲ. ಸರ್ ಲೈಫಲ್ಲಿ ಆ ಥರ ಎಲ್ಲ ದುಡ್ಡು ಕೊಟ್ಬಿಟ್ಟು ನಾವು ಯಾವತ್ತೂ ಆ್ಯಕ್ಟ್ ಮಾಡಿದವರಲ್ಲ. ಅಂಥದ್ದೇನು ಡಿಸ್ಟರ್ಬ್ ಆಗಿತ್ತು ಅವರಿಗೆ? ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು. ಬಟ್ ನನಗೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿರ್ಬೇಕು. ನನಗೇನಾಗೋಯ್ತು, ನನಗೊಂಥರ ಡಿಮಾರಲೈಸ್ ಆಗೋಯ್ತು. ಅದು ಅಯ್ಯೋ ನಾನು ದುಡ್ಡು ಕೊಟ್ಟು ಬಂದೆ ಅಂತೆಲ್ಲ ಮಾತಾಡ್ತಿದಾರಾ, ಹಿಂಗೆಲ್ಲ ಹೇಳ್ತಿದಾರಾ. ಏನು ಬೆಳಗ್ಗೆಯಿಂದ ಮಾಡ್ಕೊಂಡು ಹೋಗಿದ್ದೆ, ಮತ್ತೆ ತೊಪ್ಪೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಟೇಕೂ ಆಗ್ತಾಯಿಲ್ಲ ನಂದು. ಆ ರಮೇಶ್ ಕೃಷ್ಣ ಅವರು ಅಷ್ಟು ಬೇಜಾರಾಗ್ಬಿಟ್ರು. ನೀನೇನೋ ಅನ್ಕೊಂಡ್ಬಿಡಿದ್ರೆ ಎಷ್ಟು ಬೇಗಲೇ ಕೊಬ್ಬು ಬಂದ್ಬಿಡ್ತಾ ನಿನಗೆ, ಹಿಂಗೆ ಮಾಡ್ತಿದ್ಯಾ. ನನಗೆ ಇಟ್ ವಾಸ್ ಎ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವೆರಿ ನೈಟ್ ಮೇರ್ ಥರ ಆಗೋಯ್ತು. ಅಂದರೆ ಡು ಯು ಥಿಂಕ್ ದಟ್ ಇದು ಒಂದು ಟ್ರಿಕ್ ಅಂತ ಅನ್ಸುತ್ತಾ? ಐ ಡೋಂಟ್, ಮೇ ಬಿ ಹೊಸಬರಿಗೆ ಎಸ್ ಮೇ ಬಿ. ಇಲ್ಲ, ಪರ್ಪಸ್ ಏನು ಸರ್, ಎಲ್ರಿಗೂ ಹಂಗೆ ಆಗದೆ ಇರ್ಬೋದು. ನನಗಾಗಿ ಸತ್ಯ, ನಾನು ಓಪನ್ ಆಗಿ ವಿತ್ ನೇಮೇ ಹೇಳ್ತಾ, ಇಷ್ಟು ದಿವಸ ನನ್ನ ಹೆಸರು ಹೇಳಿರಲಿಲ್ಲ. ಒಬ್ರು ವ್ಯಕ್ತಿ ಹಿಂಗೆ ಮಾಡ್ದು ಅಂದರೆ ಇವತ್ತಿಗೆ ಅವ್ರ ಹೆಸರೇ ಹೇಳ್ತೀನಿ ನಾನು. ಇದು ಸಿನಿಮಾದಲ್ಲೂ ಆಗುತ್ತೆ? ಆಗ ನನಗಾಗಿಲ್ಲ, ಬೇರೆಯವ್ರಿಗೆ ಆಗಿದೆಯೋ ನನಗೆ ಗೊತ್ತಿಲ್ಲ. ಅದು ಆಗ್ಬೋದು, ಆಗುತ್ತೆ. ಇನ್ಸೆಕ್ಯೂರಿಟಿ ಫೀಲಿಂಗ್ಗಳಿದ್ದಾಗ ಅಥವಾ ಇನ್ಯಾರೋ ಬಂದ್ಬಿಡ್ತಾನೆ ಅಂತ ಇದ್ದಾಗ ಈ ಥರದೆಲ್ಲ ನಾವು ಬಂದು ಏನು ಸರ್, ಯಾರ ಸ್ಥಾನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಸರ್, ಅವ್ರವ್ರ ಸ್ಥಾನ ಅವ್ರವ್ರದ್ದೇ. ಇವತ್ತು ನಿಮ್ಮ ಯೂಟ್ಯೂಬ್ ವ್ಯೂವರ್ಸ್ ನಿಮಗೆ, ನನ್ನ ಯೂಟ್ಯೂಬ್ ವ್ಯೂವರ್ಸ್ ನನಗೆ. ಅಯ್ಯೋ ನೀವು ನನ್ನ ಕಾಂಪಿಟೇಷನ್ ಅಂತ ಅನ್ಕೊಳ್ಳೋದೇ ತಪ್ಪು. ನೀವು ಇವತ್ತು ಹೋಗಿ ಕಾಂಪಿಟೇಷನ್ ಅಂತ ಅನ್ಕೊಂಡ್ರು, ನೀವು ಇವತ್ತು ಇವ್ರನ್ನ ಕರೆಸಿ ಇಂಟರ್ವ್ಯೂ ಮಾಡಿದ್ರೆ ನಾನು ಇವ್ರಿಗಿಂತ ಇನ್ನೊಬ್ರನ್ನ ಕರೆಸಿ ಇಂಟರ್ವ್ಯೂ ಮಾಡ್ತೀನಿ ಅನ್ನೋಂಗಿರಬೇಕು. ಅದು ನಾನು ಇವತ್ತು ಹಿಂಗೆ ಆ್ಯಕ್ಟ್ ಮಾಡೋದನ್ನ ಇದು ನನಗೆ ಸೀರಿಯಲ್ ಮೇಲೆ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಬಂದ್ಬಿಡ್ತು ಅವತ್ತಿನ ದಿವಸದಲ್ಲಿ. ಅದಾದಮೇಲೆ ನಾನು ಚಾನಲ್ಗೆ ಸೇರಿದೆ, ಸಿನಿಮಾಗೆ ಮಾಡಿದೆ. ಸೀರಿಯಲ್ ನನಗೆ ಯಾವುದು, ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಯಾವ ಸೀರಿಯಲ್ನವರು ನನಗೆ ಕರೀಲಿಲ್ಲ. ದೋ ಇನ್ ಮೈ ಹಾರ್ಡ್ ಫೇಸ್ ಆಲ್ಸೋ ನಾನು ಯಾರೂ ಕರೀಲಿಲ್ಲ. ನಂದು ತಪ್ಪಿದೆ, ನಾನು ಯಾರನ್ನೂ ಕೇಳಿಲ್ಲ. ನನಗೆ ಕಷ್ಟದಲ್ಲಿದ್ದೀನಿ, ಅವಕಾಶ ಕೊಡಿ ಅಂತ ನಾನು ಕೂಡ ಕೇಳಿಲ್ಲ. ಆಫ್ಟರ್ 2010 ಈ ಸಿನಿಮಾ ಎಲ್ಲ ಆದಮೇಲೆ ಮತ್ತೆ
ಟಿವಿಗೆ ಹೋಗಬೇಕು ಅಂತ ಅನ್ಸ್ಲಿಲ್ವಾ? ಹೋದೆ, ಚೆಲುವೆ ನೀನು ನೋಡಲು ಫ್ಲಾಪ್ ಆದಮೇಲೆ ಮತ್ತೆ ಟಿ ವಿ ಚಾನಲ್ಲಿ ಕೆಲಸ ಮಾಡೋದಕ್ಕೆ ಹೋದೆ ನಾನು. ನನಗೆ ಕೊಡಲಿಲ್ಲ, ನನ್ನನ್ನು ಸೇರಿಸ್ಲಿಲ್ಲ, ನನಗೆ ಕೆಲಸ ಕೊಡಲಿಲ್ಲ. ಯಾವ ಚಾನಲ್ಗೆ? ಜಿ ಕನ್ನಡ. ಹೌದಾ? ಹಾಂ, ಅನೂಪ್ ಚಂದ್ರಶೇಖರ್ ಅಂತ ಇದ್ರು ಅವಾಗ. ಗೊತ್ತಿತ್ತಲ್ಲ ಅಷ್ಟೆಲ್ಲ ಮಾಡಿದ್ದು. ಕೊಡಲಿಲ್ಲ ಸರ್, ನನಗೆ ಕೊಡಲಿಲ್ಲ, ಸೇರಿಸ್ಲಿಲ್ಲ. ಆ್ಯಂಡ್ ತುಂಬ ಜನ ಸೀರಿಯಲ್ ಪ್ರೊಡಕ್ಷನ್ ಮಾಡ್ಬೋದಲ್ಲ ಅಂತಂದ್ರೆ ಅದೆಲ್ಲ ನಮಗೆ ಕೊಡಲ್ಲ. ದೇ ವೋಂಟ್ ಗಿವ್ ಅಸ್. ನಮ್ಮನ್ನು ಕರೆದು ಯಾವ ಸೀರಿಯಲ್ ಪ್ರೊಡಕ್ಷನ್ ಮಾಡಿ ಅಂತಲೂ ಹೇಳಲ್ಲ, ಡೈರೆಕ್ಷನ್ ಮಾಡಿ ಅಂತಲೂ ಹೇಳಲ್ಲ. ವೈ ಗೊತ್ತಿಲ್ಲ. ಒಂದು ಅವ್ರವ್ರದ್ದೇ ಆದಂಥ ಒಂದು ಟೀಮ್ಗಳಿರ್ತದೆ. ಇವಾಗ ಅವ್ರಿಗೆ ಯಾರ್ಯಾರು ಕಂಫರ್ಟ್ ಬೇಕೋ ಆ ಟೀಮ್ಗಳಿರುತ್ತೆ. ಸೊ ನಾನು ಆಡ್ ಒನ್ ಔಟ್ ಆಗ್ತೀನಲ್ಲ ಅಲ್ಲಿ, ದಟ್ ಮೇ ಬಿ ದ ರೀಸನ್. ಗೊತ್ತಿಲ್ಲ, ನಾನು ಅಂದ್ಕೊಂಡಿರೋದು ಇದು. ಇಟ್ಸ್ ಮೈ ಅಸಂಪ್ಷನ್. ಐ ಆಮ್ ನಾಟ್ ಟೆಲಿಂಗ್ ದಿಸ್ ದ ರಿಯಾಲಿಟಿ. ಆಮೇಲೆ ನಂದು ಯೂಟ್ಯೂಬ್ ಬಂದಮೇಲೆ ನಮ್ಮ ಜಗದೀಶ್ ಅವ್ರನ್ನ ನೆನೆಸ್ಕೋಬೇಕು. ನಮ್ಮ ಜೊತೆಯಲ್ಲಿ ಸೀರಿಯಲ್ ಡೈರೆಕ್ಟ್ ಮಾಡಿರಲ್ಲ, ಅವ್ರನ್ನ ಖಂಡಿತ ನೆನೆಸ್ಕೋಬೇಕು. ಅವರ ಭೂಮಿಗೆ ಬಂದ ಭಗವಂತ ಧಾರಾವಾಹಿನಲ್ಲಿ ಒಂದು ಗೆಸ್ಟ್ ರೋಲ್ ಥರದೊಂದು ಕೊಟ್ಟರು, ನೀವೇ ಮಾಡಬೇಕು ಅಂತ ಹೇಳಿದ್ರು. ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಪಾಪ ಅದನ್ನು ನಾನು ಮರೆಯೋ ಹಾಗಿಲ್ಲ. ಆಮೇಲೆ ಯಾರು ಏನು ನನಗೆ ಫೋನ್ ಮಾಡ್ತಾರೆ ತುಂಬ ಜನ, ಈ ಟೆಲಿವಿಷನ್ ಪ್ರೊಡಕ್ಷನ್ ಮ್ಯಾನೇಜರ್ಸು, ಇವರು ಫೋನ್ ಮಾಡ್ತಾರೆ. ನಿಮ್ಮ ಇಂಟರ್ವ್ಯೂ ನೋಡಿದೆ, ಈ ಆರ್ಟಿಸ್ಟ್ ಇದಾರಲ್ಲ ಸರ್, ಅವ್ರ ನಂಬರ್ ಸಿಗುತ್ತೆ ಸರ್, ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂತ ಕೇಳ್ತಾರೆ. ನನ್ನನ್ನು ಯಾವತ್ತೂ ಯಾರು ಮಾಡಿ ಅಂತ ಕೇಳಿಲ್ಲ. ದ್ಯಾಟ್ಸ್ ಓಕೆ, ದ್ಯಾಟ್ಸ್ ಫೈನ್. ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕಂದ್ರೆ ಐ ಮೀನ್ ಡೈರೆಕ್ಟರು ಮಾಡ್ತಾರೋ ಇಲ್ವೋ ನಮ್ಮ ಸೀರಿಯಲ್ ಅಲ್ಲ ಗೊತ್ತಿಲ್ಲ. ಮಾಡಿದ್ದೀನಲ್ಲ, ಭೂಮಿಗೆ ಬಂದ ಭಗವಂತನಲ್ಲಿ ಮಾಡಿದ್ನಲ್ಲ, ಬಟ್ ದಟ್ಸ್ ಫೈನ್. ಅದೇನು ನನಗೆ ಅದು ಮಾಡಲಿಲ್ಲ ಅನ್ನೋದು ಒಂದು ನನಗೆ ಕೊರಗೇನಿಲ್ಲ. ನಮ್ಮಿಂದ ನಮ್ಮ ಇಂಟರ್ವ್ಯೂ ಬಂದು ಒಂದು 4 ಜನ ಕೆಲಸ ಹಾಕಿದ್ರೆ ಅದಕ್ಕಿಂತ ತೃಪ್ತಿ ಇನ್ನೊಂದಿಲ್ಲ. ಸೊ ಆ ವಿಷಯದಲ್ಲಿ ನಾನು ತುಂಬ ಹೆಮ್ಮೆ ಇದೆ. ವಿಶಾಲ್ ಹೆಗ್ಡೆ ನಾನು ಇಂಟರ್ವ್ಯೂ ಮಾಡಿದ್ಮೇಲೆ ಕಲರ್ಸಲ್ಲಿ ಒಂದು ಸೀರಿಯಲ್ ಮಾಡಿದ್ರು. ನಯನ ಕಾವೇರಪ್ಪ ಅವರು ನಮ್ದು ಇಂಟರ್ವ್ಯೂ ಆದಮೇಲೆ ಕಲರ್ಸಲ್ಲಿ ಯಾವುದೋ ಒಂದು ರಿಯಾಲಿಟಿ ಶೋ ಮಾಡಿದ್ರು. ಮಾಧುರಿ ಅವರು ನಮ್ಮ ಇಂಟರ್ವ್ಯೂ ಫಸ್ಟು, ಇವರು ನಮ್ಮ ಚೈತ್ರದ ಪ್ರೇಮಾಂಜಲಿ ನಾಯಕಿ ಶ್ವೇತಾ ಅವರು, ಲಕ್ಷ್ಮೀ ನಿವಾಸಾಗ ಅವರು ನಾನೇ ಮಾತಾಡಿಸ್ಕೊಟ್ಟಿದ್ದು. ಸೊ ಎಷ್ಟೊಂದು ಈ ಥರದ್ದು ಅದನ್ನು ಹೇಳ್ಕೊಳ್ಳೋ ಚೆನ್ನಾಗಿರೋ ನಾನೇ ಮಾಡಿಸ್ಕೊಟ್ಟಿದ್ದು ಸಿಕ್ತು. ರಘುರಾಮ್ ಅವ್ರಿಗೆ ಇಂಟರ್ವ್ಯೂ ಕೊಟ್ಟು ಸೀರಿಯಲ್ ಅಲ್ಲಿ ಹಿಟ್ ಇಲ್ಲ, ಅದು ಸತ್ಯ. ಮಾಧುರಿ ಅವರು ಇವಾಗ ನಾನು ಇಂಟರ್ವ್ಯೂ ಮಾಡಿದ್ಮೇಲೆ ನಾವು ಶೀಸ್ ಡೂಯಿಂಗ್ ಇನ್ ಲಕ್ಷ್ಮೀ ನಿವಾಸ್. ಅಂದರೆ ನಾನು ಕೊಡಿಸ್ದೆ, ನಾನೇನೋ ಫೋನ್ ಮಾಡಿದೆ ಅಂತಲ್ಲ, ಇವ್ರನ್ನೆಲ್ಲ ಮರೆತು ಬಿಟ್ಟಿರ್ತಾನೋ, ಇವ್ರು ಇದಾರಲ್ಲ ಅಂತ ಒಂದು ಜ್ಞಾಪಿಸ್ದೆ ಅಷ್ಟೇ. ಎಕ್ಸಾಕ್ಟ್ಲಿ. ಆ ಜ್ಞಾಪಿಸಿರೋ ಕೆಲಸ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಮಾಡಿದ್ದೀನಿ ಅದನ್ನು. ಹೆಂಗ್ ನಡೀತಾ ಇದೆ ಯೂಟ್ಯೂಬ್? ಚೆನ್ನಾಗಿ ನಡೀತಾ ಇದೆ. ಸಪೋರ್ಟ್ ಹೆಂಗಿದೆ? ಮನೆಯವ್ರ ಸಪೋರ್ಟ್ ಹೆಂಗಿದೆ? ಮನೆಯವ್ರು, ನನ್ನ ಮಗಳು, ದೊಡ್ಡ ಮಗಳು, ನನ್ನ ಹೆಂಡತಿ, ಅವರಿಬ್ಬರೇ. ನಾನು ಬರೀ ಮಕ್ಳಿಗೆ ಮಾಡ್ಕೊಂಡಿದ್ದೀರಾ? ದೊಡ್ಡವಳು ಇವಾಗ ಮಾಸ್ಟರ್ಸ್ ಇನ್ ಜರ್ನಲಿಸಮ್ ಮಾಡ್ತಿದ್ದಾಳೆ ಸೆಂಟ್ ಜೋಸೆಫ್ಸಲ್ಲಿ. ಇವಾಗ ಮೊನ್ನೆ ಜೂನಿಂದ ಸ್ಟಾರ್ಟ್ ಆಯ್ತು ಅವಳಿಗೆ. ಎರಡನೇವಳು 7ನೇ ಕ್ಲಾಸು. ನನ್ನ ದೊಡ್ಡ ಮಗಳಿಗೆ ಚಿಕ್ಕ ಮಗಳಿಗೆ 10 years ಗ್ಯಾಪು. ವೈಫು ಹೌಸ್ ವೈಫು. ಈ ಟೆಕ್ನಿಕಲ್ ಎಲ್ಲ ಅವರಿಬ್ಬರೇ ನೋಡ್ಕೊಳ್ಳೋದು. ನನಗೆ ಈ ಅಪ್ಲೋಡ್ ಎಲ್ಲ ನನಗೆ ಬರಲ್ಲ, ನಾನು ಮಾಡಲ್ಲ. ಮಗಳು ಶ್ರೀಮತಿ ಅವರಿಬ್ಬರೇ ಮಾಡೋದು. ಅದೊಂಥರ ಫ್ಯಾಮಿಲಿ ಪ್ರಾಜೆಕ್ಟ್ ಆದಂಗೆ ಆಗಿದೆ. ಆ್ಯಂಡ್ ನನಗೆ ಫೈನಾನ್ಸ್ದಾಗಲಿ ಮತ್ತೊಂದಾಗಲಿ ಪಾಪ ಅವ್ರು ಯಾವುದೂ ಸ್ಟ್ರೆಸ್ ಕೊಡಲ್ಲ. ಯಾಕೆಂತಂದರೆ ಯೋಚನೆ ದುಡ್ಡು ಕಡೆ ಹೋಗ್ಬಿಟ್ಟಾಗ ಕೆಲಸದ ಕಡೆ ಯೋಚನೆ ಕಡಿಮೆ ಆಗ್ಬಿಡುತ್ತೆ. ಸೊ ಪಾಪ ಏನಿದೆ ಅದನ್ನು ನನ್ನ ಹೆಂಡತಿ ಭಾಳ, ನನ್ನ ಲೈಫಲ್ಲಿ ಏನು ಸಂಪಾದನೆ ಮಾಡಿದನೋ ಇಲ್ಲೋ ಗೊತ್ತಿಲ್ಲ ಶ್ರೀನಿವಾಸ್ ಅವರೇ, ಒಳ್ಳೆ ಮಕ್ಕಳನ್ನ, ಒಳ್ಳೆ ಹೆಂಡ್ತಿನ, ಒಳ್ಳೆ ಸಂಸಾರನ, ಒಳ್ಳೆ ತಂದೆ ತಾಯಿನ, ಕೆಲವು ಒಳ್ಳೆ ವೆಲ್ ವಿಷರ್ಸ್ನ ಸಂಪಾದನೆ ಮಾಡಿದ್ದೀನಿ. ದುಡ್ಡನ್ನೋದು ಮಾಡಿದ್ದೀನಿ, ಕಳೆದಿದ್ದೀನಿ, ಇನ್ನೂ ಮಾಡ್ತೀನಿ. ಮಾಡಲಿಲ್ಲ ಅಂದರೆ ಇವಾಗ ಏನಿದೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಫೈನಲಿ ಇವತ್ತು ಫೈನಾನ್ಷಿಯಲ್ ಎಷ್ಟು ಸ್ಟೇಬಲ್ ಆಗಿದ್ದೀರಿ? ನಾಟ್ ಬ್ಯಾಡ್, ಬೆಟರ್, ಮಚ್ ಬೆಟರ್ ದೆನ್ ಬಿಫೋರ್, ಬಿಕಾಸ್ ಆಫ್ ಮೈ ಯೂಟ್ಯೂಬ್. ಆ್ಯಂಡ್ ಅಪ್ಪ ಅಮ್ಮ ಎಲ್ಲೋ ಮಾಡಿಕೊಟ್ಟಿದ್ದೆ ಕೆಲವು ಈ ಪ್ರಾಪರ್ಟಿ ಬಾಡಿಗೆ ಗಿಡಿಗೆ ಅಂತೇನು ಬರುತ್ತೆ, ಮಚ್ ಬೆಟರ್. ಬಟ್ ಕೊಡಬೇಕು ನಾನು ಸ್ವಲ್ಪ ಜನಕ್ಕೆ. ಐ ವಾಂಟ್ ಟು ಕ್ಲಿಯರ್. ಆ್ಯಂಡ್ ಕೆಲವು ನನ್ನ ವೈಫ್ದು ಮಕ್ಕಳದು ಏನು ನಾನು ಇಟ್ಟಿದ್ದೀನಿ ಅದನ್ನು ಇನ್ನೂ ಸಂಪೂರ್ಣವಾಗಿ ಬಿಡಿಸಿಲ್ಲ, ಅದನ್ನು ಬಿಡಿಸ್ಬೇಕು, ಅದು ಜವಾಬ್ದಾರಿ ನನಗಿದೆ. ಬಟ್ ನನಗೆ ಕೊರಗಿಲ್ಲ. ಅಥವಾ ದೇವರು ಇವಾಗ ಎಲ್ಲೋ ಮತ್ತೆ ಬಂದ್ಬಿಟ್ಟು ಸರ್ ಒಂಚೂರು ಒಂದು 20,000 ಕೊಡಿ ಸರ್, ಒಂದು 50,000, ಆ ಪರಿಸ್ಥಿತಿ ಇವತ್ತಿಲ್ಲ. ಆ ಥರ ತುಂಬ ಜನಕ್ಕೆ ಚಾಚಿದ್ದೀನಿ, ತುಂಬ ಜನ ನನಗೆ ಸಹಾಯ ಮಾಡಿದ್ದಾರೆ. ಆ ಮಾಡಿದವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಯಾರೋ ಒಬ್ಬರು ಮಾಡಿಬಿಟ್ಟು ಥರ ಇದು ಮಾಡಿದ್ರು ಅನ್ನೋದಕ್ಕಿಂತ ತುಂಬ ಜನ, ನಮ್ಮ ಕುಮಾರ್ ಅವರು, ವಜ್ರೇಶ್ವರಿ ಕುಮಾರ್ ಅವರು, ಅವರು ನನಗೆ ತುಂಬ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ನನ್ನ ಹಾರ್ಡ್ ಟೈಮ್ಸ್ನಲ್ಲಿ. ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ರು. ಆಮೇಲೆ ಅವ್ರು ಪಿಕ್ಚರ್ ಒಂದು ಪ್ರೊಡ್ಯೂಸ್ ಮಾಡಿದರು, ಕನ್ನಡಿಗ ಅಂತ. ಆ ಸಿನಿಮಾದು ಪ್ರೊಡಕ್ಷನ್ ನೋಡ್ಕೊಳ್ಳೋ ಕೆಲಸ ನನಗೆ ಕೊಟ್ಟರು, ಅದಕ್ಕೊಂದಿಷ್ಟು ಸಂಭಾವನೆ ಅಂತ ಕೊಟ್ಟರು. ಒಬ್ಬ ಡೈರೆಕ್ಟ್ರಾಗಿ ಎಲ್ಲವೂ ಮಾಡಿದ್ದೀನಿ ಸರ್. ಯಾವುದು ಮಾಡದಿರೋದು 2 ಕೆಲಸ, ತಲೆ ಹಿಡ್ದಿಲ್ಲ, ತಲೆ ಹೊಡೆದಿಲ್ಲ, ಇವೆರಡು ಬಿಟ್ಬಿಟ್ಟು ಇನ್ನೆಲ್ಲನೂ ಮಾಡಿದ್ದೀನಿ. ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಏನಾದರೂ ಒಡನಾಟ ಇತ್ತು ಸರ್? ಇತ್ತು. ಅವರು ತೀರೋಗೋಕ್ಕೆ ಒಂದು 10 ದಿವಸದ ಮುಂಚೆ ಅದೊಂದು ನಾನು ಎಲ್ಲೂ ಹೇಳ್ಕೊಂಡೇ ಇರಲಿಲ್ಲ. ಅದನ್ನು ಕೆ ಶಿವರಾಮ್ ಅವ್ರು ಹೇಳ್ಕೊಂಡ್ರು. ಅವ್ರು ಹೇಳಿದ್ಮೇಲೆ ನಾನು ಹೇಳ್ಕೊಂಡೆ. ಅಲ್ಲಿವರೆಗೂ ನಾನು ಅದನ್ನು ಹೇಳ್ಕೊಂಡಿರಲಿಲ್ಲ. ಕೆ ಶಿವರಾಮ್ ಅವ್ರದ್ದು ಇಂಟರ್ವ್ಯೂ ಮಾಡಿದ್ದೆ ನಾನು. ಅವ್ರು ಇಂಟರ್ವ್ಯೂ ಮಾಡಿದಾಗ ಸರ್ ನಿಮ್ಮ ಬಯೋಪಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ನಾನು. ಶಿವರಾಮ್ ಅವ್ರಿಗೆ ಶಿವರಾಮ್ ಮಾಡೋಣ ರೀ ಅಂತ ಕ್ಯಾಮ್ರಾಗೆ ಹೇಳಿದ್ರು. ಕ್ಯಾಮ್ರಾ ಕಟ್ ಆದಮೇಲೆ ಮಾತಾಡಿರೋಗು ಅಪ್ಪು ಮಾಡೋಂಗಿದ್ರೆ ಮಾಡೋಣ ಅಂತ ಹೇಳಿದ್ರು. ನಾನು ಅಪ್ಪು ಸರ್ಗೆ, ನನ್ನ ಹತ್ರ ಇದ್ದ ಮೆಸೇಜ್ ಹಳೆ ಫೋನಲ್ಲಿ ಇದ್ದರೆ ನೋಡ್ತೀನಿ, ಕಳಿಸ್ತೀನಿ ನಾನು ನಿಮಗೆ. ಓಕೆ. ಅಪ್ಪು ಸರ್ಗೆ October 19th ನಾನು ಮೆಸೇಜ್ ಮಾಡಿದೆ.
ಶಿವರಾಮ್ ಸರ್ದು ಇಂಟರ್ವ್ಯೂ ಲಿಂಕ್ ಕಳಿಸ್ತಾ ಇದ್ದೀನಿ ಸರ್, ಈ ಟೈಮಿಂದ ಈ ಟೈಮ್ ನೋಡಿ ಅಂತ. ನೋಡ್ಬಿಟ್ಟು ಇಮಿಡಿಯೇಟ್ ಫೋನ್ ಮಾಡಿದ್ರು ಅವರು, ಅಪ್ಪು ಸರ್ ಏನು ರಘು ಸರ್ ಅದೇ ಪಿಕ್ಚರ್ ಮಾಡಬೇಕು ಅಂತಿದ್ದಾರಂತೆ ಬಯೋಪಿಕ್ಕು, ನೀವು ಒಪ್ಪಿದ್ರೆ ನಿಮ್ಗೆ ಟೋಕನ್ ಆಯ್ತಾ ಅಂತ ಕೇಳಿದ್ರು. ಸರ್ ಇಲ್ಲ ಸರ್, ನೀವು ಒಳ್ಳೆ ಎಲ್ಲಿ ಸರ್, ಒಂದು ಕೆಲಸ ಮಾಡು, ನವಂಬರ್ 5ನೇ ತಾರೀಕು ದೀಪಾವಳಿಗೆ ನಮ್ಮ ಮನೆಗೆ ಕರ್ಕೊಂಬ, ಲೆಟ್ ಇಮ್ ಮೇಕ್ ಒನ್ ಫೈನಾನ್ಷಿಯಲ್ ಕಮಿಟ್ಮೆಂಟ್, ನಾನು ನಿನಗೂ ಮಾಡಿಸ್ತೀನಿ, ಪೃಥ್ವಿ ಥರ ಮಾಡೋಣ ಒಂದು ಸಿನಿಮಾ, ಒಂದು ಬಯೋಪಿಕ್ನ ಆ ಜಾನರ್ ಆ ಸ್ಟೈಲಲ್ಲಿ ಒಂದು ಮಾಡು ಸಿನಿಮಾ, ಒಂದು ಕಮರ್ಷಿಯಲ್ ವೇ ಅಲ್ಲಿ ಪೃಥ್ವಿ ಥರ, ಪೃಥ್ವಿ ಪ್ಯಾಟರ್ನ್ ಅಲ್ಲಿ IAS ಆಫೀಸರ್ ಕೆ ಶಿವರಾಮ್ ಅವರ ಬಯೋಪಿಕ್. ಶಿವರಾಮ್ ಅವ್ರಿಗೆ ಹೊಡೆದ ಖುಷಿ, ಬನ್ರಿ ರೀ ಅಪ್ಪು ಮಾಡ್ತಾರೆ ಅಂದ್ರೆ ಇನ್ನೇನ್ರಿ ಸೂಪರ್, ಇದೆಲ್ಲ ಮಾತುಕತೆ ಆಯಿತು. ದೀಪಾವಳಿಗೆ ಹೋಗ್ಬಿಡೋಣ, ನೀವು ಇಲ್ಲಿಗೆ ಬಂದ್ಬಿಡಿ ನಮ್ಮ ಮನೆಗೆ, ಸ್ವೀಟ್ ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ಬಿಡೋಣ. 29th ಅಕ್ಟೋಬರ್ ಆ ಟ್ರಾಜಿಡಿ ಆಯಿತು. ಏನು ಮಾಡ್ತೀರಾ, ಏನು ಮಾಡೋಕ್ಕಲ್ಲ. ಅದನ್ನು ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ ಸರ್, ಅದನ್ನು ಶಿವರಾಮ್ ಸರೇ ಹೇಳಿದ್ಮೇಲೆ ನಾನು ಹೇಳ್ತಾ ಇದ್ದೀನಿ. ಅಲ್ಲಿವರೆಗೂ ಅದು ನಾವಾಗೆ ಅಪ್ಪು ಸರ್ ಇದ್ದಾಗ ಹೇಳ್ಕೊಂಡ್ರೆ ಬೇರೆ, ಅವ್ರು ಇಲ್ಲದೆ ಇರ್ಬೇಕಾದ್ರೆ ನಾನು ಅವ್ರು ಪಿಕ್ಚರ್ ಮಾಡ್ಬೇಕು, ಅದು ನನಗದು ಹೇಳ್ಕೊಳಕ್ಕೆ ಸರಿ ಇರಲ್ಲ ಅಂದ್ಬಿಟ್ಟು ಹೇಳಿರಲಿಲ್ಲ ನಾನು. ಆ್ಯಂಡ್ ಫೈನಲಿ ಸರ್, ಒಂದು ಬಹಳ ಸಂತೋಷದ ವಿಚಾರ, ನನಗೆ ಪರ್ಸ್ನಲಿ ಭಾಳ ಖುಷಿ ಆಗೋದೇನು ಅಂತಂದರೆ, ಸುಮ್ಮನೆ ಹವ್ಯಾಸಕ್ಕೆ ಯೂಟ್ಯೂಬ್ ಮಾಡ್ತಾರೆ, ಸುಮ್ಮನೆ ಏನೋ ತೀಟೆಗೋಸ್ಕರ ಯೂಟ್ಯೂಬ್ ವೀಡಿಯೋಸ್ಗಳು ಮಾಡ್ಕೋತಾರೆ, ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಅಂತ ಆಡ್ಕೊಳ್ಳೋರ ಮಧ್ಯೆ ಅದ್ಭುತವಾದ ಕಂಟೆಂಟ್ಗಳನ್ನು ಕೊಡ್ತಾ ಇದ್ದೀರಿ. ಇದು ಹೀಗೆ ಸಾಗಲಿ. ಥ್ಯಾಂಕ್ ಯು. ಎಂಥ ಕಲಾವಿದರನ್ನ ಪರಿಚಯ ಮಾಡಿಸ್ತಾ ಇದ್ದೀರಿ. ಥ್ಯಾಂಕ್ ಯು. ಆ್ಯಂಡ್ ಇವತ್ತು ಕರ್ನಾಟಕದಲ್ಲಿ ಯಾರು ಟಾಪ್ ಮೋಸ್ಟ್ ಯೂಟ್ಯೂಬರ್ಸ್ ಅಂತಿದ್ದಾರೆ, ಇಲ್ಲ ಸರ್ ನೀವು ಇದೀರಿ ಅಂತ ನಾನು ಭಾವಿಸ್ತೀನಿ. ಇನ್ ವೈಸ್ ವರ್ಸ ಆಫ್ ಸಬ್ಸ್ಕ್ರೈಬರ್ಸು ಅದು ಇದು ಎಲ್ಲ ಸೈಡ್ಗೆ ಇಟ್ಟರೆ ಏನಿಲ್ಲ, ಕಂಟೆಂಟ್ ಎಷ್ಟು ಸಾತ್ವಿಕ ಕಂಟೆಂಟ್ಗಳು ಬರ್ತಾ ಇದೆ ಅಂತಂದರೆ ರಿಯಲಿ ಐ ಆಮ್ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು. ಅದು ಹಾಗೆ ಮುಂದುವರಿಲಿ. ಆ್ಯಂಡ್ ಯೂಟ್ಯೂಬ್ ಮಾಡೋರಿಗೆ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ, ಏನೋ ಕಂಟೆಂಟ್ಗಳು ಕೊಡ್ತೀನಿ ಅನ್ನೋರಿಗೆ ಏನು ಹೇಳ್ತೀರಿ? ಯಾಕೆ ಅಂತಂದರೆ ನಾನು ಯಾಕೆ ನಿಮ್ಮನ್ನು ಈ ಪರ್ಟಿಕ್ಯುಲರ್ ಒಪಿನಿಯನ್ ಕೇಳ್ತಾ ಇದ್ದೀನಿ ಅಂತಂದರೆ, ಸುಮಾರು ಜನ ಯೂಟ್ಯೂಬರ್ಸ್ ಇದ್ದಾರೆ, ನಿಜ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನೀವು ಹಿಂದೆ ಏನಾಗಿದ್ರಿ, ಏನು ಮಾಡಿದ್ರಿ, ಈಗೇನು ಮಾಡ್ತಾ ಇದ್ದೀರಿ, ಸೊ ಆ ನಿಮ್ಮ ಅನುಭವಗಳ ಮಾತು ಯೂಟ್ಯೂಬ್ ಮಾಡ್ತೀನಿ ಅನ್ನೋರಿಗೆ. ಸರ್, ಯೂಟ್ಯೂಬ್ ಅನ್ನೋದು ನನ್ನ ಒಂದು ವ್ಯಾಖ್ಯಾನ, ಅದು ಸರಿ ತಪ್ಪು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನಾನು ಹೇಳೋದಿಷ್ಟೇ, ಒಂದು ಕೃಷಿ, ಒಂದು ಡಿಜಿಟಲ್ ಫಾರ್ಮಿಂಗ್. ಅಂದರೆ ಇವತ್ತು ನಾವು ಬೀಜ ಹಾಕ್ತೀವಿ, ನಾಳೆ ಫಲ ಕೊಡಲ್ಲ, ಅದು 6 ತಿಂಗಳು 1 ವರ್ಷಕ್ಕೋ ಖಂಡಿತ ಫಲ ಕೊಡುತ್ತೆ. ಅದೇ ಆ ಬೀಜಕ್ಕೆ ತಕ್ಕಾಗಿ ನೀವು ಆರೈಕೆ ಮಾಡಬೇಕು, ಅದಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಸರಿಯಾದ ಮಣ್ಣು ಹಾಕಬೇಕು. ಇದೆಲ್ಲ ಹಾಕಿದ್ರೆ ನಾಳೆ ಅದು ಮರವಾಗಿ ಬೆಳೆದು ನಿಮಗೆ ಹಣ್ಣು ಕೊಟ್ಟೇ ಕೊಡುತ್ತೆ. ಅಲ್ಲಿವರೆಗೂ ಸಹನೆಯಿಂದಿರಬೇಕು. ಇದು ಇವತ್ತು ಹಾಕಿ ನಾಳೆ ಟ್ರೆಂಡ್ ಆಗ್ಬಿಡ್ಬೇಕು, ವೈರಲ್ ಆಗ್ಬಿಡ್ಬೇಕು ವಿಡಿಯೋ, ನನಗೆ ಇಷ್ಟು ಜನ ಸಬ್ಸ್ಕ್ರೈಬರ್, ಇವಾಗ ನನಗೆ ನಾನೊಬ್ಬ ರಘುರಾಮು, ನನ್ನೊಬ್ಬ ಇಷ್ಟು ಸಿನಿಮಾಲ್ ಮಾಡಿದ್ದೀನಿ, ಇಷ್ಟು ಚಾನಲ್ ಇದೆ, ನನ್ನ ಯೋಗ್ಯತೆಗೆ ನನಗೆ ಸಬ್ಸ್ಕ್ರಿಪ್ಷನ್ ಬಗ್ಗೆ ಯೋಚನೆ ಮಾಡೋದನ್ನು ಫಸ್ಟ್ ಬಿಟ್ಟಾಕಿ, ವ್ಯೂಸ್ ಬಗ್ಗೆ ಯೋಚನೆ ಮಾಡೋದನ್ನು ಫಸ್ಟ್ ಬಿಟ್ಟಾಕಿ. ಬೇಕು, ಇದೆಲ್ಲವೂ ಇದ್ರೇ ದುಡ್ಡು, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅದು ಇಮಿಡಿಯೇಟಾಗಿ ಬರೋಲ್ಲ. ಅದಕ್ಕೆ ಫಸ್ಟ್ mentally ಪ್ರಿಪೇರ್ ಆಗಿ. ಇವಾಗ ನಾವು ಎಷ್ಟೋ ಕಂಟೆಂಟ್ಗಳು ಇವಾಗ ಇವತ್ತಿಗೆ ನಾನು ಮಾಡಬೇಕಾದ್ರೂ ತುಂಬ ಚೆನ್ನಾಗತ್ತೆ ಅಂದ್ಕೊಂಡು ಹಾಕ್ತೀವಿ, ಆದರೆ ಏನೂ ಓಡಲ್ಲ. ಏನೋ ಕಾಟಾಚಾರಕ್ಕೆ ಅಂತಂದರೆ ಕಾಟಾಚಾರಕ್ಕೆ ಅಂದರೆ ಇದೇನು ಹೋಗಲ್ಲ ಅಂದ್ಕೊಂಡು ಮಾಡಿರ್ತೀವಿ, ಅದು ಕಿತ್ಕೊಂಡು ಹೋಗಿರುತ್ತೆ. ನನ್ನ ಒಂದು ಒಪಿನಿಯನಲ್ಲಿ ಇವಾಗ ನಾನು ಈ ಪದ ಬಳಕೆ ಯಾರಿಗಾರೋ ಹಿಂಸೆ ಆದರೆ ಅಥವಾ ತಪ್ಪು ಅನ್ಸಿದ್ರೆ, ಮೋಸ್ಟ್ ಆಫ್ ದ ಪೀಪಲ್, ಎಲ್ಲರೂ ಜನ ಅಂತ ಹೇಳ್ತಿಲ್ಲ, ಮೋಸ್ಟ್ ಆಫ್ ದ ಪೀಪಲ್, ಇವಾಗ ನಾನೊಂದು ಕಂಟೆಂಟ್ ಮಾಡ್ತೀನಿ, ಗಾಯತ್ರಿ ದೇವಿಯ ಮಹಾತ್ಮೆ ಅಂತ ಒಂದು ಕಂಟೆಂಟ್ ಮಾಡ್ತೀನಿ, ನನಗೆ ಅದಕ್ಕೆ ವ್ಯೂಸ್ ಬರೋದು ತುಂಬ ಕಡಿಮೆ. ಗಾಯತ್ರಿ ಆಂಟಿಯ ಮನೆಯಲ್ಲಿ ಅಂತ ಮಾಡ್ತೀನಿ, ಅದಕ್ಕೆ ವ್ಯೂಸ್ ಬರೋದು ತುಂಬ ಜಾಸ್ತಿ. ಸೊ ನಾನು ಹೇಳೋದು ನೀವು ಅದನ್ನು ನೋಡಬೇಡಿ ಅಂತ ನಾನು ಹೇಳಲ್ಲ, ಆದರೆ ಇದನ್ನು ನೋಡಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನೋಡೋದು ನಿಮ್ಮ ಆಯ್ಕೆ. ನಾವು ಅದನ್ನೇ ನೋಡಿ ಇದನ್ನೇ ನೋಡಿ ಅಂತ ಹೇಳೋ ಯೋಗ್ಯತೆ ಅಥವಾ ಅರ್ಹತೆ ಅಥವಾ ಅಧಿಕಾರ ನನಗಿಲ್ಲ, ಅಥವಾ ನನ್ನಂಥ ಯಾವುದೇ ಯೂಟ್ಯೂಬರ್ಸ್ಗೂ ಇಲ್ಲ. ಕಷ್ಟಪಟ್ಟು ಮಾಡಿರ್ತೀವಿ, ದಯಮಾಡಿ ಅದನ್ನು ನೋಡಿ. ಆ್ಯಂಡ್ ಇನ್ನೊಂದು, ನಾನು ಎಲ್ಲ ಇಂಟರ್ವ್ಯೂಗಳಲ್ಲೂ ಕಾಮನ್ ಆಗಿ ಇದನ್ನೊಂದು ಹೇಳ್ತೀನಿ. ಇವಾಗ ನಾನು ಶ್ರೀನಿವಾಸ್ ಅವ್ರನ್ನ ಇಂಟರ್ವ್ಯೂ ಮಾಡಿರ್ತೀನಿ. ನಾನು ಶ್ರೀನಿವಾಸನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕಮೆಂಟ್ ಮಾಡೋವಂಥ ಚಂದಾದಾರರು, ಸರ್ ನೀವು ರಾಜ್ಕುಮಾರ್ನ ಇಂಟರ್ವ್ಯೂ ಮಾಡಿ, ಸರ್ ನೀವು ವಿಷ್ಣುವರ್ಧನ್ ಇಂಟರ್ವ್ಯೂ ಮಾಡಿ ಸರ್ ಅಂತೀರಾ. ನೀವು ಕೇಳಿ, ಶ್ರೀನಿವಾಸ್ ಅವ್ರ ಇಂಟರ್ವ್ಯೂ ಚೆನ್ನಾಗಿದೆ ಸರ್, ಅಥವಾ ಶ್ರೀನಿವಾಸ್ ಅವ್ರ ಇಂಟರ್ವ್ಯೂ ಚೆನ್ನಾಗಿಲ್ಲ ಸರ್, ಯಾಕೆ ಸರ್ ಶ್ರೀನಿವಾಸ್ ಅವ್ರ ಇಂಟರ್ವ್ಯೂ ಮಾಡಿದ್ರಿ ಅಂದ್ಬಿಟ್ಟು ನಿಮ್ಮ ಆಯ್ಕೆಯನ್ನು ತಿಳಿಸಿ. ಈ ವ್ಯಕ್ತಿಗೆ ಗೌರವನೇ ಕೊಡದೆ ಇನ್ನೊಬ್ಬ ಯಾರೋ ವ್ಯಕ್ತಿ ಹೆಸರನ್ನ ಹೇಳ್ಬಿಟ್ಟು ಇಂಟರ್ವ್ಯೂ ಮಾಡುವಂತಿರಲ್ಲ, ಅದು ಸಂಸ್ಕಾರ ಅಲ್ಲ. ಅದು ಆ ವ್ಯಕ್ತಿಗೆ ಅಥವಾ ಆ ಕಲಾವಿದನಿಗೆ ಕೊಡೋ ಗೌರವ ಅಲ್ಲ. ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಏನೇ ಅನ್ನಿಸ್ಲಿ, ಒಳ್ಳೇದು ಹೇಳಬೇಕು ಅಂತ ನಾನು ಹೇಳ್ತಿಲ್ಲ. ನೀವು ಸರ್ವ ಸ್ವಾತಂತ್ರ್ಯರು, ನೀವು ಏನು ಬೇಕಾದರೂ ಹೇಳ್ಬೋದು. ನಾವಿರೋದೇ ನಿಮ್ಮ ಮುಂದೆ ಪ್ರೋಗ್ರಾಮ್ ಮಾಡಿರೋದೇ ಪಬ್ಲಿಕ್ಕಾಗಿ ಇಟ್ಮೇಲೆ ಯು ಕ್ಯಾನ್ ಶೇರ್ ಯುವರ್ ಒಪಿನಿಯನ್. ಬಟ್ ಒಂದು ಎಥಿಕ್ಸ್ ಇಟ್ಕೊಂಡು ಕಮೆಂಟ್ ಮಾಡಿ. ತೀರಾ ವಲ್ಗರ್ ಭಾಷೆಗಳು, ಕೆಟ್ಟ ಭಾಷೆಗಳು, ಕೆಟ್ಟ ಪದ ಪ್ರಯೋಗಗಳು ಬೇಡ. ಬಟ್ ಇವಾಗ ನಿಮ್ಮ ಚಾನಲಲ್ಲಿರೋ ಆಡಿಯನ್ಸ್ ಆಗಲಿ, ಇಲ್ಲ ನನ್ನ ಚಾನಲಲ್ಲಿರೋ ಆಡಿಯನ್ಸ್ ಆಗಲಿ, ಯಾರೂ ಆ ಥರದವ್ರು ಇಲ್ಲ. ಕಂಪ್ಲೀಟ್ ಯೂಟ್ಯೂಬ್ ನಮಗೆಲ್ಲ ಒಳ್ಳೆ
ಫ್ಯಾಮಿಲಿ ಆಡಿಯನ್ಸು, ನೀಟಾಗಿರೋ ಆಡಿಯನ್ಸ್ ಇರೋದು. ಬಟ್ ನಾನು ಇನ್ ಜನರಲಿ ಹೇಳ್ತಾ ಇರೋದು, ಎಕ್ಸಾಕ್ಟ್ಲಿ. ಫೇಕ್ ಅಕೌಂಟ್ಗಳು ಮಾಡಿಕೊಂಡು ಯಾರಿಗೋ ಒಬ್ರು ತೇಜೋವಧೆ ಮಾಡಬೇಕು ಅನ್ನೋದು ಬೇಡ. ಪಾಸಿಟಿವ್ ಆಗಿರೋದು ಮಾತಾಡಿ. ಇವತ್ತು ನಾನು ನೆಗೆಟಿವ್ ಕೂತ್ಕೊಂಡು ಮಾತಾಡಿದ್ರೆ ಶ್ರೀನಿವಾಸ್ ಅವರೇ, ನಿಮಗೂ ಇನ್ನು 5 ಅವರ್ ಕಂಟೆಂಟ್ ಕೊಡ್ತೀನಿ. ನನಗೆ ಯಾರ್ಯಾರು ಮೋಸ ಮಾಡಿದ್ರು, ನಾನು ಯಾರ್ಯಾರಿಂದ ದ್ರೋಹ ತೊಗೊಂಡೆ, ನನಗೆ ಯಾರ್ಯಾರಿಂದ ಹಿಂದೆಯಿಂದ ಚೂರಿ ಹಾಕಿದ್ರು, ಬೇಡ. ಅಂಥವ್ರಿಗೆಲ್ಲ ನಾವು ಪ್ರಾಮಿನೆನ್ಸ್ ಕೊಡಬಾರ್ದು. ಮಾತಾಡಿ ಅವ್ರನ್ನೆಲ್ಲ ಜ್ಞಾಪಕ ಇಟ್ಕೋಬೇಕು, ನಾವು ಮರೀಲೂಬಾರ್ದು. ಬಟ್ ಅವ್ರಿಗೆ ಇಂಥ ಮೀಡಿಯಾ ಮೇಲೆ ಕರೆದು ಪ್ರಾಮಿನೆನ್ಸ್ ಕೊಡಬಾರ್ದು. ಚಿಕ್ ಹೋಗ್ತಾ ಇರೋದು. ಅಂಡ್ ಇವತ್ತು ಏನು ಅಂತಂದ್ರೆ ಅಂತವರೇ ಹೀರೋ ಆಗ್ಬಿಡ್ತಾರೆ, ಹೌದು, ಅಂತವರೇ ಹೈಲೈಟ್ ಆಗ್ಬಿಡ್ತಾರೆ. ಎಕ್ಸಾಕ್ಟ್ಲಿ. ಮೋಸ ಹೋದವ್ರು ಜೋಕರ್ ಆಗ್ಬಿಡ್ತೀವಿ. ನೆಗೆಟಿವ್ ಮಾತಾಡಿದ್ರೆ ಇವತ್ತು ಹೀರೋಗಳವರು. ಎಕ್ಸಾಕ್ಟ್ಲಿ. ಅಂಡ್ ಇವತ್ತು ನಿಮ್ಮಂಥವ್ರು, ಇವಾಗ ನಾನು ನನ್ನಂಥವ್ರು ಯಾರೋ ಒಂದು 4 ಜನ ಒಳ್ಳೇದು. ಇವತ್ತು ನಾವು ನಮ್ಮ ಮಕ್ಳುಗಳಿಗೆ TV ಓಪನ್ ಮಾಡಿದ್ರೆ ಅಥವಾ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ, ಫೇಸ್ಬುಕ್ ಓಪನ್ ಮಾಡಿದ್ರೆ ಏನು ಹೇಳ್ತಾ ಇದ್ದೀವಿ ಸರ್? ವಾಟ್ ಮೆಸೇಜ್ ವಿ ಆರ್ ಗಿವಿಂಗ್? ಭಾರಿ ಕೆಟ್ಟ ಮಾತು, ಕೆಟ್ಟ ಭಾಷೆ, ಕೆಟ್ಟ ಸಂದೇಶಗಳು. ನಾವು ಇದೇ ನಮ್ಮ ಮಕ್ಳಿಗೆ ಕೊಡೋದು. ನಮ್ಮ ಜನ್ರೇಷನ್ಗೆ ನಾವು ಇದೇ ಕೊಡ್ತಾ ಇರೋದು. ನೆಕ್ಸ್ಟ್ ನಮ್ಮ ದೇಶ ಇಷ್ಟು ಕೆಟ್ಟದಾಗಿಲ್ಲ ಅಥವಾ ಇಷ್ಟು ಕೆಟ್ಟದೇ ನಡೀತಿಲ್ಲ, ತುಂಬ ಒಳ್ಳೇದು ನಡೀತಿದೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಅದನ್ನ ಹೇಳೋರಿಲ್ಲ, ತೋರಿಸೋರಿಲ್ಲ. ಕೇಳಿದ್ರೆ ಅದನ್ನ ಯಾರು ನೋಡಲ್ಲ. ನೋಡೋದು ಬೇಡ ರೀ, ನಾವು ಪ್ರಯತ್ನ ಪಡೋಣ. ಒಬ್ಬ ಇರೋನು 10 ಜನ ಆಗ್ತಾನೆ, 10 ಇರೋನು 100 ಆಗ್ತಾನೆ, 100 ಇರೋನು 1000 ಆಗ್ತಾನೆ, 1000 ಇರೋನು 1,00,000 ಆಗ್ತಾನೆ. ಬಟ್ ನಾವು ಅದು ನೋಡಲ್ಲ ಅಂದ್ಕೊಂಡು ನಾವು ಮಾಡೋದನ್ನ ನಿಲ್ಲಿಸಬಾರ್ದು. ಸೊ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಿ, ಹೆಲ್ತಿ ಕಂಟೆಂಟ್ಗಳನ್ನ ಮಾಡಿ. ಆ್ಯಂಡ್ ಪೇಷನ್ಸಲ್ಲಿರಿ. ಯಾವುದೂ ಕೂಡ ಇಮಿಡಿಯೇಟಾಗಿ ನಮಗೆ ದಕ್ಕಲ್ಲ. ಪರ್ಟಿಕ್ಯುಲರ್ಲಿ ಯೂಟ್ಯೂಬ್ ಮಾಡೋರಿಗೆ ನಾನೇನು ಮೇಧಾವಿ ಅಲ್ಲ. ನನ್ನ ಒಂದು ಈ 3 ವರ್ಷದ ಸ್ಮಾಲ್ ಜರ್ನಿನಲ್ಲಿ ನಾನು ಕಂಡುಕೊಂಡಿರೋದು, ಹಾಕಿದ ತಕ್ಷಣ ಯಾವುದೂ ಫಲ ಕೊಡಲ್ಲ. ಅದಕ್ಕೆ ಅದರದೇ ಆದಂಥ ಸಮಯ ಬರುತ್ತೆ. ಇನ್ನು ಇವತ್ತು ನಾವು ಮಾಡೋ ಒಳ್ಳೆ ಕೆಲಸ ನೆಕ್ಸ್ಟ್ ಜನ್ರೇಷನ್ಗೋ ಅಥವಾ ಇನ್ನೊಂದು 5 ವರ್ಷಕ್ಕೋ ಇಂಥದ್ದು ಮಾಡಿದ್ರು, ಇಂಥದ್ದೊಂದು ಡಾಕ್ಯುಮೆಂಟ್ ಅನ್ನೋದು ಡೆಫಿನೆಟ್ ಆಗಿ ಆಗುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಥ್ಯಾಂಕ್ ಯು. RR ಕನಸಿನ ಕಾರ್ಖಾನೆ ಇನ್ನೂ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ್ಯಂಡ್ ಫೈನಲಿ ವಿಲ್ ಗೋ ಫಾರ್ ಅ ಸ್ಮಾಲ್ ರ್ಯಾಪಿಡ್ ಫೈರ್. ಹೇಳಿ ಸರ್. ಖಂಡಿತ 1 ವರ್ಡಲ್ಲಿ ಆನ್ಸರ್ ಮಾಡಿ. ಸುದೀಪ್. ಕಿಚ. ದರ್ಶನ್ ಸರ್. ಚಾಲೆಂಜಿಂಗ್ ಸ್ಟಾರ್. ವಿಷ್ಣುವರ್ಧನ್. ದಾದಾ. ಶಿವಣ್ಣ. ಹ್ಯಾಟ್ರಿಕ್ ಹೀರೋ, ಮ್ಯಾನ್ ವಿತ್ ಎ ಲಾಟ್ ಆಫ್ ಎನರ್ಜಿ. ಮಾಲಾಶ್ರೀ. ಅಯ್ಯೋ, ಎ ಲೇಡಿ ಸ್ಟಾರ್, ಸೂಪರ್ ಸ್ಟಾರ್. ಸೌಂದರ್ಯ. ಅಯ್ಯೋ, ನನ್ನ ಅಚ್ಚುಮೆಚ್ಚಿನ ನಟಿ. ನಿಜವಾಗ್ಲೂ ಭಾರತ ಚಿತ್ರರಂಗದ ಅಪರೂಪದ ವೈಡೂರ್ಯನೇ ನಮ್ಮ ಸೌಂದರ್ಯ. ಪುನೀತ್ ರಾಜ್ಕುಮಾರ್. ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ನರೇಂದ್ರ ಮೋದಿ. ನೋ ಕಮೆಂಟ್ಸ್. ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇಲ್ವಾ? ಇಲ್ಲ, ಯಾವತ್ತೂ ಇಂಟ್ರೆಸ್ಟ್ ಇಲ್ಲ. ನ್ಯೂಸು ನೋಡಲ್ಲ ಪಾಲಿಟಿಕ್ಸ್. ನಾನು ಪಾಲಿಟಿಕ್ಸು ಮಾಡಲ್ಲ, ಪಾಲಿಟಿಕ್ಸು ನೋಡಲ್ಲ, ಪಾಲಿಟಿಕ್ಸು ಕೇಳಲ್ಲ. ಜೋಗಿ ಮಾದೇಶ. ಜೋಗಿ ಮಾದೇಶ. ಅದೇ ಉಡ 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 ಇದೇನು ಉಡ ಯೋಗಿ ಸ ಮಾದೇಶ. ಮೆಜೆಸ್ಟಿಕ್ ಬಸ್ ಹಣ್ಣವನ ದೇವಸ್ಥಾನದ ಹತ್ರ ಬಂದು ಯೋಗಿ ಸ ಅಂತ ಕೇಳಿದ್ರೆ ಯೋಗಿ ಶಾಮನ್ ಅಂದರೆ ಆ ಮಾದೇಶನ ಪಾತ್ರದಲ್ಲಿ ಎಷ್ಟು ತೆರೆ ಮೇಲೆ ಶಿವಣ್ಣ ಅವ್ರು ಕಾಣಿಸ್ಕೊತಾರೋ, ತೆರೆ ಆಚೆ ಕೂಡ ಆ ಮಾದೇಶನ ಪಾತ್ರಕ್ಕೆ ತುಂಬ ಹತ್ತಿರವಾಗಿ ಅವರಿದ್ದಾರೆ. ಹೌದಾ? ರವಿಚಂದ್ರನ್, ದ ಗ್ರೇಟ್ ಒನ್ ಆ್ಯಂಡ್ ಓನ್ಲಿ ಶೋಮ್ಯಾನ್ ಆಫ್ ಅವರ್ ಇಂಡಸ್ಟ್ರಿ. ಓಕೆ. ತುಂಬ ಜನ ಬೇರೆಯವ್ರ ಶೋಮ್ಯಾನ್ಗಳಂತ ಹೇಳ್ಕೊತಾರೆ. ರವಿ ಸರ್ ಇಸ್ ಒನ್ ಆ್ಯಂಡ್ ಓನ್ಲಿ. ಕನ್ನಡ ಇಂಡಸ್ಟ್ರಿಗೆ ಅವರೇ. ರಾಜ್ ಕಪೂರ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿಗೆ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್. ಬಾಲಾಜಿ. ಎ ಗುಡ್ ಫ್ರೆಂಡ್ ವಿತ್ ನೋ ಎಕ್ಸ್ಪೆಕ್ಟೇಷನ್ಸ್. ಓಕೆ. RR ಕನಸಿನ ಕಾರ್ಖಾನೆ. ನನ್ನ ತಾಯಿ. ಓಕೆ. ಗಣೇಶ್. ಗೋಲ್ಡನ್ ಸ್ಟಾರ್ ವಿತ್ ಗೋಲ್ಡನ್ ಹಾರ್ಟ್. ನನ್ನ ಹಾರ್ಟ್ ಟೈಮ್ಸಲ್ಲಿ ಜೊತೆಗೆ ನಿಂತ ನಿಜವಾದ ಗೆಳೆಯ. ಆ್ಯಂಡ್ ಹೋಪ್ಫುಲಿ ಸರ್, ನಿಮ್ಮ ಗಣೇಶ್ ಸರ್ ಜೊತೆ ಮುಂದಿನ ಸಿನಿಮಾ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಲಿ, ಒಳ್ಳೆ ಹಿಟ್ ಆಗಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮೊದಲು 2 ವಿಷಯಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಫಸ್ಟ್ ಥಿಂಗ್, ನಿಮ್ಮ ಅಂಶಿತ್ ಅವರು ತುಂಬ ದಿವಸಗಳಿಂದ ಪಾಪ ನನಗೆ ಕೇಳ್ತಾ ಇದ್ರು, ಆಗಿರಲಿಲ್ಲ. ನಾನು ತುಂಬ ಅವ್ರು ಕಾಯಿಸ್ಬಿಟ್ಟೆ. ಆ್ಯಂಡ್ ಇವತ್ತು ಕೂಡ ನಾನು ಒಂದು ಆಲ್ಮೋಸ್ಟ್ 1/4 ಅವರ್ 1 ಅವರ್ ಲೇಟ್ ಆಗಿದೆ. ಕ್ಷಮೆ ಇರಲಿ ನಿಮಗೆ. ಈ ಅವಕಾಶಗಳು ಕೊಟ್ಟಿದ್ದಕ್ಕೆ, ಅಂದರೆ ಎಲ್ಲೋ ನಮ್ಮಲ್ಲಿರೋ ಒಂದು ಮಾತುಗಳನ್ನ ನೇರವಾಗಿ ಹೇಳೋದಕ್ಕೆ ಅವಕಾಶ ಮಾಡ್ಕೊಂಡು, ಆಮೇಲೆ ನಿಮ್ಮ ಜೊತೆ ನಾನು ಮಾತಾಡೋದು, ನನಗೆ ಯಾವಾಗಲೂ ಆ ಕಡೆ ಕೂತು ಅಭ್ಯಾಸ ಚೆನ್ನಾಗಿ ಕೇಳಿ, ಇಲ್ಲಿ ಕೂತು ಮಾತಾಡೋದು ಒಂದು ಸ್ವಲ್ಪ ಮುಜುಗರನೇ. ಬಟ್ ಆದರೆ ನನಗೆ ಆ ಮುಜುಗರ ಆಗಕ್ಕೆ ನೀವು ಬಿಟ್ಟಿಲ್ಲ. ನೀವು ಅಷ್ಟು ಚೆನ್ನಾಗಿ ನಾನು ಕೇಳ್ಕೊಂಡು ಹೋದ್ರಿ. ಅಂದರೆ ಯಾವುದೋ ಇದು ಇಂಟರ್ವ್ಯೂ ಥರ ಅನ್ನಿಸ್ಲಿಲ್ಲ. ನಾನು ಯಾರೋ ನನ್ನ ಫ್ರೆಂಡ್ ಜೊತೆ ಕೂತ್ಕೊಂಡು ಸುಮ್ಮನೆ ಏನೋ ನನ್ನ ಲೈಫಲ್ಲಿ ಏನೇನಾಯಿತು ಅದನ್ನ ಹೇಳ್ಕೊಂಡಿದ್ದೆ. ಚೆನ್ನಾಗಿ ಮಾತಾಡ್ತೀರಾ, ಕನ್ನಡ ಭಾಷೆ ಮೇಲೆ ಚೆನ್ನಾಗಿ ಹಿಡ್ತಾ ಇದೆ. ಆ್ಯಂಡ್ ನಿಮ್ಮದು ಮಾತಾಡೋ ಶೈಲಿ, ಇಂಟರ್ವ್ಯೂ ಮಾಡೋ ರೀತಿ ಥರ ಇಲ್ಲ. ಅದೇ ನಿಮ್ಮಲ್ಲಿರೋ ಸ್ಪೆಷಾಲಿಟಿ. ಇದನ್ನ ಹಾಗೆ ಉಳಿಸ್ಕೊಳ್ಳಿ. ಥ್ಯಾಂಕ್ ಯು. ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಲ್ಲ ನಿಮ್ಮ ಆಡಿಯನ್ಸ್ಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಏನಾದರೂ ತಪ್ಪು ಮಾತಾಡಿದರೆ ಅಥವಾ ಅತಿ ಅಂತ ನಿಮ್ಗೆ ಅನ್ಸಿದ್ರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕೂತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಇನ್ವೆಸ್ಟ್ ಮಾಡಿದ್ದೀರಿ ಮೈ ಪ್ಲೇಜರ್. ಈ ಪಾಡ್ಕಾಸ್ಟ್ ಟೇಬಲ್ ಮೇಲೆ. ಥ್ಯಾಂಕ್ ಯು. ಸಾರಿ ಬೋರ್ ಹೊಡಿಸಿದ್ರೆ. ನಥಿಂಗ್. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನೋಡಿರಲ್ಲ, ರಘುರಾಮ್ ಅವರ ಜೀವನದ ಬಗ್ಗೆ ಸುದೀರ್ಘವಾದಂತಹ ವಿಚಾರಗಳನ್ನು ನಾವು ಮಾತಾಡಿದ್ದೀವಿ. ಆ್ಯಂಡ್ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.